एकदन्तमुपास्महे। ನಿಮ್ಮ ಪ್ರಾರ್ಥನಾ ಶ್ಲೋಕದಲ್ಲಿ ಇವಿಷ್ಟು ಇದೆ ಅಲ್ವಾ? ನೋಡ್ಕೊಂಡ್ರ? ಈ ಶ್ಲೋಕಗಳು ಗೊತ್ತಿದೆಯಲ್ಲ? ಸಾಹಿತ್ಯ ಅಂದರೆ ಅಲ್ಲಿ ಇರುವಂತಹ ಪದ ಪದ್ಯಗಳ ಬಗ್ಗೆ ಅರಿವಿದೆಯಲ್ಲ? ಬಾಯ್ಪಾಠ ಇದೆಯಲ್ವಾ? ಹೇಳ್ಕೊಡ್ಬೇಕದು? ಬೇಕಾ? ಶುಕ್ಲಾಂಬರಧರಂ ವಿಷ್ಣುಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇನ್ನೊಮ್ಮೆ ಹೇಳಿ. ಸರ್ವವಿಘ್ನೋಪಶಾಂತಯೇ. ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ. ಸರ್ವಕಾರ್ಯೇಷು ಸರ್ವದಾ. ಇನ್ನೊಮ್ಮೆ. ವಕ್ರತುಂಡ ನಿರ್ವಿಘ್ನಂ ಸರ್ವಕಾರ್ಯೇಷು ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಮುಪಾಸ್ಮಹೇ. ಇಷ್ಟು ಶ್ಲೋಕಗಳು. ಪ್ರಾರಂಭದಲ್ಲಿ ಯಾವುದು ಹಾಡ್ತೀರೋ ಆ ರಾಗದಲ್ಲಿ ಅದನ್ನು ನೀವು ಹಾಡಿದರೆ ಆಯಿತು. ಆ ರಾಗದಲ್ಲಿ ಇರಬೇಕು. ಪ್ರಾರಂಭದಲ್ಲಿ ಯಾವುದು ಗಣಪತಿ ಸ್ತುತಿ ಮಾಡ್ತೀರೋ ಅದು. ಭಜನಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದೀರಿ ಅಲ್ವಾ? ಬೆಳಗಿನ ಹೊತ್ತು ಹಾಡಲಿಕ್ಕೆ ತುಂಬ ನಮಗೆ ವಾತಾವರಣ ಅನುಕೂಲ ಮಾಡಿಕೊಡುತ್ತದೆ. ಭಜನೆ ನಾವು ಹೇಳಿಕೊಡುತ್ತೇವೆ, ಒಟ್ಟು ಹಾಡಿದರೆ ಆಯಿತು ಅಂತಲ್ಲ. ಅದರಲ್ಲಿ ನಾವು ಪೂರ್ತಿ ಅದೇ ನಾವಾಗಬೇಕು. ಭಜನೆ ಅಂದರೆ ಭಜನೆಯಲ್ಲಿ ಭಗವಂತ ಇದ್ದಾನೆ.
ಅವನನ್ನು ಕಂಡುಕೊಳ್ಳುವ ಪ್ರಯತ್ನ ನಮ್ಮದು. ಪೂರ್ತಿ ಭಜನೆಯೇ ನಾವಾಗಬೇಕು, ಆಯಿತಾ? ಅವರು ಬೇರೆ, ಇವರು ಬೇರೆ, ಅದು ಬೇರೆ, ಅದು ಯಾವುದೂ ಲೆಕ್ಕಕ್ಕಿಲ್ಲ. ಪೂರ್ತಿ ಯಾವ ಹಾಡು ಇರ್ತದೆ ಆ ಹಾಡಿನೊಳಗೆ ನಾವು ಪ್ರವೇಶ ಮಾಡಿಬಿಡಬೇಕು, ಹಾಡು ನಮ್ಮದಾಗಿಸಿಕೊಳ್ಳಬೇಕು. ಓಕೆ. ಹನುಮಂತ ದೇವರ ಕುರಿತಾದಂಥ ಹಾಡಿನೊಂದಿಗೆ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಭಜರೆ ಹನುಮಂತಂ. ನೋಡ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಇದೆ. ಭಜರೆ ಹನುಮಂತಂ. ತಿಲ್ಲಂಗ್ ರಾಗ ಅಂತ ಹೇಳ್ತಾರೆ ಅದಕ್ಕೆ. ಅಷ್ಟು ಗೊತ್ತಿದ್ರೆ ಸಾಕು, ಆಯ್ತಾ? ತಿಲ್ಲಂಗ್. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಕೋಮಲಕಾಯಂ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ ಭಜ ಸಖಸಿಂಹಂ ಭೂಸುರಶ್ರೇಷ್ಠಂ ಭಜ ಸಖಸಿಂಹಂ ಭೂಸುರಶ್ರೇಷ್ಠಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ಮೂರ್ಖ ನಿಶಾಚರ ವನ ಸಂಹಾರೋ ಮೂರ್ಖ ನಿಶಾಚರ ವನ ಸಂಹಾರೋ ಸೀತಾ ದುಃಖ ವಿನಾಶಕರಂ ಸೀತಾ ದುಃಖ ವಿನಾಶಕರಂ ಪರಮಾನಂದ ಗುಣೋದಯ ಚರಿತಂ ಪರಮಾನಂದ ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ. रणरङ्गधीरं गुणगम्भीरं रणरङ्गधीरं गुणगम्भीरं
दानवदैत्यरण्यकुठारं दानवदैत्यरण्यकुठारं गुरुचेन्नकेशव कदळीरागं गुरुचेन्नकेशव कदळीरागं स्थिरसद्भक्तं मुख्यप्राणं गुरुसद्भक्तं मुख्यप्राणं भजरे हनुमतं मानस भजरे हनुमतं मानस भजरे हनुमतं कोमलकायं नामसुदेवं कोमलकायं नामसुदेवं भजसकसिंहं भूसुरश्रेष्ठं भजसकसिंहं भूसुरश्रेष्ठं भजरे हनुमतं मानस भजरे हनुमतं भजरे हनुमतं भजरे हनुमतं ಹಾಡ್ಬೋದಾ? ಸುಲಭ ಇದೆಯಲ್ಲ? ದಾಸೋಹಂ ಕೋಸಲೇಂದ್ರಸ್ಯ ಅಲ್ವಾ? ದಾಸರಲ್ಲಿ ಶ್ರೇಷ್ಠ ದಾಸರಂದ್ರೆ ಯಾರು? ಭಗವಂತನ ದಾಸಾನುದಾಸರು ಅಂದ್ರೆ ಯಾರು? ನಾವು ಅಲ್ವಾ? ಅಲ್ವಾ? ಹನುಮಂತ ದೇವರು ಅಲ್ವಾ? ಇವತ್ತು ಇದ್ದಾರೆ. ಇವತ್ತು ಇದನ್ನೆಲ್ಲ ಎಲ್ಲಿ ಹನುಮಂತನ ಕುರಿತು ರಾಮನ ಕುರಿತು ಹಾಡುಗಳು ಭಜಕರು ಹಾಡ್ತಾರೋ ಅಲ್ಲಿ ಭಗವಂತ ಬಂದು ಕೂತ್ಕೊಳ್ತಾನಂತೆ. ನಮ್ಮ ಭಾವನೆ ಆ ರೀತಿ ಇರಬೇಕು. ಹನುಮಂತ ದೇವರು ಇಲ್ಲಿ ಕೂತಿದ್ದಾರೆ, ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತ ನಾವು ಆ ರೂಪವನ್ನು ಕಂಡುಕೊಳ್ಬೇಕು. ಅವರಿಗೆ ಇದನ್ನು ಅರ್ಪಣೆ ಮಾಡಬೇಕು. ತಾಳ ಎಲ್ಲ ಕೆಳಗೆ, ಹಾಡು ಹಾಡಿನ ಕಡೆಗೆ ಗಮನ. ಆಯ್ತಾ? ನಾವು ನೀವುಗಳಾಗ್ತೇವೆ, ನೀವು ನಾವುಗಳಾಗಬೇಕು. ಆಯ್ತಾ? ನೀವು ಏನು ಹಾಡಿದ್ರೆ ಅದು ನಾವು ಹಾಡಿದ್ದು, ನಾವೇನು ಹಾಡ್ತಾ ಇದ್ದೇವೆ ಅದನ್ನು ನೀವು ಹಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೇಕು. ಆಯ್ತಾ? ನಾವು ಇಲ್ಲಿರೋದನ್ನ ನಿಮಗೆ ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡೋದು ಅಷ್ಟೇ. ಆಯ್ತಾ? ನಮ್ಮ ಕೆಲಸ. ಭಜರೇ 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 ಹನುಮಂತಂ. ಹಾಗೆ ಬರಲಿ, ಹನುಮಂತಂ. ಅಭ್ಯಾಸ ಮಾಡುವಾಗ ಪ್ರತಿಯೊಂದು ಅಕ್ಷರವನ್ನ ಗಟ್ಟಿ ಮಾಡಿಕೊಡ್ಬೇಕು. ಭಜರೇ ಗಟ್ಟಿ ಬರಲಿ. ಭಜರೇ ಹನುಮಂತಂ. ಹನುಮಂತಂ ಅಲ್ಲ, ಹನುಮಂತಂ. ಮಾನಸ ಮಾನಸ ಹೇಗೂ ಹಾಡ್ಬೋದು. ಭಜರೇ ಹನುಮಂತಂ ಮಾನಸ. ಇನ್ನೊಮ್ಮೆ ಭಜ ಕೇಳಲಿ, ಭಾ ಕೇಳಲಿ. ಭಜರೇ ಭಜರೇ ನಾ ಕೇಳ್ತದಿಲ್ಲ. ಭಜರೇ ಹನುಮಂತಂ ಮಾನಸ.
ನನ್ನ ಜೊತೆಗೆ ಹಾಡೋದಲ್ಲ, ನಾನು ನಿಲ್ಲಿಸಿದ ಮೇಲೆ ನೀವು ಹಾಡಬೇಕು. ಹಾಡಿ. ಓಕೆ, ಭಜ ಸಾಲ ಎಷ್ಟಿದೆ, ಏನಿದೆ ನೋಡ್ಕೊಳ್ಳಿ. ಭಜರೇ ಹನುಮಂತಂ ಮಾನಸ, ಭಜರೇ ಹನುಮಂತಂ ಮಾನಸ. ಇನ್ನೊಮ್ಮೆ ಎಲ್ಲರೂ ಹಾಡಬೇಕು. ಆ ಕಡೆ ಈ ಕಡೆ ನೋಡಬೇಡಿ, ಅವರೆಲ್ಲ ಇರ್ತಾರೆ, ಎಲ್ಲರೂ ಇದ್ದಾರೆ ಇಲ್ಲಿ, ಆಯ್ತಾ? ನಮ್ಮ ಜೊತೆಗೆ ಹನುಮಂತ ಇದ್ದಾನೆ, ಬೇರೆ ಯಾರು ನಮಗೆ ಗಣ್ಯರಲ್ಲ, ಆಯ್ತಾ? ಹಾಡಿ ಇನ್ನೊಮ್ಮೆ. ಇನ್ನೊಮ್ಮೆ. ಕೋಮಲಕಾಯಂ ಕೋಮಲಕಾಯಂ ನಾಮ ಸುದೇವಂ ನಾಮ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ. ಮಾಕೆ ಅರ್ಜೆಂಟ್ ಮಾಡಬೇಡಿ. ನಾಮ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ. ಭಜ ಸಖಸಿಂಹಂ ಭಜ ಸಖಸಿಂಹಂ ಭೂಸುರಶ್ರೇಷ್ಠಂ ಭಜ ಸಖಸಿಂಹಂ ಭೂಸುರಶ್ರೇಷ್ಠಂ. ಭಜರೇ ಹನುಮಂತಂ ಮಾನಸ, ಭಜರೇ ಹನುಮಂತಂ. ಕೋಮಲಕಾಯ ನಾಮ ಸುದೇವಂ. ಗಟ್ಟಿ ಹಾಡಬೇಕು ನೀವು. ಇನ್ನೊಮ್ಮೆ. ನಾಮ ಸುದೇವಂ ಭಜ ಸಖಸಿಂಹಂ. ಅಲ್ಲಿಗೆ ಮುಟ್ಟಬೇಕು. ಭಜ ಸಖಸಿಂಹಂ ಭೂಸುರಶ್ರೇಷ್ಠಂ ಭಜರೇ ಹನುಮಂತಂ ಮಾನಸ. ಮೂರ್ಖ ನಿಶಾಚರ ವನ ಸಂಹಾರಂ ಮೂರ್ಖ ನಿಶಾಚರ. ಸ್ಪಷ್ಟವಾಗಿ ನಾಲಿಗೆಯಿಂದ ಹೊರಗೆ ಬರಲಿ ಧ್ವನಿ, ಆಯ್ತಾ? ಅಲ್ಲಿ ಗಾಳಿ ಇದೆ ಒಳಗಡೆ ಅಲ್ವಾ, ಅದು ಹೊರಗೆ ಬಂದ್ರೇನೆ ನಮ್ಮ ಸೌಂಡ್ ಬರೋದು, ನಮ್ಮ ಪದ ಬರೋದು ಹೊರಗಡೆ ಅಲ್ವಾ. ಸುಮ್ಮನೆ ಮೂರ್ಖ ನಿಶಾಚರ ಏನೆಲ್ಲ ಆಗುತ್ತೆ ಅಲ್ಲಿ, ಅಲ್ಲಿ ಸ್ವರಗಳು ಸ್ಪಷ್ಟವಾಗಿ ನಮ್ಮಿಂದ ಹಾಡ್ಲಿಕ್ಕೂ ಆಗುದಿಲ್ಲ. ಅದು ನಾವು ಒಳಗೆ ಇಟ್ಟುಕೊಂಡು ಯಾಕೋತ್ತಾ
ಒಳಗೆ ಇರ್ತಕ್ಕಂಥ ಪಾಪಗಳು ಹೊರಗೆ ಹೋಗ್ತವಂತೆ. ಈಗ ಹಾಡಿದರೆ ಭಗವಂತನ ಸ್ತುತಿಯಲ್ಲಿ ಅಷ್ಟು ಪವರ್ ಇದೆ. ಹೋಗ್ಲಿ, ಅದು ಬೇಡ ಅಲ್ಲ ನಮಗೆ ಅಲ್ವಾ. ಈಗ ಜೀರ್ಣ ಆಗ್ತಾ ಇದೆಯಲ್ಲ ತಿಂದಿದ್ದೆಲ್ಲ, ಅಲ್ಲಿ ತುಂಬ ಅವರೊಳಗೆಲ್ಲ ಜಗಳಗ ಆಗ್ತಾ ಇರ್ತವೆ ಈಗ ಅಲ್ವಾ. ಅಲ್ಲೆಲ್ಲರೂ ಹುಟ್ಕೊಳ್ತಾರೆ, ಅವರೆಲ್ಲ ಹೋಗ್ಬೇಕು ಬೇಡದವರು ನಮಗೆ ಅಲ್ವಾ. ಮೂರ್ಖ ನಿಶಾಚರ ವನ ಸಂಹಾರಂ ಸೀತಾ ದುಃಖ ವಿನಾಶಕರಂ ಸೀತಾ ದುಃಖ ವಿನಾಶಕರಂ. ಅರ್ಥ ಆಗ್ತಾ ಇದೆಯಾ? ಅಲ್ಲ, ಎಲ್ಲರ ಹತ್ರ ಜೊತೆಗೆ 11 ನಾವು ಅಲ್ಲ ಒಂದೇ ಅಲ್ವಾ. ಮೂರ್ಖ ನಿಶಾಚರ ವನ ಸಂಹಾರಂ ಸಂಹಾರಲ್ಲ ಸಮ್ಮಲ್ಲ ಮೂಗು ಬರಬೇಕು. ಮೂರ್ಖ ನಿಶಾಚರ ವನ ಸಂಹಾರಂ ಸೀತಾ ದುಃಖ ವಿನಾಶಕರಂ. ಸೀತೆಗಿರುವ ದುಃಖವನ್ನ ಸಂತೋಷದಲ್ಲಿ ಹಾಡುವ ನಾವು ಅಲ್ವಲ್ಲ. ಸೀತಾ ದುಃಖ ವಿನಾಶಕರಂ. ಪರಮಾನಂದ ಅಲ್ಲಿ ಬರಬೇಕು. ಪರಮಾನಂದ ಗುಣೋದಯ ಚರಿತಂ ಪರಮಾನಂದ ಗುಣೋದಯ ಚರಿತಂ. ಇನ್ನೊಮ್ಮೆ ಗುಣೋದಯ ಚರಿತಂ. ಕರುಣಾರಸ ಸಂಪೂರ್ಣ ಸುಭರಿತಂ ಸಂಪೂರ್ಣ ಸುಭರಿತಂ. ಕರುಣಾರಸ ಸಂಪೂರ್ಣ ಸುಭರಿತಂ. ಪವರ್ ಬರ್ಲಿ. ಭಜರೆ ಗಮನಿಸಿಕೊಳ್ಬೇಕು. ನಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರೋದು, ಪ್ರಾರಂಭ ಮಾಡಲಿಕ್ಕೆ ನಮಗೆ ಕಷ್ಟ ಅಲ್ವಾ, ಮತ್ತೆ ನಾವು ಪಾಸ್ ಅಲ್ವಾ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಭಜರೆ ಕೇಳಿಸ್ಬೇಕು. ಭಜರೆ ಹನುಮಂತಂ. ಇದು ಗಟ್ಟಿಯಾದ್ರೆ ಸರಿ. ಭಜರೆ ಹನುಮಂತಂ ಮಾನಸ. ಓಕೆ, ತಾಳ ಹಾಕಿ, ತಾಳ ಮಾತ್ರ ಕೈಯಲ್ಲಿ, ಅದು ಬೇಡ,
ಕೈಯಲ್ಲಿ ಮಾತ್ರ. ಆಯಿತಾ? ಏನು ಬೇಡ, ನಾವು ಹೇಳಿಕೊಡ್ತೇವೆ ಅಷ್ಟು ಹಾಕಿದರೆ ಸಾಕು. ನಿಮಗೆಲ್ಲ ಗೊತ್ತಿದೆ, ನಮ್ಗೆ ಗೊತ್ತು. ಆಯಿತಾ? ಗೊತ್ತಿದ್ದೇ ಭಜನೆಗೆ ಬಂದಿದ್ದೀರಿ ನೀವು ಅಲ್ವಾ? ನಮಗಿಂತಲೂ ಹೆಚ್ಚಿಗೂ ಗೊತ್ತಿದೆ ನಿಮಗೆ, ಅದು ಗೊತ್ತು ನಮಗೆ ಅಲ್ವಾ? ಭಜರೆ ಹನುಮಂತಂ ಆಗ್ಲಿಲ್ಲ. ಅಲ್ಲಿಗೆ ಹೋಗಬೇಡಿ ನೀವು, ನಾನು ಹನುಮಂತ ಮಾತ್ರ ಹೇಳಿದೆ. ಅಲ್ಲಿಗೆ ತಾಳ ಸರಿ ಮಾಡಿಕೊಳ್ಳಿ. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ತೆಗಿಬೇಕು ಅದು ಗೊತ್ತಿರಬೇಕು ನಿಮಗೆ. ಭಜನೆಗೆ ಮುಖ್ಯ ತಾಳವೇ. ತಾಳ ಇಲ್ಲ ಅಂದರೆ ನಾವು ಭಜಕರೇ ಅಲ್ಲ, ಗೊತ್ತು, ನೆನ್ಪಿಟ್ಟುಕೊಳ್ಳಿ. ಅದು ನೀವು ರಾಗ ಯಾವುದೋ ಏನೋ ಅದು ಏನೇ ಇರಲಿ, ಅದು ಅವರಿಗೆ ಬಿಟ್ಟಿದ್ದು, ಸಂಗೀತಗಾರರಿಗೆ. ನಮಗೆಲ್ಲ. ನಮಗೆ ತಾಳ ಬೇಕು, ಕಂಟ್ರೋಲ್ ಬೇಕು ಅಲ್ವಾ? ತಾಳ ಅಂದರೆ ನಮ್ಮ ಹಾಡಿನ ಕಂಟ್ರೋಲ್, ಹಿಡಿತ ನಮ್ಮಲ್ಲಿರಬೇಕು ಅಲ್ವಾ? ಹಿಡಿತ ಇಲ್ಲದ್ರೆ ಏನಾಗುತ್ತೆ ಗೊತ್ತಲ್ವಾ? ಹಾಂ, ತಾಳ ಅಂದರೆ ಹಿಡಿತ, ಕಂಟ್ರೋಲ್ ಅಲ್ವಾ? ಭಜರೆ ಹನುಮಂತಂ ಭಜರೆ ಹನುಮಂತಂ ಮಾನಸ. ಏನು ತಪ್ಪಾಯಿತು? ಏನು ತಪ್ಪಾಯಿತು ತಾಳದಲ್ಲಿ? ಇಷ್ಟು ತಾಳವನ್ನು ಸರಿ, ಒಂದು ಪಲ್ಲವಿಯ ಒಂದು ಸಾಲು ಮಾತ್ರ ಹೇಳ್ಕೊಡೋದು ನಾನು ಅಷ್ಟೇ, ತಾಳ. ಮತ್ತೆ ನೀವು ಹಾಡು ಅದನ್ನು ಗಟ್ಟಿ ಮಾಡಿಕೊಂಡ್ರೆ ನೀವು ಪಾಸ್. ಅದು ನೋಡ್ಕೊಳ್ಳಿ ಏನು ಅಂತ. ಭಜರೆ ಭಜರೆ. ಏನೆಲ್ಲ ಬಿತ್ತು? ನಾವು ಎಷ್ಟು ಹೇಳ್ಕೊಟ್ರು ಅಷ್ಟೇ ಅಲ್ವಾ? ನಾವು ಸರಿ ಹೇಳ್ಕೊಡ್ಲಿಲ್ಲ ಅಂತ ಹೇಳ್ತಾರೆ ನಮಗೆ ಇಲ್ಲಿನ ಅಧಿಕಾರಿಗಳು ಎಲ್ಲ. ನೀವು ತಾಳ ಸರಿ ಮಾಡಿಲ್ಲ ಅಂದರೆ ನಾವು ಹೇಳ್ಕೊಟ್ಟು ಪ್ರಯೋಜನ ಇಲ್ಲ ಅಲ್ವಾ? ತಾಳ ಬಂದರೆ ಹಾಡು ನಮ್ಮ ಜೊತೆಗೆ ಬರುತ್ತೆ. ಭಜರೆ. ತಾಳ ಬೇಡ, ಅದು ಮಾತ್ರ ಹಾಡಿ. ಅದಕ್ಕೆ 3 ಪೆಟ್ಟ ಹಾಕಿ. ಅಲ್ಲ, ಮುಂದೆ ಹೋಗಬೇಡಿ ಅಮ್ಮ, ನಿಲ್ಲಿ ಅಲ್ಲೇ. ಭಜರೆ ಮಾತ್ರ, ಅದಕ್ಕೆ 3 ಪೆಟ್ಟು ಹಾಕಿ. ತಾಳ ಹಾಕಿ 3. ಮುಂದೆ ಹೋಗಬೇಡಿ, ಅಲ್ಲೇ. ಭಜರೆ ಭಜರೆ ಹನುಮಂತಂ. ಆ ರಾಗ ಇದೆಯಲ್ಲ, ಅದು ಮತ್ತೆ 3 ಪೆಟ್ಟು ಬೀಳ್ಬೇಕು ಅದಕ್ಕೆ. ಹನುಮಂತಂ. ನಿಲ್ಲಬೇಕು, ಅದು ಅಭ್ಯಾಸ ಮಾಡಬೇಕು ನೀವು. ನಿಲ್ಲಿಸುವಂತ ಎಲ್ಲಿ ನಿಲ್ಲಬೇಕು ಅದು ಅಭ್ಯಾಸದಲ್ಲೇ ಬರಬೇಕು. ಇಷ್ಟನ್ನೇ ಸರಿ ಮಾಡುವ, ಆಯ್ತಾ? ಇದು ಮಾಡಿದ್ರೆ ಹಾಡಿಲ್ಲ ಇವತ್ತು. ಭಜರೆ ಹನುಮಂತಂ ಭಜರೆ. ಇಲ್ಲ, ಯಾಕೆ? ಗಮನ ಇರಲಿ, ನಮ್ಮ ತಾಳದಲ್ಲಿರಲಿ. ಭಜರೆ ಹನುಮಂತಂ. ನೋಡಿ, ಮಧ್ಯದಲ್ಲಿ ಬೇರೆ ಬೀಳಬಾರ್ದು. ಇಲ್ಲಿ ನನಗೆ ಆಗೋದೇ ಇಲ್ಲ ಅಂದರೆ ಇಲ್ಲಿ ಹಾಕಿ ಅಷ್ಟೇ. ಇದು ತಪ್ಪಾಗುತ್ತಲ್ವಾ? ಇಲ್ಲಿ ಮಾತ್ರ ಹಾಕಿ ನಿಮ್ಮಷ್ಟಕ್ಕೆ, ಆಯ್ತಾ? ಅದು ಸರಿ ಇರಬೇಕು. ಇಷ್ಟಪಟ್ಟು ಅಷ್ಟೇ, ತಾಳ ಕೇಳಿಸೋದು ಬೇಡ. ಭಜರೆ ಹನುಮಂತಂ ಮಾನಸ. ಅದಕ್ಕೂ 3 ಪೆಟ್ಟು. ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಮಾನಸ ಭಜರೆ ಮಾನಸ ಭಜರೆ. ಹಾಕಿ ಹಾಕಿ, ಯಾರು ಸರಿಯಾಗೋದಿಲ್ಲ ಅವರು ಹಾಕಿ. ಮಾನಸ ಭಜರೆ
ಸರಿ ಆಯ್ತಾ? ಸರಿ ಆಯ್ತಾ? ಹ್ಞೂ ಹೌದು ಹೌದೌದು. ನೀವು ಹೇಗಿರ್ಬೇಕು ಗೊತ್ತಾ, ಅವರ ಮಟ್ಟ ಕಡಿಮೆ ಇದ್ದರೆ ಅವರಿಗಿಂತ 2 ಪಟ್ಟು ಜಾಸ್ತಿ ಇರಬೇಕು ನಮ್ಮದು ವಾಯ್ಸ್. ಯಾಕಂದರೆ ಅವರು ಅಷ್ಟು ಹಾಡ್ತಾರೆ ಅಂದರೆ ಅವರಿಗಿಂತ 2 ಪಟ್ಟು ನಾವು ಹಾಡಬೇಕು, ಅಷ್ಟು ಮೇಲೆ ಇರಬೇಕು ನಾವು, ಅಲ್ವಾ? ಒಮ್ಮೆ ನಿಂತ್ಕೊಳ್ಳಿ ಅವರು ಮಧ್ಯದವರು. ಸರಿ ಮಾಡೋಣ ತಾಳ, ಇದು ನಮಗೆ ಲಾಭ ಅಲ್ವಾ? ಸರಿ ಮಾಡಿಕೊಂಡ್ರೆ ನಾವು ಸರಿಯಾದರೆ ನಮ್ಗೆ ಸಂತೋಷ ಅಲ್ವಾ? ನಾನು ಸರಿಯಾಗ್ತಾ ಇದ್ದೀನಿ ಭಜನಾ ಕಮ್ಮಟಕ್ಕೆ ಬಂದು ಅಂತ. ಯಾರಿಗೆ ಗೊತ್ತಾಗ್ತಾ ಇಲ್ಲ ನಿಲ್ಲಿ? ನನಗೆ ಗೊತ್ತಿಲ್ಲ ಹೇಳಲಿಕ್ಕೆ, ನಮಗೆ ಅಂಜಿಕೆ ಅಲ್ವಾ? ಅದರಲ್ಲಿ ಏನಿಲ್ಲ, ನಾವು ಹೀಗೆ ತಪ್ಪು ಮಾಡಿಯೇ ಇಲ್ಲಿ ಬಂದಿರೋದು ನಾವು, ಅಲ್ವಾ? ಭಜರೆ ಕೋಮಲಕಾಯಂ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ ಭಜಸಕ ಸಿಂಹಂ ತಾನನನ ಭೂಸುರ ಶ್ರೇಷ್ಠ. ಅಷ್ಟು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಪುನಃ ರಿಪೀಟ್ ಪಲ್ಲವಿ ಹೇಗೆ ಹಾಡೋದು ನಾವು, ಅಲ್ವಾ? ಇಷ್ಟರಲ್ಲೇ ನಾವು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಮುಂದೆ ಹೋಗೋದು ತುಂಬ ಕಷ್ಟ, ಅಲ್ವಾ? ಇದೆಲ್ಲ ಏನು ಗೊತ್ತಾ, ಇದೆಲ್ಲ ತಾಳ ಗಟ್ಟಿ ಆದ್ರೇ ಈ ಹಾಡು ನಮ್ಮಿಂದ ಹಾಡಲ್ಪಡೋದು. ಇದು ಭಜನೆ ಅಂದರೆ ಇದೇ 3 ಪೆಟ್ಟು, ಇದೇ ಭಜನೆ ಅಲ್ವಾ? ನಿನ್ನೆ ಹೇಳಿದ್ದಾರೆ ನಿಮಗೆ ತಾಳದ ಬಗ್ಗೆ, ಅಲ್ವಾ? ಯಾವ ತಾಳ ಇದು? ಅದೇ, ಅಷ್ಟು ಗೊತ್ತಿದೆ ನಿಮಗೆ, ಅಲ್ವಾ? ಅದಷ್ಟು. ಇದು ಈ ತಾಳ ಗೊತ್ತಿಲ್ಲ ಅಂದರೆ ನಾವು ಭಜಕರೇ ಅಲ್ಲ. ಹೌದು, ಇದನ್ನು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಹೆಂಗೆ ಭಜನೆ ಹೇಳೋದು, ಅಲ್ವಾ? ನಮಗೇನು ಗೊತ್ತಿಲ್ಲ, ಹಾಗೆ ಬಂದಿದ್ದೇವೆ, ಕಲೀಲಿಕ್ಕೆ ಬಂದಿದ್ದೇವೆ, ಕಲಿಯೋಣ. ಅರೆ ತರ ಹಾಕಿ ಇದೇ ಸ್ಪೀಡ್ ಇರಬೇಕು, ಇದಕ್ಕಿಂತ ಸ್ಪೀಡ್ ಹೋಗಬಾರ್ದು, ಓಡಬಾರ್ದು. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಕೋಮಲಕಾಯಂ ಆಮಸುದೇವಂ ಭಜಸಕ ಸಿಂಹಂ ಭೂಸುರ ಶ್ರೇಷ್ಠಂ ಭಜನೆ ಏನು ಮಾಡೋಣ? ನೀವು ಹೇಳಬೇಕು ಏನು ಮಾಡಬೇಕು ಅಂತ. ನೀವು ಸರಿಯಾಗಲಿಲ್ಲ ಎಂಬುದು ನಮಗೆ ಕಾಣ್ತಾ ಇದೆ, ತಾಳದಲ್ಲಿ ಸರಿಯಾಗಲಿಲ್ಲ ಎಂಬುದು ಅಲ್ವಾ? ಅಲ್ಲಿ ನೋಡಿ, ನಿಮ್ಮನ್ನು ನೋಡ್ತಾರೆ ಎಲ್ಲರೂ, ಅಲ್ವಾ? ನೀವು ತಾಳ ಹಾಕುವಾಗ ನೋಡಿ ಸರಿ ಇದೆಯಾ ಅಂತ. ನಾವೆಲ್ಲ ನಮ್ಮ ಹತ್ತಿರ ಇರೋರು ಸರಿ ಇದ್ದಾರ ನೋಡಿ ತಾಳ ಹಾಕುವಾಗ, ಅಲ್ವಾ? ಎಲ್ಲರೂ ನೋಡ್ತಾರೆ ನಿಮ್ಮನ್ನು, ಅಲ್ವಾ? ನಾವು ಸರಿಯಾಗಬೇಕಲ್ವಾ? ಅಲ್ವಾ? ಏನು ಇವರು ಹೀಗೆ ಮಾಡ್ತಾರೆ ಅಂತ ತಿಳ್ಕೊಡ್ಬೇಡಿ, ನಾವು ಸರಿ ಆಗಬೇಕು ಅಂತ ಅಷ್ಟೇ. ಮೂರ್ಖ ನಿಶಾಚರ ವನ ಸಂಹಾರಂ ಯಾರಿಗೆ ಹಾಡು ಇಲ್ಲ ತಾಳ ಹಾಕ್ಬೋದು ಅಥವಾ ತಾಳ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಮ್ಮ ಹಾಡು ಕೇಳಿಸ್ಕೊಳ್ಳಿ, ನೀವಲ್ಲಿ ತಾಳ ಮಾತ್ರ ಹಾಕಿ.
ಆಯ್ತಾ? ಹಾಡಬೇಡಿ ನೀವು. ಮೂರ್ಖ ನಿಶಾಚರ ವನ ಸಂಹಾರ, ಮೂರ್ಖ ನಿಶಾಚರ ವನ ಸಂಹಾರ, ಸೀತಾ ದುಃಖ ವಿನಾಶಕ. ತಾಳ ನೋಡ್ಕೊಳ್ಳಿ ಇನ್ನೊಮ್ಮೆ. ಸೀತಾ ದುಃಖ ವಿನಾಶಕರಂ ಪರಮಾನಂದ ಗುಣೋದಯ ಚರಿತಂ. ಎಲ್ಲಿ ಹಾಡಿ. ಪರಮಾನಂದ ಗುಣೋದಯ ಚರಿತಂ, ಗುಣೋದಯ ಚರಿತಂ, ಕರುಣಾರಸ ಸಂಪೂರ್ಣ ಸುಭರಿತಂ, ಕರುಣಾರಸ ಸಂಪೂರ್ಣ ಸುಭರಿತಂ, ಭಜರೆ ಹನುಮಂತಂ ಮಾನಸ, ಭಜರೆ ಹನುಮಂತಂ ಮಾನಸ, ಭಜರೆ ಹನುಮಂತಂ ಮಾನಸ, ಭಜರೆ ಹನುಮಂತಂ ಮಾನಸ. ಹಾಡಿದ್ದೀರಾ? ನಾವು ನಮ್ಮಷ್ಟಕ್ಕೆ ಹಾಡಿದ್ದೇವೆ, ನಾವು ನಮ್ಮಷ್ಟಕ್ಕೆ ಇದ್ದೇವೆ ಅಲ್ವಾ? ಓಕೆ. ರಣರಂಗಧೀರಂ, ನಾವೇನು ಹೇಳ್ಕೊಡ್ತಾ ಇದ್ದೇವೆ ನೀವೇ ಹೇಳ್ತಾ ಇದ್ದೀರಿ ಅಂತ ಆ ಭಾವನೆ ಇರಲಿ ನಿಮ್ಮಲ್ಲಿ. ಯಾಕಂದರೆ ನೀವು ನಾಯಕರಾಗಿ ಹೋಗುವರು ಮುಂದಕ್ಕೆ ಅಲ್ವಾ? ನೀವು ಗಟ್ಟಿ ಮಾಡಿಕೊಳ್ಳಿಲ್ಲ ಅಂತಾದರೆ ಮುಂದೆ ನೀವು ಅವರಿಗೆ ಹೇಗೆ ಹೇಳ್ಕೊಡ್ತೀರಿ ನೀವು ಅಲ್ವಾ? ಸುಮ್ಮನೆ ಏನೋ 7 ದಿವಸ ಹಾಗೆ ಹಾಯಾಗಿದ್ದಿರೋಣ ಧರ್ಮಸ್ಥಳದಲ್ಲಿ, ಅದಲ್ಲ. ಏನಾದರೂ ಲಾಭ ಮಾಡಿಕೊಳ್ಳೋಣ ಅಂತ ಅಲ್ವಾ? ಒಂದೇ ರೀತಿ ಇರುತ್ತೆ. ಭಜನೆ ಅಂದರೆ ನಾನು ಹಾಡಿದ್ದನ್ನು ಇನ್ನೊಬ್ಬರು ಹಾಡಬೇಕು, ಅದು ಭಜನೆ. ಓಕೆ? ಎಲ್ಲರೂ ಒಟ್ಟಿಗೆ ಹಾಡಬೇಕು, ಆಗ ಪ್ರಾರ್ಥನೆ ಆಗುತ್ತದೆ. ಅದು ಪ್ರಾರ್ಥನೆ ಕೇಳಿದ್ದೀರಲ್ವಾ? ಎಲ್ಲರೂ ಒಕ್ಕೊರಳಿಂದ ಹಾಡೋದು, ಅದು ಇಷ್ಟ ಭಗವಂತನಿಗೆ. ಅದಕ್ಕೆ ಸಾಮೂಹಿಕ ನಾಮಸ್ಮರಣೆ ಹೇಳ್ತಾರೆ. ಅದಕ್ಕೆ ಭಗವಂತ ಹೆಚ್ಚು ಒಲವು ತೋರಿಸ್ತಾನೆ. ನೀವೆಲ್ಲರೂ ಒಟ್ಟಿಗೆ ಹಾಡ್ತಾ ಇದ್ದೀರಲ್ಲ, ಅದಕ್ಕೆ ಈ ಭಜನಾ ಕಮ್ಮಟ ಅಷ್ಟು ಫೇಮಸ್ ಆಗಿದೆ ಇವತ್ತು ಅಲ್ವಾ? ನಿಮ್ಮಿಂದಾಗಿ ಅಲ್ವಾ? ರಣರಂಗಧೀರಂ, ಬರೇ ಹಾಡಿ, ತಾಳ ಬೇಡ, ಸರಿ ನೋಡ್ಕೊಳ್ಳಿ, ಹಾಡನ್ನು ಗಟ್ಟಿ ಮಾಡ್ಕೊಳ್ಳಿ, ಮುಂದೆ ತಾಳಕ್ಕೆ ಹೋಗೋಣ. ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ರಣರಂಗಧೀರಂ ಗುಣಗಂಭೀರಂ, ಮಹಾಪ್ರಾಣಗಳೆಲ್ಲ ಬೇಕು. ಗುಣಗಂಭೀರಂ ರಣರಂಗಧೀರಂ ಗುಣಗಂಭೀರಂ ದಾನವದೈತ್ಯ ದಾನವದೈತ್ಯಾರಣ್ಯಕುಠಾರಂ ಅರಣ್ಯಕ್ಕೇನು ಕನ್ಫ್ಯೂಸ್ ಅಲ್ಲಿ. ದಾನವದೈತ್ಯಾರಣ್ಯಕುಠಾರಂ ದಾನವದೈತ್ಯಾರಣ್ಯಕುಠಾರಂ ರಣರಂಗಧೀರಂ ಗುಣಗಂಭೀರಂ ದಾನವದೈತ್ಯಾರಣ್ಯಕುಠಾರಂ
ಇನ್ನೊಮ್ಮೆ. ಗುರು ಚೆನ್ನ ಕೇಶವ, ಗುರು ಚೆನ್ನ ಕೇಶವ, ಕದಳೀರಂಗಂ ಕದಳೀರಂಗಂ, ಗುರು ಚೆನ್ನ ಕೇಶವ ಕದಳೀರಂಗಂ, ಸ್ಥಿರ ಸದ್ಭಕ್ತಂ, ಸ್ಥಿರ ಸದ್ಭಕ್ತಂ, ಸದ್ಭಕ್ತಂ, ಸ್ಥಿರ ಸದ್ಭಕ್ತಂ, ಮುಖ್ಯ ಪ್ರಾಣಂ, ಮುಖ್ಯ ಪ್ರಾಣಂ, ಸ್ಥಿರ ಸದ್ಭಕ್ತಂ, ಭಾ ಭಾ ಒತ್ತು ನೋಡಿ, ಸ್ಥಿರ ಸದ್ಭಕ್ತಂ, ಮುಖ್ಯ ಪ್ರಾಣಂ, ಗುರು ಚೆನ್ನಕ್ಕೆ ಇನ್ನೊಮ್ಮೆ ನೋಡಿ, ಶ್ರುತಿ ಕೊಡ್ತಾರೆ, ಅಲ್ಲಿಂದ ಶುರು ಮಾಡಿ. ಗುರು ಚೆನ್ನ, ಗುರು ಚೆನ್ನ, ಗುರು ಚೆನ್ನ ಕೇಶವ ಕದಳಿ ರಂಗಂ, ಸ್ಥಿರ ಸದ್ಭಕ್ತಂ, ಮುಖ್ಯ ಪ್ರಾಣಂ, ಭಜರೆ ಹನುಮಂತಂ, ಮಾನಸ ಭಜರೆ ಹನುಮಂತಂ, ಮಾನಸ. ಅಲ್ವಾ? ಸ್ವಲ್ಪ ಅದಕ್ಕೆ ಪೌಡರ್ ಹಾಕಬೇಕು, ಆಯಿತಾ? ಚಂದ ಆಗಬೇಕು ಅಂತ ಹಾಡು ನೀವು ಮಾಡಬೇಕು ಅದನ್ನಲ್ಲ. ಭಜರೆ ಹನುಮಂತಂ ಮಾನಸ ಭಜರೆ ಅಲ್ವಾ? ಅದಕ್ಕೆ ಇಲ್ಲಿ ಬರಬೇಕಾ ನಾವು ಅಲ್ವಾ? ಹಾಡೋಣ. ಎರಡನೇ ಪೇರ ತಾಳದಲ್ಲಿ. ಎಲ್ಲಿಂದ ನೋಡಿ. ರಣರಂಗಧೀರಂ ಇವರು ಹೇಳಿಕೊಡ್ತಾರೆ, ನೋಡೋಣ. ಅಲ್ಲ, ನಾವು ಅದನ್ನು 4 ಭಾಗ ಮಾಡೋಣ ಈಗ, ಮತ್ತೆ 2 ಮಾಡೋಣ, ಮತ್ತೆ 4 ಒಟ್ಟಿಗೆ ಹಾಡೋಣ. ರಣರಂಗಧೀರಂ ಹಾಡಿ. ಅದಲ್ಲ, ಅದನ್ನೇ ರಿಪೀಟ್ ಮಾಡಿ, ಇನ್ನೊಮ್ಮೆ ಹಾಡಿ. ದಾನವ ದೈತ್ಯ ಅರಣ್ಯ ಕುಠಾರಂ. ದೈತ್ಯಕ್ಕೆ ನಿಲ್ಲಿಸಿ. ದಾನವ ದೈತ್ಯ ಹಾಡಿ. ಅರಣ್ಯ ಕುಠಾರಂ. ಯಾಕೆ
ಹಾಗೆ 1 2 ಸಾಲು ಇದೆಯಲ್ಲ, 2 ಸಾಲನ್ನು 4 ಭಾಗ ಮಾಡೋದು ನಾವು. ಅವ್ರು ಹೇಳಿದ್ದನ್ನು ರಿಪೀಟ್ ಮಾಡಬೇಕು, ಆಯಿತಾ? ಪುನಃ ಹಾಡಬೇಕು. ನೋಡಿ, ಸರಿ ಹಾಡಿದರೆ ನಾವು ಬೇಗ ಹೋಗ್ತೇವೆ, ಮುಂದೆ ಮುಂದೆ ಹೋಗ್ತೇವೆ ಹಾಡಲ್ಲಿ. ಇಲ್ಲಾಂದ್ರೆ ಹೀಗೆ ಅಲ್ವಾ? ಹಾಡಿ ಇನ್ನೊಮ್ಮೆ. ರಣರಂಗ ಹಾಡಿ. ಹಾ, ಎಸ್. ಇನ್ನು ಫಸ್ಟ್ 2 ಒಟ್ಟಿಗೆ. ರಣರಂಗ ಹಾಡಿ. ರಣ್ಯ 2 ಸಾಲು ಒಟ್ಟಿಗೆ ಪೂರ್ತಿ. ರಣರಂಗ ಗುರು ಚೆನ್ನಕೇಶವ ಇನ್ನೊಮ್ಮೆ. ಸ್ಥಿರಸ ಎಸ್, ವೆರಿ ಗುಡ್. ಇನ್ನೊಮ್ಮೆ. ಸ್ಥಿರ ಭಜರೆ. ಅಷ್ಟು ಹಾಡಿ. ಭಜರೆ ಮಾನಸ. ಸರಿ ಹಾಡಿದಾರಲ್ವಾ? ಅಭ್ಯಾಸ ಮಾಡೋದು ಹೀಗೆ. ಪೂರ್ತಿ ಹಾಡ್ಲಿಕ್ಕೆ ಆಗೋದಿಲ್ಲ, ತುಂಡು ತುಂಡು ಮಾಡೋಣ ಅದನ್ನ. ಹೀಗೆ ಅಭ್ಯಾಸ. ನೀವು ಹೇಳ್ಕೊಡೋದು ಹೀಗೆ ಹೇಳ್ಕೊಡ್ಬೇಕು. ಆಯ್ತಾ? ತಾಳ. ಹೌದು, ತಾಳಕ್ಕೆ ನಿಲ್ಲಿ. ತಾಳ ನೀವು ಹೇಳ್ಕೊಡ್ಬೇಕೀಗ. ಆಯ್ತಾ? ಎಷ್ಟು? ಭಜರೆ ಹನುಮಂತಂ ಮಾನಸ, ಅಷ್ಟಕ್ಕೆ ಮಾತ್ರ. ಹಾಕಿ. ನೀವು ಹಾಕಬೇಡಿ, ಅವ್ರು ಹೇಳ್ಕೊಡ್ತಾರೆ. ನೀವು ಆ ಹಾಡನ್ನು ನೆನಪು ಮಾಡ್ಕೊಳ್ಳಿ ಒಮ್ಮೆ. ನೋಡಿ, ಕೈ ಹೀಗೆ ಮಾಡಿ. ನಂದು ಕಾಣ್ತಾ ಇದೆಯಲ್ಲ ಕೈ, ಹೀಗೆ ಮಾಡಿ. ನೀವು ಕೂಡ ಇಲ್ಲಿ ಕಾಣಬೇಕು, ನಮಗೆ ಕಾಣಬೇಕು. ಹೀಗೆ ಎದುರು ಸ್ಟ್ರೈಟ್ ನೋಡಿ, ಹೀಗೆ ಮಾಡಿ. ಒಂದು ನಿಮಿಷ. ಅದು ಸಭಾ ಕಾರ್ಯಕ್ರಮಕ್ಕೆ ಹಾಕುವ ಕ್ಲ್ಯಾಪ್ ಆಗುತ್ತೆ. ಅದು ಆಗುವ ಕ್ಲ್ಯಾಪ್ ಅಲ್ಲ, ಇದು ತಾಳ. ಆಯ್ತಾ? ಭಜರೆ ಹನುಮಂತಂ. ಇನ್ನೊಮ್ಮೆ ಹಾಡಿ. ತಾಳ ಹಾಗೆ ಇರಲಿ, ನೀವು ಹಾಡಿ. ಸ್ವಲ್ಪ ಸ್ಪೀಡ್ ಆಯಿತು, ಆಯ್ತಾ? ಸ್ವಲ್ಪ ಸ್ಪೀಡ್ ಆಯಿತು. ಇನ್ನೊಮ್ಮೆ ಹೇಳ್ಕೊಡಿ. 1 2 3 4 ಭಜರೆ. ಇಲ್ಲ, ನೀವು 2ನೇ ಭಜರೆ ತಗೊಳ್ಳುವಾಗ ತಾಳ ಸಿಗ್ತಾ ಇಲ್ಲ.
ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ. ನಾನು 4 ಹೇಳ್ತೇನೆ, 4 ತಗೊಳ್ಬೇಕು. 1 2 3 4. ಮಾನಸಕ್ಕೆ ಹೋಯಿತು ಅಲ್ಲಿ. ಅದು ಲಯ ಅಂತ ಹೇಳ್ತಾರೆ. ಅದಕ್ಕೆ ಲಯ ಅಂದರೆ ಅದು ಒಂದು ಮಟ್ಟ, ಆ ಮಟ್ಟದಲ್ಲೇ ಇರಬೇಕು ನಾವು. ಅದರಿಂದ ಕೆಳಗೂ ಹೋಗಬಾರ್ದು, ಮೇಲೆ ಹೋಗಬಾರ್ದು, ಹೀಗೂ ಆಗಬಾರ್ದು, ಹೀಗೇ ಇರಬೇಕದು. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ. ತಂ ಮಾನಸ ಭಜರೆ. ಸರಿ ಆಗಲಿಲ್ಲ. ಕೋಮಲಕಾಯ ಹಾಡಿ. ಕೋಮಲ ಅಲ್ಲ, ತಾಳದ ಜೊತೆಗೆ 1 2 3 4. ಕೋಮಲ ಕೋಮಲಕಾಯ ನಾಮ ಸುದೇವಂ ಕೋ ಭಜ ಸಕ ಸಿಂಹ ಭೂಸುರ ಶ್ರೇಷ್ಠಂ. ಸರಿ ಆಯ್ತಾ ತಾಳ? ಈಗ ತಾಳದ ಕಡೆಗೆ ಮಾತ್ರ ಗಮನ. ಭಜ ಸಕ ಭೂಸುರ ಶ್ರೇಷ್ಠಂ ಭಜರೆ ಹನುಮಂತಂ. ಏನು ಹೇಳ್ತೀರಿ ನೀವು? ಸರಿ ಆಯ್ತಾ? ಇಷ್ಟೇ ಸಾಕಾ? ಸಾಕು ಮಾಡೋಣ. ನಮಗೆ ಸಾಕು ಇಷ್ಟು ಹಾಡು ಅಲ್ವಾ? ನಮಗೆ ಇಷ್ಟೇ ಬರೋದು ಇವು ತಾಳ, ನಾವು ಇಷ್ಟೇ ಹಾಕೋದು. ನೀವು ಎಷ್ಟು ಹೇಳಿದರೆ ಅಷ್ಟೇ ನಮ್ಮದು ಅಂತ. ಹಾಗ ತೀರ್ಮಾನ? ಯಾರಿಗೇನು ಹೇಳಿ ಸರಿ ಮಾಡಬೇಕು. ಫಸ್ಟ್ ಪ್ಯಾರಕ್ಕೆ ಬನ್ನಿ. ಮೂರ್ಖ ನಿಶಾಚರ. ತಾಳ ಹಾಕಿ. ಯಾವಾಗ ಹಾಕೋದು? ಮೂರ್ಖ ನಿಶಾಚರ. ಇಲ್ಲಾಂದ್ರೆ ಮೂರ್ಖ ನಿಶಾಚರ ವನ ಸಂಹಾರಂ ವನ ಸಂಹಾರಂ. ಅಲ್ಲಿ ತಾಳ ಕೂತ್ಕೊಳ್ಳೋದಿಲ್ಲ ಅಂತಾದರೆ ಕೂತ್ಕೊಳ್ಳಿಸ್ಬೇಕಲ್ಲಿ ಪದದಲ್ಲಿ. ವನ ಹೇಗೆ? ಮೂರ್ಖ ದೀರ್ಘ ಮಾಡು. ಮೂರ್ಖ ನಿಶಾಚ ಅದನ್ನ ಎಳ್ದು ಕೂತ್ಕೊಳ್ಳಿಸುವುದು ಅಂತ ಹೇಳೋದು. ಅದನ್ನ ಮೂರ್ಖ ನಿಶಾಚರ ವನ ಸಂಹಾರಂ. ಮೂರ್ಖ ನಿಶಾಚರ ಸೀತಾ ದುಃಖ ವಿನಾಶಕರಂ. ಓಕೆ, ಒಟ್ಟಿಗೆ ಹಾಡೋಣ ತಾಳದಲ್ಲಿ. ರಮಾನಂದ ಗುಣೋದಯ ಚರಿತ. ತಾಳ ಹಾಕಿ ಕಾಣಿಸ್ಬೇಕು. ಪರಮಾನಂದ ಗುಣೋದಯ ಚರಿತ. ಗುಣೋದಯ ಚರಿತ. ಕರುಣಾರಸ ಸಂಪೂರ್ಣ ಸುಭರಿತ. ಕರುಣಾರಸ
ಸಂಪೂರ್ಣ ಸುಭರಿತಂ ಹರೇ ಮಾನಸ ಮಾನಸ ಭಜರೆ ಹನುಮಂತ ಭಜರೆ ಹನುಮಂತ ಭಜರೆ ಹನುಮಂತ ಮಾನಸ. ಅಲ್ವಾ? ಸಮಾಧಾನ ಆಯ್ತಾ ನಿಮಗೆ? ಸ್ಯಾಟಿಸ್ಫೈಡಾ? ನಾವು ಹಾಡಿದಲ್ಲಿ ಓಕೆ, ನಾವು ಚಂದ ಹಾಡಿದ್ದೇವೆ, ಚೆನ್ನಾಗಿ ಹಾಡಿದ್ದೇವೆ, ಅರ್ಥ ಆಯಿತು, ಹಾಡು ಗೊತ್ತಾಯಿತು ಅಲ್ವಾ? ತಾಳ ಗೊತ್ತಾಗಲಿಲ್ಲ ಅಲ್ವಾ? ಆಗಲೇ ಹೇಳಿದ್ದೇವೆ ನಾವು, ಭಜನೆಗೆ ತಾಳವೇ ಮುಖ್ಯ. ಆಯ್ತಾ? ಅಭ್ಯಾಸದಿಂದ ಬರಬೇಕದು. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ. ಇದಾದ್ರೆ ಮಾಡ್ಕೊಳ್ಳಿ, ನಿಮಗೆ ಹೀಗೆ ಪೆಟ್ಟ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಭಜರೆ ಇದೆಣಿಸ್ಬೇಕು. ಭಜರೆ ಹನುಮಂತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ಒಂದು ಬಾರಿ ಪೂರ್ತಿ ಹಾಡೋಣ. ತಾಳ ಹಾಕಬೇಡಿ ನೀವು, ಚೆನ್ನಾಗಿ ಹಾಡಿ, ಮತ್ತೆ ಪುನಃ ತಾಳದಲ್ಲಿ ಹಾಡಬೇಕು. ನೀವು ತಾಳದಲ್ಲಿ ಹಾಡೋದು, ನೀವು ಹೇಳಿದ್ದನ್ನು ನಾನು ಹಾಡೋದು. ಆಮೇಲೆ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಭಜರೆ. ಹಾಡೋದು ಮಾತ್ರ. ಇನ್ನೊಮ್ಮೆ ಹಾಡ್ತೇನೆ. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ತಾಳ ಬೇಡ, ಹಾಡಿ. ಇದಕ್ಕೆ ತಾನೆ ಕಾಯಂ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ ಭಜ ಸಕ ಸಿಂಹಂ ಭೂಸುರಶ್ರೇಷ್ಠ ಭಜ ಸಕ ಸಿಂಹಂ ಭೂಸುರಶ್ರೇಷ್ಠಂ. ಹಾಡಿ, ಎಲ್ಲ ಹಾಡಿ ಗಟ್ಟಿ. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ಭಜನೆ ಹನುಮಂತಂ ಮಾನಸ. ಕೋಮಲಕಾಯಂ ನಾಮ ಸುದೇ.
ಒಮ್ಮೆ ನಿಂತ್ಕೊಳ್ಳಿ, ಜಸ್ಟ್ ಅಲ್ಲೇ ಕಾಲು ನೋವಾಗೋದಿಕ್ಕೆ ಒಂದ್ಸಲ ನಿಲ್ಲಿ. ಅಲ್ಲ, ನೀವು ಸರಿ ಹಾಡೋದು, ಆ ಹಾಡಲ್ಲಿ ತಿದ್ದುಪಡಿ ಮಾಡ್ಕೋಬೇಕು, ಆಯ್ತಾ? ಸ್ವಲ್ಪ ಕೈ ಕಾಲು ಎಲ್ಲ ಸರಿ ಆಯ್ತಾ? ಕೂತ್ಕೊಳ್ಬೋದಾ ಅಲ್ವಾ? ಸರಿ ಮಾಡ್ಕೊಳ್ಳಿ ಅಲ್ವಾ? ಎಲ್ಲ ಸ್ವಲ್ಪ ಸೊಂಟ ಎಲ್ಲ ಟೈಟ್ ಮಾಡ್ಕೋಬೇಡಿ, ಆಯ್ತಾ? ಅದು ಲೂಸ್ ಇರಬೇಕು, ಆಯ್ತಾ? ಹೌದು, ಅಲ್ಲ ಬಿದ್ದು ಕಟ್ಟಿದ್ರೆ ಅದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಆಗುತ್ತೆ ಅಲ್ವಾ? ಲೂಸ್ ಬಿಟ್ಕೊಳ್ಬೇಕು, ಎಲ್ಲ ಕೈ ಕಾಲೆಲ್ಲ ಆರಾಮ ಇರಬೇಕು, ಫ್ರೀ ಆಗಿ ಬಿಟ್ಟು ಬಿಡಬೇಕು. ಅದು ಅದು ಅದರ ಕೆಲಸವನ್ನು ಮಾಡ್ತಾ ಇರ್ತದೆ. ಓಕೆ, ರೆಡಿ, ಕೂತ್ಕೊಳ್ಳಿ. ಆಗಿನ ಹಾಡಲ್ಲಿ ಒಂದು 2 ಕರೆಕ್ಷನ್ ಮಾಡ್ಕೊಳ್ಳಿ, ಆಯ್ತಾ? ಭಜ ಸಖ, ಭಜ ಸಖ, ನಾಮಸುದೇ ಸು ಸೇರ್ಬೇಕಲ್ಲಿ. ಕೋಮಲ ಕಾಯಂ ನಾಮಸುದೇವಂ ವಸುದೇವಂ. ಗೊತ್ತಾಯ್ತಾ? ಕೋಮಲಕಾಯಂ ನಾಮಸುದೇವಂ, ನಾಮಸುದೇವಂ ಸು. ಮತ್ತು ಭಜ ಸಖ, ಸುಖ ಅಲ್ಲ, ಭಜ ಬಹ ಆಗಿದೆ, ಬಹ. ಭಜ ಸಖ ಸಿಂಹಂ ಭೂಸುರ ಶ್ರೇಷ್ಠಂ. ಓಕೆ, ಮೂರ್ಖ ನಿಷಾದ. ಮಿಕ್ಕಿದ್ದೆಲ್ಲ ಸರಿ ಇದೆ. ಪ್ರಾಣಂ ಲಾಸ್ಟ್, ಇದು ಮುಖ್ಯ ಪ್ರಾಣಂ. ಪ್ರಾಣಂ 1 0 ಬೇಕಲ್ಲಿ, ಮುಖ್ಯ ಪ್ರಾಣಂ. ಸರಿ ಆಯ್ತು. ಓಕೆ, ನೆಕ್ಸ್ಟ್ ಪೇಜ್ ನೋಡ್ಕೊಳ್ಳಿ. ಪಂಡರಾಪುರ ನಿಲಯ, ಆಯ್ತಾ? ಹಾಡು ಅನ್ನುವಂಥದ್ದು, ಭಜನೆ ಅನ್ನುವಂಥದ್ದು ಸಂಗೀತಗಾರರಿಂದ ಬರತಕ್ಕಂತಹ ಹಾಡುಗಳು, ಆಯಿತಾ? ಇದರ ಸೃಷ್ಟಿಗೆ ಒಬ್ಬರು ಕಾರಣರಿರ್ತಾರೆ. ಸಾಹಿತ್ಯ, ಕೂತ್ಕೊಳ್ಳಿ, ನಾನು ಯಾರ ಹತ್ರ ಮಾತನಾಡ್ತಾ ಇದ್ದೇನೆ ಅಲ್ವಾ? ನಾನು ಮೈಕು ಅಲ್ವಾ? ಮುಂದಿನ ಹಾಡು ಮುಗಿಸ್ಬೇಕು ಇವತ್ತು, ತುಂಬ ಹಾಡು. ಶುದ್ಧ ಸಾವೇರಿ ಅಂತ ಹೇಳ್ತಾರೆ ಆ ರಾಗಕ್ಕೆ, ಅಥವಾ ದುರ್ಗಾ. ಬರ್ಕೊಳ್ಳಿ ಅಲ್ಲಿ, ಆಯ್ತಾ? ಅದರ ಮತ್ತೆ ವಿವರಣೆ ಬೇಡ, ಅಷ್ಟು ಸಾಕು. ಶುದ್ಧ ಸಾವೇರಿ ಬ್ರೆಕೆಟಲ್ಲಿ ದುರ್ಗಾ. ಶ್ಲೋಕ ಇದೆ ನೋಡಿ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ ಸದಯ ಧವಲ ಹಾಸಂ ವಿಠ್ಠಲಂ ಚಿಂತಯಾಮಿ. ಓಕೆ, ಈ ಶ್ಲೋಕ ಗೊತ್ತಿರಬೇಕು ಭಜಕರಿಗೆ, ಭಜನೆ ಹಾಡುವವರಿಗೆ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದಯ ಧವಳ ಹಾಸಂ ವಿಠ್ಠಲಂ ಚಿಂತಯಾಮಿ.
ವಿಠಲಂ ಚಿಂತಯಾಮಿ ವಿಠಲಂ ಚಿಂತಯಾಮಿ. ವಿಠಲ 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 ವಿಠಲ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ. ಭಕ್ತರ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ 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 ವಿಠಲ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು ನಿತ್ಯದಿ ಮಾಡುವೆ ಸಾವಿರ ತಪ್ಪನು ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು ನಿತ್ಯದಿ ಮಾಡುವೆ ಸಾವಿರ ತಪ್ಪನು ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ವಿಠಲ ವಿಠಲ. ಚಂದ್ರಭಾಗ ತೀರವಾಸ ಅಯವದನ ವಿಠಲ ಚಂದ್ರಭಾಗ ತೀರವಾಸ ಅಯವದನ ವಿಠಲ ಚಂದ್ರಕುಂಡಲ ಚಂದ್ರಭಾಗ ತೀರವಾಸ ಅಯವದನ ವಿಠಲ ಚಂದ್ರಭಾಗ ತೀರವಾಸ ಅಯವದನ ವಿಠಲ ಚಂದ್ರವಂಶ ಕುಶಲಲನೆ ನೀಡೋ ಕಾಯೋ ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ 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 ಜಯ ಹರಿ ವಿಠಲ 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 ಜೈ ಜೈ ವಿಠಲ 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 ಜಯ ಹರಿ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಾಂಡುರಂಗ ಭಗವಾನ್ ಕೀ. ಕೇಳಿದ್ರ ಈ ಹಾಡು? ಶ್ಲೋಕ ಒಂದು ಬಾರಿ ಹೇಳ್ತೇನೆ, ಅಭ್ಯಾಸ ಮಾಡಿ ನೋಡೋಣ ಎಷ್ಟು ನಮ್ಮೊಳಗೆ ಜಾಗ ಖಾಲಿ ಇದೆಯೋ ಅಷ್ಟು ಕೂತ್ಕೊಳ್ಬೋದು. ಸಮಚರಣ ಸರೋಜಂ ಸರಿಯಾಗಿ ಹೇಳಿ, ಸಮಚರಣ ಸರೋಜಂ ಗಟ್ಟಿ ಮಾಡ್ಕೊಳ್ಳಿ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಸಾಂದ್ರ ನೀಲಾಂಬುದಾಭಂ ಹಾಗೆ ಬರಲಿ ಆಯ್ತಾ? ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿ ಜಘನ ಗಗನ ಅಲ್ಲ, ಜಘನ ನಿಹಿತ ಪಾಣಿಂ ಮಂಡನಾನಾ ಮಂಡನಾನಾ ಜಘನ ನಿಹಿತ ಪಾಣಿಂ ಮಂಡನಂ ಮಂಡನಾನಾ ತರುಣ ತುಳಸಿ ಮಾಲಾ ತರುಣ ತುಳಸಿ ಮಾಲಾ ಕಂದರಂ ತರುಣ ತುಳಸಿ ಮಾಲಾ ಅಷ್ಟು ಹೇಳಿ. ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಕಂಜನೇತ್ರಂ ಸದಯ ಧವಳ ಹಾಸಂ ಸದಯ ಧವಲ ಹಾಸಂ ವಿಠಲಂ ವಿಠಲಂ ಠಾಕೆ ಠಾ ಒತ್ತಿದೆ. ವಿಠಲಂ ಚಿಂತಯಾಮಿ ವಿಠಲಂ 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 ಚಿಂತಯಾಮಿ ಚಿಂತಯಾಮಿ. ವಿಠಲನ ಚಿಂತನೆ ಮಾಡ್ತಾ ಇದ್ದೇನೆ ಅಂತ ನನಗೆ ಅನುಗ್ರಹ ಮಾಡು ಅಂತ. ಅಲ್ವಾ? ನನಗೋಸ್ಕರ ಬಂದಿದ್ಯಾ ನೀನು, ಅವತಾರ ತಾಳಿದ್ಯಾ ಅಲ್ವಾ? ಅಂಥದ್ರಲ್ಲಿ ನಿನ್ನ ಬಗ್ಗೆ ಹಾಡ ಇದ್ರೆ ನಾನು
ವ್ಯರ್ಥ ಅಲ್ವಾ ಅಲ್ವಾ? ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ ಅಲ್ವಾ? ಹರಿಯ ಸೇವೆ ಮಾಡದವನ, ಹರಿಯ ಗುಣಗಳೆಣಿಸದವನ ವ್ಯರ್ಥವಲ್ವೇ ಅಲ್ವಾ? ಹಾಡ್ತೀರಲ್ವಾ? ಪಂಡರಾಪುರ ನಿಲಯ, ಪಂಡರಾಪುರ ನಿಲಯ, ಪಾಂಡುರಂಗ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಅದನ್ನು ಹಾಗೆಯೇ ಹಾಡಿ. ಪಂಡರಾಪುರ ನಿಲಯ ಪಾಂಡುರಂಗ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಂಡರಾಪುರ ನಿಲಯ ಪಾಂಡುರಂಗ ಪಾಂಡುರಂಗ ಕಾಯೋ. ಹೋಗೋದು ಬೇರೆ ಬರೋದು ಬೇರೆ ಅಲ್ವಾ? ಹೋಗುದು ನೋಡಿ, ಬರೋದು ನೋಡಿ. ಪಂಡರಾಪುರ ನಿಲಯ, ಇನ್ನೊಮ್ಮೆ ಪಂಡರಾಪುರ ನಿಲಯ, ಅತ್ಯಂತ ಸ್ಮೂತ್ ಆಗಿ. ಪಂಡರಾಪುರ ನಿಲಯ ಪಾಂಡುರಂಗ ಲಾಲ ಲಾಲ, ಪಾಂಡುರಂಗ ಕಾಯೋ. ಕಾಪಾಡು, ಜೋರು ಮಾಡುದು. ಕಾಯೋ ಪಾಂಡುರಂಗ ಕಾಯೋ. ಆಯ್ತಲ್ಲ? ಮತ್ತೆ ಸಮಾಧಾನ ಮಾಡೋದು. ಕಾಯೋ ಪಂಡರಾಪುರ ನಿಲಯ. ಆ ಕಾಯೋ ಎಲ್ಲಿ ನಿಲ್ಲಿಸಿದ್ದೀರಿ ಅಲ್ಲಿಂದ ಬರಬೇಕು. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಅಲ್ಲಿಂದ ಹೊರಡೋದು, ಅಲ್ಲಿಗೆ ಹೋಗೋದು, ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋದು. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಸ್ವಲ್ಪ ಬಾಯಾರಿಕೆ ಕುಡಿಯೋಣ. ತರಬೇತಿ ಪ್ರಾರಂಭ. ವಿಠ್ಠಲ 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 ವಿಠ್ಠಲ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠ್ಠಲ ಒಂದು ವಿಠ್ಠಲದಷ್ಟು ಗ್ಯಾಪ್ ಕೊಡಬೇಕು, ಆಯ್ತಾ? ಅದು ಜೈಕಾರ ಎಲ್ಲ ಹಾಕ್ತಾರೆ, ಓಯ್ ಹೀಗೆಲ್ಲ ಹಾಕ್ತಾರೆ ಅದರಲ್ಲಿ, ಆಯ್ತಾ? ಆ ಭಜನೆ ಅಲ್ಲಿಯ ಸಂತರ ಶೈಲಿ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ, ಓಯ್ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ, ಓಯ್ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ.
ಶಕ್ತನ್ನ ಮಾಡಿದ್ಯೋ, ಶಕ್ತನ್ನ ಮಾಡಿದ್ಯೋ, ನಿನ್ನ ಸೇವೆಗೆ, ನಿನ್ನ ಸೇವೆಗೆ ಶಕ್ತನ್ನ ಮಾಡಿದ್ಯೋ, ನಿನ್ನ ಸೇವೆಗೆ. ತಾಳ ಜೊತೆಗೆ ಹಾಕ್ತಾ ಇರಬೇಕು. ಪುನಃ ಪುನಃ ತಾಳ ತಾಳ ಅಂತ ಹೇಳಲಿಕ್ಕಿಲ್ಲ. ಭಕ್ತನ ಮೊರೆ ಕೇಳಿ, ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ, ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. ಇಷ್ಟೇ ಇರೋದು. ಅಲ್ಲಿ ಪುನಃ ಪಲ್ಲವಿ ಹಾಡ್ಲಿಕ್ಕಿಲ್ಲ. ಅಲ್ಲಿ ವಿಠಲ ವಿಠಲ ಅದಲ್ಲೇ ನಿಲ್ಲಿಸೋದು, ಅದೇನಾದ್ರೂ ನುಡಿಸ್ತಾರೆ, ಅನಂತರ ನೆಕ್ಸ್ಟ್ ಪ್ಯಾರಕ್ಕೆ ಹೋಗ್ಬೋದು. ನೆಕ್ಸ್ಟ್ ಯಾವುದು ನೋಡಿ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ಸರಿ ಹಾಡಿ, ಪುನಃ ಹಾಡ್ತಾ ತಪ್ಪು ಮಾಡಬೇಡಿ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ಸತ್ಯ ಸಂಕಲ್ಪನಿ, ಸತ್ಯ ಸಂಕಲ್ಪನಿ ಕ್ಷಮಿಸಿ ಸಲಹೋ, ಕ್ಷಮಿಸಿ ಸಲಹೋ, ಸತ್ಯ ಸಂಕಲ್ಪನಿ ಕ್ಷಮಿಸಿ ಸಲಹೋ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ಸತ್ಯ ಸಂಕಲ್ಪನಿ ಕ್ಷಮಿಸಿ ಸಲಹೋ. ಸತ್ಯ ಸಂಕಲ್ಪನಿ ಕ್ಷಮಿಸಿ ಸಲಹೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಹಾಡಿ. ತಾಳ ಚೇಂಜ್ ಆಗ್ತದೆ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ 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 ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ 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 ವಿಠಲ. ಚಂದ್ರಭಾಗ ತೀರವಾಸ, ಚಂದ್ರಭಾಗ ತೀರವಾಸ ಹಯವದನ ವಿಠಲ, ಹಯವದನ ವಿಠಲ, ಚಂದ್ರಭಾಗ ತೀರವಾಸ ಹಯವದನ ವಿಠಲ. ಚಂದ್ರ ಚಂದ್ರವಂಶ ಕುಲಲಲನೆ, ಚಂದ್ರವಂಶ ಕುಲಲಲನೆ, ಸರಿ ನೋಡ್ಕೊಳ್ಳಿ ಅದು. ಚಂದ್ರವಂಶ ಕುಲಲಲನೆ
ನೀ ಬಿಡದೆ ಕಾಯೋ, ನೀ ಬಿಡದೆ ಕಾಯೋ. ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಸುಮ್ಮನೆ ಬಾಯಿ ಮಾತ್ರ ಹಂದಾಡಿಸ್ಬೇಡಿ, ಆಡಿ. ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ, ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ. ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಪಂಡರ ಯಾಕೆ ಪಲ್ಲವಿ ಕನ್ಫ್ಯೂಸ್ ಇದೆ ಅಲ್ವಾ? ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಅಡಿ ಪಂಡರ ನೀವು ಮಾಡಿ. ಕಾಯೋದ ನಂತರ ಹಾಡುವಂಥದ್ದು ಸ್ವಲ್ಪ ಸರಿ ಮಾಡಬೇಕು. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಂಡರಾಪುರ ನಿಲಯ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಕಾಯೋ. ಇನ್ನು ಮಾಡಿ ಪೂರ್ತಿ. ಇನ್ನೊಮ್ಮೆ. ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ. ಹೇಗೆ ಹಾಡೋದು? ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ. ಶಕ್ತನ್ನ ಮಾಡಿದ್ಯೋ, ಶಕ್ತನ್ನ ಮಾಡಿದ್ಯೋ, ನಿನ್ನ ಸೇವೆಗೆ ಶಕ್ತನ್ನ ಮಾಡಿದ್ಯೋ, ನಿನ್ನ ಸೇವೆಗೆ. ಇನ್ನೊಮ್ಮೆ ಹಾಡಿ, ಎರಡು ಲೈನು ಹಾಡಿ. ಅಲ್ಲ, ಅದು ಎರಡು ಸಲ ಹಾಡಬೇಕು ಆ ಸಾಲು. ಎರಡು ಸಾಲನ್ನು ಎರಡೆರಡು ಸಲ ಹಾಡಬೇಕು. ಇನ್ನೊಮ್ಮೆ ಹಾಡಿ. ಭಕ್ತನ ಶಕ್ತನ್ನ ಮಾಡಿದ್ಯೋ, ಶಕ್ತನ್ನ. ಚೆನ್ನಾಗಿ ಹಾಡಿದಿರಿ. ಓಕೆ, ಇನ್ನೂ ಚೆನ್ನಾಗಿ ಹಾಡಬೇಕು. ಅದನ್ನೇ ಹಾಡಿ ಇನ್ನೊಮ್ಮೆ.
ಎಲ್ಲರೂ ಹಾಡ್ತಾ ಇಲ್ಲ, ಅವರಷ್ಟು ನೀವು ಹಾಡಿಲ್ಲ ಅಲ್ವಾ? ಹೌದು, ನೀವು ಇಷ್ಟು ಮಂದಿ ಇದ್ದೀರಿ ಅಲ್ವಾ? ನಾವು ಅವರಿಗಿಂತ ಮೇಲೆ ಅಲ್ವಾ? ಅಲ್ವಾ? ತೋರಿಸ್ಬೇಕಲ್ವ ನಾವು. ಈಗ ಅಲ್ಲ ಅಂತ ಆಯ್ತು, ಒಪ್ಕೊಂಡೋಗ ಆಯ್ತು. ನಾವು ಅವರಷ್ಟಿಲ್ಲ, ಅವರಿಗೆ ಅಲ್ವಾ? ಇನ್ನೊಮ್ಮೆ ಹಾಡಿ. ಆ ಭಕ್ತನ ಮೊರೆ ಕೇಳಿ, ಬರ್ಲಿ. ಭಕ್ತನ ಮೊರೆ ಕೇಳಿ, ಭಕ್ತನ ಮೊರೆ ಕೇಳಿ, ಸ್ವಪ್ನದಿ ಅಂಕಿತ ನೀಡಿ, ಇನ್ನು ಬರಲಿಲ್ಲ. ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಪಂಡರ ಕಾಯೋ ಸ್ವಲ್ಪ ಕೇಳ್ತದೆ ಅಷ್ಟೇ ಅಲ್ವಾ? ಬೇರೇನಿಲ್ಲ ಅಲ್ವಾ? ಬೇರೆಲ್ಲ ಇದ್ರೆ ಕಾಯಬಹುದು ಅಲ್ವಾ? ಪಂಡರಾಪುರ ನಿಲಯ ಪಾಂಡುರಂಗಕ, ಅಸ್ಪಷ್ಟ ಬರಲಿ ಅಲ್ವಾ? ಅಲ್ವಾ? ಓಕೆ, ನೆಕ್ಸ್ಟ್ ಇದು ಹಾಡ್ತಾರೆ ನೋಡಿ, ಅದನ್ನು ಕೇಳಿ ನೀವು ಹಾಡಬೇಕು. ಓಕೆ. ನಿತ್ಯದಿ ಮಾಡುವೆ ಸಾವಿರ ಕೇಳ್ತಾ ಇದೆಯಾ? ಸರಿ ಹಾಡಿದ್ದಾರೆ, ನಾವು ನೋಡೋಣ ಒಟ್ಟಿಗೆ ಒಟ್ಟಿಗೆ. ಇನ್ನೊಮ್ಮೆ ತಪ್ಪು ಮಾಡಬೇಡಿ, ಪುನಃ ಸರಿ ಮಾಡಿ. ಇನ್ನೊಮ್ಮೆ. ನಿತ್ಯದಿ ಮಾಡುವೆ, ಇನ್ನೊಮ್ಮೆ. ಪಂಡರ ಕೊನೆಯದು ನಿಮಗೆ. ಚಂದ್ರಭಾಗ ತೀರವಾಸ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. ಇದನ್ನ ಸರಿ ಮಾಡ್ಕೊಳ್ಳಿ, ಇದು ಸರಿಯಾಗಿಲ್ಲ ಅಲ್ವಾ? ವಿಠಲ ವಿಠಲ ಜೈ ಜೈ ವಿಠಲ 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 ಅಷ್ಟೇ. 4 ವಿಠಲ ಇದೆ. ವಿಠಲ ವಿಠಲ ಜೈ ಜೈ ವಿಠಲ 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 5 ಹಾಡಿ. ಯಾಕೆ? ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ.
ಇನ್ನು ಬರಬಾರ್ದು ಪುನಃ. ಲಾಸ್ಟ್ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಕರೆಕ್ಟ್. ಇನ್ನೊಮ್ಮೆ ಓಕೆ, ಇನ್ನೊಂದು ಸೇರಿಸ್ಕೊಳ್ಬೇಕು. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಹೋಯ್ ಹೋಯ್. ಹಾ, ಕರೆಯೋದವನನ್ನ ಹೋಯ್. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಹೋಯ್. ಆದ ಕೂಡಲೇ ನೆಕ್ಸ್ಟ್ ವಿಠ್ಠಲ ಬರಬೇಕಲ್ಲಿ. ಎರಡನೇದು ಕೂಡಲೇ ರಿಪೀಟ್. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಹೋಯ್. ವಿಠ್ಠಲ ವಿಠ್ಠಲ. ಹಾಗೆ ಹಾಡಲೇಬೇಡಿ ನೀವು, ಆಯ್ತಾ? ಅದನ್ನು ಬಿಡಿ. ಓಕೆ, ಅದು ಬೇಡ. ಅದು ಹಾಗೇ ಬರಬೇಕು. ಹಾಗೆ ಬಂದರೆ ಚಂದ ಅದು. ಓಕೆ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಭಕ್ತನ ಮೊರೆ ಕೇಳಿ ನಿತ್ಯದಿ ಸಂಗನ ಮಾಡಿ, ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ಅಲ್ಲಿ ಪಂಡರಾಪುರ ಬರಬೇಕು, ಮತ್ತೆ ವಿಠ್ಠಲ. ಓಕೆ. ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಶಕ್ತನ್ನ ಹಾಡಿ. ಪಂಡರಾಪುರ ಪಂಡರಾಪುರ ನಿಲಯ. ಇನ್ನೊಮ್ಮೆ ಪಂಡರ. ಓಕೆ, ತಾಳ ನೋಡಿ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ. ಇಷ್ಟೇ, 4 ಸಲ. ಓಕೆ. ನೆಕ್ಸ್ಟ್ ಸತ್ಯ ಸಂಕಲ್ಪನಿ ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ನಿತ್ಯದಿ ಮಾಡುವೆ ಸಾವಿರ ತಪ್ಪನು. ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ, ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ. ಓಕೆ. ಪಂಡರ ಪಂಡರಾಪುರ ನಿಲಯ ಪಂಡರ. ಇನ್ನೊಮ್ಮೆ ಪಂಡರಾಪುರ ನಿಲಯ. ಓಕೆ. ಜೈ ಜೈ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಓ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಓ ಹೋಯ್. ಜೈ ಜೈ ವಿಠ್ಠಲ 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 ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಕೊನೆಯ ಪದ. ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ, ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ. ಚಂದ್ರವಂಶ ಕುಲಲನೆ ನೀ ಬಿಡದೆ ಕಾಯೋ. ಸರಿ ಹೇಳಿ. ಚಂದ್ರವಂಶ ಕುಲಲನೆ ನೀ ಬಿಡದೆ ಕಾಯೋ. ಹಾಡಿ ಎಲ್ಲ. ಪಂಡರಾಪುರ ನಿಲಯ ಕಾಯೋ. ಹಾಡಿ.
ಪಂಡರಾಪುರ ನಿಲಯ ಪಂಡರ ಓಕೆ ವಿಠಲ ತಾಳ ಕಂಟಿನ್ಯೂಸ್ ನೋಡಿ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ 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 ನೋಡ್ಬೋದಲ್ಲ, ಇದು ಹನುಮಂತನಿಗಿಂತ ವಿಠಲ ಆಗ್ಬೋದು ನಮಗೆ ಅಲ್ವಾ? ಈಗ ಹೇಳಬೇಕಾ? ಸಮಚರಣ ಸರೋಜಂ ಮರೆತು ಹೋಗಿದೆಯಾ? ನೆನ್ಪುಂಟ ಹಾಡಿ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತ ಪಾಣಿಂ ಮಂಡನಂ ಮಂಡನಾನಂ ತರುಣ ತುಳಸಿ ಮಾಲಾ ಕಂದರಂ ಸದಯ ಧವಳಹಾಸಂ ವಿಠಲಂ ಚಿಂತಯಾಮಿ. ಪಂಡರಾಪುರ ನಿಲಯ. ಓಕೆ, ಹಾಡ್ಬೋದಲ್ಲ ಹಾಗೆ? ವಿಠಲ ವಿಠಲ, ಅಲ್ಲಿಗೆ ತಾಳ ಬದಲಾವಣೆ ಆಗುತ್ತೆ. ಓಕೆ, ಸರಿ. ಈಗ ನೀವು ಗುಂಪು ಮಾಡಿದಿರಲ್ಲ, ಯಾರಾದರೂ ಒಬ್ರು ಹಾಡ್ತೀರ? ಒಂದು ಗುಂಪಿನವರು ಹಾಡಬಹುದಾ? ನೀವಲ್ಲ, ಇವರು. ಹೌದು, ನಮಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ನನಗೆ ಅಲ್ವಾ? ಹೌದು, ನೀವು ನಮ್ಮವರಲ್ವಾ? ಹಾಗೆ ಅಲ್ವಾ? ಅವರಲ್ಲ, ನೀವು ಅಲ್ವಾ? ಅವರಾಗಲೇ ನಮ್ಮವರಾಗಿದ್ದಾರೆ, ಅವ್ರು ಚಂದ ಹಾಡಿದ್ದಾರೆ, ಅದಕ್ಕೆ ಅವರನ್ನು ಅಲ್ಲಿ ಇಟ್ಟಿದ್ದೇವೆ ನಾವು. ನೀವು ನಮ್ಮವರಾಗಬೇಕು ಅಂತ ಅಲ್ವಾ? ಆಗ ಹೇಳಿದೆಲ್ಲ, ನೀವು ನಾವಾಗಬೇಕು ಅಂತ, ನಾವು ನೀವಾಗಬೇಕು ಅಂತ ಅಲ್ವಾ? ನೆನಪಿದೆಯಾ? ಸರಿ. ಅಲ್ವಾ? ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ ಅಲ್ವಾ? ಬಂದಿದ್ದೀರಲ್ವಾ? ಎಲ್ಲಿಗೆ ಬಂದಿದ್ದೀರಿ?
ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ನೀವು ಹಾಡಬೇಡಿ, ಗೊತ್ತಿದೆಯಾ ನಿಮಗೆ? ಯಾರಿಗೆ ಗೊತ್ತಿದೆ ಈ ಹಾಡು? ಯಾರಿಗೆ ಗೊತ್ತಿದೆ? ಓ ಅಲ್ವಾ, ನಮಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ, ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ, ಸ್ವಾಮಿ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ಕಾಶಿ ಕೈಲಾಸನ ಬರಿತಿಲ್ಲ ಪ್ರಭುವೇ, ಎಮ್ಮ ಮನ ಮಂದಿರದಿ ನೀನಿರುವೆ ವಿಭುವೇ. ಮಾತು ತಪ್ಪಿದರೆ ನೀ ಬಿಡಲಾರೆಯಂದೆ, ಸತ್ಯ ಮಾರ್ಗದಿ ನಡೆಸೋ ಬೆನ್ನು ಬಿಡದಂತೆ. ಧರ್ಮ ದೇವತೆ ಗಾಳಿಗೊಡೆಯನು ನೀನು, ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣ. ಎಷ್ಟೊಂದು ದೂರ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು, ನೀನು ಕೈ ಹಿಡಿದಲ್ಲಿ ನಮ್ಮ ಕಾರ್ಬಾರು. ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ. ಇಷ್ಟೇ ಇರೋದು ಹಾಡು, ಅಲ್ವಾ? ಈಸಿ ಇದೆ. ಅಭೇರಿ ರಾಗ ಅಂತ ಹೇಳ್ತಾರೆ ಇದಕ್ಕೆ, ಆಯ್ತಾ? ಅಭೇರಿ. ಎಷ್ಟೊಂದು ದೂರದಿಂದ ಇನ್ನೊಮ್ಮೆ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ನೀವೊಮ್ಮೆ
ಸ್ವಲ್ಪ ಪವರ್ ಕೊಡಿ, ಸ್ವಲ್ಪ ಸ್ವಲ್ಪ ವಾಲ್ಯೂಮ್. ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ನೀವು ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ನೀವು ಹಾಡಿ. ಎಷ್ಟೊಂದು ತಾಳ ಸೇಮ್ ಗಟ್ಟಿ ಆಯ್ತು ತಾಳ. ಈಗ ಸರಿ ಆಯ್ತಲ್ವಾ? ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ಓಕೆ ಸರಿ. ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ಓಕೆ ರೆಡಿ. ಎಷ್ಟೊಂದು ಎಷ್ಟೊಂದು ಇಲ್ಲಿ ನೋಡಿ. ಎಷ್ಟೊಂದು ದೂರದಿಂದ ಅಲ್ಲೊಂದು ಆಲಾಪನೆ ಕೊಟ್ಟು ನಿಲ್ಲಿಸಬೇಕು. ಏನ್ ನೋಡಿ, ಇನ್ನೊಮ್ಮೆ ಹೇಳ್ತೀನಿ ಅದು ನೋಡಿ. ಎಷ್ಟೊಂದು ದೂರದಿಂದ ನಿಂದೆವು ಸ್ವಾಮಿ. ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ. ನಿಮ್ಮ ಹತ್ರ ಹಾಡ್ಲಿಕ್ಕೆ ಹೇಳಲಿಲ್ಲ, ಕೇಳಿಸ್ಕೊಳ್ಳಿ ಹೇಳಿದ್ದಷ್ಟೇ ಅಲ್ವಾ? ಅರ್ಥ ಮಾಡಿಕೊಳ್ಬೇಕಲ್ಲ ಫಸ್ಟಿಗೆ. ಓಕೆ, ಫಸ್ಟ್ ಬೇರೆ. ನೆಕ್ಸ್ಟ್. ಕಾಶಿ ಕೈಲಾಸ ನಾವರಿತಿಲ್ಲ ಪ್ರಭುವೇ. ಕಾಶಿ ಕಾಶಿ ಕೈಲಾಸ ನಾವರಿತಿಲ್ಲ ಪ್ರಭುವೇ. ಮನ ಮಂದಿರದಿ ನೀನಿರುವೆ ವಿಭುವೆ. ಎಷ್ಟೊಂದು ನಿಲ್ಲಿ. ಇದನ್ನು ಹಾಡಿ, ಈ ಪ್ಯಾರವನ್ನು ಹಾಡಿ ಮುಂದೆ ಹೋಗೋಣ. ಓಕೆ, 1 2 3 4. ಕಾಶಿ ಕಾಶಿ ಎಮ್ಮ. ಓಕೆ, ಎಮ್ಮ ತಾಳ. ಎಷ್ಟೊಂದು ಎಂದೇವು ಸ್ವಾಮಿ. ಎಷ್ಟೊಂದು ನೋಡಿ. ಎಷ್ಟೊಂದು ದೂರದಿಂದ. ಸರಿ ಆಯ್ತಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ಯಾರ. ಮಾತು ತಪ್ಪಿದರೆ ನೀ ಬಿಡಲಾರೆಯಾತೆ. ಎಮ್ಮ ಮನ ಮಂದಿರದೀನಿ ಸತ್ಯ ಮಾರ್ಗದಿ ನಡೆಸೋ ಬೆಂಬಿಡದಂತೆ. ಓಕೆ, ತಾಳ. ಮಾತು ತಪ್ಪಿದರೆ ನೀ ಬಿಡಲಾರೆಯಾತೆ.
ದೇವತೆ ಗಾಳಿ ಗೊಡೆಯನು ನೀನು. ಬೇಡ ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣು. ಧರ್ಮ ದೇವತೆ ಗಾಳಿ ಧರ್ಮ ಧರ್ಮಸ್ಥಳವೇ ನಿನ್ನ ಧರ್ಮಸ್ಥಳವೇ ನಿನ್ನ ಎಷ್ಟೊಂದು ದೂರದಿಂದ ಲಾಸ್ಟ್ ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು. ನೀನು ಕೈ ಹಿಡಿದಲ್ಲಿ ನಮ್ಮ ಕಾರ್ಬಾರು. ಅಣ್ಣಪ್ಪನೊಡಗೂಡಿ ನೀನು ನೀನು ಎಷ್ಟೊಂದು ಎಷ್ಟೊಂದು ಬಂದೇವು ಸ್ವಾಮಿ. ಓಕೆ ನಿನ್ನ ದರ್ಶನಕ್ಕೆಂದು ನಿಂದೇವು ಸ್ವಾಮಿ. ನಿನ್ನ ದರ್ಶನಕ್ಕೆಂದು ನಿಂದೇವು ಸ್ವಾಮಿ. ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ. ಮಂಜುನಾಥ ಸ್ವಾಮಿ ಕೀ. ಎಷ್ಟು ಬೇಗ ಕಲ್ತೇವಲ್ವಾ ನಾವು ಅಲ್ವಾ? ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು ಅಲ್ವಾ? ಆಮೇಲೆ ಹಾಡಿದೆವು ನಾವು ಅಲ್ವಾ? ಹಾಡಿದ್ದೀರಾ ಇಲ್ವಾ? ನಿಮಗೆ ಅರ್ಥ ಆಗಿದೆ ಅನ್ನೋರು ಕೈ ಎತ್ತಿ. ಹಾಡೆಲ್ಲ ಅರ್ಥ ಆಯಿತು. ಈ ಕಡೆ ಅಲ್ಲ, ಈ ಕಡೆ ಮಾತ್ರ. ಮೇಲೆ ಎತ್ತಿ ಹೀಗೆ ನೋಡಿ. ಹೌದು. ಭಜರೆ ಹನುಮಂತ ಕೆಳಗೆ ಹಾಕಿ. ಭಜರೆ ಹನುಮಂತ ಹಾಡ್ಬೋದು ಹೇಳುವವರು, ಹೇಳಿಕೊಟ್ರೆ ಹಾಡ್ಬೋದು ಹೇಳುವವರು. ಸರಿ. ಪಂಡರಾಪುರ. ಸುಮ್ಮನೆ ಅದು ಧೈರ್ಯ ಇಲ್ಲ ಅಲ್ವಾ? ಹೀಗೆ ಹೀಗೆ ಆಗ್ತಾ ಇದೆ ಅಲ್ವಾ? ಓಕೆ. ತಾಯಂದಿರು ಹೇಗೆ ಹಾಡ್ಬೋದಲ್ಲ? ಏನು ಮಾತಾಡಿ. ಓಕೆ. ಎಷ್ಟೊಂದು ದೂರದಿಂದ ಪಂಡರಾಪುರ, ಆಮೇಲೆ ಹನುಮಂತ. ಇದನ್ನು ಗಟ್ಟಿ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಆಯಿತಾ? ಸರಿ.
ಇದುವರೆಗೆ ನಿಮಗೆಲ್ಲ ಭಜನಾ ತರಬೇತಿಯನ್ನು ನೀಡಿದಂಥ ಎಲ್ಲ ಕಲಾವಿದರುಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಹರಿ ಓಂ. ಹರಿ ಓಂ. ಎಲ್ಲ ಪರಿಕರಗಳನ್ನು ನಿಮ್ಮ ಬ್ಯಾಗಿನಲ್ಲಿ ತುಂಬಿಸ್ಕೊಳ್ಳಿ. ಬ್ಯಾಗನ್ನು ಹಿಡ್ಕೊಳ್ಳಿ, ನಿಂತ್ಕೊಳ್ಳಿ. ಹಿಂದೆ ತಿರುಗಿ, ಪಿಚ್ಚೆ ಮೋಡ್. ಹಾಗೆ ಬ್ಯಾಗನ್ನು ಹಿಡ್ಕೊಂಡು ಲಾಸ್ಟಿಗೆ ಹೋಗಿ ಅಲ್ಲಿಂದ ಚೇರನ್ನು ಹಿಡ್ಕೊಂಡು ಬರಬೇಕು. ಚೇರನ್ನು ಹಿಡ್ಕೊಂಡು ಬಂದು ಇಡಬೇಕು. ಜಂಪ್ಕನ್ ತೆಗಿವು ಬೇಗ. ಜಂಪ್ಕನ್ ಮತ್ತೆ ತೆಗಿಯುವ. ನೀವು ಹೋಗಿ ಬ್ಯಾಗ್ ಇದು ಅಣ್ಣ, ನಿಮ್ಮ ಚೇರ್ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಎಲ್ಲರೂ ಇಡ್ಲಿಕ್ಕೆ ಹೋಗ್ಬೇಡಿ, ನೀವು ಸಾಲಿನಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಕು. ಬೇಗ, ಸ್ವಲ್ಪ ಗ್ಯಾಪ್ ಇರಲಿ. ಇಲ್ಲಿ ಬನ್ನಿ, ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ. ಹರಿ ಓಂ. ಹರಿ ಓಂ. ಹರಿ ಓಂ. ಯಾರು ಮಾತಾಡ್ಲಿಕ್ಕೆ ಯಾರು ಹೇಳಿದ್ದು? ಮಾತಾಡ್ಲಿಕ್ಕಿಲ್ಲ. ಬನ್ನಿ, ಕುರ್ಚಿ ಬರಲಿ. ಇಲ್ಲಿ ಮಾತಾಡಲಿಕ್ಕಿಲ್ಲ. ಚಳಿ ಆಗ್ತದಾ ಇಷ್ಟು ಹತ್ರ? ಉಸಿರಾಟಕ್ಕೆ ಜಾಗ ಇರಲಿ. ಅಣ್ಣ, ಅದು ಯಾಕೆ ಗ್ಯಾಪ್ ಯಾಕೆ ಇಲ್ಲಿ? ಹಾಂ, ಬನ್ನಿ 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 ಬೇಗ. ಎದುರಿನ ಸಾಲಿನವ್ರು ಎದ್ದು ನಿಲ್ಲಿ, ತಿರುಗಿ ಸಾಲು ಸರಿ ಮಾಡಿ. ಎದ್ದು ನಿಲ್ಲಿಯಮ್ಮ ನೀವೆಲ್ಲ. ಅಯ್ಯೋ, ಇಲ್ಲಿ ನಿಂತ್ಕೊಳ್ಳಮ್ಮ, ಇಲ್ಲಿ ನಿಂತ್ಕೊಂಡು ಸಾಲು ಸರಿ ಮಾಡಿ. ಇಲ್ಲಿ ಬನ್ನಿಲ್ಲಿ. ಓ ತಾಯಿ, ಇಲ್ಲಿ ಬಾರಮ್ಮ. ಸರಿ ಮಾಡಿ, ಸರಿ ಮಾಡಿ. ನೋಡಿ ಇವರ ಮುಖ ನೋಡಿ. ಸಾಲು ಸರ್ತ ಮಾಡಿ. ನೀವು ಕೂತ್ಕೊಳ್ಳಿ ಅಮ್ಮ, ಬೇರೆಯವರೆಲ್ಲ ಕೂತ್ಕೊಳ್ಳಿ. ಅಯ್ಯೋ, ಎದುರಿನ ಸಾಲಿನವರು ಅಂತ ಹೇಳಿದ್ದೇನೆ. ಕೂತ್ಕೊಳ್ಳಿ, ಬೇರೆಯವರೆಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸರಿ ಇದ್ದಾರಾ? ಸರಿ ಇದೆಯಾ ಸಾಲು? ಹರಿ ಓಂ. ಅಣ್ಣ, ಸಟ್ಲಾಗಿ.
ಇಲ್ಲಿ ಯಾರು? ಬನ್ನಿ ಇಲ್ಲಿ. ಅಣ್ಣ, ಓಯ್, ಈಗ ಗುಂಪು ಬೇಕು ಅಂತಿಲ್ಲ, ಎದರಿಂದ ಫಿಲ್ ಮಾಡಿ. ಬಂದವರು ಲಾಸ್ಟಿಗೆ ಕೂತ್ಕೊಳ್ತಾರೆ. ಬನ್ನಿ. ಇಲ್ಲಿ ಯಾರು? ಯಾರಿದ್ದಾರಲ್ಲಿ? ಬನ್ನಿ, ಈ ಕಡೆ ಬನ್ನಿ, ಜಂಪ್ ಮಾಡಿ. ಮುಂದೆ ಶಿಫ್ಟ್ ಆಗ್ಯಪ್ಪ. ಹರಿ ಓಂ. ಒಮ್ಮೆ ಚಪ್ಪಾಳೆಯನ್ನು ಅಭ್ಯಾಸ ಮಾಡುವ. ಚಪ್ಪಾಳೆ ಸ್ಟಾರ್ಟ್. ಜೋರಾಗಿ. ಚಿಟಕಿ. ಸಾಕು ಸಾಕು. ಏನು ಉಪನ್ಯಾಸ ಇದೆ ಈಗ? ಆರೋಗ್ಯ ಸಲಹೆ. ಓಂ ಶ್ರೀ ಮಂಜುನಾಥಾಯ ನಮಃ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ, ಮಾತುಶ್ರೀ ಹೇಮಾವತಿ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ, ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ಬೇಡ್ತಾ, ಇವತ್ತಿನ ಈಗಿನ ಉಪನ್ಯಾಸ ಕಾರ್ಯಕ್ರಮ ಮತ್ತು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಉಂಟು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪ್ರಮುಖ ಉಪನ್ಯಾಸಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವವರು ಶ್ರೀ ಅನಿಲ್ ಕುಮಾರ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಬೇಕು. ಅದೇ ರೀತಿ ಇವತ್ತು ಈ ಸಂಪನ್ಮೂಲದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯನ್ನು ನೀಡಲಿಕ್ಕಿದ್ದಾರೆ ಶ್ರೀ ಪದ್ಮಗೌಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಶ್ರೀ ಅನಿಲ್ ಕುಮಾರ್ ಇವರ ಒಂದು ಪರಿಚಯವನ್ನು ಮಾಡ್ತಾ ಅವರಿಗೆ ಇವತ್ತಿನ ಸಂಪನ್ಮೂಲ ಭಾಷಣ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತಾ ಇರ್ತೇನೆ. ಶ್ರೀ ಅನಿಲ್ ಕುಮಾರ್ ಬಹುಶಃ ನಿನ್ನೆ ಕ್ಷೇತ್ರ ಪರಿಚಯದಲ್ಲಿ ನೀವು ತುಂಬ ವಿಷಯಗಳನ್ನು ಕೇಳಿದ್ದೀರಾ. ಅದರ ನೇರವಾಗಿ ಇವತ್ತು ಅವರ ವಿಷಯವನ್ನು ಗಮನಿಸಿದ್ದೇವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, CEO ಅಂತ ಹೇಳ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾವುದರದ್ದು? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಪೂಜ್ಯ ಕಾವಂದರ ಯೋಚನೆಗಳು, ಆಲೋಚನೆಗಳು, ಆಶಯಗಳು, ಮಾತುಶ್ರೀ ಅಮ್ಮನವರ ಏನು ಆಶಯಗಳುಂಟು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಆಶಯಗಳುಂಟು, ಅದನ್ನು ಅಚ್ಚುಕಟ್ಟಾಗಿ ಗ್ರಾಮೀಣ ಜನತೆಗೆ ಇಡೀ ರಾಜ್ಯದಾದ್ಯಂತ ಕೊಂಡೋಗ್ತಿರುವಂಥ ಒಬ್ಬ ಅಧಿಕಾರಿ ನಿಮ್ಮ ಮುಂದಿದ್ದಾರೆ. ಅವರನ್ನು SKDRDPಯ ಸಮರ್ಥ ನಾಯಕರಾಗಿದ್ದಾರೆ, ಮುನ್ನಡೆಸ್ತಾ ಇದ್ದಾರೆ. ಅವರು ಇತ್ತೀಚೆಗಷ್ಟೇ ಜೀ ಕನ್ನಡ ನ್ಯೂಸ್ ಇದರ ಒಂದು ಅತ್ಯುತ್ತಮವಾದಂಥ ಅವಾರ್ಡ್ ಏನಿರ್ತಾರೆ, ಕರ್ನಾಟಕ ಐಡಲ್ ಅವಾರ್ಡ್ 2025 ಅಂದರೆ 2025 ಕರ್ನಾಟಕ ಐಡಲ್ ಅವಾರ್ಡ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಹಾಗೆ ಧರ್ಮಸ್ಥಳ ಕ್ಷೇತ್ರದ ಪರಮಪೂಜ್ಯ ಕಾವಂದರ ಪರಮ ಭಕ್ತರಾಗಿದ್ದಾರೆ. ತಮ್ಮ ಆದರ್ಶ ನಡೆನುಡಿಗಳಿಂದ ಇನ್ನೊಬ್ಬರಿಗೆ ಆದರ್ಶವಾಗಿರುವ ಜೊತೆಗೆ ಸುಮಾರು ನಿನ್ನೆ ಕೇಳಿಕೊಂಡಿದ್ದೀರಿ 53 ಲಕ್ಷ ನಮ್ಮ ಏನು ಸಂಘಗಳುಂಟು, ಆ ಸಂಘಗಳು ಅತ್ಯುತ್ತಮ. ಅವರಿಗೆಲ್ಲ ಏನು ಕ್ಷೇತ್ರದ ಅಥವಾ ಸಂಘಗಳ ಯೋಜನೆಯ ಲಾಭವನ್ನು ಮುಟ್ಟಿಸ್ತಾ ಇದ್ದಾರೆ. ಸುಮಾರು
6.3 ಅಂದರೆ 6,30,000 ಸಂಘಗಳು ಏನುಂಟು ಆ ಸಂಘಗಳಿಗೆ ಕಾರ್ಯಕ್ರಮ ಧರ್ಮಸ್ಥಳದ ಯೋಜನೆಯನ್ನು ತಲುಪಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅಂತಹ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಅನಿಲ್ ಕುಮಾರ್ ಅವರು ಈಗ ನಿಮಗೆ ಸಂಪನ್ಮೂಲ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಸಂಚಾಲಕರಾದಂಥ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥ ಅವರ ಪರಿಚಯ ಕೂಡ ನಾನು ಇನ್ನು ಮುಂದೆ ಮಾಡಲಿಕ್ಕಿದ್ದೇನೆ. ಸಂಪನ್ಮೂಲದ ಭಾಷಣದ ನಂತರ ಶ್ರೀ ಪದ್ಮಗೌಡ ಇವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕಾಗಿ ಶ್ರೀ ಚಂದ್ರಶೇಖರ್ ಸಾಲ್ಯಾನ್ ಇವರನ್ನು ಭಜನಾ ಕಮ್ಮಟದ ಅಧ್ಯಕ್ಷರು ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಾನು ವೇದಿಕೆಯನ್ನು ನಮ್ಮ ಅನಿಲ್ ಕುಮಾರ್ ಸರ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಸಂಪನ್ಮೂಲ ಭಾಷಣವನ್ನು ಅವರು ಮಾಡುವಂಥ ವಿಷಯ ನಿಮಗೆ ಸ್ವಲ್ಪ ಬದಲಾವಣೆ ಆಗಿದೆ, ನಿಮಗೆ ಗೊತ್ತಿರ್ಬೋದು. ಶ್ರೀ ಅನಿಲ್ ಕುಮಾರ್ ಸರ್ ಅವರು ಮಾಡುವಂಥದ್ದು ಗ್ರಾಮೀಣ ನಾಯಕತ್ವದಲ್ಲಿ ಭಜನಾ ಮಂಡಳಿಗಳ ಪಾತ್ರ, ಈ ವಿಷಯದ ಬಗ್ಗೆ ನಮಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಸರ್, ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ಹೊಂದಿಸಿಕೊಳ್ಳುತ್ತಾ ಬಹಳ ವಿದ್ಯುಕ್ತವಾದ ಚಾಲನೆ ಈ ವರ್ಷದ ಭಜನಾ ಕಮ್ಮಟಕ್ಕೆ ನಿನ್ನೆ ಸಿಕ್ಕಿದೆ. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಿನ್ನೆ ಉದ್ಘಾಟನೆ, ಇವತ್ತು ಕೂಡ ಅವರಿದ್ದಾರೆ. ನಮ್ಮ ಈ ಕಮ್ಮಟ ಮುಗಿಯುವವರೆಗೂ ಕೂಡ ಸ್ವಾಮೀಜಿಯವರ ಆಶೀರ್ವಾದ ನಮಗಿರುತ್ತೆ. ನಿನ್ನೆ ಮೋಹನಾಳು ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಳೆದ 26 ವರ್ಷಗಳಿಂದ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರ ಒಂದು ದಿವ್ಯ ಸಂಕಲ್ಪ ಇವತ್ತು ರಾಜ್ಯಾದ್ಯಂತ ಭಜನಾ ವಿಚಾರಧಾರೆಯಲ್ಲಿ ಒಂದು ಸಂಚಲನವನ್ನು ಮೂಡಿಸ್ತಕ್ಕಂಥದ್ದು ಶ್ರೀ ಧರ್ಮಸ್ಥಳದಿಂದ ನಡೀತಕ್ಕಂಥ ಪ್ರತಿ ವರ್ಷದ ಭಜನಾ ಕಮ್ಮಟಗಳು. ಇವತ್ತು ಈ ಭಜನಾ ಕಮ್ಮಟಗಳ ಒಂದು ಪರಿಣಾಮ ಎಲ್ಲಿವರೆಗೆ ತಲುಪಿದೆ ಅಂದರೆ, ವಿಶ್ವವಿದ್ಯಾನಿಲಯದಲ್ಲಿ ಭಜನೆಯನ್ನು ಒಂದು ಪರಿಷತ್ನ ಮೂಲಕ ಒಂದು ಅಧ್ಯಯನ ವಿಷಯನ್ನಾಗಿ ಮಾಡಿರ್ತಕ್ಕಂತಹ ಒಂದು ಇಂಪ್ಯಾಕ್ಟ್, ಪರಿಣಾಮ ಇವತ್ತು ಧರ್ಮಸ್ಥಳದ ಭಜನಾ ಕಮ್ಮಟದ ಮೂಲಕ ಆಗಿರ್ತಕ್ಕಂಥದ್ದು. ಈ ಒಂದು ವಾರದಲ್ಲಿ ಈ ಕಮ್ಮಟ ಕೇವಲ ಭಜನೆಯನ್ನು ಹೇಳಿಕೊಡುವುದಷ್ಟೇ ಅಲ್ಲ, ಭಜನೆಯ ವಿಚಾರಧಾರೆಗಳನ್ನ ನಿಮಗೆ ಮನನ ಮಾಡಿಕೊಳ್ಳೋದಕ್ಕೆ ವೇದಿಕೆ ಅಥವಾ ವಿಚಾರ ಸಂಕೀರ್ಣವನ್ನು ಅಷ್ಟೇ ಮಾಡ್ತಕ್ಕಂಥದ್ದು ಅಲ್ಲ, ಭಜನೆಗಳನ್ನ ನಡೆಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಬ್ಬ ಆದರ್ಶ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ವೇದಿಕೆ ಕೂಡ ಆಗಿದೆ. ಈ 7 ದಿನಗಳಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂಥ ಸತ್ಸಂಗವನ್ನು ನೀವು ಅನುಭವಿಸ್ತೀರಿ. ಬಹಳ ಅತ್ಯುತ್ತಮವಾದ ಸತ್ಸಂಗ. ಕೆಲವು ಕಡೆ ಸತ್ಸಂಗಗಳು ಆಗುತ್ತೆ. ಸತ್ಸಂಗ ಅಂದರೆ ಸತ್ಸಂಗ, ಒಳ್ಳೆಯವರ ಸಂಘ. ಅನೇಕ ಜನರು ಸೇರಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಸಂಘವಾಗತ್ತೆ. ಆದರೆ ಅನೇಕ ಜನ ಒಳ್ಳೆಯವರು ಸೇರಿಕೊಂಡು ಯಾವುದಾದ್ರೂ ಕಾರ್ಯವನ್ನು ಮಾಡಿದರೆ ಅದನ್ನು ಸತ್ಸಂಗ ಅಂತ ಹೇಳ್ತೇವೆ. ಇವತ್ತು ಬೆಂಗಳೂರು, ಮುಂಬೈ ಅಂತ ಮೆಟ್ರೋಪಾಲಿಟನ್ ಸಿಟಿಯಲ್ಲೂ ಸತ್ಸಂಗಗಳಾಗುತ್ತೆ. ಆದರೆ ಆ ಸಿಟಿಯಲ್ಲಿ ಯಾವ ರೀತಿ ಸತ್ಸಂಗಗಳಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಒಳ್ಳೆಯ ಜನರು ಇರ್ಬೋದು. ಆದರೆ ಇಲ್ಲಿಯ ವಿಶೇಷ ಏನಂದರೆ, ಇಂತಹ ಪವಿತ್ರ ಕ್ಷೇತ್ರದಲ್ಲಿ, ಪವಿತ್ರ ವಾತಾವರಣದಲ್ಲಿ, ಆಧ್ಯಾತ್ಮಿಕ ಸಂಪೂರ್ಣ ನೆಲೆಗಟ್ಟಿನಲ್ಲಿ ಎಲ್ಲ ಒಳ್ಳೆ ಜನರು ಸೇರಿಕೊಂಡು ಒಂದು ಅದ್ಭುತವಾದ ಸಂಕಲ್ಪವನ್ನು ಮಾಡ್ತಕ್ಕಂತಹ, ಜೀವನ ಶೈಲಿಯನ್ನು ರೂಪಿಸ್ತಕ್ಕಂತಹ ಒಂದು ಅಭೂತಪೂರ್ವವಾದ ಕಾರ್ಯಕ್ಕೆ ಚಾಲನೆ ಕೊಟ್ಟರೆ ಅದು ಬಹುಶಃ ಎಲ್ಲ ಸತ್ಸಂಗಗಳಿಗಿಂತ ಹಿರಿದಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತು ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಯಾವುದೇ ವೇದಿಕೆ ಮೇಲೆ ತರಗತಿಗಳು ಅಥವಾ ಬೇರೆ ಯಾವುದೇ ತರಬೇತಿಗಳು ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪರಿಸರವನ್ನು ನೋಡಿ. ಯಾರ್ಯಾರು ನಿಮ್ಮ ಜೊತೆ ಇದ್ದಾರೆ? ಸ್ವಾಮೀಜಿಯವರ ನಿರಂತರ ದಿವ್ಯ ಸಾನ್ನಿಧ್ಯ ಇರುತ್ತೆ. ಇಲ್ಲಿರ್ತಕ್ಕಂಥ ಸಂಚಾಲಕರ ಹಿನ್ನೆಲೆ ನೋಡಿ. ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಬಹಳ ಒಳ್ಳೆಯ ಸಮಾಜ ಕಾರ್ಯಕರ್ತರು, ಒಳ್ಳೆಯ ನಾಯಕತ್ವ ಇರ್ತಕ್ಕಂಥವರು. ನಮ್ಮ ಶ್ರೀನಿವಾಸ್ ಪ್ರಸಾದ್ರವರು
ಅವರು 7 ದಿನಗಳ ಕಾಲ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಬಹಳ ಆದರ್ಶ ವ್ಯಕ್ತಿತ್ವ ಇಟ್ಟುಕೊಂಡವರು, ಇನ್ನೊಬ್ಬರಿಗೆ ಒಳ್ಳೆಯ ಪ್ರೇರಣೆ ನೀಡ್ತಕ್ಕಂಥವರು. ಇಲ್ಲಿ ನಮಗೆ ಅಡಿಗೆ ಮಾಡುವವರು, ಊಟ ಬಡಿಸುವವರು, ನಮ್ಮ ಆಗು ಹೋಗುಗಳನ್ನ ನೋಡಿಕೊಳ್ಳೋರಿಂದ ಹಿಡಿದು ನಮಗೆ ಮಾರ್ಗದರ್ಶನ ಕೊಡುವವರೆಗೆ ಎಲ್ಲರೂ ಒಳ್ಳೆಯ ಜನಗಳೇ, ಒಳ್ಳೆಯ ಸತ್ಸಂಗ. ಎಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮಕ್ಕೆ ಆಗಾಗ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ಪೂಜ್ಯರು ಅಮ್ಮನವರು ಬಂದು ಆಶೀರ್ವದಿಸ್ತಾರೆ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದರೂ ಕೂಡ ಈ ರೀತಿಯ ಅವಕಾಶಗಳು ಯಾರಿಗೂ ಸಿಗೋದಿಲ್ಲ. ನೀವೆಲ್ಲ ಪುಣ್ಯವಂತರು. ಮೊದಲನೇದಾಗಿ ಬಹುಶಃ ನೀವು ಯಾವುದೋ ದೊಡ್ಡ ಅಕಾಡೆಮಿಕಲ್ನಲ್ಲೂ ನಾವು ಕಲಿಬೇಕಂದ್ರೆ ಇಂಥ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾನ್ನಿಧ್ಯದಲ್ಲಿ, ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಬಹಳ ಶ್ರೇಷ್ಠರು ಸಾಧನೆ ಮಾಡಿದವರಿಂದ ನೀವು ಭಜನೆ ಕಲಿತಕ್ಕಂಥದ್ದು, ಭಜನೆ ವ್ಯವಸ್ಥೆಯನ್ನು ಪಡೆದುಕೊಳ್ತಕ್ಕಂಥದ್ದು. ನಿಮ್ಮನ್ನು ಯಾರೋ ರೆಫರ್ ಮಾಡಿರ್ಬೋದು, ಯಾರೋ ಕಳಿಸಿರ್ಬೋದು, ಆದರೆ ಬಹುಶಃ ನಿಮ್ಮ ಯಾವುದೋ ಜನ್ಮದ ಪುಣ್ಯ ನೀವಿಲ್ಲಿದ್ದೀರಿ. ಇಲ್ಲಿ ಏನು ನಿಮಗೆ ತರಬೇತಿ ಕೊಡ್ತಾರೆ ಅವಕಾಶದಲ್ಲಿ ಪ್ರತಿಯೊಂದು ಕ್ಷಣವನ್ನು ಬಹಳ ಅದ್ವಿತೀಯವಾಗಿ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಪ್ರತಿಯೊಂದನ್ನು ಇಟ್ಕೊಳ್ಬೇಕು. ಯಾಕಂದರೆ ಹೇಗೆ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರು ಚೆನ್ನಾಗಿ ಕಲಿತ್ರೆ ಅವರ ಜೀವನ ಪೂರ್ತಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೋ, ಹಾಗೆ ನಿಮಗೆ ಈ 7 ದಿನಗಳು ಕೂಡ ಕೇವಲ ಭಜನೆ ಅಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥ ಬಹಳಷ್ಟು ಅಮೂಲ್ಯವಾದ ಅಂಶಗಳು ನಿಮಗೆ ಸಿಗುತ್ತೆ. ಇವತ್ತು ನಾನು ನಾಡಿದ್ದು 17ನೇ ತಾರೀಕು ಬಹುಶಃ ನನ್ನ ಶೆಡ್ಯೂಲ್ ಇತ್ತು. ಅನಿವಾರ್ಯ ಕಾರಣದಿಂದ ನಾನು 17ಕ್ಕೆ ಇಲ್ಲದೆ ಇರೋದ್ರಿಂದ ನಮ್ಮ ವಿವೇಕ್ ಪಾಯಸರವರು ಮಾಡುವ ಸೆಷನ್ ನಾನು ತೆಗೆದುಕೊಂಡಿದ್ದೇನೆ. ಅವರ ಸಬ್ಜೆಕ್ಟು ಯಾವುದಿತ್ತು? ದುಶ್ಚಟದ ವಿರುದ್ಧ. ಬಹಳ ದೊಡ್ಡ ಸಾಧನೆ ನಮ್ಮ ಜನಜಾಗೃತಿ ವೇದಿಕೆಯಿಂದ ಆಗಿದೆ. ವಿವೇಕ್ ಪಾಯಸರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಬಹಳ ಸಂತೋಷ, ನಮ್ಮ ನವಜೀವನದ 67 ಜನ ಸದಸ್ಯರಿದ್ದಾರೆ ಅಂಥೇಳಿ. 67 ಜನರು ಇದ್ದೀರಿ, ಬಹಳ ಸಂತೋಷ. ನಾನು ವಿವೇಕ್ರವರಿಗೆ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೇನೆ, ನವಜೀವನದವ್ರದ್ದೇ ಭಜನಾ ತಂಡಗಳು ಪ್ರತಿ ತಾಲೂಕಲ್ಲಿರಬೇಕು, ಒಂದು ಎಕ್ಸ್ಕ್ಲೂಸಿವ್ ತಂಡ. ಸೊ ಅದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಪ್ರತಿ ತಾಲೂಕಲ್ಲಿ ಅಂಥ ಒಂದು ತಂಡಗಳು ಕೂಡ ಇರ್ತವೆ. ನಾನು ಇವತ್ತು ಇರ್ತಕ್ಕಂಥ ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ವಿಚಾರಧಾರೆಗಳನ್ನ ಮಾತಾಡ್ತೇವೆ. ಭಜನಾ ಮಂಡಳಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಸವಿಸ್ತಾರವಾಗಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಿಮಗೆ ತಿಳಿಸ್ತಾರೆ. ಬಹುಶಃ ನಿಮಗೆ ಕೈಪಿಡಿಯಲ್ಲಿ ಅದನ್ನು ಕೊಟ್ಟಿರ್ಬೋದು. ಬಹಳ ಪ್ರಮುಖವಾದ ಪಾತ್ರವನ್ನು ಭಜನಾ ಮಂಡಳಿಗಳು ಹೊಂದಿತ್ತು. ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನೀವು ನೋಡಿದರೆ ಇವತ್ತು ಈ ಒಂದು ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಕೂಡ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಕಾರಣಗಳು ಭಜನಾ ಮಂಡಳಿಗಳು. ಇಡೀ ನಮ್ಮ ದೇಶ ಅಲ್ಲ, ನಮ್ಮ ಭಾರತ ದೇಶ ಬಿಟ್ಟರೆ ಬೇರೆ ಈ ಸಂಸ್ಕೃತಿ ಇಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇರ್ತಕ್ಕಂತಹ ಸಂಖ್ಯೆಯಲ್ಲಿ ಅಥವಾ ಕ್ರಿಯಾಶೀಲವಾಗಿರ್ತಕ್ಕಂಥ ಭಜನಾ ಮಂಡಳಿಗಳನ್ನ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ಯಾವುದೇ ಗ್ರಾಮಕ್ಕೆ ಹೋದರೆ ಎಲ್ಲ ಕಡೆ ನಾವು ದೇವಸ್ಥಾನಗಳನ್ನು ನೋಡ್ತೇವೆ, ಸಹಜವಾಗಿರುತ್ತೆ. ಇಲ್ಲಿ ಅನೇಕ ದೇವಸ್ಥಾನಗಳಿದೆ, ಅದರ ದೇವಸ್ಥಾನಗಳ ಜೊತೆಗೆ ಒಂದು ಭಜನಾ ಮಂಡಳಿಯ ಒಂದು ಕಟ್ಟಡ ಇದ್ದೇ ಇರುತ್ತೆ, ಭಜನಾ ಮಂದಿರಗಳು ಇರುತ್ತೆ. ಭಜನಾ ಮಂದಿರಗಳನ್ನ ನೀವು ಬೇರೆ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಅಷ್ಟರವರೆಗೆ ಇದು ಆ ಗ್ರಾಮದಲ್ಲಿ, ಊರಿನಲ್ಲಿ ಪರಿಣಾಮ ಬೀರಿರ್ತಕ್ಕಂಥದ್ದು. ಭಜನಾ ಮಂಡಳಿಯಲ್ಲಿ ಸುಮ್ಮನೆ ಆಗೋದಿಲ್ಲ. ಭಜನಾ ಮಂಡಳಿ ಅಂದರೆ ಒಂದು ಕಟ್ಟಡ ನಿರ್ವಹಿಸೋದಿಲ್ಲ. ಭಜನಾ ಮಂಡಳಿಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಯುವಕರ ಯುವತಿಯರ ತಂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅದು ಕೇವಲ ಭಜನೆಗಷ್ಟೇ ಸೀಮಿತವಾಗಿರೋದಿಲ್ಲ. ಹಾಗಾದರೆ ಇವತ್ತು ಭಜನೆ ಕೇವಲ ಹಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಅಷ್ಟೇನಾ? ಭಜಿಸ್ಲಿಕ್ಕೆ ಅಷ್ಟೇನಾ? ಖಂಡಿತ ಅಲ್ಲ. ಅದು ಕೇವಲ ನಿಮಗೆ ಸೂತ್ರ ಅಷ್ಟೇ. ಭಜನೆ ಭಜಿಸ್ತಕ್ಕಂಥದ್ದು ಕೇವಲ ಸೂತ್ರ ಅಷ್ಟೇ. ಇದರ ಪ್ರಮುಖತೆ ಅಥವಾ ಪ್ರಾಮುಖ್ಯತೆಯನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ನಮ್ಮ ಜೀವನ ಶೈಲಿಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ತೆಗೆದುಕೊಳ್ಳಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ಬೋದು ಅಥವಾ ಅವನತಿಯನ್ನು ಹೊಂದಿರ್ಬೋದು. ಅವನ ಸಾಧನೆ, ಉತ್ತುಂಗದ ಸಾಧನೆ ಅಥವಾ ಅಧೋಪತನ ಎರಡೂ ಅವಲಂಬಿತವಾಗಿರ್ತಕ್ಕಂಥದ್ದು ಕೇವಲ ಅವನ ಜೀವನ ಶೈಲಿ, ಅವನ ಪ್ರಯತ್ನ, ಅವನ ಸಾಧನೆಗಳಿಂದ ಮಾತ್ರ. ಪೂರಕ ವ್ಯವಸ್ಥೆಗಳು, ಪೂರಕ ಅಂಶಗಳು ಒಂದಿಷ್ಟು ಪರಿಣಾಮವನ್ನು ಬೀಳುತ್ತೆ.
ಅದರಲ್ಲಿ ಅನುಮಾನ ಇಲ್ಲ. ಆದರೆ ಸಂಪೂರ್ಣ ನಿಂತಿರ್ತಕ್ಕಂಥದ್ದು ಅದು ಅವನ ಕೈಯಲ್ಲಿ. ಕನ್ನಡದಲ್ಲೊಂದು ಗಾದೆ ಇದೆ, ಕೇಳಿದ್ರಾ? ಅಂಗೈಯಲ್ಲಿದೆ ಹಣೆ ಬರಹ. ಕೇಳಿದ್ರೆ ಈ ಗಾದೆಯನ್ನು? ಅಂಗೈಯಲ್ಲಿದೆ ಹಣೆ ಬರಹ. ನಾವು ಮಾತಾಡುವಾಗ ಹೇಳ್ತೇವೆ ಅವನು ಹಣೆ ಬರನೇ ಎಷ್ಟು ಅಂತ. ಹಣೆಯ ಬರಹ ಅಂದರೆ ಏನರ್ಥ? ಏನರ್ಥ? ಹಣೆ ಅಂದರೆ ಎಲ್ಲಿ? ಇಲ್ಲಿ. ಇಲ್ಲಿ ಬರಹವನ್ನು ಯಾರು ಬರಿಬೋದು? ಯಾರು ಬರಿಬೋದು? ಬ್ರಹ್ಮ. ಸೊ ನಮ್ಮ ಒಂದು ನಂಬಿಕೆ ಏನಂದರೆ, ನಾವು ಹುಟ್ಟುವಾಗ ಬ್ರಹ್ಮ ನಮ್ಮ ಹಣೆಯ ಮೇಲೆ ಬರೆದು ಕಳಿಸ್ತಾನೆ, ಈ ವ್ಯಕ್ತಿ ಹೀಗೆ ಆಗ್ತಾನೆ, ಹೀಗೆ ಆಗ್ತಾನೆ, ಹೀಗೆ ಆಗ್ತಾನೆ, ಇದು ಅವನ ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಅವುಗಳನ್ನ ಅವಲಂಬಿಸಿ ಹೀಗೆ ಆಗ್ತಾನಂತ. ಹಾಗಾದರೆ ಅಂಗೈಯಲ್ಲಿದೆ ಹಣೆ ಬರಹ ಅಂದರೆ ಏನರ್ಥ? ನಮ್ಮ ಕೆಲಸದ ಮೇಲೆ ನಮ್ಮ ಜೀವನ ನಿಂತಿದೆ. ನಮ್ಮ ಕೆಲಸದ ಮೇಲೆ ನಮ್ಮ ಜೀವನಗಳು ನಿಂತಿರ್ತಕ್ಕಂಥದ್ದು ಪ್ರಯತ್ನದ ಬಗ್ಗೆ ತಿಳಿಸ್ತಕ್ಕಂಥದ್ದು. ನಮ್ಮ ಗಾದೆಗಳು ಕೆಲವೊಮ್ಮೆ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ. ನೋಡು, ಅದಕ್ಕೂ ಒಂದು ಇಟ್ಟಿದ್ದಾರೆ. ಇವತ್ತು ವೇದ ಬ್ರಹ್ಮ ಸತ್ಯ, ಉಪನಿಷತ್ ಬ್ರಹ್ಮ ಸತ್ಯ, ಅಷ್ಟೊಂದು ಪವಿತ್ರವಾದ ಅಂಶಗಳು, ಸತ್ಯತೆಗಳು ಇರ್ತಕ್ಕಂಥ ಯಾವುದರಲ್ಲಿತ್ತು? ಭೀಮಾದವರು, ಅವರಿಗೂ ಕೂಡ ಒಂದು ಮೂಲ ಬೀಜ ಇದ್ದೇ ಇರುತ್ತೆ. ಸೀಡ್ ಅಂತ ಹೇಳ್ತಾರೆ. ಇರುತ್ತೆ ಇಲ್ವಾ? ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಹಾಗಾದರೆ ಅದು ಎಲ್ಲಿಂದ ಅಂತ ನಾವು ನೋಡಬೇಕಾಗತ್ತೆ. ಅದು ಎಲ್ಲಿಂದ ಅಂತ ನೋಡಬೇಕಾಗತ್ತೆ. ಯಾರೋ ದೊಡ್ಡ ಸಾಧನೆ ಮಾಡಿದ್ರಂದರೆ, ಇವತ್ತು ನೂರಾರು ಹಲಸಿನ ಹಣ್ಣುಗಳು ಸಿಗ್ತಾ ಇದೆ ಒಂದು ಮರದಲ್ಲಂದರೆ, ನಾವು ಆ ಮರವನ್ನು ಮಾತ್ರ ನೋಡ್ತೇವೆ, ಅದರ ಹಿಂದೆ ನೋಡಿದರೆ ನಮಗೆ ಸಿಗ್ತಕ್ಕಂಥದ್ದು ಒಂದು ಸಣ್ಣ ಬೀಜ. ಹಾಗೆ ಅದ್ಭುತ ಸಾಧನೆ ಮಾಡಿದವ್ರನ್ನ ನಾವು ಅವಲೋಕನ ಮಾಡ್ತಾ ಹೋದರೆ ಅಲ್ಲೂ ಒಂದು ಸೀಡ್ ಇದ್ದೇ ಇರುತ್ತೆ. ಅದು ಒಂದು ಸೀಡ್ ಇದ್ದೇ ಇರುತ್ತೆ. ಅದು ಅವರಿಗಷ್ಟೇ ಅಲ್ಲ, ಎಲ್ರಿಗೂ ಆ ಸೀಡ್ ಇದ್ದೇ ಇರುತ್ತೆ. ಹಾಗಾದರೆ ಅದು ಯಾವುದು? ಅದು ಯಾವುದಿರ್ಬೋದು? ಯೋಚನೆ ಮಾಡಿ, ಯಾವುದಿರ್ಬೋದು? ಒಬ್ಬ ವ್ಯಕ್ತಿಯ ಯಶಸ್ಸು ಇರಲಿ, ಅವನತಿ ಇರಲಿ, ಅದಕ್ಕೊಂದು ಮೂಲ ಮಂತ್ರ ಯಾವುದಿರ್ಬೋದು? ಅಥವಾ ತಾಯಿ ಬೇರು ಯಾರು ಇರ್ಬೋದು? ಪರಿಶ್ರಮ. ಪರಿಶ್ರಮ ಆಗಬೇಕಂದ್ರೆ, ಬರಬೇಕಂದ್ರೆ ಎಲ್ಲಿಂದಾದರೂ ಬರಬೇಕಲ್ವಾ? ಜ್ಞಾನ. ಕೆಲವರಿಗೆ ಜ್ಞಾನನೇ ಇರುವುದಿಲ್ಲ, ಸಾಮಾನ್ಯ ಜ್ಞಾನವನ್ನು ಹೊಂದಿರ್ತಾರೆ, ಆದರೂ ಸಾಧನೆ ಮಾಡ್ತಾರೆ. ಸೊ ನೀವು ಸಾಧನೆಯನ್ನು ಬಿಡಿ, ಜೀವನ ಶೈಲಿಯ ಬಗ್ಗೆ ಬನ್ನಿ. ನೋಡಿ, ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ, ಕೆಲವರು ಇಡೀ ಸಮಾಜಕ್ಕೆ ಸಮಸ್ಯೆಯನ್ನು ಮಾಡೋರು ಇರ್ತಾರೆ. ಇದರ ಮೂಲ ಮಂತ್ರ ನಮ್ಮ ಆಲೋಚನೆಯಲ್ಲಿ ಇರುತ್ತೆ. ಬಹಳ ಮುಖ್ಯ, ತಿಳ್ಕೊಳ್ಳಿ ಇದು. ನಾವು ಯಾವುದನ್ನು ಯೋಚಿಸ್ತೇವೋ, ನಾವು ಯಾವುದನ್ನು ಆಲೋಚನೆ ಮಾಡ್ತೇವೋ, ನಾವು ಯಾವ ವಿಚಾರದ ಬಗ್ಗೆ ಪದೇ ಪದೇ ಆಲೋಚನೆ ಮಾಡ್ತೇವೋ ಅದು ನಮ್ಮ ಕ್ರಿಯೆ ಆಗುತ್ತೆ, ನಮ್ಮ ಕೆಲಸ ಆಗುತ್ತೆ, ನಮ್ಮ ಕೆಲಸ ಆಗುತ್ತೆ. ಒಬ್ಬ ವ್ಯಕ್ತಿ ಕೃಷಿಯ ಬಗ್ಗೆನೇ ಸದಾ ಯೋಚನೆ ಮಾಡಿದರೆ, ಒಂದು ಸಣ್ಣ ಮಕ್ಕಳು ಬೆಳೀತಾ ಇರುವಾಗಲೇ ಕೃಷಿಯ ಬಗ್ಗೆನೇ ಸದಾ ಯೋಚನೆ ಮಾಡಿದರೆ, ಕೃಷಿಯ ಬಗ್ಗೆ ಒಲವು ಆಗ್ತಕ್ಕಂಥ ಕೆಲಸಗಳನ್ನೇ ಅವನು ಮಾಡ್ತಾನೆ. ಒಬ್ಬ ಡ್ರಾಯಿಂಗ್ ಮಾಡೋನು, ಅವನಿಗೆ ಚಿತ್ರದ ಬಗ್ಗೆನೇ ಯೋಚನೆ, ಅವನೇನು ಮಾಡ್ತಾನೆ? ಅವನ ಕೆಲಸ ಏನು ಮಾಡ್ತಾನೆ? ನೆಕ್ಸ್ಟು ಚಿತ್ರ ಬಿಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಬ್ಬನಿಗೆ ಬರೀ ಆಟದ್ದೇ ಯೋಚನೆ, ಅವನೇನು ಮಾಡ್ತಾನೆ? ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಬ್ಬನಿಗೆ ಸ್ವಲ್ಪ ಟೆಕ್ನಾಲಜಿ ಅಂದರೆ, ಮನೆಯಲ್ಲಿ ಚಿಕ್ಕದಲ್ಲೇ ನೀವು ನೋಡಿ, ತಂತ್ರಜ್ಞಾನ, ಮೆಕ್ಯಾನಿಕ್ ಅಂದರೆ ಎಷ್ಟು, ಅವನೇನು ಕೆಲಸ ಶುರು ಮಾಡ್ತಾನೆ? ಅಬ್ಸರ್ವ್ ಮಾಡಿ, ಮನೇಲಿ ಹಳೇದೇನಾದರೂ ವಸ್ತು ಇದ್ದರೆ ಶುರು ಮಾಡ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಯಾವುದನ್ನು ಯೋಚನೆ ಮಾಡ್ತಾನೋ, ಆಲೋಚನೆ ಮಾಡ್ತಾನೋ, ಅದೇ ಕೃತಿ ಆಗತ್ತೆ. ಏನಾಗುತ್ತೆ? ಕೆಲಸ ಆಗತ್ತೆ. ಓದೋದು ಒಂದು ಬಹಳ ಹವ್ಯಾಸ ಇರೋರು ಓದ್ತಾರೆ. ಕೆಲವರು ಸುಳ್ಳು ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ? ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರ ಬಗ್ಗೆ ಮತ್ಸರದ ಯೋಚನೆಗಳು ಇರುತ್ತೆ. ಏನಾಗುತ್ತೆ?
ಮತ್ಸರಗಳು ಆಗುತ್ತೆ. ಕೆಲವರಿಗೆ ಸ್ಪಿರಿಚುವಲ್ ಆಧ್ಯಾತ್ಮಿಕದ ಬಗ್ಗೆ ಒಲವು, ಅವ್ರೇನು ಮಾಡ್ತಾರೆ, ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೋ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮಾಡ್ತಾರೆ. ನಿಧಾನ ಅವರ ಆಲೋಚನೆ ಒಂದು ಹಾದಿಯನ್ನು ಹಿಡಿಯುತ್ತೆ, ಅದು ಕೃತಿಯಾಗತ್ತೆ, ಕೆಲಸ ಆಗುತ್ತೆ. ಯಾವ ಕೆಲಸವನ್ನು ನಾವು ಪದೇ ಪದೇ ಮಾಡ್ತೇವೋ ಅದು ಏನಾಗುತ್ತೆ, ನಮ್ಮ ಹವ್ಯಾಸ ಆಗುತ್ತೆ, ಅಭ್ಯಾಸ ಆಗುತ್ತೆ. ನೀವು ನೋಡಿ, ಆಲೋಚನೆ ಮಾಡಿದ್ರಿ ಯಾವುದೋ ಒಂದು ಆಲೋಚನೆ, ಅದನ್ನು ಕೆಲಸಕ್ಕೆ ತಂದ್ರಿ. ಒಬ್ಬ ಡ್ರಾಯಿಂಗ್ ಮಾಡೋನಿಗೆ ಆಲೋಚನೆ ಮಾಡ್ತಾ ಇರ್ತಾನೆ, ಡ್ರಾಯಿಂಗ್ ಏನು ಮಾಡ್ತಾನೆ ಅವನು, ಕೆಲಸ ಏನು ಮಾಡ್ತಾನೆ, ಚಿತ್ರ ಬರೀಲಿಕ್ಕೆ ಶುರು ಮಾಡ್ತಾನೆ. ಚಿತ್ರವನ್ನು ಪದೇ ಪದೇ ಬರೆಯುವಾಗ ಏನಾಗುತ್ತೆ, ಮುಂದೆ ಅದು ಅವನ ಹವ್ಯಾಸ ಆಗುತ್ತೆ, ಅವನ ಅಭ್ಯಾಸ ಆಗುತ್ತೆ. ಚಿತ್ರ ಬಿಡಿಸೋದು ಅವನ ಅಭ್ಯಾಸಗಳಾಗುತ್ತೆ. ಸುಳ್ಳು ಹೇಳೋದು ಅಭ್ಯಾಸ ಆಗುತ್ತೆ. ಚಾಡಿ ಹೇಳೋದು, ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು, ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ಗ್ರಂಥಗಳನ್ನು ಓದ್ತಕ್ಕಂಥದ್ದು ಅಭ್ಯಾಸಗಳಾಗುತ್ತೆ. ಯಾವ ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾನೋ ಒಬ್ಬ ವ್ಯಕ್ತಿ, ಅದು ಅವನ ಚಾರಿತ್ರ್ಯವನ್ನು ನಿರ್ಧರಿಸುತ್ತೆ. ಹೌದಲ್ವಾ? ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಎಲ್ಲಿರುತ್ತೆ? ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಎಲ್ಲೂ ಇರಲ್ಲ. ಹವ್ಯಾಸಗಳನ್ನು ನೋಡಿ, ಅವನ ಹವ್ಯಾಸ ನೋಡಿ ಗೊತ್ತಾಗುತ್ತೆ ಅವನ ಚಾರಿತ್ರ್ಯ ಹೇಗಿರುತ್ತೆ ಅಂತ ಅಷ್ಟೇ. ಒಬ್ಬ ವ್ಯಕ್ತಿ ಯಾವ್ಯಾವ ಹವ್ಯಾಸಗಳನ್ನ ಇಟ್ಕೊಂಡಿದ್ದಾನೆ ಅದು ಅವನ ಚಾರಿತ್ರ್ಯ ದರ್ಶನವನ್ನು ಮಾಡುತ್ತೆ. ಹೌದಲ್ವಾ? ಓಕೆ. ಯಾವ ಹವ್ಯಾಸಗಳನ್ನು ಒಬ್ಬ ವ್ಯಕ್ತಿ ಇಟ್ಕೊಂಡಿದ್ದಾನೋ ಅದು ಅವನ ಚಾರಿತ್ರ್ಯವನ್ನು ನಿರ್ಧರಿಸುತ್ತೆ. ಎಂತಹ ಚಾರಿತ್ರ್ಯಗಳನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೋ ಅದು ಅವನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಸೊ ಈಗ ರಿವರ್ಸ್ ಮೋಡಿಗೆ ಬರುವ ಎಕ್ಸಾಂಪಲ್ ಪುನಃ ಕೊಡ್ತೇನೆ. ಒಬ್ಬನಿಗೆ ಆಲೋಚನೆ ಹಿಂಸೆ ಮಾಡೋದು ಸ್ಟಾರ್ಟಿಂಗಿಂದನೇ ಅವನು ವಿಡಿಯೋ ಗೇಮಲ್ಲಿ ಶುರು ಮಾಡ್ತಾನೆ. ಶೂಟ್ ಮಾಡೋದು, ಇನ್ನೊಬ್ಬರನ್ನು ಸಾಯಿಸ್ತಕ್ಕಂಥದ್ದು ಯೋಚನೆಗಳು ಬರುತ್ತೆ. ಆ ಯೋಚನೆಗಳು ಪ್ರಾರಂಭದಲ್ಲಿ ಕ್ರಿಯಾರೂಪಕ್ಕೆ ಎಲ್ಲಿ ಬರುತ್ತೆ, ಯಾವುದೋ ಗೇಮಲ್ಲಿ ಹೋಗುತ್ತೆ, ಮತ್ತೊಂದರಲ್ಲಿ ಮಾಡ್ತಾನೆ. ಒಬ್ಬರು ಶೂಟ್ ಮಾಡೋದು, ಇದು ಮಾಡ್ತಕ್ಕಂಥದ್ದು ಕೃತಿಗೆ ಬರುತ್ತೆ. ಕೃತಿ ಸ್ವಲ್ಪ ರೌಡಿಸಮ್ ಪ್ರವೃತ್ತಿಯನ್ನು ಹುಟ್ಟಿಸಿ ಹಾಕುತ್ತೆ. ಆ ರೌಡಿಸಮ್ ಪ್ರವೃತ್ತಿ ಸ್ವಲ್ಪ ಹಿಂಸೆಯಲ್ಲಿ ಭಾಗವಹಿಸ್ತು, ಗಲಾಟೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಂತರ ಅದು ಅಭ್ಯಾಸ ಆಗುತ್ತೆ. 4-6 ಕಡೆ ಗಲಾಟೆ ಮಾಡಿ ಅಭ್ಯಾಸ ಆಗುತ್ತೆ. ಗ್ಯಾಂಗ್ ಮಾಡ್ಕೊಳ್ತಾರೆ. ಯಾಕಂದರೆ ಅದೇ ಅಭ್ಯಾಸ, ಅದೇ ಹವ್ಯಾಸ, ಅದೇ ಆಲೋಚನೆ ಇರ್ತಕ್ಕಂಥವ್ರು ಅನೇಕ ಜನ ಅವ್ರ ಜೊತೆ ಬಂದು ಸೇರಿಕೊಳ್ತಾರೆ. ಇನ್ನೊಬ್ರಿಗೆ ಹಿಂಸೆ ಮಾಡ್ತಕ್ಕಂಥದ್ದು, ಮಾಫಿಯಾ ಮಾಡ್ತಕ್ಕಂಥದ್ದು, ಹವಾಲ ಮಾಡ್ತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಅದು ದೊಡ್ಡ ನೆಟ್ವರ್ಕ್ ಆಗುತ್ತೆ. ಟೆರರಿಸ್ಟ್ವರೆಗೆ ಹೋಗ್ತಾರೆ. ಇವತ್ತು ದೊಡ್ಡ ಟೆರರಿಸ್ಟ್ ಆಗಿಯೂ ಬೆಳೀತಾರೆ, ಸಂಘಟನೆ ಆಗುತ್ತೆ, ದೇಶದ್ರೋಹಿ ಕೆಲಸವನ್ನು ಮಾಡ್ತಾರೆ. ಮುಂದೊಂದು ದಿನ ಯಾರೋ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ, ಒಸಾಮಾ ಬಿನ್ ಲಾಡೆನ್ ಥರ. ಸೊ ಅವರನ್ನು ನೋಡಿದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದ. ಆ ಸಾಮಾನ್ಯ ವ್ಯಕ್ತಿಯ ಆಲೋಚನೆಗಳು ಅದಕ್ಕೆ ಹೇಗೆ ಒಂದೊಂದೇ ವೇದಿಕೆಯಲ್ಲಿ ಮೇಲೆ ಕೊಂಡೊಯ್ತು, ಎಲ್ಲಿಯವರೆಗೆ ಕೊಂಡೊಯ್ತು. ಇನ್ನೊಂದು ಕಡೆ ಒಳ್ಳೆಯ ಯೋಚನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಬಹಳ ಧಾರ್ಮಿಕ ಚಿಂತನೆಯನ್ನು, ಸಮಾಜದ ಚಿಂತನೆಯನ್ನು ಮಾಡ್ತಕ್ಕಂತಹ ಸ್ವಾಮಿ ವಿವೇಕಾನಂದರ ಉದಾಹರಣೆ ನೀವು ತೆಗೆದುಕೊಳ್ಬೋದು. ಅವರ ಆಲೋಚನೆಗಳು ಅದಿತ್ತು, ಅವರ ಅಧ್ಯಯನಗಳು ಅದನ್ನು ಮುಂದುವರಿಸಿಕೊಂಡು ಹೋಯಿತು. ಅಧ್ಯಯನಗಳು ಜ್ಞಾನವಾಗಿ ಪರಿವರ್ತನೆ ಆಯಿತು. ಆ ಜ್ಞಾನಗಳನ್ನು ಅನೇಕ ಜನರಿಗೆ ತಿಳಿಸ್ತಕ್ಕಂಥ, ಜ್ಞಾನಿಗಳನ್ನು ಸೃಷ್ಟಿಸ್ತಕ್ಕಂಥ ವೇದಿಕೆ ಆಯಿತು. ಮುಂದೆ ಇಡೀ ಭಾರತ ದೇಶವನ್ನೇ ಅಮೇರಿಕದಲ್ಲಿ ವಿಶ್ವಕ್ಕೆ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿ ಭಾರತ ದೇಶವನ್ನು ಜಗತ್ತಿಗೆ ಪರಿಚಯಿಸೋರು ಆದರು. ಈ ವ್ಯಕ್ತಿಯ ಮೂಲ ಸ್ವರೂಪ ಇರತಕ್ಕಂಥದ್ದು ಕೂಡ ಆಲೋಚನೆಯಲ್ಲಿ. ಟೆರರಿಸ್ಟ್ ಆಗಿ ಹತನಾಗಿ ಬಹಳ ಇಡೀ ಜಗತ್ತಿಗೆ ಭಯೋತ್ಪಾದನೆ ಸೃಷ್ಟಿಸ್ತಕ್ಕಂಥ ವ್ಯಕ್ತಿಯ ಮೂಲ ಚಿಂತನೆ ಇರ್ತಕ್ಕಂಥದ್ದು ಆಲೋಚನೆಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ಆ ಆಲೋಚನೆಗಳು ಅವ್ರನ್ನ ಆ ಪರಿಗೆ ಬೆಳೆಸಿ ಅವರ ಉತ್ತುಂಗ ಅಥವಾ ಅವನತಿ ಎರಡನ್ನು ನಿರ್ಧರಿಸ್ತಕ್ಕಂಥದ್ದು ಆಯಿತು. ಹಾಗಾದರೆ ಆಲೋಚನೆಗಳೇ ನಮ್ಮನ್ನೆಲ್ಲ ನಿರ್ಧರಿಸುತ್ತಾ? ಅದಕ್ಕೋಸ್ಕರ ನಮ್ಮ ಹಿರಿಯರು ನಮಗೆ ಜೀವನ ಶೈಲಿಗೆ ಬೇಕಾಗಿರ್ತಕ್ಕಂಥ ಅನೇಕ ಉತ್ತಮ ಪೂರಕ ಅಂಶಗಳನ್ನು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಮ್ಮನೆ ಆಲೋಚನೆಗಷ್ಟೇ ಬಿಡೋದಲ್ಲ, ಅದಕ್ಕೆ ಜೀವನ ಶೈಲಿಯನ್ನು ನಮ್ಮ ಸಂಪ್ರದಾಯ, ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟಿದೆ. ಇಂತಹ ಜೀವನ ಶೈಲಿಯಲ್ಲೇ ನೀನಿದ್ರೆ ನಿನಗೆ ಆಲೋಚನೆಗಳು ಒಳ್ಳೆಯದು ಬರುತ್ತೆ. ನಮ್ಮ ಸಹಜವಾದ ಜೀವನ ಪ್ರಕ್ರಿಯೆಯಲ್ಲಿ ಸಹಜವಾಗಿ ಮನುಷ್ಯನಿಗೆ
ಋಣಾತ್ಮಕ ಆಲೋಚನೆಗಳ ಬಗ್ಗೆ ಹೆಚ್ಚು ಮನಸ್ಸು ವಾಲ್ತಕ್ಕಂಥದ್ದು. ಋಣಾತ್ಮಕ ಆಲೋಚನೆಗಳ ಬಗ್ಗೆ ಯೋಚನೆ, ಕೆಟ್ಟದ್ರ ಬಗ್ಗೆನೇ ಹೆಚ್ಚು ಯೋಚನೆಗಳು ಬರೋದು ಸಹಜವಾಗಿ. ಅದು ಮನುಷ್ಯನ ಸಹಜ ಗುಣ. ಇವತ್ತು ನಿಮಗೆ ಇಲ್ಲೇ ಒಂದು ಎಕ್ಸಸೈಸ್ ಮಾಡಿದರೆ, ಇವತ್ತು ನಾವೆಲ್ಲರೂ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿದ್ದೇವೆ, ಒಳ್ಳೆಯ ಉದ್ದೇಶಕ್ಕಾಗಿ ಬಂದಿದ್ದೇವೆ. ಬಟ್ ನಮ್ಮ ಮನಸ್ಸಿನ ಸ್ಥಿತಿಗಳು ಸಹಜವಾಗಿ ಹೇಗಿರುತ್ತಂದರೆ ಋಣಾತ್ಮಕದ ಬಗ್ಗೆ ಹೆಚ್ಚು ಶೀಘ್ರವಾಗಿ ನಮ್ಮ ಮನಸ್ಸು ವಾಲ್ತಕ್ಕಂಥದ್ದು. ಧನಾತ್ಮಕದ ಬಗ್ಗೆ ಪ್ರಯತ್ನಪೂರ್ವಕವಾಗಿ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಅದನ್ನು ಅದರ ಲಹರಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಪ್ರಯತ್ನಪೂರ್ವಕವಾದ ಪ್ರಯತ್ನವಾಗಿರ್ತದೆ. ನಾವೊಂದು ಸಣ್ಣ ಪ್ರಯೋಗವನ್ನು ಮಾಡಿದರೂ ಕೂಡ ಇವತ್ತು ನಮ್ಮ ಈ ಒಳ್ಳೆಯ ಹಾಲ್ನಲ್ಲಿ ಒಂದು 3 ವಾಲ್ಗಳಲ್ಲಿ ನಾವು ಒಂದಿಷ್ಟು ಒಳ್ಳೆಯ ಪೋಸ್ಟರ್ಗಳನ್ನು ಪ್ಲೇಸ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಒಳ್ಳೊಳ್ಳೆಯ ಪೋಸ್ಟರ್ಗಳು, ನಮ್ಮ ಸ್ವತಂತ್ರ ಹೋರಾಟಗಾರರು, ಮಹಾನ್ ವ್ಯಕ್ತಿಗಳದ್ದು, ಈ ಎಲ್ಲ ಪೋಸ್ಟರ್ಗಳನ್ನು ಪ್ಲೇಸ್ ಮಾಡಿ 1-2 ಚಿತ್ರಗಳನ್ನು, ಯಾರೋ ಬಾಲಿವುಡ್ಡ ಯಾರನ್ನೋ ಇಟ್ಕೊಳ್ಳಿ, ಬಹಳ ಕೆಟ್ಟ ರೀತಿಯಲ್ಲಿರ್ತಕ್ಕಂಥ 2 ಚಿತ್ರವನ್ನು ನಾವು ಪ್ಲೇಸ್ ಮಾಡಿದರೆ ಎಲ್ಲರೂ ನೋಡ್ಕೊಂಡು ಹೋಗಿ ಒಂದು 40 ಫೋಟೋದಲ್ಲಿ ನಿಮ್ಗೆ ಯಾರ್ಯಾರ್ದು ನೆನಪಿದೆ ಅಂತ ಹೊರಗಡೆ ಬಂದು ನಾವು ಜಸ್ಟ್ ಒಂದು ಅನಾಲಿಸಿಸ್ ಮಾಡಿದರೆ 100% 40 ಫೋಟೋದಲ್ಲಿ 38ರಲ್ಲಿ ಒಂದು 10-15 ಗೊತ್ತಿರ್ಬೋದು, ಆದರೆ 2 ಫೋಟೋ ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ. ಹೌದಾ ಅಲ್ವಾ? ಕೆಟ್ಟದ್ದು ಹೌದಾ ಅಲ್ವಾ? ಅದು ಸಹಜವಾಗಿ ಮನುಷ್ಯನ ಸಹಜವಾದ ಒಂದು ಲಕ್ಷಣದಲ್ಲಿ ಋಣಾತ್ಮಕಕ್ಕೆ ಬಹಳ ಬೇಗ ಆಕರ್ಷಣೆ ಆಗ್ತಕ್ಕಂಥದ್ದು ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ತಾರೆ. ಹಾಗಾದರೆ ಆ ಋಣಾತ್ಮಕ ಆಲೋಚನೆಗಳ ಈ ಒಂದು ವ್ಯವಸ್ಥೆಯಲ್ಲಿ, ಪರಿಸರದಲ್ಲಿ, ಕಲಿಯುಗದಲ್ಲಿ ನಾವು ಸದಾಚಾರಗಳನ್ನ ಇಟ್ಕೊಳ್ಬೇಕಂದ್ರೆ, ಸತ್ ಆಲೋಚನೆಗಳನ್ನ ಇಟ್ಕೊಳ್ಬೇಕಂದ್ರೆ ಒಂದಿಷ್ಟು ಜೀವನದಲ್ಲಿ ಶೈಲಿಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಶೈಲಿಗಳನ್ನು ಸರಳವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಜಿಸ್ತಕ್ಕಂಥದ್ದು. ಇಷ್ಟೆಲ್ಲ ಹಿನ್ನೆಲೆ ಯಾಕೆ ಕೊಟ್ಟಿದೆ ಅಂದರೆ ಭಜನೆಯ ಮಹತ್ವ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ತಕ್ಕಂಥದ್ದು. ಪ್ರತಿದಿನ ಭಜನೆಯನ್ನು ನಾವು ಎಲ್ಲಿ ಮಾಡ್ತೇವೆ? ದೇವಸ್ಥಾನದಲ್ಲಿ ಮಾಡ್ತೇವೆ, ಇಲ್ಲಾಂದರೆ ಮನೆಯಲ್ಲಿ. ಎಲ್ಲಿ ಮಾಡ್ತೇವೆ? ಎಲ್ಲಿ ಕೂತ್ಕೊಳ್ತೇವೆ ನಾವು? ದೇವರ ಮುಂದೆ ಕೂತ್ಕೊಳ್ತೇವೆ. ಬಹಳ ಮುಖ್ಯವಾಗಿ ಯಾಕೆ ಪೂಜ್ಯರು ಈ ಕಲ್ಪನೆ ಮಾಡಿದ್ದಾರೆ ಅಂದರೆ, ಪೂಜ್ಯರ ಕಲ್ಪನೆ ನಮಗೆ ಮೇಲ್ನೋಟಕ್ಕೆ ಒಂದು ವ್ಯವಸ್ಥೆ ಅಷ್ಟೇ ಕಾಣುತ್ತೆ, ಆದರೆ ಅದರ ಹಿಂದೆ ಬಹಳ ದೊಡ್ಡ ಪರಿವರ್ತನೆಯ ಒಂದು ಜ್ಞಾನ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ತಕ್ಕಂಥದ್ದು. ಇವತ್ತು ಬೇರೆ ರೀತಿಯಿಂದಲೂ ಯುವಜನತೆಯನ್ನು ದೇಶಾದ್ಯಂತ ಪರಿವರ್ತನೆಯನ್ನು ಪೂಜ್ಯ ಕಾವಂದರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಾನು ಭಜನೆ ಬಗ್ಗೆ ಹೇಳ್ತೇನೆ. ನಾನು ಎಲ್ಲ ಕಾರ್ಯಕ್ರಮದ ಬಗ್ಗೆ ಮಾಡಬೇಕಂದ್ರೆ ಸಂಜೆವರೆಗೂ ನಾನು ಮಾತಾಡಬೇಕಾಗತ್ತೆ, ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಭಜನೆಯ ಬಗ್ಗೆ ಅಷ್ಟೇ ನಾನು ಹೇಳ್ತೇನೆ. ದೇವರ ಮುಂದೆ ನಾವು ಕೂತ್ಕೊಂಡು ಭಜನೆ ಮಾಡ್ತೇವೆ, ಮಂದಿರದಲ್ಲೂ ಭಜನೆ ಮಾಡ್ತೇವೆ. ಆದರೆ ನಮಗೆ ಯಾಕೆ ಆ ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ ಅಂದರೆ, ಪ್ರಥಮವಾಗಿ ನಾವು ದೇವರ ಮುಂದೆ ಕೂತ್ಕೊಂಡಾಗ ನಾವು ನಿಜವಾಗ್ಲೂ ಶ್ರದ್ಧೆಯಿಂದ ಕೂತ್ಕೊಂಡ್ರೆ ನಮ್ಮ ಮುಂದೆ ಯಾವ ವಿಷಯಗಳು ಬರುತ್ತೆ? ಯಾವ ವಿಚಾರ ಬರುತ್ತೆ? ಒಳ್ಳೆಯ ವಿಚಾರ ಬರುತ್ತೆ. ಒಳ್ಳೆಯ ವಿಚಾರ ಜೊತೆಗೆ ಇನ್ನೊಂದು ಬರುತ್ತೆ. ನಿಜವಾಗ್ಲೂ ಶ್ರದ್ಧೆಯಿಂದ ದೇವರ ಮುಂದೆ ಕೂತ್ಕೊಂಡ್ರೆ, ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ, ಸಂಸಾರದ ಜಂಜಾಟದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೋ ಇಲ್ವಾ? ಮಾಡ್ತೇವೆ. ಯಾರಿಗೋ ಒಂದು ಸುಳ್ಳು ಹೇಳ್ತೇವೆ, ಯಾರಿಗೋ ಸ್ವಲ್ಪ ಆಚೆ ಈಚೆ ಮಾಡ್ತೇವೆ. ಅದೆಲ್ಲ ಮನುಷ್ಯನ ಸಹಜ ಕ್ರಿಯೆಯಲ್ಲಿ ಇರೋದು. ಎಲ್ಲೋ ಒಂದು ಸ್ವಲ್ಪ ಯಾವುದೋ ಕೆಲಸಕ್ಕೆ ಕೆಲವು ಅಧಿಕಾರಿಗಳಿದ್ದರೆ ಒಂದಿಷ್ಟು ಟೇಬಲ್ ಕೆಳಗಡೆಯಿಂದ ಕೊಡ್ತಾರೆ. ಬೇರೆ ರೀತಿಯ ತಪ್ಪುಗಳನ್ನು ಮನುಷ್ಯ ಸಹಜವಾಗಿ ಮಾಡ್ತಾನೆ. ಸಹಜವಾಗಿ ಜೀವನದಲ್ಲಿ ಅದು ಸಹಜವಾಗಿ ಕಾಣುತ್ತೆ ಅವನಿಗೆ. ಇದೆಲ್ಲ ಎಲ್ಲರೂ ಮಾಡ್ತಾರಲ್ಲ. ಆದರೆ ನಿಜವಾಗ್ಲೂ ದೇವರ ಮುಂದೆ ಶ್ರದ್ಧೆಯಿಂದ ಕುಳಿತುಕೊಂಡಾಗ ಮೊದಲು ಯಾವುದು ಬರುತ್ತಂದರೆ, ನಿನ್ನೆ ಏನಾದರೂ ನಾವು ತಪ್ಪು ಮಾಡಿದರೆ ಅದು ಮೊದಲು ಬಂದುಬಿಡುತ್ತೆ. ಹೌದಾ ಅಲ್ವಾ? ನಿಜವಾಗ್ಲೂ ದೇವರ ಮುಂದೆ ಕೂತ್ಕೊಂಡ್ರೆ, ನಾವು ಶ್ರದ್ಧೆಯಿಂದ ಮಾಡಿದರೆ, ನಿನ್ನೆ ನಾವು ಏನಾದರೂ ತಪ್ಪು ಮಾಡಿದರೆ ಒಂದು ಪರದೆ ಥರ ಬಂದುಬಿಡುತ್ತೆ ಎದುರುಗಡೆ. ದೇವರಿಗೂ ನಮ್ಮ ನಡುವೆ ಯಾವುದೋ ಒಂದು ಪರದೆ ಇದೆ. ಯಾವುದು ಪರದೆ ಅದು? ಯಾವುದು ಪರದೆ? ನಾನು ಹೇಳಿದ ಅರ್ಥ ಆಯ್ತಾ?
ನಿನ್ನೆ ಸ್ವಲ್ಪ ಗೆಳೆಯರು ನನಗೆ ಫೋರ್ಸ್ ಮಾಡಿದರು, ಏನು ಇವತ್ತೆಲ್ಲ ಸ್ಮೋಕ್ ಮಾಡೋದು ಬಹಳ ಎಲ್ರದ್ದು ಕಾಮನ್ ಆಗಿದೆ, ಒಮ್ಮೆ ನೋಡಿ ಇದು ಚೆನ್ನಾಗಿದೆ, ನಾವೆಲ್ಲ ಮಾಡ್ತಾ ಇಲ್ವಾ? ಫಿಲ್ಮ್ ಸ್ಟಾರ್ಗಳೇ ಮಾಡ್ತಾರೆ, ಮಾಡು ಅಂಥೇಳಿ ಫೋರ್ಸ್ ಮಾಡಿ ಕೊಡ್ತಾರೆ, ಸ್ಮೋಕ್ ಮಾಡ್ತಾನೆ. ದಿನನಿತ್ಯ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇದೆ ಅವನಿಗೆ, ಅಪ್ಪ ಅಮ್ಮ ಹಾಕಿಕೊಟ್ಟ ಸಂಸ್ಕಾರ ಇದೆ. ಬೆಳಗ್ಗೆ ದಿನ ಅವನು ಪೂಜೆ ಮಾಡಿ ಹೋಗಬೇಕು, ದೇವ್ರ ಮುಂದೆ ಕೂತ್ಕೊಳ್ತಾನೆ, ದೇವರನ್ನು ನೋಡ್ತಾನೆ, ಗಣಪತಿಯನ್ನು ನೋಡ್ತಾನೆ, ಮಂಜುನಾಥ ಸ್ವಾಮಿ ನೋಡ್ತಾನೆ. ಆದರೆ ಯಾವ್ದು ಬರ್ತಾ ಇದೆ ಕಣ್ಣಿನ ಮುಂದೆ? ಯಾವ್ದು ಬರ್ತಾ ಇದೆ? ಯಾವುದು? ನಿನ್ನೆ ಮಾಡಿದ ಸ್ಮೋಕ್. ಹೌದಾ? ನಿನ್ನೆ ಮಾಡಿದ ಸ್ಮೋಕ್ ಕಣ್ಣೆದುರಿಗೆ ಬರ್ತಾ ಇದೆ. ದೇವರಿಗೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಜೊತೆ ಅವನು ಭಕ್ತಿಯಿಂದ ಸೇರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವುದು ಅಡ್ಡ ಬರ್ತಾ ಇದೆ? ಅರ್ಥ ಆಯ್ತಾ? ಯಾರ್ದೋ ಒತ್ತಾಯಕ್ಕೋ ಏನೋ ಮಾಡಿದ್ದಾನೆ, ತಪ್ಪು ಅಡ್ಡ ಬರ್ತಾ ಇಲ್ವಾ? ಒಂದು ಸ್ಕ್ರೀನ್ ಬಂದಿದೆ, ಏನು ಮಾಡ್ತಾನೆ ಅವಾಗ? ನೀವು ಹೇಳಿ, ಏನು ಮಾಡ್ತಾನೆ ಅವಾಗ? ತಿದ್ಕೊಳ್ಬೇಕು. ಹೇಗೆ ತಿದ್ಕೊಳ್ಳೋದು ಹೇಳಿ, ನೀವೇ ಹೇಳಿ. ಹೇಗೆ ತಿದ್ಕೊಳ್ತಾನೆ? ಹೌದು. ಆ ಸಂಕಲ್ಪವನ್ನು ಎಲ್ಲಿ ಮಾಡ್ತಾನೆ? ವೆರಿ ಗುಡ್, ವೆರಿ ಗುಡ್. ಹೇಳಿ ಹೇಳಿ. ಇನ್ನು ಮುಂದೆ ಮಾಡೋದಿಲ್ಲ. ಯಾರ ಹತ್ರ ಹೇಳ್ಕೊಳ್ತಾನೆ? ಅವ್ರನ್ನ ದೇವ್ರ ಮುಂದೆ ಹೇಳ್ಕೊಳ್ತಾನೆ, ಅಲ್ಲಿ ಹೇಳ್ತಾನೆ, ಅಲ್ಲಿ ಹೇಳ್ಕೊಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ನಿಜವಾದ ಶ್ರದ್ಧೆ ಭಕ್ತಿ ಇದ್ರೆ ಅದು ಆಗಿ ಆಗುತ್ತೆ. ದೇವ್ರ ಮುಂದೆ ಅವನು ಕೂತ್ಕೊಂಡಾಗ ದಿನನಿತ್ಯ ಅವನು ಪೂಜೆ ಮಾಡ್ತಾ ಇದ್ದ, ಏನು ಸಮಸ್ಯೆ ಇರಲಿಲ್ಲ. ಇವತ್ತು ಪೂಜೆ ಮಾಡುವಾಗ ಯಾವುದು ಅಡ್ಡ ಬರ್ತಿದೆ ಅವನಿಗೆ? ನಿನ್ನೆ ಮಾಡಿದ ತಪ್ಪು ಅಡ್ಡ ಬರ್ತಿದೆ, ಒಂದು ಪರದೆ ಅಡ್ಡ ಬರ್ತಾ ಇದೆ. ಕೂಡಲೇ ಏನು ಮಾಡ್ತಾನೆ? ಆ ಪರದೆ ಸರಿಸ್ಬೇಕಂದ್ರೆ ಏನು ಮಾಡಬೇಕು? ದೇವರಲ್ಲಿ ಕ್ಷಮೆ ಕೇಳಬೇಕು. ದೇವರೇ, ನನ್ನ ಅಲ್ಪ ಬುದ್ಧಿಯಿಂದ, ಅಜ್ಞಾನದಿಂದ, ಗೊತ್ತಿಲ್ಲದೆ ಒಮ್ಮೆ ಜಾರಿ ಬಿದ್ದೆ, ನಾನು ಯಾರದೋ ಒತ್ತಡಕ್ಕೆ ಜಾರಿ ಬಿದ್ದೆ, ಇನ್ನು ಜೀವಮಾನದಲ್ಲಿ ನಾನು ಇಂಥ ತಪ್ಪನ್ನು ಮಾಡೋದಿಲ್ಲ ಅಂತೇಳಿ ಯಾರಲ್ಲಿ ಸಂಕಲ್ಪ ಮಾಡ್ತಾನೆ? ಯಾರಲ್ಲಿ ಸಂಕಲ್ಪ ಮಾಡ್ತಾನೆ? ದೇವರಲ್ಲಿ ಮಾಡ್ತಾನೆ. ಆಗೇನಾಗುತ್ತೆ? ಪರದೆ, ಇಲ್ಲಿ ಪರದೆ ಇದ್ದರೆ ನಿಮಗೆ ತೋರಿಸ್ತೇನೆ. ಪರದೆ ನಿಧಾನ ಮೇಲೆ ಹೋಗುತ್ತೆ, ಹೋಗುತ್ತಾ ಇಲ್ವಾ? ಯಾರ್ದು ದರ್ಶನ ಆಗುತ್ತೆ? ದೇವ್ರ ದರ್ಶನ ಆಗುತ್ತೆ. ನಿರಾಳವಾಗಿ ಪೂಜೆ ಮಾಡ್ತಾನೆ ಅವತ್ತು. ಯಾಕಂದರೆ ದೇವರಲ್ಲಿ ಹೇಳ್ಕೊಂಡಾಯ್ತು, ತಂದೆ ತಾಯಿಗಳಲ್ಲಿ ಹೇಳ್ಕೊಂಡಾಯ್ತು, ಇನ್ನು ನಾನು ತಪ್ಪು ಮಾಡಲ್ಲ, ಒಂದು ಸರಿ ಜಾರಿ ಬಿದ್ದೆ, ಒಂದು ಸರಿ ನೀನು ಕ್ಷಮೆ ಕೊಡಬೇಕು. ಹೌದಲ್ವಾ? ಅರ್ಥ ಆಯ್ತಾ? ಪರದೆ ಎಲ್ಲಿ ಹೋಯ್ತು? ಪರದೆ ಮೇಲೋಯ್ತು. ಈಗ ಯಾರಿದ್ದಾರೆ? ಇಬ್ಬರೇ, ಇವನು ಮತ್ತೆ ದೇವರಿದ್ದಾನೆ. ಪೂಜೆ ಆಗುತ್ತೆ. ಮತ್ತೊಂದು ವಾರ ಆದಮೇಲೆ ಅನಿವಾರ್ಯವಾಗಿ ಮತ್ತೊಂದೆಂಥದ್ದು ಆಯಿತು. ಏನೋ ಸುಳ್ಳು ಹೇಳಿದ್ದ, ಯಾರಿಗೋ ಮೋಸ ಮಾಡಿದ್ದ, ಆಯಿತು. ಪುನಃ ಏನು ಬಂತು? ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡೋದಿಲ್ಲ, ಇದು ನನ್ನಿಂದ ಗೊತ್ತಿಲ್ಲದೆ ಆಯಿತು, ಯಾವುದೋ ಒಂದು ಅನಿವಾರ್ಯಕ್ಕೆ ಮಾಡಿದೆ. ಪುನಃ ಪರದೆ ಮೇಲೆ ಹೋಗುತ್ತೆ. ಓಕೆ, ಇನ್ನೊಂದು ಯಾವುದೋ ಒಂದಿನ ಇದೆರಡು ತಪ್ಪಲ್ಲ, ಇನ್ನೊಂದು ಯಾವುದೋ ಅನಿವಾರ್ಯವಾಗಿ ಮಾಡ್ತಾನೆ, ಅವತ್ತು ಕ್ಷಮೆ ಕೇಳ್ತಾನೆ. ಈ ರೀತಿಯ ಒಂದಿಷ್ಟು ಪ್ರಕ್ರಿಯೆ ಆದಾಗ ಆ ವ್ಯಕ್ತಿ, ಯಾಕಂದರೆ ನಾನು ಬಹಳ ಪ್ರಾರಂಭದಲ್ಲಿ ಹೇಳಿದೆ, ಈ ಸಹಜ ಜೀವನದಲ್ಲಿ, ಸಂಸಾರದ ಜಂಜಾಟದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾನೆ. ಅನಿವಾರ್ಯವಾಗಿಯೋ, ಸಂದರ್ಭದಲ್ಲೋ, ಯಾರಿಂದಲೋ, ಯಾಕಾಗಿಯೋ ಮಾಡ್ತಾನೆ. ಆದರೆ ಅದು ನಿಜವಾಗ್ಲೂ ಶ್ರದ್ಧೆಯಿಂದ ಭಗವಂತನ ಮುಂದೆ ಕೂತ್ಕೊಂಡಾಗ ಪರದೆ ಬರುತ್ತೆ. ಪರದೆ ಸರಿಸ್ಬೇಕಂದ್ರೆ ಏನು ಮಾಡಬೇಕು? ಒಂದೇ ದಾರಿ, ಬೇರೆ ಏನೂ ಇಲ್ಲ. ಭಗವಂತನಿಗೆ ಲಂಚ ಕೊಡಲಿಕ್ಕಾಗತ್ತಾ? ಏನೂ ಇಲ್ಲ. ಒಂದೇ ಒಂದು ದಾರಿ. ಏನು? ಭಕ್ತಿಯಿಂದ ಏನು ಕೇಳ್ಕೊಳ್ಳೋದು? ಈ ತಪ್ಪನ್ನು ಇನ್ನು ಮುಂದೆ ಜೀವನದ ಕೊನೆ ಉಸಿರುವರೆಗೂ ಈ ತಪ್ಪನ್ನು ಮಾಡೋದಿಲ್ಲ. ಅದು ಒಂದೇ. ಹಾಗಿದ್ರೆ ಮಾತ್ರ ಪರದೆ ಓಪನ್ ಆಗುತ್ತೆ, ಸ್ವಾಮಿಯ ದರ್ಶನ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ರೀತಿ ಒಂದೊಂದೇ ತಪ್ಪನ್ನು ಬಿಡ್ತಾ 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 ಹೋಗಿ ಒಂದು ದಿನ ಅವನು ಒಂದು ಹಂತಕ್ಕೆ ಬರ್ತಾನೆ. ಅವತ್ತು ಯಾವ ಪರದೆಗಳು ಶಾಶ್ವತವಾಗಿ ಇನ್ನು ಮುಂದೆ ಬರೋದೇ ಇಲ್ಲ. ಯಾವ ಪರದೆಗಳು ಶಾಶ್ವತವಾಗಿ ಬರೋದೇ ಇಲ್ಲ. ದುರಭ್ಯಾಸ ಬಿಟ್ಟ, ಧೂಮಪಾನ ಬಿಟ್ಟ, ಮದ್ಯಪಾನ ಬಿಟ್ಟ, ಕಳ್ಳತನ ಬಿಟ್ಟ, ಬೇರೆ ಬೇರೆ ಅನ್ಯ ಮಾರ್ಗಗಳನ್ನ ಬಿಟ್ಟ, ಅನೈತಿಕ ಬಿಟ್ಟ, ಎಲ್ಲವನ್ನು ಬಿಟ್ಟ. ಇರೋದು ಉಳಿದಿದ್ದು ಯಾವುದು ಮಾತ್ರ?
ಒಳ್ಳೆಯ ಗುಣಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ಸಾಧನೆ ಮಾಡ್ತಾನೆ, ಪ್ರಯತ್ನಪಟ್ಟು ಕಷ್ಟಪಡ್ತಾನೆ, ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ತಾನೆ, ಒಳ್ಳೆ ವ್ಯಕ್ತಿಗಳ ಸಂಪರ್ಕ ಮಾಡ್ತಾನೆ, ಕಷ್ಟಪಟ್ಟು ಕೃಷಿಯೋ ಅಥವಾ ಬಿಸ್ನೆಸ್ಸೋ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ತನ್ನ ಕುಟುಂಬವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಕೊಂಡೊಯ್ತಾನೆ, ಸಮಾಜದಲ್ಲಿ ಸ್ಥಾನಮಾನ ಗಳಿಸ್ತಾನೆ, ಯಾವುದ್ಯಾವುದೋ ಅನೇಕ ಸಂಘ ಕಾರ್ಯಗಳಲ್ಲಿ ಭಾಗವಹಿಸ್ಕೊಳ್ತಾನೆ, ಒಬ್ಬ ನಾಯಕನಾಗ್ತಾನೆ, 4-6 ವೇದಿಕೆಯಲ್ಲಿ ಮುಖ್ಯ ಅತಿಥಿ ಆಗ್ತಾನೆ. ಇದೆಲ್ಲ ಒಬ್ಬ ಸಾಧಕನ ದಾರಿಗಳು. ಇಂಥ ಸಾಧನೆ ಬಂದಾಗ ಭಗವಂತನ ದರ್ಶನ ಇನ್ನೂ ಅಪ್ಪಟವಾಗ್ತಾ ಹೋಗುತ್ತೆ. ಪರದೆ ಇರಲ್ಲ, ಪರದೆ ಹೋಗಿಬಿಟ್ಟಿದೆ. ಇನ್ನೇನಾಗುತ್ತೆ? ಭಗವಂತನ ದರ್ಶನ ಅಪ್ಪಟವಾಗ್ತಾ ಹೋಗುತ್ತೆ. ಸೊ ಇದು ಆಗಬೇಕಂದ್ರೆ ನಿಜವಾಗ್ಲೂ ಶ್ರದ್ಧಾಭಕ್ತಿಯಿಂದ ಭಗವಂತನ ಮುಂದೆ ಕೂತ್ಕೊಳ್ಬೇಕು, ಭಜಿಸಬೇಕು. ಅದು ನಿಜವಾದ ಭಜಕರಿಂದ ಮಾತ್ರ ಸಾಧ್ಯ. ನಾಳೆ ನೀವು ಈ ತರಬೇತಿಗಳು ಆದಾಗ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಇಲ್ಲಿ ತುಂಬ್ತಾರೆ. ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಮೌಲ್ಯಗಳನ್ನು ತುಂಬ್ತಾರೆ. ಆ ಮೌಲ್ಯಗಳು ನಿಮಗೆ ಒಳ್ಳೆಯ ಆಲೋಚನೆಗಳಿಗೆ ಪ್ರೇರಣೆ ಕೊಡುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭಜನಾ ಅಭ್ಯಾಸವನ್ನು ನೀವು ದೇವರ ಮುಂದೆ ಅಥವಾ ಮಂದಿರದಲ್ಲಿ ಎಲ್ಲಿಯೇ ನೀವು ಮಾಡುವಾಗ ಪ್ರಾರಂಭದಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲೇ ನಿಮಗೆ ಕಣ್ಣು ಮುಂದೆ ಬರುತ್ತೆ, ಏನಾದರೂ ತಪ್ಪುಗಳನ್ನು ಮಾಡಿದರೆ ಅಂತ. ಪೂಜ್ಯ ಕಾವಂದ್ರ ಮಾತೃಶ್ರೀ ಅಮ್ಮನವರ ಉದ್ದೇಶ ಸುಶ್ರಾವ್ಯವಾಗಿ ಹಾಡ್ತಕ್ಕಂಥವ್ರನ್ನ ಸೃಷ್ಟಿ ಮಾಡೋದಲ್ಲ, ನೆನ್ಪಿಟ್ಕೊಳ್ಳಿ. ಆರ್ಕೆಸ್ಟ್ರಾ ಅಲ್ಲ ಇದು. ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬೇಕು. ಅದು ನೀವು ನಿಮ್ಮಂಥ ಅನೇಕ ತಂಡಗಳನ್ನ ಸೃಷ್ಟಿ ಮಾಡಿದರೆ ಮುಂದೆ ಸಮಾಜವೇ ಅತ್ಯಂತ ಸಂಪನ್ಮೂಲವಾಗಿರ್ತದೆ ಅನ್ನೋ ಒಂದು ದಿವ್ಯ ಸಂಕಲ್ಪದಿಂದ ಪೂಜ್ಯವರು ಮಾತೃಶ್ರೀ ಅಮ್ಮನವರು ಇದನ್ನು ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇದು ಕೇವಲ ಚೆನ್ನಾಗಿ ಹಾಡಲಿಕ್ಕಷ್ಟೇ ಅಲ್ಲ, ಹಾಡು ಹೇಳಿಕೊಡೋದಲ್ಲ, ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಸೃಷ್ಟಿಸ್ತಕ್ಕಂಥ ವೇದಿಕೆ ಇದು. ಆ ಸಂಪನ್ಮೂಲ ವ್ಯಕ್ತಿಗಳು ಸೃಷ್ಟಿಯಾಗಬೇಕಂದ್ರೆ ವ್ಯಕ್ತಿಗತವಾಗಿ ಅವರು ಸಂಪನ್ಮೂಲ ವ್ಯಕ್ತಿ ಆಗಿರಬೇಕು. ಹಾಗೆ ಆಗಬೇಕಂದ್ರೆ ಅವರ ಆಲೋಚನೆಗಳು ಒಳ್ಳೆಯದಾಗಿರಬೇಕು. ಯಾವಾಗ ನೀವು ಭಗವಂತನ ನಿಜವಾಗ್ಲೂ ಶ್ರದ್ಧಾಭಕ್ತಿಯಿಂದ ಎದುರುಗಡೆ ಕೂತ್ಕೊಂಡು ಈ ಒಂದು ಪರದೆಗಳನ್ನೆಲ್ಲ ಒಂದೊಂದಾಗಿ ಸರಿಸ್ತಾ ಒಳ್ಳೆಯ ಆಲೋಚನೆಗಳನ್ನ ನೀವು ಪ್ರಾರಂಭ ಮಾಡ್ತೀರೋ, ಸದಾ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳೇ ಬರುತ್ತೋ, ಅದು ನಿಮ್ಮ ಕೃತಿಯಾಗುತ್ತೆ. ನೀವು ಯಾವುದ್ಯಾವುದೋ ಉದ್ಯೋಗದಲ್ಲಿರ್ಬೋದು, ವ್ಯವಸಾಯನೋ ವೃತ್ತಿಪರನೋ ಯಾವುದೋ ನೀವು ಮಾಡಿರ್ಕೊಂಡಿರ್ಬೋದು. ಆ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಕೃತಿ ಮಾಡುತ್ತೆ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ. ಆ ಒಳ್ಳೆಯ ಕೆಲಸಗಳು ಪದೇ ಪದೇ ನೀವು ಮಾಡೋದ್ರಿಂದ ಒಳ್ಳೆಯ ಹವ್ಯಾಸಗಳನ್ನು ನೀವು ಹೊಂದ್ತೀರಿ. ಎಂಥ ಹವ್ಯಾಸಗಳನ್ನು ನೀವು ಹೊಂದಿದ್ದರೂ ಅದು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಚಾರಿತ್ರ್ಯವನ್ನು ನಿರ್ಧರಿಸ್ತದೆ. ನಿಮ್ಮ ಚಾರಿತ್ರ್ಯ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಇಡೀ ಬದುಕು ಭವಿಷ್ಯವನ್ನೇ ನಿರ್ಧರಿಸ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಮೂಲ ಬೀಜ ಮಂತ್ರ ಏನಾದರೂ ಸ್ವಲ್ಪ ವ್ಯತ್ಯಯಗಳು ಇದ್ದರೆ ಅದರ ಪರಿಪೂರ್ಣವಾಗಿ ಮಾಡಿ ಅತ್ಯಂತ ಶ್ರೇಷ್ಠವಾದ ಒಂದು ಬೀಜ ಮಂತ್ರವನ್ನು ಬಿತ್ತುವಂಥ ಕಾರ್ಯ ಕೂಡ ಇಲ್ಲಿ ಆಗುತ್ತೆ. ಇಲ್ಲಿಯವರೆಗೆ 26 ವರ್ಷಗಳಿಂದ ಯಾವ ಬ್ಯಾಚ್ಗಳನ್ನು ನಾವು ನೋಡಿದ್ದೇವೆ, ಸುಮಾರು 5,500 ಸಾವಿರ ಜನ ಭಜಕರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವೇದಿಕೆ. ಕೇವಲ ಅವರು ಭಜನೆ ಮಾಡುವ ಭಜಕರಷ್ಟೇ ಆಗಿಲ್ಲ, ಇವತ್ತು ಆ ಊರಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ಇವರು ಸಾಲಿಯನರು ಇದ್ದಾರೆ ನೋಡಿ, ಅವರೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಕೇವಲ ಭಜನೆಗಷ್ಟೇ ಅವರು ಸೀಮಿತಗೊಳಿಸ್ಕೊಂಡಿಲ್ಲ. ಸೊ ಹಾಗಾಗಿ ಈ ವೇದಿಕೆಯಲ್ಲಿ ನಿಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳು ಮಂಡಳಿ ಆಗುತ್ತೆ. ನಾಳೆ ಆ ಊರಲ್ಲಿ ಮಂಡಳಿ ಆಗುತ್ತೆ, ಗ್ರಾಮದಲ್ಲಿ ಮಂಡಳಿ ಆಗುತ್ತೆ. ಆ ಗ್ರಾಮದ ಮಂಡಳಿಯಲ್ಲಿ ಎಲ್ಲರೂ ಒಳ್ಳೆಯ ಒಂದು ಯುವಕರ ಪಡೆ, ಒಳ್ಳೆಯ ಜನರ ಸತ್ಸಂಗಗಳು ಅಲ್ಲಿರುತ್ತಂದರೆ ಆ ಊರಿನಲ್ಲಿ ಆಗು ಹೋಗ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ. ಇವತ್ತು ನಮ್ಮ ಭಜನಾ ಮಂಡಳಿಗಳು ಬಹಳ ಪವರ್ಫುಲ್. ನಮ್ಮ 2 ಜಿಲ್ಲೆಗಳನ್ನು ನಾವು ನೋಡಿದರೆ ಆ ಊರಲ್ಲಿ ಏನೇ ಕಾರ್ಯಕ್ರಮಗಳಿಲ್ಲದ್ರಿ, ಏನೇ ಆಗೋದಿದ್ರು ಆ ಭಜನಾ ಮಂಡಳಿಗಳು ಅವುಗಳನ್ನ ನಿರ್ಧರಿಸ್ತಕ್ಕಂಥದ್ದು, ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಅಥವಾ ಅದರಲ್ಲಿ ಸಂಪೂರ್ಣ ತಲ್ಲೀನವಾಗಿ ಅವರು ಒಂದಿಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೀವು ತರಬೇತಿಯನ್ನು ಪಡ್ಕೊಂಡ್ರು ಒಬ್ಬರೋ ಇಬ್ಬರು ಆಗಿರ್ಬೋದು ನಿಮ್ಮ ಊರಲ್ಲಿ, ಇಲ್ಲಿ ಪಡೆದುಕೊಂಡಿರ್ತಕ್ಕಂಥ ಪ್ರೇರಣೆಗಳನ್ನು, ಇಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅನೇಕ ಅಂಶಗಳನ್ನು ನೀವು ನಿಮ್ಮಲ್ಲಿ ಇರ್ತಕ್ಕಂಥ ತಂಡದ ಸದಸ್ಯರಲ್ಲಿ ಬಿತ್ತನೆ ಮಾಡಬೇಕು. ಇವತ್ತು ನಿಮ್ಮಲ್ಲಿ ಬೀಜ ಬಿತ್ತನೆ ಹೇಗಾಗಿದೆಯೋ ನಿಮ್ಮ ಕೈಗೂ ಒಂದಿಷ್ಟು ಬೀಜಗ ಮಂತ್ರಗಳನ್ನು ಅವ್ರು ಕೊಡ್ತಾರೆ, ಅದನ್ನು ಹೋಗಿ ನಿಮ್ಮ ಊರಲ್ಲಿ ನೀವು ಬಿತ್ತನೆ ಮಾಡಬೇಕು. ಅಲ್ಲಿ ಸಮೃದ್ಧ ಫಲ ಬರಬೇಕು, ನಿಮ್ಮ ಊರಲ್ಲಿ ಒಳ್ಳೆಯದಾಗಬೇಕು. ಇವತ್ತು ರಾಜ್ಯದ ನಾನಾ ಕಡೆಯಿಂದ ಬಂದಿದ್ರೆ, ನಾನಾ ತಾಲೂಕುಗಳಿಂದ ಬಂದಿದ್ರೆ ಈ ಸಂಸ್ಕೃತಿ, ಈ ಒಂದು ಸಂಸ್ಕಾರಗಳನ್ನ ನಿಮ್ಮ ಮೂಲಕ ಆ ಗ್ರಾಮದಲ್ಲಿ, ಆ ಊರಿನಲ್ಲಿ, ಆ ತಾಲೂಕಿನಲ್ಲಿ ಬಿತ್ತನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶಗಳು.
ಯಾವ ರೀತಿಯ ರೂಪುರೇಷೆಗಳನ್ನು ಅಥವಾ ನಿಮಗೆ ಕ್ರಿಯಾ ಯೋಜನೆಯನ್ನು ಇವರು ಕೊಡ್ತಾರೆ ಆ ರೀತಿ ನೀವು ನಿಮ್ಮಲ್ಲಿ ಭಜನಾ ಮಂಡಳಿಗಳನ್ನ ರೂಪಿಸಬೇಕು. ಭಜನಾ ಮಂಡಳಿ ನಿರಂತರವಾಗಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಬೇಕು. ಭಜನೆಗಷ್ಟೇ ಅಲ್ಲದೆ ಊರಿನಲ್ಲಿ ಆಗ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನೀವೇ ನಿಮ್ಮ ಸಣ್ಣ ಪುಟ್ಟ ಮಾಡಿ, ಬಹಳ ದೊಡ್ಡ ಹಣವನ್ನು ಖರ್ಚು ಮಾಡಬೇಡಿ. ಸಣ್ಣ ಪುಟ್ಟ ಸಮಾಜ ಕಾರ್ಯಗಳನ್ನ ಮಾಡಿ. ಯಾರೋ ಕಷ್ಟದಲ್ಲಿರ್ತಾರೆ, ಸಮಸ್ಯೆಯಲ್ಲಿರ್ತಾರೆ, ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಆಗ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಪೂಜ್ಯರ ಒಂದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಸೃಷ್ಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು 53 ಲಕ್ಷ ಕುಟುಂಬಗಳು ಈ ಒಂದು ವ್ಯವಸ್ಥೆಯಲ್ಲಿ ಜೋಡಣೆ ಆಗಿರ್ತಕ್ಕಂಥದ್ದು. ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುತ್ತೆ. ನಿಮ್ಮ ಊರಲ್ಲೂ ಇದೆ. ಎಷ್ಟು ಜನ ಇಲ್ಲಿ ಸದಸ್ಯರಾಗಿರ್ಬೋದು? ಎಷ್ಟು ಜನ ಇದ್ದೀರಿ ಸದಸ್ಯರು ಯೋಜನೆಯಲ್ಲಿ? ಈಗ ಆಲ್ರೆಡಿ ಇದ್ದೀರಿ ನೀವು, ಇಷ್ಟು ಜನ ಸದಸ್ಯರಿದ್ದೀರಿ. ಆ ಯೋಜನೆ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಳಿದವರು ನೀವು ಜೋಡಣೆ ಮಾಡ್ಕೊಳ್ಳಿ. ಈಗಾಗಲೇ ನವಜೀವನ ಸಮಿತಿಯಲ್ಲಿ 67 ಜನ ಇದ್ದೀರಿ. ಆ ಒಂದು ತಂಡವನ್ನು ಬೆಳೆಸಿ ನಿಮ್ಮದೇ ಭಜನಾ ತಂಡಗಳನ್ನ ಮಾಡ್ತಕ್ಕಂಥದ್ದು. ಯೋಜನೆಯ ಶೌರ್ಯ ಕಾರ್ಯಕ್ರಮಗಳಿದೆ, ಜ್ಞಾನ ವಿಕಾಸ ಕಾರ್ಯಕ್ರಮಗಳಿದೆ. ಎಲ್ಲೆಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯನೋ ತೊಡಗಿಸ್ಕೊಳ್ಳಿ. ಊರಿನಲ್ಲಿ ಆಗ್ತಕ್ಕಂಥ ಅನೇಕ ಒಳ್ಳೆಯ ಕಾರ್ಯಕ್ರಮಗಳಿರ್ಬೋದು. ಅದು ಊರಿನ ಜಾತ್ರೆ, ಉತ್ಸವ, ಬ್ರಹ್ಮಕಲಶೋತ್ಸವ, ಆಧ್ಯಾತ್ಮಿಕ ಇರ್ಬೋದು, ಅಥವಾ ಯಾವುದೇ ಸಮುದಾಯ ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಶ್ರಮದಾನ ಇರ್ಬೋದು. ಆದಷ್ಟು ನಿಮ್ಮನ್ನು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಬಹಳ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಆಗ ಚರ್ಚಿಸಿದ ಹಾಗೆ ಮಧ್ಯಂತರದಲ್ಲಿ ನಮಗೊಂದು ಸವಾಲುಗಳು ಬರುತ್ತೆ. ಯಾವುದ್ಯಾವುದೋ ವಿಚಾರಗಳಿಗೆ ಸವಾಲು ಬರುತ್ತೆ. ಆ ಯಾವುದೇ ಸವಾಲುಗಳಿದ್ರೂ ಕೂಡ ನಮ್ಮ ನೈತಿಕ ಮೌಲ್ಯಗಳನ್ನು, ನಮ್ಮ ಒಳ್ಳೆಯ ವಿಚಾರಧಾರೆಗಳನ್ನ ಯಾವುದೇ ಕಾರಣಕ್ಕೂ ಅದನ್ನು ಕಾಂಪ್ರಮೈಸ್ ಮಾಡಬಾರ್ದು. ಏನೇನೋ ವಿಚಾರಕ್ಕೆ ಆ ಕಾಂಪ್ರಮೈಸ್ ಮಾಡ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಉದ್ಭವ ಆದಾಗೆ ಅನಿಸಿದ್ರೂ ಕೂಡ ನೀವು ಬಹಳ ಕಠಿಣವಾದ ನಿಲುವನ್ನು ಇಟ್ಕೊಂಡಿರಬೇಕು. ಯಾವ ವಿಚಾರದಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ನನ್ನ ವ್ಯಕ್ತಿತ್ವ, ನನ್ನ ಚಾರಿತ್ರ್ಯ, ನನ್ನ ನೈತಿಕ, ನನ್ನ ಮೌಲ್ಯಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಇದನ್ನು ಇಟ್ಕೊಂಡ್ರೆ, ನಿಮ್ಮ ಫಂಡಮೆಂಟಲ್ನ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಸಾಧನೆ ಅದು ಬಹಳ ಅಚಲವಾಗಿರುತ್ತೆ, ಸುಸ್ಥಿರವಾಗಿರುತ್ತೆ. ಒಂದು ವೇಳೆ ಯಾವುದೋ ಸಂದರ್ಭದಲ್ಲಿ, ಆ ಸಂದರ್ಭಗಳು ಬರುತ್ತೆ ಜೀವನದಲ್ಲಿ ಅನ್ನುವಾಗ, ಬಹಳಷ್ಟು ಸಂದರ್ಭಗಳು ಬರುತ್ತೆ, ಏರುಪೇರುಗಳು ಬರುತ್ತೆ. ಯಾವುದೋ ಒಂದು ಹಂತದಲ್ಲಿ ನಾವು ಒಮ್ಮೆ ಕಾಂಪ್ರಮೈಸ್ ಮಾಡಲಿಕ್ಕೆ ಶುರು ಮಾಡಿದ್ದು, ಯಾವುದೋ ಒಂದು ಸಂಕಲ್ಪವನ್ನು ಮಾಡಿದ್ರು, ಮತ್ತೊಂದು ಸಂದರ್ಭದಲ್ಲೂ ಪುನಃ ಅದೇ ತಪ್ಪನ್ನು ನಾವು ಮಾಡಿದ್ದು. ಒಂದು ಸರಿ ನಾವು ಅದನ್ನು ಬ್ರೇಕ್ ಮಾಡಿದರೆ ಮತ್ತು ನಮ್ಮ ಜೀವನ ಪೂರ್ತಿ ಬ್ರೇಕ್ ಮಾಡ್ತಾನೆ ಹೋಗ್ತೇವೆ. ಮುಂದೆ ನಮ್ಮ ಭವಿಷ್ಯನೇ ದೊಡ್ಡ ಬ್ರೇಕ್ ಡೌನ್ ಆಗುತ್ತೆ, ಬ್ರೇಕ್ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಪೂರಕವಾಗಿ ಏನಾಗಿರ್ತಕ್ಕಂಥದ್ದು ನಮ್ಮ ಸಾಧನೆಗಳು, ನಮ್ಮ ಪರಿಶ್ರಮಗಳು. ಇವತ್ತು ಪರಿಶ್ರಮಕ್ಕಿಂತ ಮಿಗಿಲಾದ ಇನ್ನೊಂದು ಪರ್ಯಾಯ ಯಾವುದೂ ಇಲ್ಲ. ಸಾಧಕನಿಗೆ ಪರಿಶ್ರಮಕ್ಕಿಂತ ಪರ್ಯಾಯವಾದದ್ದು ಯಾವುದೂ ಇಲ್ಲ. ಪರಿಶ್ರಮವನ್ನು ನೀವು ಮಾಡಿದರೆ ನೀವು ಖಂಡಿತ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಸರಿಯಾದ ದಾರಿಯಲ್ಲಿ ಪರಿಶ್ರಮವನ್ನು ಹಾಕಬೇಕು. ಆ ಸರಿಯಾದ ದಾರಿಯಲ್ಲಿ ಪರಿಶ್ರಮ ಹಾಕಬೇಕಂದ್ರೆ ನಮ್ಮಲ್ಲಿ ಈ ಎಲ್ಲ ವ್ಯವಸ್ಥೆಗಳು, ಪೂರಕ ಅಂಶಗಳು ಇರಬೇಕು. ನಮ್ಮಲ್ಲಿ ಯಾವುದೇ ದೊಡ್ಡ PhD ಮಾಡಬೇಕಾಗಿಲ್ಲ, ಯಾವುದೇ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಳ್ಳೆಯ ವ್ಯಕ್ತಿತ್ವದ ನೆಲೆಗಟ್ಟು ಗಟ್ಟಿಯಾಗಿದ್ದರೆ ಅವನು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಅವನಿಗೆ ಅವಕಾಶಗಳು ಖಂಡಿತ ಇರುತ್ತೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರೇ ಒಂದು ಸಂಘಟನೆ ಆದರೆ, ಒಂದು ಸಂಘವಾದರೆ, ಒಂದು ಮಂಡಳಿ ಆದರೆ ಅದು ಬಹಳ ದೊಡ್ಡ ಶಕ್ತಿ ಆಗುತ್ತೆ. ಆ ಶಕ್ತಿ ಆ ಊರು ಅಥವಾ ಗ್ರಾಮವನ್ನು ರಕ್ಷಿಸ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆ ಗ್ರಾಮದ ಒಂದು ಗ್ರಾಮ ವ್ಯಕ್ತಿತ್ವ ಆಗಲಿಕ್ಕೂ ಸಾಧ್ಯ ಆಗುತ್ತೆ. ಯಾವಾಗಂದರೆ ಇಂತಹ ಸಂಪನ್ಮೂಲ ವ್ಯಕ್ತಿಗಳು, ಇಂತಹ ಒಳ್ಳೆಯ ವ್ಯಕ್ತಿಗಳು ಒಂದು ಸಂಘಟನೆಯಾಗಿ ಆ ಗ್ರಾಮದ ಒಂದು ದೊಡ್ಡ ಶಕ್ತಿಯಾಗಿ ನಿಂತರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಎಲ್ಲೆಲ್ಲಿ ಇಂಥ ಶಕ್ತಿಗಳ ಕೊರತೆ ಇದೆಯೋ ಅಲ್ಲಿ ಅಧರ್ಮಗಳು ನಿಂತುಕೊಳ್ಳುತ್ತದೆ, ಕೆಟ್ಟ ಶಕ್ತಿಗಳು ನಿಂತುಕೊಳ್ಳುತ್ತೆ, ಹಣ ಮಾಡುವ ದುಷ್ಟ ಜನರು ಎದ್ದು ನಿಂತ್ಕೊಳ್ತಾರೆ. ಸೊ ಹಾಗಾಗಿ ಅಂಥ ಶಕ್ತಿಗಳ ಅಧಪತನ ಆಗಬೇಕಂದ್ರೆ ಸಜ್ಜನರಲ್ಲೂ ಒಂದು ಸಂಘಟನೆ ಆಗಬೇಕು, ಸಜ್ಜನರಲ್ಲೂ ಒಂದು ಶಕ್ತಿಯನ್ನು ಮಾಡಬೇಕು. ಅದರಲ್ಲಿ ಭಜನಾ ಮಂಡಳಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಬಹಳ ಒಂದು ವ್ಯವಸ್ಥಿತವಾದ ಒಂದು ಭಜನಾ ಮಂಡಳಿನ ನೀವು ಇಟ್ಕೊಂಡಿದ್ರಿ, ಕ್ರಿಯಾಶೀಲವಾದ ಭಜನಾ ಮಂಡಳಿನ ಇಟ್ಕೊಂಡಿದ್ರಿ, ನಿರಂತರವಾಗಿ ಎಲ್ಲ ಊರಿನ ಆಗುಹೋಗಳು ನೀವು ಇದ್ದೀರಂದರೆ ಯಾವುದೋ ಒಬ್ಬ ವ್ಯಕ್ತಿ ಷಡ್ಯಂತ ಎಷ್ಟೊತ್ತಿಗೆ ನಿಲ್ಲಿಸ್ಬೇಕು ಸುಬ್ರಹ್ಮಣ್ಯ ಅವರೇ? ಎಷ್ಟೊತ್ತಿಗೆ ನಿಲ್ಲಿಸ್ಬೇಕು? ಓಕೆ. ಯುವಜನತೆಯನ್ನು ಹಾಳು ಮಾಡ್ತಕ್ಕಂಥ ದೊಡ್ಡ ಪ್ರಯತ್ನಗಳು ಆಗ್ತಾ ಇರುತ್ತೆ, ನಿರಂತರವಾಗಿ ಆಗ್ತಾ ಇರುತ್ತೆ. ಯುವಜನತೆಯನ್ನು ಒಂದು ಒಳ್ಳೆಯ ಉದ್ಯೋಗ ಕೊಟ್ಟು ಅವ್ರನ್ನ ದೇಶದ ಆಸ್ತಿಗಳನ್ನು ಮಾಡಬೇಕನ್ನುವ
ಒಂದು ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದರೆ ಯುವಜನತೆಯನ್ನು ನಿರುದ್ಯೋಗಿಗಳಾಗಿರಬೇಕು, ಅವ್ರನ್ನ ದಾರಿ ತಪ್ಪಿಸಬೇಕು, ಅವರಲ್ಲಿ ದುರಭ್ಯಾಸ ಬಳಸಬೇಕು, ಅವ್ರನ್ನ ನಮ್ಮ ಮಾಫಿಯಾಕ್ಕೆ ಬಳಸಬೇಕು. ಒಂದಿಷ್ಟು ರೌಡಿಗಳು, ಒಂದಿಷ್ಟು ಮಾಫಿಯಾ ಮಾಡೋರು, ಇವರೆಲ್ಲ ಯುವಜನತೆಯನ್ನು ತಮ್ಮ ಕೆಟ್ಟ ಉದ್ದೇಶಗಳಿಗೆ ಬಳಕೆ ಮಾಡಬೇಕಂತೇಳಿ ಅವ್ರನ್ನ ಹಾದಿ ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅದು ನಿಮಗೆ ಗೊತ್ತಿದೆ. ಯುವಜನತೆಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕನ್ನೋ ಒಂದು ಪ್ರಯತ್ನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಆದರೆ ಅವ್ರನ್ನ ಹಾದಿ ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಆಗುತ್ತಾ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಯಾವುದು? ಭಾರತ ದೇಶ. ಹೌದಲ್ವಾ? ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಭಾರತ ದೇಶ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನತೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ ದೇಶ. ಹಾಗಾದರೆ ಭಾರತ ಶಕ್ತಿಶಾಲಿಯಾ? ಭಾರತ ಶಕ್ತಿಶಾಲಿಯಾ? ಖಂಡಿತ ಶಕ್ತಿಶಾಲಿ. ಆದರೆ ಒಂದು ವೇಳೆ ಯುವಜನತೆ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ, ಯುವಜನತೆ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಮುಂದೆ ಭಾರತ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ, ವಿಶ್ವದ ಬಲಿಷ್ಠ ದೇಶ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಇಡೀ ದೇಶದ ಭವಿಷ್ಯ ನಿಂತಿರ್ತಕ್ಕಂಥದ್ದು ಈ ಯುವಜನತೆಯಲ್ಲಿ. ಆದರೆ ಇವತ್ತು ಈ ಯುವಜನತೆ ಯಾವ ರೀತಿಯಲ್ಲಿ ತಮ್ಮ ಜೀವನ ಶೈಲಿಯನ್ನು ಮಾಡ್ತಾ ಇದೆ? ಯುವಜನತೆ ಹೆಚ್ಚಿನ ಸಮಯ ಯಾವುದಕ್ಕೆ ವ್ಯರ್ಥ ಆಗ್ತಿದೆ? ಯಾವುದಕ್ಕೆ ವ್ಯರ್ಥ ಆಗ್ತಿದೆ ನೀವೇ ಹೇಳಿ. ಮೊಬೈಲ್. ನೀವೇ ಹೇಳಿದ್ರಿ, ವೆರಿ ಗುಡ್. ಓಕೆ, ನಾನು ನಿಮ್ಗೊಂದು ಕ್ಯಾಲ್ಕುಲೇಷನ್ ನಾನು ಕೊಡ್ತೇನೆ, ಸಿಂಪಲ್ ಕ್ಯಾಲ್ಕುಲೇಷನ್. ನಮ್ಮ ಒಂದು ದೊಡ್ಡ ಅಧ್ಯಯನ ಹೇಳಿದೆ, ಭಾರತದ ಅಧ್ಯಯನ. ನೀವೇ ಹೇಳಿದ್ರಿ ಮೊಬೈಲ್ ಅಂದರೆ ಯಾವ್ದು ಬಳಕೆ? ಫೋನ್ ಬಳಕೆ ಅಲ್ಲ, ಯಾವುದನ್ನು ನೋಡಲಿಕ್ಕೆ ಅವ್ರು ಬಳಸ್ತಕ್ಕಂಥದ್ದು? ಸೋಷಿಯಲ್ ಮೀಡಿಯಾ. ಯುವಜನತೆ ಇವತ್ತು ಸೋಷಿಯಲ್ ಮೀಡಿಯಾಕ್ಕೆ ಹೋಗಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಅಂಕಿಅಂಶಗಳು ಅಧ್ಯಯನ ಹೇಳುತ್ತೆ, ಭಾರತ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಕ್ಕಂಥ ಸಂಖ್ಯೆ ಎಷ್ಟು ಜನಸಂಖ್ಯೆ ಹೇಳಿ? 50 ಕೋಟಿ ಮಾಡ್ತಾರೆ. 50 ಕೋಟಿ ಜನ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಕ್ಕಂಥ ಸರಾಸರಿ ಅವಧಿ, ಒಬ್ಬರು ಜಾಸ್ತಿ ಮಾಡ್ತಾರೆ, ಕಡಿಮೆ ಮಾಡ್ತಾರೆ, ಸರಾಸರಿ ಅವಧಿ 2 ಗಂಟೆ 20 ನಿಮಿಷ. 2 ಗಂಟೆ 20 ನಿಮಿಷ ಅವಧಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ 50 ಕೋಟಿ ಜನ ಬಳಕೆ ಮಾಡಿದರೆ ಒಂದು ದಿನಕ್ಕೆ 110 ಕೋಟಿ ಮಾನವ ಶ್ರಮಗಳು ಸೋಷಿಯಲ್ ಮೀಡಿಯಾಕ್ಕೆ ಬಳಕೆ ಆಯಿತು. ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಅದು ಸೆಕೆಂಡ್ರಿ. ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕಾಗತ್ತೆ. ಆದರೆ ಇತ್ತೀಚಿನ ದಿನಗಳು ನೀವು ನೋಡಿದ್ರಿ, ಎಷ್ಟು? 7,000 ಕೋಟಿ ರೂಪಾಯಿ ಒಂದು ದಿನಕ್ಕೆ. 7,000 ಕೋಟಿ ಇಂಟು 365 ಮಾಡಿದರೆ 25,55,000 ಕೋಟಿ ರೂಪಾಯಿಯಷ್ಟು ಮಾನವ ಶ್ರಮ ಸೋಷಿಯಲ್ ಮೀಡಿಯಾಕ್ಕೆ ಬಳಕೆನೋ ದುರ್ಬಳಕೆನೋ ಆಯಿತು. ಎಷ್ಟು? 25 ಲಕ್ಷ ಕೋಟಿ. ಅದನ್ನು ಅರ್ಧ ಮಾಡುವ ಬೇಡ, ಸೋಷಿಯಲ್ ಮೀಡಿಯಾ ಬೇಕಪ್ಪ ನೋಡಿ, ನಿಮ್ಮ ಇದು ಮೆಸೇಜ್ ಎಲ್ಲ ನೋಡಿ, ಅಷ್ಟು ನೋಡಬೇಡಿ, ಅದನ್ನು ಅರ್ಧ ಕಿಳಿಸಿ ಅಂದರೆ, ಅರ್ಧ ಮಾಡಿದರೆ ಸಾಧಾರಣ 12.5 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಎಷ್ಟು ಉಳಿತಾಯ ಆಗುತ್ತೆ? 12.5 ಲಕ್ಷ ಕೋಟಿ ರೂಪಾಯಿ. ಈ 12.5 ಲಕ್ಷ ಕೋಟಿ ರೂಪಾಯಿ ಅಂದರೆ ಏನು ಗೊತ್ತಾ? ನೀವು ಉತ್ತರ ಭಾರತ ಅಥವಾ ಪಶ್ಚಿಮಾತ್ಯ ರಾಜ್ಯಗಳನ್ನು ತೆಗೆದುಕೊಂಡ್ರೆ ಸಾಧಾರಣ 10 ರಿಂದ 12 ರಾಜ್ಯಗಳ GDP, ಇಡೀ ರಾಜ್ಯದ 10 ರಿಂದ 12 ರಾಜ್ಯಗಳ GDP 12 ಲಕ್ಷ ಕೋಟಿ ಆಗೋದಿಲ್ಲ ರೀ. ಅರ್ಥ ಆಯ್ತಾ? 12 ರಾಜ್ಯಗಳ ಒಂದು ವರ್ಷದ GDP 12 ಲಕ್ಷ ಕೋಟಿ ಆಗಲ್ಲ. ಬಟ್ ನಮ್ಮ ಮಾನವ ಶ್ರಮ ಎಷ್ಟು ವ್ಯರ್ಥ ಆಗುತ್ತೆ ಅಂದರೆ 12 ಲಕ್ಷ ಕೋಟಿ ರೂಪಾಯಿಯಷ್ಟು ಮಾನವ ಶ್ರಮಗಳು. ಅರ್ಧ ಮಾಡಿದರೆ, ಅರ್ಧ ಯೂಸ್ ಮಾಡಲಿಕ್ಕೆ ತೊಂದರೆ ಇಲ್ಲ, ಅರ್ಧ ಕಿಳಿಸಿದ್ರೆ ಆಗುತ್ತೆ. ಆದರೆ ಅದರಿಂದ ಯಾವ ರೀತಿಯ ಪರಿಣಾಮಗಳದ್ದು? ಇದು ನಾನು ಸಣ್ಣ ಒಂದು ಆರ್ಥಿಕ ಲೆಕ್ಕಾಚಾರ ಅಷ್ಟೇ ಕೊಟ್ಟಿದ್ದು ನಿಮ್ಗೆ. ಆರ್ಥಿಕವಾಗಿ ಬೇರೆ ಲೆಕ್ಕಾಚಾರ ಹಾಕಿದರೆ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ವ್ಯಕ್ತಿತ್ವದಲ್ಲಿ, ಚಾರಿತ್ರ್ಯದಲ್ಲಿ, ಹವ್ಯಾಸದಲ್ಲಿ ಇವತ್ತು ಜೀವನ ಶೈಲಿ ಯಾವ ರೀತಿಯಲ್ಲಿ ಬದಲಾಗ್ತಿದೆ, ಯಾವ ದಾರಿಯಲ್ಲಿ ಹೋಗ್ತಿದೆ, ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ. ಜನರಿಗೆ ರೀಲ್ ಬೇಕು, ರಿಯಲ್ ಬೇಡ. ಯಾವ್ದು ಬೇಕು? ರೀಲ್ ಬೇಕು.
30 ಸೆಕೆಂಡಿನ ರೀಲ್ ಬೇಕು, ರಿಯಲ್ ಲೈಫ್ ಬೇಡ. ಒಬ್ಬ ವ್ಯಕ್ತಿ 30 ವರ್ಷ ಭಾಳ ದೊಡ್ಡ ಸಾಧನೆ ಮಾಡಿದನಂದರೆ ಅದೆಲ್ಲ ಪುರಾಣ ಕೇಳಲಿಕ್ಕೆ ನಮಗೆ ಟೈಮ್ ಇಲ್ಲ. ನಮಗೇನು ಬೇಕು? ರೀಲ್ಸ್ ಬೇಕು. 30 ಸೆಕೆಂಡಿನ ರೀಲ್ಸ್ ಬೇಕು. 30 ಸೆಕೆಂಡಿನ ರೀಲ್ಸ್ನಲ್ಲಿ ಇವತ್ತು ಎಲ್ಲವನ್ನು, ಇಡೀ ಜೀವನವನ್ನೇ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಯಾವ ರೀತಿಯ ರೀಲ್ಸ್? ಒಬ್ಬ ವ್ಯಕ್ತಿಗೆ ದೊಡ್ಡ ಸಾಧನೆ ಆಗಬೇಕಂದ್ರೆ, ಯಾರೋ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾನೆ, ಇವತ್ತು ಯಾರನ್ನೋ ಒಬ್ಬರು ನೀವು ಕಷ್ಟಪಟ್ಟು ಮೇಲೆ ಬಂದವ್ರನ್ನ ನೀವು ತೆಗೆದುಕೊಳ್ಳಿ. ಉದಾಹರಣೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಬಹಳ ದೊಡ್ಡ ಶ್ರೇಷ್ಠ ಸಾಧಕರಾದರು. ಇನ್ಫೋಸಿಸ್ ಕಂಪನಿಯನ್ನು ಹುಟ್ಟು ಹಾಕಿದರು. ಅವರು ಕೇವಲ ಒಂದು ತಿಂಗಳಲ್ಲಿ ಅದನ್ನು ಹುಟ್ಟು ಹಾಕಿಲ್ಲ, ಎಷ್ಟೋ ದಶಕಗಳ ಪರಿಶ್ರಮದಲ್ಲಿ ಅವರು ಹುಟ್ಟು ಹಾಕಿದರು. ಅವರ ಇಡೀ ಚರಿತ್ರೆಯನ್ನು ಹೇಳಬೇಕಂದ್ರೆ ಅವರು ಈ ವರ್ಷ ಇದು ಮಾಡಿದರು, ನಂತರ ಹೀಗೆ ಬೆಳೀತು ಅಂದರೆ ಅದನ್ನೆಲ್ಲ ನಮಗೆ ಹೇಳಬೇಡಿ, ಅದನ್ನು 30 ಸೆಕೆಂಡ್ ರೀಲ್ಸಲ್ಲಿ ಮಾಡಿಕೊಡಿ, ನಾವು ನೋಡ್ತೇವೆ ಅಂತ ಹೇಳ್ತಾರೆ. 30 ಸೆಕೆಂಡ್ ರೀಲ್ಸಲ್ಲಿ ಮಾಡಿಕೊಡಿ. ಇವತ್ತು ಅವ್ರದ್ದು ಆಲೋಚನೆಗಳು ಹೇಗಂದರೆ ದೊಡ್ಡ ಕನಸನ್ನು ಇಟ್ಕೊಳ್ತಾರೆ. ಆ ಕನಸು ಹೇಗಿರುತ್ತಂದರೆ ಅವ್ರದ್ದು ರೀಲ್ಸಲ್ಲೇ ಆಗಬೇಕು. ಆ ರೀಲ್ಸ್ ಹೇಗಿರುತ್ತಂದರೆ 1 ರಿಂದ 4 ಸೆಕೆಂಡು ಅವ್ರ ಕಾಲೇಜಿಂದ ಹೊರಗಡೆ ಬರೋದು, ಎಜುಕೇಷನ್ ಮುಗಿದು ಹೊರಗಡೆ ಬರುವ ಸೀನ್ರಿ 1 ರಿಂದ 4 ಸೆಕೆಂಡಲ್ಲಿ ತೋರಿಸ್ಬೇಕು. 4 ರಿಂದ 8 ಸೆಕೆಂಡ್ವರೆಗೆ ಯಾವುದೋ ಒಂದು ಐಡಿಯಾ ಬರುವ ಹಾಗೆ, ಒಂದು ಬಲ್ಬ್ ಬಂದು ಅವನ ತಲೆಗೊಂದು ಐಡಿಯಾ ಬರುವ ಹಾಗೆ. 8 ರಿಂದ 12 ಸೆಕೆಂಡು ಆ ಐಡಿಯಾ ಇಮಿಡಿಯೇಟ್ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿತ್ತು. ನೋಡಿ, ಒಬ್ಬ ವ್ಯಕ್ತಿ ಕಾಲೇಜಿಂದ ಹೊರಗೆ ಬಂದು ಅವನಿಗೊಂದು ಐಡಿಯಾ ಬಂದು ಆ ಐಡಿಯಾವನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಆ ಐಡಿಯಾವನ್ನು ತರಬೇತಿ ಮಾಡಬೇಕು, ಅದು ಆಗುತ್ತಾ ಇಲ್ಲೋ, ಸೋ ಮೆನಿ ಅನಾಲಿಸಿಸ್, ಅದಕ್ಕೆ ಫೈನಾನ್ಸ್ ಬೇಕು, ಕ್ರೆಡಿಟ್ ಬೇಕು, ಯಾರು ಕೊಡೋದು, ಅದು ಇಟ್ಸ್ ಔಟ್ ಆಫ್ ಇಮ್ಯಾಜಿನೇಷನ್, ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತಿನ ಯುವಜನತೆಗೆ ಏನು ಬೇಕಂದರೆ ಓನ್ಲಿ ಇಮ್ಯಾಜಿನರಿ ಬೇಕಷ್ಟೇ. ಫಸ್ಟ್ 4 ಸೆಕೆಂಡ್ ಅವ ಕಾಲೇಜಿಂದ ಹೊರಗೆ ಬರೋದು, ಸ್ಟೆಪ್ ಇಳಿದು ಹೊರಗೆ ಬರೋದು, ಮತ್ತೆ 4 ಸೆಕೆಂಡ್ ಅವನಿಗೊಂದು ಐಡಿಯಾ ಬರೋದು, ಮತ್ತೆ 4 ಸೆಕೆಂಡಲ್ಲಿ ಒಂದು ಕಂಪನಿಯ ಒಂದು ಚಿತ್ರಣ ಬರೋದು, ಇನ್ನೊಂದು 4 ಸೆಕೆಂಡಲ್ಲಿ ಕಂಪನಿ ಒಂದು ಇನಾಗ್ರೇಷನ್ ಆಗೋದು, ಮತ್ತೆ 4 ಸೆಕೆಂಡಲ್ಲಿ ಅವನು CEO ದೊಡ್ಡ ಚೇಂಬರ್ ಒಳಗೆ ಕೂತ್ಕೊಂಡು ಮೀಟಿಂಗ್ ಮಾಡೋದು, ನೆಕ್ಸ್ಟ್ 4 ಸೆಕೆಂಡಲ್ಲಿ ಆಡಿ ಕಾರ್, ಅವನು ದೊಡ್ಡದು 4-5 ಕೋಟಿ ಕಾರಲ್ಲಿ ಅವ ಇಟ್ಕೊಳ್ಳೋದು, ಅವನ ಸುತ್ತ ಜನ ಇರ್ತಕ್ಕಂಥದ್ದು, ನೆಕ್ಸ್ಟ್ 4 ಸೆಕೆಂಡಲ್ಲಿ ಅವನು ದೊಡ್ಡ ಇಂಟರ್ನ್ಯಾಷನಲ್ ಹೀರೋ. ಇದು ನಿಜ ಜೀವನ ಸಾಧ್ಯನಾ ನಿಜ ಜೀವನ? ಆದರೆ ನಿಜ ಜೀವನದಲ್ಲಿ ಅವ್ರಿಗೆ ನೀವು ಹೇಳಿದರೆ, ಒಂದು ದೊಡ್ಡ ತರಬೇತಿ ಕೊಟ್ಟರೆ, ನೋಡಿ ನೀವು ಸ್ವಉದ್ಯೋಗ ಮಾಡಬೇಕಂದ್ರೆ ಹೀಗೆ ಮಾಡಬೇಕು, ಈ ರೀತಿ ಅವಕಾಶಗಳಿದೆ, ಈ ರೀತಿ ತರಬೇತಿ ಪಡ್ಕೊಳ್ಬೇಕು, ನಂತರ ನೀವು ಬ್ಯಾಂಕ್ ಸಾಲಕ್ಕೆ ಹೀಗೆ ಕಷ್ಟಪಡಬೇಕು, ಹೀಗೆ ಹೋಗಬೇಕು, ನೀವು ಅನುಭವ 1-2 ವರ್ಷ ಹೊರಗಡೆ ಕೆಲಸ ಮಾಡಿ ಕಷ್ಟಪಟ್ಟು ಅಲ್ಲಿ ಅನುಭವವನ್ನು ಪಡ್ಕೊಂಬಂದು ನಂತರ ತರಬೇತಿ ಪಡ್ಕೊಂಡು ಬ್ಯಾಂಕಿಗೆ ಸಾಲ ಮಾಡಿ ಅಂದರೆ, ಮತ್ತೆ ಸಾಲ ಮಾಡಿ ನೀವು ಸಣ್ಣ ಪ್ರಮಾಣದಲ್ಲಿ ಮಾಡಿ ಮಾರ್ಕೆಟಿಂಗ್ ಎಲ್ಲ ಕಷ್ಟಗಳನ್ನು ನೋಡಿಕೊಂಡು ಅನುಭವ ಮಾಡಿ ಸ್ವಲ್ಪ ಹಂತ ಹಂತವಾಗಿ ಮೇಲೋಗಿ ಅಂದರೆ ಅದನ್ನು ಯಾರೂ ನಿರೀಕ್ಷಿಸೋದಿಲ್ಲ, ಅದನ್ನು ಯಾರೂ ಬಯಸೋದಿಲ್ಲ. ರೀಲಲ್ಲಿ ನೋಡಿದ ಹಾಗೆ ಸಡನ್ಲಿ ಮೇಲೆ ಹೋಗಿ ಬಿಡಬೇಕು, ಆಡಿ ಕಾರ್ ಬರಬೇಕು. ಇದು ಯುವ ಜನತೆ ಇಂದಿನ ಆಕಾಂಕ್ಷಿಗಳು, ಅಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ರು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಂದರೆ ಇದು ನಮ್ಮ ರಿಯಲ್ ಅನುಭವ. ನಮ್ಮಲ್ಲಿ 40 ಲಕ್ಷ ಜನ ಮಾತೆಯರಿದ್ದಾರೆ, ಸ್ವಸಹಾಯ ಸಂಘದ ಮಾತೆಯರಿದ್ದಾರೆ. ಸಾಲಕ್ಕೆ ಅರ್ಜಿ ಹಾಕುವಾಗ ನಮ್ಮ ಕಾರ್ಯಕರ್ತರು ಹೋಗಿ ಕರೆಕ್ಟಾಗಿ ವಿಚಕ್ಷಣೆ ಮಾಡ್ತಾರೆ. ಈಗ ಯಾಕೆ ಗೊತ್ತಾ, ಮಗ ಬಂದು ಅಮ್ಮನಿಗೆ ಐಡಿಯಾ ಹೇಳ್ತಾನೆ, ಅಮ್ಮ ನಾನೊಂದು ಆನ್ಲೈನ್ ಬಿಸ್ನೆಸ್ ಮಾಡ್ತೇನೆ ಹಳ್ಳಿಯಲ್ಲಿ. ಏನು ಆನ್ಲೈನ್ ಬಿಸ್ನೆಸ್ಸು? ನಾನು ಝೂಮೋಟೋ ಥರ ನಾನು ಫುಡ್ ಸಪ್ಲೈಯನ್ನು ಮಾಡ್ತೇನೆ. ಎಲ್ಲಿ? ಹಳ್ಳಿಯಲ್ಲ ಅವನು. ಯಾಕಂದ್ರೆ ನಾವು ರೀಲ್ಸಲ್ಲಿ ನೋಡಿದ್ದು ಬರೀ ಝೋಮೋಟೋ, ಅದು ಬಂದು ಡೆಲಿವರಿ ಮಾಡೋದು, ಅದು ಅವನ ಬಿಸ್ನೆಸ್ ಆದ. ಝೋಮೋಟೋದ ಓನರ್ ಬಿಲಿಯನರಿ ಆದ ಅಂದರೆ ಇವನು ಝೋಮೋಟೋದ ಓನರ್ ಥರ ಮಾಡಬೇಕು. ಎಲ್ಲಿ ಬಿಸ್ನೆಸ್ ಮಾಡೋದು? ಹಳ್ಳಿಲಿ ಮಾಡೋದು. ಹಳ್ಳಿಲಿ ಆಗುತ್ತೋ ಇಲ್ವೋ, ಅಲ್ಲಿ ಒಂದು 5 ರೂಪಾಯಿ ಚಾ ಕುಡಿಯೋರಿಗೆ ಗಿರಾಕಿ ಇರೋದಿಲ್ಲ. ಅವನ ಐಡಿಯಾ, ಯಾಕಂದ್ರೆ ಅವನು ಎಲ್ಲೋ ಪಾಪ ಹೊರಗಡೆ ಕಾಲೇಜಲ್ಲಿ ಹಾಕಿರ್ತಾರೆ, ಮನೆಗೆ ಬರ್ತಾನೆ ಬಿಸ್ನೆಸ್ ಮಾಡಬೇಕಂತಾನೆ ಸಡನ್ಲಿ ಮಾಡ್ತಾನೆ. ಪಾಪ ಈ ಅಮ್ಮನಿಗೆ ಏನೋ ಮಗ ಮಾಡ್ತಾನೆ, ಪಾಪ ಉದ್ಯೋಗ ಇಲ್ಲ, 3 ಲಕ್ಷಕ್ಕೆ ಅರ್ಜಿ ಹಾಕಿಬಿಡ್ತಾರೆ. ಎಷ್ಟೋ ಜನ ಕೈ ಸಿಟ್ಕೊಂಡ ಮಾತೆಯರಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ಕೂಡಲೇ ಏನೋ ಬಿಸ್ನೆಸ್ ಮಾಡ್ತಾರೆ, ಯಾಕಂದರೆ ಅವರೆಲ್ಲ ರೀಲ್ಸ್ ಲೈಫಲ್ಲಿದ್ದಾರೆ, ರಿಯಲ್ ಲೈಫಲ್ಲಿ ಇಲ್ಲ. ಹೊರಗಡೆ ಅನುಭವ ಆಗಬೇಕು, ಹೊರಗಿನ ಜಗತ್ತು ಗೊತ್ತಾಗಬೇಕು, ನಂತರ ಅವರು ರಿಯಲ್ ಲೈಫಿಗೆ ಬರ್ತಾರೆ. ಇದೆಲ್ಲ ನಾನು ಜಸ್ಟ್ ಕೇವಲ ಉದಾಹರಣೆಗೆ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಇವತ್ತಿನ ಯುವಜನತೆ ಆಕಾಂಕ್ಷೆ ಜಾಸ್ತಿ ಇದೆ, ಅದು ಬಹಳ ಸುಲಭವಾಗಿ ಹೋಗ್ಬೇಕು. ಯಾವಾಗ ಈ ರೀತಿಯ ಸುಲಭವಾಗಿ ನಾವು ಮೇಲೋಗ್ಬೇಕಂತ ಯೋಚನೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೋ ಆಗ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಟ್ಟ ದುಷ್ಟ ಶಕ್ತಿಗಳ ಒಂದು
ಒಂದು ನೆಟ್ವರ್ಕ್ ಇರುತ್ತೆ, ನಿಧಾನವಾಗಿ ಅವ್ರನ್ನ ಸೆಳೀತಾರೆ, ಆಮಿಷಗಳನ್ನ ಕೊಡ್ತಾರೆ, ಹವ್ಯಾಸಗಳನ್ನು ದುರಭ್ಯಾಸಗಳನ್ನ ಅವರಿಗೆ ರೂಪಿಸ್ತಾರೆ, ನಂತರ ಅವರ ಒಂದು ಪಡೆಗೆ ಸೇರಿಕೊಳ್ತಾರೆ. ನೀವು ನೋಡಿ, ಈ ಒಂದು ಕೆಟ್ಟ ಪಿತೂರಿ ಕೆಟ್ಟ ಕೆಲಸವನ್ನು ಮಾಡೋರು ಅವ್ರು ಹಿಂದಿರ್ತಕ್ಕಂಥ ಜನರು ನೋಡಿ, ಯುವಜನತೆ ನೋಡಿ, ಅವ್ರು ನೋಡಿದರೆ ನಿಮಗೆ ಪಾಪ ಅನಿಸುತ್ತೆ. ಯಾವ ಗೊತ್ತು ಗುರಿ ಇರೋಲ್ಲ, ಯಾವುದೇ ಭವಿಷ್ಯದ ಬಗ್ಗೆ ಚಿಂತೆ ಇರೋಲ್ಲ. ಸಂಜೆ ಬಾರಿಗೆ ಹೋಗಿ ಅವರಿಗೊಂದು ಇದು ಮಾಡಿದ್ರೆ ಸಾಕು, ಅಷ್ಟೇ. ಬಾರಲ್ಲಿ ಒಂದಿಷ್ಟು ಅವ್ರಿಗೆ ಕುಡಿಸಿದ್ರೆ ಸಾಕು, ಏನು ಮಾಡಲಿಕ್ಕೂ ರೆಡಿ ಇರ್ತಾರೆ. ಅವರ ಒಂದು ಔಟರ್ ಅಪಿಯರೆನ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವರಿಗೊಂದು ಆಲೋಚನೆ ಮಾಡ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಇರೋದಿಲ್ಲ. ಒಳ್ಳೆಯದು ಅದು ಸತ್ಯ ಯಾವುದೇನು ಬೇಡ, ಆ ರೀತಿಯೇ ಅವ್ರನ್ನ ಇಟ್ಬಿಡ್ತಾರೆ. ಅದೇ ರೀತಿ ಅವ್ರನ್ನ ಬ್ರೈನ್ ವಾಶ್ ಮಾಡಿ ಅದೇ ತಳಮಟ್ಟದಲ್ಲಿ ಇಡ್ತಾರೆ. ಚೂರು ಅವ್ರಿಗೆ ಬುದ್ಧಿ ಬಂದು ಯೋಚನೆ ಮಾಡಿದರೆ ಕಷ್ಟ, ಯಾಕಂದ್ರೆ ಅವ್ರಿಗೆ ಫಾಲೋವರ್ ಇರೋಲ್ಲ, ಅವರ ಮಾಫಿಯಾಗೆ ಜನ ಇರೋದಿಲ್ಲ. ಅವ್ರನ್ನ ಯಾವತ್ತೂ ಬುದ್ಧಿವಂತರಾಗಿ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ, ಆಲೋಚನೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಅಂತಹ ಒಂದು ದುರ್ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಇದೆ, ಪ್ರಯತ್ನ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತು ಭಾರತ ದೇಶ ಬಲಿಷ್ಠ ಆಗಬೇಕಂದ್ರೆ ಯುವಜನತೆ ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗಬೇಕಂದ್ರೆ ಸಚ್ಚಿಂತನೆಗಳನ್ನ, ಸದಾಚಾರಗಳನ್ನು, ಆಲೋಚನೆಗಳನ್ನು, ಸತ್ಸಂಗಗಳನ್ನ ಯುವಜನತೆ ಹೊಂದಬೇಕು, ಯುವಜನತೆ ಇಟ್ಕೊಳ್ಬೇಕು, ಸರಿಯಾದ ಮಾರ್ಗದರ್ಶನ ಯುವಜನತೆ ನಡಿಬೇಕು. ಅದಕ್ಕೋಸ್ಕರನೇ ಪೂಜ್ಯ ಕಾವಂದರು ಅನೇಕ ಆಯಾಮಗಳಲ್ಲಿ ಇವತ್ತು ಯುವಜನತೆಯನ್ನು, ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಜನತೆಯನ್ನು ಇವತ್ತು ಸದ್ಬಳಕೆಗೆ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಸದ್ಬಳಕೆಗಾಗಿ ಅನೇಕ ವೇದಿಕೆಗಳನ್ನ ರೂಪಿಸಿದರೆ ಅದರಲ್ಲಿ ಇವತ್ತು ಭಜನಾ ಕಮ್ಮಟ ಒಂದು. ಇವತ್ತು 5,000 6,000 ಭಜನಾ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿದ್ದಾರೆ ಅಂದರೆ ಅವರು ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನ ಮಾಡ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 53 ಲಕ್ಷ ಕುಟುಂಬಗಳಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಜನತೆ ಇದೆ. ಇವತ್ತು ಯುವಜನತೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಒಂದು ಹ್ಯಾಂಡ್ ಹೋಲ್ಡಿಂಗನ್ನು, ಕೈ ಹಿಡಿದು ಮುನ್ನಡೆಸ್ತಕ್ಕಂಥ ಸೇವೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಎಂಥ ದೊಡ್ಡ ಚಿಂತನೆ ಪೂಜ್ಯರ ಕಾವಂದರದ್ದು. ಅವರಿಗೆ ಸ್ವ ಉದ್ಯೋಗ ಇರ್ಬೋದು, ಕೃಷಿ ಇರ್ಬೋದು, ವೃತ್ತಿಪರ ಬದುಕಿರ್ಬೋದು, ನೇರವಾಗಿ ಬ್ಯಾಂಕಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ದೊರಕಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಟ್ಟಿದ್ರು. ಕೇವಲ 14%. ಇಲ್ಲಾಂದರೆ ಆ ಯೋಜನೆ ದುರ್ಬಳಕೆ ಆಗುತ್ತೆ, ಯಾರೋ ಅವರನ್ನು ದುರ್ಬಳಕೆ ಮಾಡ್ತಾರೆ. ಅವರಿಗೆ ಬ್ಯಾಂಕಿಂದ ಸಾಲವನ್ನು ಕೊಡೋಲ್ಲ, ಬ್ಯಾಂಕು ಶ್ಯೂರಿಟಿ, ಅಡಮಾನ ಅದು ಇದು ಕೇಳುತ್ತೆ, ತೊಂದರೆ ಇಲ್ಲ, ನಾವು ನಿಂತ್ಕೊಳ್ತೇವೆ. ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನೇರವಾಗಿ ಬ್ಯಾಂಕಿಂದ 14% ಬಡ್ಡಿ ದರದಲ್ಲಿ ವರ್ಷಕ್ಕೆ ಇವತ್ತು ಯುವಜನತೆಗೆ ಸಾಲ ಸೌಲಭ್ಯವನ್ನು ಇವತ್ತು ಯೋಜನೆ ಮೂಲಕ ಕೊಡಿಸ್ತಾ ಇದ್ದಾರೆ. ಸಿಡ್ಬಿಯ ಒಂದು ವ್ಯವಸ್ಥೆಯಲ್ಲಿ 70,000 ಸ್ವಉದ್ಯೋಗಗಳು ನಿರ್ಮಾಣಗೊಂಡಿದೆ. 70,000 ಸ್ವಉದ್ಯೋಗಗಳನ್ನ ಯುವಜನತೆ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು 4-6 ಜನರಿಗೆ ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವತ್ತು ಲಕ್ಷಾಂತರ ಉದ್ಯೋಗಗಳು, ಸ್ವಉದ್ಯೋಗಗಳು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡಿದ್ದಾರೆ. ರೂಟ್ ಸೆಟ್ ಇನ್ನೊಂದು ದೊಡ್ಡ ಚಿಂತನೆ ಪೂಜ್ಯ ಕಾವಂದ್ರ 40 ವರ್ಷದಿಂದ ಇವತ್ತು ಎಷ್ಟು ಜನ ಯುವಜನತೆ ರೂಟ್ ಸೆಟ್ RCT ಮೂಲಕ ತರಬೇತಿ ಪಡ್ಕೊಂಡು ಸ್ವಉದ್ಯೋಗ ಮಾಡಿದ್ದಾರೆ ಅಂದರೆ ಸುಮಾರು 42 ಲಕ್ಷ ಯುವಜನತೆ ಇವತ್ತು ಸ್ವಉದ್ಯೋಗನ ಮಾಡ್ತಾ ಇದ್ದಾರೆ ರೂಟ್ ಸೆಟ್ನ ಒಂದು ಕಲ್ಪನೆಯಲ್ಲಿ. ಜಸ್ಟ್ ಇಮ್ಯಾಜ್ ಮಾಡಿ, ಆ ಒಂದು 40 ಲಕ್ಷ ಜನ ಇವತ್ತು ಸ್ವಉದ್ಯೋಗ ಮಾಡ್ತಾರೆ. ಇಡೀ ದೇಶದಲ್ಲಿ ಇದೆ ನಮ್ಮ RCT, ಪ್ರತಿ ಜಿಲ್ಲೆಯಲ್ಲಿದೆ, ದೇಶದ ಪ್ರತಿ ಜಿಲ್ಲೆಗಳಲ್ಲಿದೆ. ಇವತ್ತು ಯುವಜನತೆ ಅಲ್ಲಿ ತರಬೇತಿ ಪಡ್ಕೊಂಡು ಬ್ಯಾಂಕಿಂದ ಸಾಲ ಸೌಲಭ್ಯ ಪಡ್ಕೊಂಡು ಸ್ವಉದ್ಯೋಗ ಮಾಡಿ ಅವರೊಂದು 2-3 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಆ 40 ಲಕ್ಷ ಜನ 4-5 ಜನ ಕೆಲಸ ಕೊಟ್ಟಿದ್ದಾರೆ ಅಂದರೆ ಇವತ್ತು ಭಾರತ ದೇಶದಲ್ಲಿ 2 ಕೋಟಿ ಯುವಕರಿಗೆ ಇವತ್ತು ಪೂಜ್ಯರು ಉದ್ಯೋಗವನ್ನು ಸೃಷ್ಟಿಸಿದ್ದಾರೆ. ಜಸ್ಟ್ ಇಮ್ಯಾಜ್ ಮಾಡಿ. ಇಲ್ಲಾಂದರೆ ಈ ಯುವಜನತೆ ಯಾವ ರೀತಿಯಲ್ಲಿ ದುರ್ಬಳಕೆ ಆಗ್ತಾಯಿದ್ರು ಗೊತ್ತಿಲ್ಲ. ಯುವಜನತೆ ದುರಭ್ಯಾಸ ಮಾಡಬಾರ್ದು. ದುರಭ್ಯಾಸ ಮಾಡಿದರೆ ಅವರ ಬದುಕಲ್ಲ, ಅವರ ಕುಟುಂಬದ ಬದುಕೇ ಹಾಳಾಗುತ್ತಂತೇಳಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದರೆ ಅದರ ಬಗ್ಗೆ ಸೆಷನ್ ಇದೆ, ನೆಕ್ಸ್ಟ್ ವಿವೇಕರು ಹೇಳ್ತಾರೆ. ಸುಮಾರು 2,000 ಶಿಬಿರಕ್ಕೆ ನಾವು ತಲುಪ್ತಾ ಇದ್ದೇವೆ. ಸುಮಾರು 1,40,000 ಕುಟುಂಬಗಳು ಇವತ್ತು ಮಧ್ಯವರ್ಜನದಿಂದ ಆ ವ್ಯಕ್ತಿ ಹೊರಗೆ ಬಂದಿರೋದ್ರಿಂದ ಆ ಕುಟುಂಬಗಳು ಇವತ್ತು ಬೆಳಕನ್ನು ಕಾಣ್ತಾ ಇದೆ. ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಯುವಜನತೆ ತೊಡಗಿಸ್ಕೊಳ್ಬೇಕಂತೇಳಿ ಶೌರ್ಯ ವಿಪತ್ತು ಪಡೆಯನ್ನು ನಾವು ಮಾಡಿರ್ತಕ್ಕಂಥದ್ದು. ನಮ್ಮ ನ್ಯಾಚುರೋಪತಿ ಯೋಗ ಇದರಿಂದ ನೈತಿಕ ಶಿಕ್ಷಣ ಮೌಲ್ಯಗಳನ್ನ ನೀಡ್ತಕ್ಕಂಥದ್ದು, ಯೋಗಗಳನ್ನ ತರಬೇತಿ ಕೊಡ್ತಕ್ಕಂಥದ್ದು, ಅಲ್ಲಲ್ಲಿ ಯುವಜನತೆಯನ್ನು ಒಳ್ಳೆಯ ವಿಚಾರಧಾರೆಗೆ, ಒಳ್ಳೆಯ ಜೀವನ ಶೈಲಿ ಕರಿತರ್ತಕ್ಕಂಥ ವ್ಯವಸ್ಥೆಗಳು. ಕ್ಷೇತ್ರದ ಯಾವುದೇ ಆಚಾರ ವಿಚಾರ ಕಾರ್ಯಕ್ರಮಗಳಿದ್ದರೂ ಯುವಜನತೆಗೆ ಬಹಳ ದೊಡ್ಡ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಇದು ಭಾರತ ದೇಶದ ಶಕ್ತಿ, ಇದು ಭವಿಷ್ಯ ಭಾರತದ ದೊಡ್ಡ ಅಡಿಪಾಯ. ಈ ಶಕ್ತಿಯನ್ನು ಸದ್ಬಳಕೆ ಮಾಡಬೇಕಂದ್ರೆ ಅವರಲ್ಲಿ ಮೌಲ್ಯಗಳನ್ನು ತುಂಬಬೇಕು, ಮೌಲ್ಯಯುತವಾದ ಜೀವನವನ್ನು ತುಂಬಬೇಕು. ಅವ್ರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನು ಮಾಡಿದರೆ ಆಗ
ದೇಶ ಖಂಡಿತವಾಗಿಯೂ ಸಂಪದ್ಭರಿತ ಆಗಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಪೂಜ್ಯರು ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಇದೆ. ಹಾಗಾಗಿ ಇವತ್ತಿನ ಭಜನಾ ಕಮ್ಮಟ ಅಂದರೆ ಕೊನೆಯದಾಗಿ ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೇನೆ. ಕೇವಲ ಭಜನೆ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಇಡೀ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡ್ತಕ್ಕಂಥ, ಹೊಸ ಆಯಾಮನ್ನು ಕೊಡ್ತಕ್ಕಂಥ ವೇದಿಕೆ ಇದಾಗಿದೆ. ನಿಮ್ಮ ಊರಲ್ಲಿ ನೀವು ಸಂಪನ್ಮೂಲ ವ್ಯಕ್ತಿಗಳಾಗ್ತೀರಿ. ನಿಮ್ಮ ಊರಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ರೂಪಿಸ್ತೀರಿ. ಭಜನಾ ಮಂಡಳಿಯ ಮೂಲಕ ಆ ವ್ಯಕ್ತಿಗಳು ಒಂದು ಶಕ್ತಿಯಾಗಿ ನೀವು ವೇದಿಕೆಯನ್ನು ಮಾಡ್ತೀರಿ. ಆ ಭಜನಾ ಮಂಡಳಿಗಳು ಆ ಊರಿನಲ್ಲಿ ಸಕ್ರಿಯವಾಗಿ ಅನೇಕ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ನಿಮ್ಮಂಥ ಅನೇಕ ಭಜನಾ ಮಂಡಳಿಗಳು ಇಡೀ ರಾಜ್ಯಾದ್ಯಂತ ಇದ್ದಾಗ ಖಂಡಿತವಾಗಿ ಒಂದು ರಾಜ್ಯ ಒಳ್ಳೆಯ ಒಂದು ಸಮಾಜವನ್ನು ಒಳ್ಳೆಯ ದಿಶೆಯಲ್ಲಿ, ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಸಜ್ಜನರ ಶಕ್ತಿ ಆಗುತ್ತೆ. ಆ ಸಜ್ಜನರ ಶಕ್ತಿಗೆ ಖಂಡಿತ ಕ್ಷೇತ್ರದ ಆಶೀರ್ವಾದ, ಪೂಜ್ಯ ಕಾವಂದರ ಅಮ್ಮನವರ ಆಶೀರ್ವಾದ ಇರುತ್ತೆ. ಗ್ರಾಮಾಭಿವೃದ್ಧಿ ಯೋಜನೆ ಸದಾ ನಿಮ್ಮ ಯಾವುದೇ ಅವಕಾಶಗಳಿಗೆ, ವ್ಯವಸ್ಥೆಗಳಿಗೆ ಸದಾ ಬಾಗಿಲಂತ ತೆರೆದಿರುತ್ತೆ. ಧರ್ಮಸ್ಥಳದ ಅನೇಕ ಸಂಸ್ಥೆಗಳು, ಯೋಜನೆಯ ರೀತಿ ಅನೇಕ ಸಂಸ್ಥೆಗಳು ಕೂಡ ಯಾವಾಗಲೂ ಒಳ್ಳೆಯ ಕೆಲಸಕ್ಕೆ ಪ್ರೇರಣೆ ಕೊಡುತ್ತೆ. ಹಾಗಾಗಿ ಈ ಒಂದು ಭಜನಾ ಕಮ್ಮಟನ್ನು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ. ನಂತರ ನೀವು ನಿಮ್ಮ ಊರಿಗೆ ತೆರಳಿದ ನಂತರ ನಿಮ್ಮ ಮಂಡಳಿ ಈಗ ಆಲ್ರೆಡಿ ಇದ್ದರೆ ಅದನ್ನು ಇನ್ನೂ ಸಂಘಟನೆಗೊಳಿಸಿ, ಇನ್ನೂ ಕ್ರಿಯಾಶೀಲತಾ ತತ್ವಗಳಿಗೆ ತರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿ, ಇಲ್ಲ ಹೊಸ ಮಂಡಳಿ ಮಾಡಬೇಕಾದ್ರೆ ಮಂಡಳಿನ ಮಾಡಿ ಒಳ್ಳೆಯ ಆಚಾರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ದೊಡ್ಡ ತಂಡವನ್ನು ನಿಮ್ಮ ಊರಿನಲ್ಲಿ ರೂಪಿಸಿ ಭಜನೆ, ಕೀರ್ತನೆ ಈ ವ್ಯವಸ್ಥೆಯ ಜೊತೆಗೆ ಅನೇಕ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಊರಿನ, ಗ್ರಾಮದ, ಮುಂದೆ ರಾಜ್ಯದ ದೊಡ್ಡ ಶಕ್ತಿಯನ್ನಾಗಿ ಬೆಳೆಸಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟಕರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಓಂ ಶ್ರೀ ಮಂಜುನಾಥ. ತಪ್ಪುಗಳಾಗುವುದು ಸಹಜ. ಆದರೆ ಒಳ್ಳೆ ಮನಸ್ಸಿನಿಂದ, ಶ್ರದ್ಧೆಯಿಂದ ಭಗವಂತನನ್ನು ಭಜಿಸುವುದರ ಮೂಲಕ ನಾವು ಪುನೀತರಾಗೋಣ, ಸಜ್ಜನರಾಗೋಣ. ಒಳ್ಳೆ ವಿಚಾರಗಳನ್ನು, ಒಳ್ಳೆ ಹವ್ಯಾಸಗಳನ್ನು, ಒಳ್ಳೆ ಗುಣಗಳನ್ನು ಬೆಳೆಸಿಕೊಳ್ತಾ ದುರಾಲೋಚನೆ, ದುರಭ್ಯಾಸ, ದುರ್ಗುಣಗಳನ್ನು ಬಿಡೋಣ ಅನ್ನೋ ಮೂಲಕ ಅನೇಕ ವಿಚಾರಗಳನ್ನು, ಶ್ರೀ ಕ್ಷೇತ್ರದ ಸಾಧನೆ, ಇಡೀ ದೇಶದಲ್ಲೇ ಅಪ್ರತಿಮವಾದಂಥ ಒಂದು ಸಾಧನೆ ಮಾಡಿರುವಂಥ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ಲೆಕ್ಕಾಚಾರದ ಮೂಲಕ ಒಂದು ಮೊಬೈಲ್ ಬಳಕೆಯಿಂದಾಗಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾವನ್ನು ಬಳಸೋದ್ರಿಂದ ಏನೆಲ್ಲ ಆಗ್ತದೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಂಪನ್ಮೂಲ ಒಂದು ಉತ್ತಮವಾದಂಥ ಒಂದು ಉಪನ್ಯಾಸ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದೀಗ ಇವತ್ತು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥವರು ಶ್ರೀ ಎಚ್ ಪದ್ಮಗೌಡ ಬೆಳಾಲ್. ಇವರು ಶ್ರೀ ವಾಣಿ ಶಿಕ್ಷಣ ಸಂಸ್ಥೆ ಬೆಳ್ತಂಗಡಿ ಇಲ್ಲಿಯ ಗೌರವಾಧ್ಯಕ್ಷರಾಗಿ, ಅದೇ ರೀತಿ ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿ, ಹಾಗೆ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳಾಲ್ ಇದರ ಅಧ್ಯಕ್ಷರಾಗಿ, ಗೌಡರ ಯಾನೆ ಒಕ್ಕಲಿಗರ ಸಂಘ ಹಳೆಕೋಟೆ ಬೆಳ್ತಂಗಡಿ ಇದರ ಗೌರವಾಧ್ಯಕ್ಷರಾಗಿದ್ದಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಉತ್ತಮ ಕೃಷಿಕರಾಗಿದ್ದಾರೆ. ಮಾಯಾ ಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗೆ ಸಮಾಜ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ನಾವು ಅದೇ ರೀತಿ ಭಜನಾ ಕಮ್ಮಟದ ವತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರು, ಹಾಗೆ ನಮ್ಮ CEO ಆದಂಥ ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೆ ಶಾಲನ್ನು ಓದಿಸಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಾರ್ಪಣೆ. ಇದೀಗ ಶ್ರೀ ಎಚ್ ಪದ್ಮಗೌಡ ಅವರು ತಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಇದೀಗ ತಾನೇ ಬಹಳ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಂತಹ ಅನಿಲ್ ಕುಮಾರ್ ಅವರೇ, ಈ
ಭಜನಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಬಂದಿರುವಂತಹ ಎಲ್ಲ ಭಗವದ್ಭಕ್ತರೇ, ಅನಿಲ್ ಕುಮಾರ್ ಅವರು ಭಾಳ ಚೆನ್ನಾಗಿ ಈಗ 1 ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದಾರೆ. ನಾನು ಅಂತಹ ಮಾತುಗಾರ ಅಲ್ಲ, ಹಾಗೂ ಧಾರ್ಮಿಕ ವಿಚಾರದಲ್ಲಿ ಅಷ್ಟೊಂದು ಪರಿಣತಿಯನ್ನು ಪಡೆದವನು ಅಲ್ಲ. ಆದರೆ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ, ಅದಕ್ಕೋಸ್ಕರ ಬಂದು 1-2 ಮಾತುಗಳನ್ನು ಆಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದಾಗೆ ಈ ಒಂದು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಬ್ಬ ಫಲಾನುಭವಿ ನಾನು ಕೂಡ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಅದು ನೇರ ಅಲ್ಲದಿದ್ದರೂ ಇಂಡೈರೆಕ್ಟಾಗಿ ನಾನು ಒಬ್ಬ ಫಲಾನುಭವಿ. ಯಾಕೆಂತೇಳಿದರೆ 1983-84 ಇಸ್ವಿಯಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ನಾನು ಕೃಷಿ ಮತ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೆ. 83-84 ಇಸ್ವಿ ಸಂದರ್ಭದಲ್ಲಿ ಈ ಯೋಜನೆ ಪ್ರಾರಂಭ ಆಯಿತು. ಈ ಯೋಜನೆಯ ಸಹವಾಸ ನನಗೂ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಬೆಳಾಲ್ನಲ್ಲಿ ಯೋಜನೆಯ ಏನೇ ಕಾರ್ಯಕ್ರಮ ಇದ್ದರೂ ನನ್ನನ್ನು ಕರೀತಿದ್ದರು, ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಆವಾಗ ಈಗಾಗಲೇ ನಮ್ಮ ಅನಿಲ್ ಕುಮಾರ್ ಅವರು ಹೇಳಿದರು ಹಣೆ ಬರಹದ ವಿಷಯ. ಯಾರ ಹಣೆ ಬರಹವನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು ನಮ್ಮೆಲ್ಲರ ತಿಳುವಳಿಕೆ. ಆದರೆ ನಾನು ಹೇಳ್ತೇನೆ, ಈಗಾಗಲೇ ಕೆಲವು ಲಕ್ಷ ಈ ಫಲಾನುಭವಿಗಳು ಯಾರಿದ್ದಾರೆ ಅವರೆಲ್ಲರ ಹಣೆ ಬರಹವನ್ನು ಹೆಗಡೆಯವರು ಬದಲಾಯಿಸಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತೇಳಿದರೆ, ನಮ್ಮ ಊರಿನಲ್ಲಿ ಪ್ರಾರಂಭದ ದಿನಗಳಲ್ಲಿ ಯಾರನ್ನು ಕೇಳಿದರು, ನಿಮ್ಮ ಹತ್ರ ಎಷ್ಟು ಭೂಮಿ ಉಂಟು? ಏನಿಲ್ಲ, ಸ್ವಲ್ಪ ಗುಡ್ಡೆ ಮಾತ್ರ ಇರೋದು, ಅದರಲ್ಲಿ ಏನು ಮಾಡಲಿಕ್ಕಾಗ್ತದೆ ಹಾಗೆ ಹೇಳುವವರೇ ಇದ್ದದ್ದು. ಆದರೆ ಆ ಸ್ವಲ್ಪ ಇದ್ದ ಗುಡ್ಡ ಜಾಗದಲ್ಲಿ ಏನು ಮಾಡ್ಬೋದು ಅಂತ ತೋರಿಸಿಕೊಟ್ಟವರು ಹೆಗಡೆಯವರು. ನಾವು ಬೇರೆ ಎಷ್ಟೋ ಜಾಗವನ್ನು ಜಮೀನು ತಗೊಳ್ಳುವ ಬದಲು ನಮ್ಮ ಹತ್ರ ಏನಿದೆ, 1 ಎಕರೆ ಇದೆಯೋ, ಅರ್ಧ ಎಕರೆ ಇದೆಯೋ, 3/4 ಎಕರೆ ಇದೆಯೋ, ಅದನ್ನು ಹೇಗೆ ಸದ್ಬಳಕೆ ಮಾಡಿ ನಾವು ಅದರ ಸ್ವಾವಲಂಬಿಗಳಾಗಬಹುದು ಅಂತೇಳಿ ತೋರಿಸಿಕೊಟ್ಟದ್ದು ಈ ಯೋಜನೆ. ಇನ್ನೊಂದು ಬಹಳ ಪ್ರಾಮುಖ್ಯವಾಗಿ ಹೇಳಬೇಕಾದದ್ದು ಅಂತೇಳಿದರೆ, ಹಣೆ ಬರವನ್ನು ಬದಲಿಸಬಹುದಂಥದ್ದು ಅಂತ ಹೇಳಿದೆ ನಾನು. ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬರೇ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಮಾತ್ರ ಮಾಡಲಿಲ್ಲ, ಜನರಿಗೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸ್ತರಗಳಲ್ಲಿ ಅಭಿವೃದ್ಧಿ ಹೊಂದುವುದು ಹೇಗೆ ಅಂತ ತೋರಿಸಿಕೊಟ್ಟಂಥ ಒಂದು ಯೋಜನೆ ಇದ್ದರೆ ಅದು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಈಗಾಗಲೇ ಭಜನೆ ವಿಚಾರವನ್ನು ತುಂಬ ವಿಚಾರ ಹೇಳಿದರು. ಒಂದು ವೇದಿಕೆಯಲ್ಲಿ ಪೂಜ್ಯ ಹೆಗಡೆಯವರು ಇರುವಾಗಲೇ ಹೇಳಿದ್ದೆ ನಾನು, ನಮ್ಮ ಊರಿನಲ್ಲಿ ಯಾವುದೇ ಒಂದು ಚಟುವಟಿಕೆಗಳಿಲ್ಲ, ಇರುವ ದೇವಸ್ಥಾನಗಳು ಈಗಲೂ ಆಗಲೂ ಬಿದ್ದು ಹೋಗುವ ರೀತಿಯಲ್ಲಿದೆ. ಆದರೆ ಜನ ಕಷ್ಟಪಟ್ಟು ದುಡಿತಾರೆ, ಆದರೆ ಸಾಯಂಕಾಲದ ಹೊತ್ತು, ಬಿಡುವಿನ ಹೊತ್ತು ಒಂದು ರಜೆ ಇದ್ದರೆ ಏನು ಮಾಡಬೇಕು ಗೊತ್ತಿಲ್ಲ. ಯಾವುದೋ ಸಾಮಾಜಿಕವಾದ ಪಿಡುಗುಗಳು, ಈಗಾಗಲೇ ಹೇಳಿದಾಗೆ ಈ ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಕೋಳಿ ಅಂಕನೋ ಇನ್ನೊಂದು ಏನೋ ಬೇಡದ ವಿಚಾರಗಳು. ಹಿರಿಯರು ಆ ಕಡೆ ಹೋದರೆ ಕಿರಿಯರು ಅವರನ್ನು ಅನುಸರಿಸ್ತಿದ್ರು. ಆವಾಗ ನಮ್ಮ ಊರಿನಲ್ಲಿಯೇ 3 ಭಜನಾ ಮಂಡಳಿಗಳು ಸ್ಥಾಪನೆ ಆಯಿತು. ಈ 3 ಭಜನೆ ಮಂಡಳಿಗಳು ಈಗಲೂ ಸಕ್ರಿಯವಾಗಿದೆ. ಎಲ್ಲೆಲ್ಲೋ ಹೋಗ್ತಾ ಇದ್ದವರು ಅಲ್ಲಿ ಹೋಗಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಹೋಗಲಿಕ್ಕೆ ಪ್ರಾರಂಭ ಆದ ಮೇಲೆ
ಅವರು ಮಾನಸಿಕವಾಗಿ ಧಾರ್ಮಿಕ ಪ್ರಜ್ಞೆ ಬೆಳೀತು. ಈ ಧಾರ್ಮಿಕ ಪ್ರಜ್ಞೆ ಬೆಳೆದ್ರೆ ಅದರಿಂದ ಏನು ಉಪಕಾರ ಆಯಿತು ಅಂತೇಳಿದರೆ, ನಮ್ಮಲ್ಲಿ 2 ದೇವಸ್ಥಾನಗಳು ನಿತ್ಯ ಪೂಜೆ ಅಷ್ಟೇ ಆಗ್ತಿತ್ತು. ಸನ್ಮಾನ್ಯ ಸುಬ್ರಹ್ಮಣ್ಯ ಪ್ರಸಾದ್ರವರು ನಮ್ಮಲ್ಲಿದ್ದರು, ಗೊತ್ತುಂಟು ಅವರಿಗೆ. ಆದರೆ ನಾನೀಗಾಗಲೇ ಹೇಳಿದಾಗೆ ಈಗಲೂ ಆಗಲೋ ಬೀಳ್ತದೆ ಅಂತಿತ್ತು. ಈ ಧಾರ್ಮಿಕ ಪ್ರಜ್ಞೆ ಬೆಳೆದದ್ರಿಂದ ಯುವಜನರಿಗೆ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಪ್ರಜ್ಞೆ ಬಂತು. ಹಾಗಾಗಿ ಎಲ್ಲರೂ ಸೇರಿ ರಾತ್ರಿ ಹಗಲು ದುಡಿದು ಇದು ಆಗಲೇಬೇಕು, ಈ ದೇವಸ್ಥಾನವನ್ನು ನಾವು ಉಳಿಸಲೇಬೇಕು ಅಂತೇಳಿ ಮಾಡಲಿಕ್ಕೆ ಕಾರಣ ಏನು ಅಂತೇಳಿದರೆ ಈ ಭಜನಾ ಮಂಡಳಿಯಿಂದ ಈ ದೇವಸ್ಥಾನದ ಅಭಿವೃದ್ಧಿಗೆ ಪ್ರೇರಣೆ ಆಯಿತು. ಈ ಪ್ರೇರಣೆ ಎಲ್ಲಿಂದ ಬಂತು ಅಂತೇಳಿದರೆ ಪೂಜ್ಯ ಹೆಗ್ಗಡೆಯವರಿಂದ ಬಂತು. ಹಾಗಾಗಿ ನಮ್ಮಲ್ಲಿ 4 ದೇವಸ್ಥಾನ ಅಭಿವೃದ್ಧಿ ಆಯಿತು ಒಂದು ಗ್ರಾಮದಲ್ಲಿ. ಇಂಥ 100 ದೇವಸ್ಥಾನಗಳು ಎಲ್ಲ ರಾಜ್ಯದಾದ್ಯಂತ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಈ ಒಂದು ಭಜನಾ ಮಂಡಳಿಗಳು. ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕೆಳಗಡೆ ಹೆಸರು, ಆ ಭಜನಾ ಮಂಡಳಿ ಹೆಸರು ಕೂಡ ಬರ್ತದೆ. ಹಾಗಾಗಿ ಈ ಒಂದು ಯೋಜನೆ ಅಂತೇಳಿದರೆ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ಒಂದು ಆಶೀರ್ವಾದದಿಂದ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮಾತ್ರ ಅಲ್ಲ, ಹೆಗ್ಗಡೆಯವರು ಪ್ರಾರಂಭ ಮಾಡಿದ 100 ಯೋಜನೆಗಳಲ್ಲಿ ಅದಕ್ಕೆ ಮಾದರಿ ಯಾರು ಅಂತೇಳಿದರೆ ಈ ಯೋಜನೆ ಧರ್ಮಸ್ಥಳ ಯೋಜನೆ ಮಾತ್ರ. ಅದು ಯಾವುದೇ ವಿಚಾರಗಳಿರ್ಬೋದು. ಒಂದು ಶಾಲೆಯನ್ನು ಮಾಡಿದರೆ ಅದಕ್ಕೆ ಮಾದರಿ ಯಾವುದು ಅಂತೇಳಿದರೆ ಧರ್ಮಸ್ಥಳ ಶಾಲೆ ಮಾತ್ರ. ಒಂದು ಕಾಲೇಜ್ ಮಾಡಿದರೆ ಅದಕ್ಕೆ ಮಾದರಿ ಧರ್ಮಸ್ಥಳ ಕಾಲೇಜ್ ಮಾತ್ರ, ಇನ್ನೊಂದಿಲ್ಲ. ಅದು ಪೂಜ್ಯ ಹೆಗ್ಗಡೆಯವರ ಚಿಂತನೆ. ಹಾಗಾಗಿ ನಾನು ಹೇಳಿದ ಮಾತು ಇವತ್ತು ಸತ್ಯ. ಯಾಕೆಂತ ಹೇಳಿದರೆ ಲಕ್ಷಾಂತರ ಜನರ, ಈ ರಾಜ್ಯದ ಲಕ್ಷಾಂತರ ಜನರ ಹಣೆಬರವನ್ನು ಅದು ಬ್ರಹ್ಮ ಏನು ಬರೆದಿದ್ನೋ ಗೊತ್ತಿಲ್ಲ, ಆದರೆ ಬದಲಾವಣೆ ಮಾಡಿ ಈ ಒಳ್ಳೆಯ ರೀತಿಯಲ್ಲಿ ಬಹುಶಃ ಈಗಾಗಲೇ ಎಷ್ಟೋ ಸಾವಿರ ಜನರನ್ನು ಲೆಕ್ಕ ಹೇಳಿದರು. ಇಷ್ಟು ಜನ ಬಂದು ಒಂದು ವಾರ ಇಲ್ಲಿ ತರಬೇತಿ ಪಡೆದು ಭಜನೆ ಅಂತ ಹೇಳೋದು ಹೇಗೆ ಹಾಡಿದರೂ ಚಂದನೆ, ಆದರೆ ಇಲ್ಲಿ ತರಬೇತಿ ಪಡೆದು ಅದಕ್ಕೆ ಒಂದು ರಾಗ ಲಯ ಸೇರಿಸಿದರೆ ಇನ್ನಷ್ಟು ಮೆರುಗು ಬರುತ್ತದೆ. ಹಾಗಾಗಿ ಒಳ್ಳೆಯ ಒಂದು ಸಂಘ, ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದಾಗೆ ಒಳ್ಳೆಯವರ ಸಂಘ ಹೇಗೆ ನಮ್ಮನ್ನು ಬದಲಾಯಿಸ್ತದೆ ಅಂತ ಹೇಳೋದಕ್ಕೆ ನಾನು ಒಂದು ಉದಾಹರಣೆ ಅಂತ ಹೇಳಿದೆ. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿತು. ನಮ್ಮೂರಿನಲ್ಲಿ ಒಂದು ಹೈಸ್ಕೂಲ್ ಇರಲಿಲ್ಲ. ಸುಮಾರು 9 ಕಿಲೋಮೀಟ್ರು 10 ಕಿಲೋಮೀಟ್ರು ನಡ್ಕೊಂಡು ಬರಬೇಕಾಗಿತ್ತು ಉಜಿರೆಗೆ. ಪೂಜ್ಯರು ಒಂದು ಸಂದರ್ಭ ಯಾವುದೋ ಒಂದು ಸಮಾರಂಭಕ್ಕೆ ಬಂದಿದ್ದರು. ನಾನೊಂದು ಅವರ ಹತ್ರ ಕೇಳಿಕೊಂಡೆ, ನಮ್ಮ ಊರಿಗೆ ಒಂದು ಹೈಸ್ಕೂಲು ಮಾಡಿಕೊಡಬೇಕು ಅಂತ. ಆವಾಗ ಏನು ಹೇಳಲಿಲ್ಲ. ಆಮೇಲೆ ಬರ್ತಾ ಕಾರ್ನಲ್ಲಿ ನಮ್ಮ ಪ್ರಿನ್ಸಿಪಾಲ್ರು ಎಸ್ ಪ್ರಭಾಕರ್ ಅವರ ಹತ್ರ ಹೇಳಿದ್ರಂತೆ, ಹೇಗೆ ಒಂದು ಕೇಳ್ತಾ ಇದ್ದಾರಲ್ಲ ಮಾಡೋದಾ ಅಂತ. ಅದಕ್ಕೆ ಅವರು ಧ್ವನಿಗೂಡಿಸಿ ಅಲ್ಲಿ ಪ್ರಥಮವಾಗಿ ಒಂದು ಹೈಸ್ಕೂಲ್ ಆಯಿತು. ಆಮೇಲೆ ಕಕ್ಕಿಂಜೆಯಲ್ಲಿ, ಪಡಂಗಡಿಯಲ್ಲಿ ಇನ್ನೆಲ್ಲೋ ಒಂದು 3-4 ಹೈಸ್ಕೂಲ್ಗಳನ್ನು ಪ್ರಾರಂಭ ಆಯಿತು. ನನಗೆ ಅದೇ ಪ್ರೇರಣೆಯಿಂದ ಅಲ್ಲಿ ಪಕ್ಕದ ಬೈಪಾಡಿಯಲ್ಲಿ ಅದೊಂದು ದ್ವೀಪವಾಗಿತ್ತು. ಅಲ್ಲಿಯ ವಿದ್ಯಾರ್ಥಿಗಳು ಬಹಳ ಕಷ್ಟಪಡ್ತಾಯಿದ್ರು. ಸರಕಾರದಿಂದ ಬಹಳ ಪ್ರಯತ್ನ ಮಾಡಿ ಅಲ್ಲಿ ಒಂದು ಹೈಸ್ಕೂಲು ಸ್ಯಾಂಕ್ಷನ್ ಆಗುವ ಹಾಗೆ ಪ್ರಯತ್ನ ಮಾಡಿದೆ. ಹಾಗೆ ಆಮೇಲೆ ಅದೇ ಪ್ರೇರಣೆಯಿಂದ ಇನ್ನೂ 2-3 ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ನನಗೆ ಅನುಕೂಲ ಆಯಿತು. ಆದರೆ ಅದಕ್ಕೆಲ್ಲ ಪ್ರೇರಣೆ ಸಿಕ್ಕಿದ್ದು ಈ ಯೋಜನೆಯಿಂದ. ಈಗ ಬೆಳ್ತಂಗಡಿಯಲ್ಲಿ ವಾಣಿ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಪ್ರಾರಂಭ ಮಾಡಲಿಕ್ಕೂ ಇದೇ ಪ್ರೇರಣೆ ಆಯಿತು. ಈಗ ಸುಮಾರು 2,500 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ.
ಹಾಗೆಯೇ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೂ ನನಗೆ ಅನುಕೂಲ ಆಯಿತು. ಸಹಕಾರಿ ಕ್ಷೇತ್ರದಲ್ಲಿ ದುಡಿತಾ ಇದ್ದೇನೆ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನದ ಅಧ್ಯಕ್ಷನಾಗಿದ್ದೇನೆ. ಹಾಗೆಯೇ ಎಲ್ಲ ಒಂದು ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿಯೂ ಸ್ವಲ್ಪ ಸಮಯ ಇದ್ದೆ, ಮತ್ತು ಯಾಕೋ ನನಗೆ ಇದು ಹಿಡಿಸುವುದಿಲ್ಲ ಅಂತಾಯಿತು. ಹಾಗೆ ಅದರಿಂದ ಸ್ವಲ್ಪ ದೂರ ಆಗಿದ್ದೇನೆ. ಆದರೆ ಸಹಕಾರಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ ನನಗೆ ದುಡಿಲಿಕ್ಕೆ ಒಂದು ಪ್ರೇರಣೆ ಸಿಕ್ಕಿದ್ದು ಈ ಒಂದು ಯೋಜನೆಯಿಂದ ಅಂತ ಹೇಳ್ತಾ, ನಿಮಗೂ ಈ ದಿವಸ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ದೇವರು ಎಲ್ಲ ರೀತಿಯ ಅನುಕೂಲಗಳನ್ನು ಹೆಚ್ಚಾಗಿ ಈಗ ಪ್ರತಿಯೊಬ್ಬರು ಹೇಳೋದೇನು ಅಂತೇಳಿದರೆ, ಸಾಮಾನ್ಯವಾಗಿ ಮಾತಿನಲ್ಲಿ ನಮಗೆ ಕೇಳುವುದೇನು ಅಂತೇಳಿದರೆ ಟೆನ್ಷನ್ ಮತ್ತು ಡಿಪ್ರೆಷನ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಬಹಳ ಒಳ್ಳೆಯ ಮದ್ದು ಅಂತೇಳಿದರೆ ಭಜನೆ ಮತ್ತು ಧ್ಯಾನ. ಇದರಿಂದ ಸಾಧಾರಣವಾಗಿ ಕೆಲವು ಅನುಭವಿ ಡಾಕ್ಟ್ರುಗಳು ಕೂಡ ಹೇಳೋದೇನು ಅಂತೇಳಿದರೆ, ನೀವು ಸ್ವಲ್ಪ ಧ್ಯಾನ ಮಾಡಿ, ನೀವು ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಭಜನೆ ಮಾಡಿ, ಆಗ ಎಲ್ಲ ಒಂದು ರೋಗಗಳಿಗೂ ಮದ್ದು ಯಾವುದು ಅಂತೇಳಿದರೆ ಮನಃಶಾಂತಿ ಸಿಗಬೇಕಾದ್ರೆ ಈ ಭಜನೆ ಧ್ಯಾನ ಬಹಳ ಮುಖ್ಯವಾದದ್ದು. ನಿಮಗೆಲ್ರಿಗೂ ದೇವರು ಆರೋಗ್ಯವನ್ನು ಕರುಣಿಸಲಿ, ಮನಃಶಾಂತಿಯನ್ನು ಕರುಣಿಸಲಿ, ನಿಮ್ಮೆಲ್ಲರಿಗೂ ಎಲ್ಲ ರೀತಿಯ ಅನುಕೂಲಗಳನ್ನು ಆ ಮಂಜುನಾಥ ಸ್ವಾಮಿ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿಯವರಿಗೆ, ಅದೇ ರೀತಿ ಇವತ್ತಿನ ಮುಖ್ಯ ಉಪನ್ಯಾಸಕರಂಥ ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೆ, ಹಾಗೆ ಇದೀಗ ತಮ್ಮ ಆಶಯ ಅಥವಾ ಮಾತುಗಳ ಮೂಲಕ ತಮ್ಮ ಕ್ಷೇತ್ರದಿಂದ ಅಥವಾ ಯೋಜನೆಯಿಂದ ಪಡೆದಂಥ ಪ್ರಯೋಜನದ ಬಗ್ಗೆ ತಿಳಿಸಿದಂಥ ಶ್ರೀ ಗೌರವಾರ್ಪಣೆಯನ್ನು ಪಡೆದುಕೊಂಡಂಥ ಶ್ರೀ ಪದ್ಮಗೌಡ ಅವರಿಗೂ ಕೂಡ, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂಥ ಅಥವಾ ಆಗಮಿಸಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಪ್ರಯೋಜನವನ್ನು ಪಡೆಯುತ್ತಿರುವಂಥ ನಿಮಗೆ ಈ ಬೆಳಗಿನ ಅವಧಿಗೆ ಈಗ ವಿರಾಮವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನೀವು ಮುಂದೆ ಈಗ ಊಟಕ್ಕೆ ಹೋಗ್ಲಿಕ್ಕುಂಟು. ಆನಂತರ ಮಧ್ಯಾಹ್ನದ ಅವಧಿ ಮತ್ತೆ ಭಜನಾ ತರಬೇತಿ ಪ್ರಾರಂಭ ಆಗಲಿಕ್ಕಿದೆ. ಧನ್ಯವಾದಗಳು. ಹರಿ ಓಂ. ಸಂತೋಷಣ. ನೋಡಿ, LKG UKG 1ನೇ ಕ್ಲಾಸಿನ ಮಕ್ಕಳಲ್ಲ ನೀವು. ಇನ್ನೂ ಒಂದು ಸಾಲಿನಲ್ಲಿ ಕೂತ್ಕೊಳ್ಳೋದು ಎಲ್ಲಿಯೋ ಕೂತ್ಕೊಳ್ತಿರೋದ್ರಲ್ಲ ನೀ ಏನ್ರಿ? ಯಾರು ಟೀಮ್ ಲೀಡರ್ ಯಾರು?
ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಮುಂದುವರಿಸೋಣ. ಹಳೆಯದು ಯಾವುದು ಬೇಡ ಅಲ್ಲ, ಏನು ಇದುವರೆಗೆ ಅಭ್ಯಾಸ ಮಾಡಿದ್ದೆವು. ಹೊಸತನ್ನು ಅಭ್ಯಾಸ ಮಾಡೋಣ. ಅನಂತರದಲ್ಲಿ ಕೊನೆಗೆ ಸಮಯ ಇದ್ದಲ್ಲಿ ನಾವು ಅದನ್ನು ಪುನಃ ಅಭ್ಯಾಸ ಮಾಡೋಣ. ನಾಳೆನೂ ಇದೆ. ನೋಡಿ, ತಾತ ಧೀಮಿತ ಇದೆಯಲ್ಲ 13ನೇ ಪೇಜಲ್ಲಿ ಹಂಸಾನಂದಿ ಅಂತ ರಾಗ ಬರೆದಿದೆ. ಹಾಡೋಣವಾ? ಕೇಳಿದ್ದೀರಾ ಹಾಡು? ತತ್ತ ಧೀಮಿತ ಹಾಡೋದು ಬೇಡ, ಕೇಳಿ ಕೇಳಿ, ಅಲ್ಲಿ ಸಾಹಿತ್ಯ ನೋಡ್ಕೊಳ್ಳಿ. ತಾತ್ತ ಧೀಮಿತ ತಾತ್ತ ಧೀಮಿತ ತಾತ್ತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ. ಸ್ಟೈಲು ಇರೋದು ಫಸ್ಟ್ ಸಾಲು. ಸರಿ ಕೇಳಿಸ್ಕೊಳ್ಳಿ, ಅಲ್ಲಿ ಇಲ್ಲಿ ನೋಡಬೇಡಿ. ಹೊಟ್ಟೆನು ಗಟ್ಟಿ ಇದೆ ಈಗ. ತಾತ್ತ ಧೀಮಿತ ಕೇಳುವುದು ಶ್ರವಣ. ತಾತ್ತ ಧೀಮಿತ ತಾತ್ತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ. ಚಿತ್ತ ಜಪಿತನುತ್ತಮನ ಮುತ್ತಿನ ಚಿತ್ತಜ ಪಿತನುತ್ತಮ ಚಿತ್ತಜ ಪಿತನುತ್ತಮ ಚಿತ್ತಜ ಪಿತನುತ್ತಮ ಮುತ್ತಿನ ಗೊತ್ತುಗಳ್ ಕುತ್ತಿಗೆಯೊಳ ಗೆತ್ತಾಡುತ್ತ ಆಡಿದನೇ ಹರಿಯಾಡಿದನೇ. ಅರ್ಥ ಆಗ್ತಾ ಉಂಟಲ್ಲ ಹಾಡು? ನೀವು ಸಾಹಿತ್ಯನ ನೋಡ್ಕೊಂಡ್ರೆ ಆಯ್ತು ಅಲ್ಲಿ ಏನು ಅಂತ. ಯಾಕಂದ್ರೆ ಇದು ಏನಪ್ಪ ಇದು ಹೊಸ್ತು ಅಂತ ಆಗುತ್ತೆ ನಮಗೆ. ಹಾರ ಪದಕ ಹಾರ ಪದಕ ಕೇಯೂರ ಕಿರೀಟವು ಹಾರ ಪದಕ ಕೇಯೂರ ಕಿರೀಟವು ಧೀರ ಬಾಪುರಿದು ವೀರ ಹೊಳೆಯುತ್ತಿರೆ ಧೀರ ಬಾಪುರಿದು ವೀರ ಹೊಳೆಯುತ್ತಿರೆ ಮಾರ ಜನಕ ಸುಕುಮಾರ ಸಾರಗುಣ ಮಾರ ಜನಕ ಸುಕುಮಾರ ಸಾರಗುಣ ಸಾಂದ್ರ ಮಹಿಮ ಹರಿಯೇ ಕೃಷ್ಣ. ತಾತ್ತ ಧೀಮಿತ ತಾತ್ತ ಧೀಮಿತ ತಾತ್ತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ಹರಿಯಾಡಿದನೇ ಹರಿಯಾಡಿದನೇ. ಇನ್ನೆರಡು ಚರಣ ಇದೆ. ಓಕೆ, ಇದಿಷ್ಟನ್ನ ನೋಡೋಣ. ಹೇಗೆ ಹಾಡ್ಬೋದಾ ಅಲ್ವಾ? ತಾತ್ತ ಧೀಮಿತ ಕೇಳಿಸ್ಕೊಂಡ್ರಿ, ಗಟ್ಟಿ ಹಾಡಬೇಕು. ಒಮ್ಮೆ ಉದಾಸೀನ ಆಯ್ತೋ ಮತ್ತೆ ಕಷ್ಟ ಹಾಡ್ಲಿಕ್ಕೆ. ಬಾಯಿ ಓಪನ್ ಮಾಡಿ ಹಾಡಿ.
ತಾತ್ತತ ಧೀಮಿತ ತಾತ್ತ ಧೀಮಿತ. ಫಸ್ಟಿಗೆ ತಾತ್ತತ ಮತ್ತೆ ತಾತ್ತ. ತಾತ್ತತ ಧೀಮಿತ ತಾತ್ತ ಧೀಮಿತ ತಾತ್ತತ ಧೀಮಿತ ಧಿಮಿಕಿ ಎನ್ನುತ್ತ ತಾತ್ತತ ಧಿಮಿತ ತಾತ್ತ ಧಿಮಿತ. ಅರ್ಜೆಂಟ್ ಮಾಡಬೇಡಿ ಅಲ್ವಾ, ನನಗೂ ಹಾಡ್ಲಿಕ್ಕೂ ಅವಕಾಶ ಕೊಡಿ, ನಿಮಗೂ ಕೊಡ್ತೇವೆ ನಾವು. ತಾತ್ತತ ಧಿಮಿತ ತಾತ್ತ ಧಿಮಿತ ತಾತ್ತತ ಧಿಮಿತ ಧಿಮಿಕಿ ಎನ್ನುತ್ತ ಧಿಮಿಕಿ ಎನ್ನುತ್ತ ಆಡಿದನೆ ಲಲಲಲಲಲಲಲ. ಆಡಿದನೆ ಏನಾದರೂ ಬರಲಿ ಸ್ವಲ್ಪ, ಆಯ್ತಾ? ಆಡಿದನೆ. ಎರಡನೇದು ಆಡಿದನೆ ನೇ ನೇ. ಎರಡಿದೆ. ಆಡಿದನೆ ಆಡಿದನೆ. ಓಕೆ, ಅರ್ಥ ಆಯ್ತಾ? ಒಮ್ಮೆ ಹಾಡ್ತೀರಾ ನಿಮ್ಮಷ್ಟಕ್ಕೆ? ಲಾ 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 ಲಾ. ಯಾವುದು? ಎರಡನೇದು ಬರಬೇಕು. ಒಂತದು ತಾತ್ತ ಧೀಮಿತ ತಾತ್ತತ ಧೀಮಿತ ತಾತ್ತ ಧೀಮಿತ ಧಿಮಿಖಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ. ಎಲ್ಲರೂ ಒಟ್ಟಿಗೆ ಹಾಡ್ಬೇಕು. ಇನ್ನೊಮ್ಮೆ ಹಾಡಿ, ಮತ್ತೆ ನಾವು ಒಟ್ಟಿಗೆ ತಾಳದ ಜೊತೆಗೆ ಹಾಡೋಣ. 1 2 3 4. ಅಲ್ಲಿ ನೋಡಿ, ಫಸ್ಟಿಗೆ ತಾತ್ತ ಮತ್ತೆ ತಾತ್ತ. ಇಲ್ಲಿ ಅದು ಉಲ್ಟಾಗಿದೆ ಇದರಲ್ಲಿ ಪ್ರಿಂಟಲ್ಲಿ. ಓಕೆ, ತಾತ್ತ ಮತ್ತೆ ತಾತ್ತ. ಓಕೆ, 1 2 3 4. ತಾತ್ತ ಓಕೆ, ತಾಳ ಜೊತೆಗೆ 1 2 3 4. ತಾತ್ತ ಧೀಮಿತ ತಾತ್ತ ಧೀಮಿತ ತಾತ್ತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮನ ಮುತ್ತಿನ ಚಿತ್ತಜ ಪಿತನುತ್ತಮ ಚಿತ್ತಜ ಪಿತನುತ್ತಮ. ಅದು ಒಟ್ಟಿಗೆ ಬಂದ್ರೆ ಸರಿ ಬರುತ್ತೆ. ಚಿತ್ತಜ ಪಿತನುತ್ತಮನ ಮುತ್ತಿನ ಚಿತ್ತ
ಜಪಿತನುತ್ತಮನ ಮುತ್ತಿನ ಗೊತ್ತುಗಳ್ ಕುತ್ತಿಗೆ ಯೊಳಗೆ ತಾಡುತ್ತ ಚಿತ್ತ ಜಪಿತನುತ್ತಮನ ಮುತ್ತಿನ ಇನ್ನೊಮ್ಮೆ ಚಿತ್ತಜಲಿ ಚಿತ್ತಜ ಪಿತನುತ್ತಮನ ಮುತ್ತಿನ ಗೊತ್ತುಗಳ್ ಕುತ್ತಿಗೆ ಯೊಳಗೆ ತಾಡುತ್ತ ಆಡಿದನೇ ಹರಿಯಾಡಿದನೇ. ಸರಿ ಆಯ್ತಾ? ಚಿತ್ತ ಜಪಿತನೋತ್ತಮನ ಮುತ್ತಿನ ಚಿತ್ತ ಜಪಿತನೋತ್ತಮನ ಮುತ್ತಿನ ಗೊತ್ತುಗಳ ಕುತ್ತಿಗೆಯೊಳಗೆ ತಾಡುತ್ತ ಗೊತ್ತುಗಳ ಕುತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಆಡಿದನೆ. ಪಲ್ಲವಿ ಆಯ್ತು. ಅರ್ಥ ಆಯ್ತಲ್ಲ? ಇಷ್ಟು ಹಾಡ್ಬೋದಲ್ಲ? ಸರಿ ಹಾಡೋಣ ತಾಳದ ಜೊತೆಗೆ. ನಾನು ಸ್ವಲ್ಪ ಮೆದುವಾಗಿ ಹಾಡ್ತೇನೆ, ನೀವು ಜೋರಾಗಿ ಹಾಡಬೇಕು. ತಾತ ಧೀಮಿತ ತಾತ ಧೀಮಿತ ತಾತ ಧೀಮಿತ ಧಿಮಿಕಿ ಎನ್ನುತ್ತ ಹಾಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾ. ಸ್ಟಾರ್ಟಿಂಗ್ ತಾತ ಧೀಮಿತ ತಾತ ಧೀಮಿತ ತಾತ ಧೀಮಿತ ಧಿಮಿಕಿ ಎನ್ನುತ್ತ ಹಾಡಿದನೆ ಹರಿಯಾಡಿದನೆ ಆಡಿದನೆ. ಚಿತ್ತ ಜಪಿತನೋತ್ತಮನ ಮುತ್ತಿನ ಪಿತನೋತ್ತಮನ ಮುತ್ತಿನ ಗೊತ್ತುಗಳ ಕುತ್ತಿಗೆಯೊಳಗೆ ತಾಡುತ್ತ ಗೊತ್ತುಗಳ ಆಡಿದನೆ ಹರಿಯಾಡಿದನೆ. ಚೆನ್ನಾಗಿ ಹಾಡಿದಿರಿ ಅಲ್ವಾ? ಹಾಗೆಂತ ತಿಳ್ಕೊಳ್ತೇವೆ ನಾವು ಅಲ್ವಾ? ಹಾಡಿದಿರಲ್ವಾ? ಹಾಡಿದ್ದೀರಾ ಇಲ್ವಾ? ಹಾಂ ಸರಿ. ಹಾರ ಪದಕ ಹಾರ ಪದಕ ಕೇಯೂರ ಕಿರೀಟವು ಹಾರ ಪದಕ ಕೇಯೂರ ಕಿರೀಟವು. ನಾವೇನು ಹಾಡ್ತಾ ಇದ್ದೇವೆ ಹಾಗೆ ಹಾಡಿ ಆಯ್ತಾ? ನೀವು ಅಲ್ಲಿ ಬುಕ್ಕಲ್ಲಿ ನೋಡಬೇಕು ಅಂತ ಇಲ್ಲ, ಇಲ್ಲಿ ನೋಡಿದರೆ ಸಾಕು ನಿಮಗೆ ಆಯ್ತಾ? ಅದಕ್ಕೆ ಭಾವನೆಯೂ ಮುಖ್ಯ ಅಲ್ವಾ? ಈ ನೇರ ಯಾಕೆ ಕಲಿತೇವೆ ಅಂತ ಹೇಳಿದರೆ, ಈ ಹಾಡುಗಳು ಇದೆಯಲ್ಲ ಅದರ ಪ್ರತಿಯೊಂದು ಪದದಲ್ಲೂ ಒಂದು ಅರ್ಥ ಇದೆ. ಆ ಅರ್ಥವನ್ನು ನಾವು ಭಾವನೆಯಲ್ಲಿ ಕೊಡಬೇಕು. ಹಾರ ಪದಕ ಕೇಯೂರ ಕಿರೀಟವು ಹಾರ ಪದಕ ಕೇಯೂರ ಕಿರೀಟವು ಹಾಗೆ ಹೇಳಿದರೆ ಆಗೋದಿಲ್ಲ. ಹಾರ ಪದಕ ಕೇಯೂರ ಕಿರೀಟವು ಧೀರ ಬಾಪುರೀದು
ಧೀರ ಬಾಪುರಿದು ಮೇಲೆ ಹೋಗ್ತದೆ ಅಲ್ಲಿ. ಧೀರ ಬಾಪುರಿದು ವೀರ ಹೊಳೆಯುತ್ತೀರೆ, ಹಾರ ಪದಕಕ್ಕೆ ಊರ ಕಿರೀಟವು, ಧೀರ ಬಾಪುರಿದು ವೀರ ಹೊಳೆಯುತ್ತೀರೆ, ಮಾರ ಜನಕ ಬರ್ಲಿ ಹಾಗೆ. ಮಾರ ಜನಕ ಸುಕುಮಾರ ಸಾರಗುಣ, ಮಾರ ಜನಕ ಸುಕುಮಾರ ಸಾರಗುಣ, ಸಾಂದ್ರ ಮಹಿಮಾ ಸಾಂದ್ರ ಮಹಿಮಾ ಹರಿಯೇ ಹರಿಯೇ ಕೃಷ್ಣ, ಹರಿಯೇ ಕೃಷ್ಣ ಕೃಷ್ಣ, ಸಾಂದ್ರ ಮಹಿಮಾ ಹರಿಯೇ ಕೃಷ್ಣ. ಹಾರ ಪದಕಕ್ಕೆ ಊರ ಕಿರೀಟ, ಧೀರ ಬಾಪುರಿದು ವೀರ ಹೊಳೆಯುತ್ತೀರೆ. ಇನ್ನೊಮ್ಮೆ ಹಾಡಿ. ಮಾರ ಜನಕ ಸುಕುಮಾರ ಸಾರ ಗುಣ. ಇನ್ನೊಮ್ಮೆ ಅರ್ಜೆಂಟ್ ಬೇಡ, ಪದಗಳೆಲ್ಲ ಅಲ್ಲೆಲ್ಲೇ ಕೂತ್ಕೊಳ್ಳಿ. ಮಾರ ಜನಕ ಸುಕುಮಾರ ಸಾರ ಗುಣ, ಸಾಂದ್ರ ಮಹಿಮಾ ಹರಿಯೇ ಕೃಷ್ಣ, ಹರಿಯೇ ಕೃಷ್ಣ ಕೃಷ್ಣ, ಸಾಂದ್ರ ಮಹಿಮಾ ಹರಿಯೇ ಕೃಷ್ಣ. ಮಾರ ಜನಕ ಸುಕುಮಾರ ಸಾರ ಗುಣ. ಅಲ್ಲಿ ಮಾರ ಜನಕ ಸುಕುಮಾರ ಸಾರ ಗುಣ ಆಗಿ ಒಂದು ಆಲಾಪನೆ ಇದೆ. ಆ ಆ ಆ ಅಷ್ಟೇ ನೋಡಿ, ಅಷ್ಟೇ ಹಾಡಿ. ಆ ಆ ಆ ಸ್ವಲ್ಪ ಎಳಿಬೇಕಿನ್ನು. ಆ ಲಾ 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 ಹಾ ಹಾ. ಹಾಡ್ತೀರಾ? ಗೊತ್ತಿಲ್ಲ ನಿಮಗಿದೆ, ಹಾಗೆ ಹಾಡಬೇಕು ಅಂತ ಇದೆ. ಮಾರ ಜನಕ ಸುಕುಮಾರ ಸಾರ ಗುಣ. ಆ ಲಯ ಬೇಕು ಅಲ್ಲಿ, ಓಡ್ತೀರಿ ನೀವು.
ಓಕೆ, ಹಾಡೋಣ ತಾಳದ ಜೊತೆಗೆ. ನೋಡ್ಕೊಳ್ಳಿ, ಈಗ ಬುಕ್ ಬೇಕಾದ್ರೆ ನೋಡ್ಕೊಳ್ಳಿ, ಆಯ್ತಾ? ಸರಿ ಹಾಡಿ, ತಪ್ಪು ಹಾಡಬೇಡಿ. ಹಾರ ಪದಕಕ್ಕೆ ಯೂರ ಕಿರೀಟವು ವೀರ ಬಾಪುರಿ ಇದು ವೀರ ಹೊಳೆಯುತ್ತೀರೆ. ಓಕೆ, ಹಾರ ಪದಕಕ್ಕೆ ಯೂರ ಕಿರೀಟವು ವೀರ ಬಾಪುರಿ ಇದು ವೀರ ಹೊಳೆಯುತ್ತೀರೆ. ಮಾರ ಜನಕ ಸುಕುಮಾರ ಸಾರ ಗುಣ, ಮಾರ ಜನಕ ಸುಕುಮಾರ ಸಾರ ಗುಣ. ಮಾರ ಜನಕ ಸುಕುಮಾರ ಸಾರ ಗುಣ, ಸಾಂದ್ರ ಮಹಿಮ ಹರಿಯೇ ಕೃಷ್ಣ. ದಿಮಿತ ಗಟ್ಟಿ ಹಾಡಿ. ಅಲ್ವಾ? ಸರಿ ಆಯ್ತಾ? ಅರ್ಥ ಆಯ್ತಾ ಈಗ? ಅಲ್ವಾ? ಕಷ್ಟ ಇದೆಯಾ? ಏನು ಹೇಳಿ. ಇನ್ನೆರಡು ಸಾಲ ಇದೆ, ಇನ್ನೆರಡು ಪ್ಯಾರ ಇದೆ, ಅದರಲ್ಲಿ ಅಷ್ಟು ಹೇಳ್ಕೊಡೋದಿಲ್ಲ. ಯಾಕಂದ್ರೆ ಇದು ಒಂದು ಗಟ್ಟಿ ಆದರೆ ಮತ್ತೆ ಸೇಮ್ ಆಸ್ ಇಟ್ ಈಸ್, ಸಾಹಿತ್ಯ ಮಾತ್ರ ಚೇಂಜ್. ಸರಿ ಆಯ್ತಾ? ಸರಿ ಆಯ್ತಾ? ಮೆಲ್ಲಗೆ ಅದ್ರ ಮೆತ್ತಗೆ ಹೇಳಿ. ನೀವು ಹೇಳಿದ್ದು ಕೇಳುತ್ತೆ ನಮಗೆ. ತುಂಬ ಸ್ಟ್ರಾಂಗ್ ವಾಯ್ಸ್ನವರಿದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರು, ಅಲ್ವಾ? ಗಟ್ಟಿ ಹೇಳಿ. ಆಗ ಯಾರೋ ಹೇಳಿದರು ನಾವು ಹಾಡ್ತೇವೆ ಅಂತ, ನಾವು ಮುಂದೆ ಇಲ್ಲ, ನಮ್ಮನ್ನು ಹಿಂದೆ ಕೂತ್ಕೊಳ್ಳಿಸಿದ್ದಾರೆ ಅಂತ. ಯಾರು ಹಾಡ್ತೀರಾ ನೀವು? ಯಾವ ಟೀಮ್ ಅದು? ಯಾರು ಟೀಮ್ ಹೇಳಿದಿರಿ ನನಗೆ ಆಗ? ಪುರಂದರದಾಸ, ಕನಕದಾಸ, ಯಾವ ಟೀಮು ನಿಮ್ಮದು? ತುಳಸಿದಾಸ, ವಿಜಯದಾಸ, ವಿಠಲದಾಸ, ಯಾರು? ಹಾಂ, ಹೌದಾ? ಹಾಡ್ತೀರಾ? ಹಾಂ, ಒಮ್ಮೆ ನಿಲ್ಲಿ, ನಿಂತಾಡಿ. ನಾನು ಹೇಳಿದ್ದನ್ನು ಹೇಳಿದ್ರೆ ಸರ್, ಬುಕ್ ತಗೊಳ್ಳಿ ಬೇಕಾದ್ರೆ. ನೀವು ಮಾತ್ರ ಮತ್ತೆ ಮುಂದೆ ಇದೆ, ಆಗಿಲ್ಲ, ಬೇಗ ಮುಗಿಸ್ಬೇಕು ನಾವು. ನೀವಾ ಹಾಡ್ಬೋದು? ಹಾಂ, ತಪ್ಪು ಹಾಡಿದರೆ ಇಲ್ಲ, ನೀವು ನಿಂತೇ ಇರಬೇಕು, ಮಿಕ್ಕವರು ಹಾಡ್ತಾರೆ. ಹಾಂ, ನೀವೇ ತೆಗಿಬೇಕು. 1 2 3 4. ತಮ್ಮನ್ನ ಅಲ್ವಾ? ಹರಿ ಆಡಿದಾನೆ, ಅಲ್ಲಿ ಸ್ವಲ್ಪ ತಾಳ ಹೋಯಿತು. ಹಾಡು ನಿಮಗೆ ಅರ್ಥ ಆಗಿದೆ, ಹಾಡ್ಬೋದು. ಆಯಿತಾ? ಓಕೆ, ಪೂರ್ತಿ ಸರಿ ಅಂತಲ್ಲ, ಆಯಿತಾ? ಇನ್ಯಾರು ಇವರಿಗಿಂತ ನಾವು ಚೆನ್ನಾಗಿ ಹಾಡಬಲ್ಲೆವು ಅನ್ನುವ? ನೀವು ಹಾಡ್ತೀರಿ ಖಂಡಿತ.
ನಮ್ಮ ಇವ್ರು ನೋಡೋಣ, ಯಾರಿದ್ದೀರಿ? ಗಟ್ಟಿ ಹಾಡಬೇಕು. ಹಾ, ನೋಡೋಣ. ಓಕೆ, 1 2 3 4. ಇನ್ನೊಮ್ಮೆ ಹಾಡಿದ್ದಾನೆ. ಏನು ಮಾಡಬೇಕು? ನೀವೇ ಹೇಳಬೇಕು. ಹಾಡೋರು ನೀವಲ್ಲ, ನೀವು ಹೇಳಿದಾಗೆ ನಾವು ಹಾಡ್ತೇವೆ. ಏನು ಮಾಡಬೇಕಂದ್ರೆ ಅದು ಮಾಡ್ತೇವೆ. ಹಾಂ, ಹೌದು. ಏನಾಗಬೇಕಾಗಿತ್ತು? ಅಲ್ಲೇನು ತಪ್ಪಾಯಿತು? ಆಡಿದನೇ 2 ಸಲ ಬೇಕಲ್ವಾ? ಒಟ್ಟು 4 ಟೈಮ್ಸ್ ಅದು ಅಲ್ವಾ? ಹಾಂ, ಸರಿ. ಚಿತ್ತಜ ಹಾಡಿ. ಚಿತ್ತಜ ಪಿತನೋತ್ತಮನ, ಅಲ್ಲಿಂದ 1 2 3 4. ಚಿತ್ತಜ ಸರಿ ಆಯ್ತಾ? ನೀವು ಹೇಳಬೇಕು ಅಲ್ವಾ? ಹೌದಾ? ಹಾಂ, ಸರಿ. ಅದು ಆಡಿದಾನೆ ಎಲ್ಲಿಂದ ಬಂತು ಅಲ್ವಾ? ಎಲ್ಲೆಲ್ಲೋ ಹೀಗೆ ಹೀಗೆ ಆಯ್ತಲ್ಲ ಅಲ್ವಾ? ಓಕೆ, ಕೂತ್ಕೊಳ್ಳಿ. ಯಾರು? ಒಂದು ಟೀಮ್ ಮಾತ್ರ. ಬೇಗ ಸಾಕು ಸಾಕು, ಧಾರಾಳ. ಮತ್ತಿನ್ನು ಪ್ಯಾರ ಕೊಡ್ತೇವೆ ನಾವು. ನೆಕ್ಸ್ಟ್ ಪ್ಯಾರ. ಯಾರು ಹಾಡ್ತೀನಿ ಅಂದಿದ್ದು? ಕೂಡ್ಲೆ ಹಾಡಿ. 1 2 3 4. ಓಕೆ, ಸರಿ ಇದೆ. ಇನ್ನು ಚೆನ್ನಾಗಿ ಹಾಡಿ. ಇನ್ನೊಮ್ಮೆ ಹಾಡಿದ್ದಾನೆ. ಓಕೆ, ಕರೆಕ್ಟ್. ನೆಕ್ಸ್ಟ್ ಅನುಪಲ್ಲವಿ. ಏನು ಅಂತಲೇ ಕೇಳಿಸಲಿಲ್ಲ. ಅದನ್ನು ಇನ್ನೊಮ್ಮೆ ಹಾಡಿ. ಚಿತ್ತಜ ಪಿತನೋತ್ತಮನ, ಅದು ಹಾಡಿ. 1 2 3 4. ಓಕೆ, ಸಾಕು. ಅಲ್ಲಿ ಗೊತ್ತಾಗಲಿಲ್ಲ. ಅನುಪಲ್ಲವಿ ಫಸ್ಟ್ ಸಾಲಿದೆಯಲ್ಲ, ಅದು ಪಲ್ಲವಿ. ಅದನ್ನು ಅನುಸರಿಸಿಕೊಂಡು ಬರ್ತಾ ಇದೆಯಲ್ಲ, ಅದು ಅನುಪಲ್ಲವಿ. ನೆಕ್ಸ್ಟ್ ಹಾರ ಪದಕ, ಅದು ಚರಣ. ನೆನ್ಪಿಟ್ಕೊಳ್ಳಿ, ಹಾಡಲ್ಲಿ ಹಾಗೆ ಬರುತ್ತೆ. ಯಾವುದು? ಪಲ್ಲವಿ, ಅನುಪಲ್ಲವಿ, ಚರಣ. ಓಕೆ, ಸಾಕಲ್ವಾ? ಚೆನ್ನಾಗಿ ಹಾಡ್ತೀರಲ್ವ ನೀವು? ನೋಡೋಣ ನೆಕ್ಸ್ಟ್ ಪ್ಯಾರ. ಓಕೆ, ನೆಕ್ಸ್ಟ್. ಮಂದಗಮನೆಯರು ವೃಂದದಲ್ಲಿ, ಮಂದಗಮನೆಯರು ವೃಂದದಲ್ಲಿ, ಚಂದ ನೋಡುತ್ತೀರೇ, ಚಂದ ನೋಡುತ್ತೀರೇ,
ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ಚಂದ ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆ ಬೇಕು. ಚಂದ ಅಲ್ಲಿ ತಗೊಳ್ಳುವ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ವೃಂದದಲ್ಲಿ ಚಂದ ಆಗ್ತಾ ಇದೆ. ವೃಂದದಲ್ಲಿ ಚಂದ ಗ್ಯಾಪ್ ಇದೆ, ಸ್ಮಾಲ್ ಗ್ಯಾಪ್, ಆಯ್ತಾ? ನಂದ ಗೋಪನ ಕಂದ ಮುಕುಂದ, ನಂದ ಗೋಪನ ಕಂದ ಮುಕುಂದ, ನಿತ್ಯಾನಂದ ಹರಿ, ನಿತ್ಯಾನಂದ ಹರಿ ಕೃಷ್ಣ, ಹರಿ ಕೃಷ್ಣ. ಹಾಗೆ ಬರಲಿ. ನಿತ್ಯಾನಂದ ಹರಿ ಕೃಷ್ಣ, ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ಚಂದ. ನೋಡಿ, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ನಿತ್ಯಾನಂದ ಹರಿ ಕೃಷ್ಣ. ಓಕೆ, ಯಾರ ಕೂತ್ಕೊಳ್ಳಿ, ತಾಳದಲ್ಲಿ ಹಾಡೋಣ. ನಾನು ಹೇಳ್ಕೊಡ್ತೇನೆ ಅಷ್ಟೇ, ಪುಸ್ತಕ ನೋಡಬೇಕು ಅಂತ ಇಲ್ಲ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ನಂದ ಗೋಪನ ಕಂದ ಮುಕುಂದ, ಕಂಕಣವಂಕಿಯು ಕಿಂಕಿಣಿರವಗಳು, ಕಂಕಣವಂಕಿಯು ಕಿಂಕಿಣಿರವಗಳು, ಶಂಖಚಕ್ರಧರ ಶಂಖಚಕ್ರ
ಶಂಖಚಕ್ರಧ್ವಜ ಪಂಕಜಹಾರ ಶಂಖಚಕ್ರಧ್ವಜ ಪಂಕಜಹಾರ ಕಂಕಣವಂಕಿಯು ಕಿಂಕಿಣಿರವಗಳು ನೀವು ಅಲ್ಲೇ ತಪ್ಪು ಮಾಡ್ತಾ ಇದ್ದೀರಿ ಎಲ್ಲ ಕಡೆ, ನೆನ್ಪಿಟ್ಕೊಳ್ಳಿ. ಕಂಕಣವಂಕಿಯು ಕಿಂಕಿಣಿರವಗಳು, ಒಂದು ಗ್ಯಾಪ್. ಶಂಖಚಕ್ರಧ್ವಜ ಪಂಕಜಹಾರ, ಅಲ್ಲೇನಾಗುತ್ತೆ ನಿಮ್ಮದು? ಕಂಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರಧ್ವಜ, ಮತ್ತೆ ತಾಳವೇ ಇಲ್ಲ ಅಲ್ಲಿ, ಅಲ್ಲೊಂದು ಕ್ಯಾಪ್ ಕೊಡಿ. ಕಂಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರಧ್ವಜ ಪಂಕಜಹಾರ. ಶಂಕದಳ ಶ್ರೀ ಪುರಂದರ ವಿಠಲ, ಶಂಖಚಕ್ರಧ್ವಜ ಶಂಕದಳ ಶ್ರೀ ಪುರಂದರ ವಿಠಲ, ನಿತ್ಯಾನಂದ ವೇದಾಂತ ವೇದ್ಯ, ವೇದಾಂತ ವೇದ್ಯ ಶ್ರೀ ಕೃಷ್ಣ, ವೇದಾಂತ ವೇದ್ಯ ಶ್ರೀ ಕೃಷ್ಣ. ಕಂಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರಧ್ವಜ ಪಂಕಜಹಾರ, ಶಂಕದಳ ಶ್ರೀ ಪುರಂದರ ವಿಠಲ, ಬಿಟ್ಟು ಅಲ್ಲ ಬೇಡದು ಅಲ್ವಾ? ಕಷ್ಟ ಆದರೆ ಏನು ಮಾಡೋದು? ಅದು ಬಿಟ್ಟರೆ ಆಯ್ತು ಅಷ್ಟು ಅಲ್ವಾ? ಅದು ಬೇಕು ಆಯ್ತಾ? ಕೃಷ್ಣ ಇಲ್ಲಿ ಕುಣಿವಾಗ ಅಲ್ಲಿ ದೇವಾನು ದೇವತೆಗಳು ಕುತ್ತಿಗೆಯನ್ನು ಹೀಗೆ ಎತ್ತಿ ನೋಡ್ತಾರೆ ಅಂತ, ಏನು ಮಾಡ್ತಾ ಇದ್ದಾನೆ ಅವ ಅಂತ. ನೋಡಿ, ಅದು ಕುತ್ತಿಗೆಯೊಳಗೆತ್ತಾಡುತ್ತ ಅಲ್ವಾ? ವಿಣುಕಿ ನೋಡುದು ಅಂತ ಹೇಳುದಿಲ್ವಾ? ದೇವತೆಗಳು ಅಲ್ಲಿಂದ ಕೃಷ್ಣನನ್ನು ಹುಡುಕಿ ಹುಡುಕಿ ನೋಡ್ತಾರಂತೆ, ಏನು ಮಾಡ್ತಾ ಇದ್ದಾನೆ, ಏನು ಮಾಡ್ತಾನೆ ಭೂಲೋಕದಲ್ಲಿ ಹೋಗಿ ಅಂತ ಅಲ್ವಾ? ಹಾಗಿರಬೇಕು. ನಮಗೆ ಆ ಕಾತರ ಬೇಕು ಅಲ್ವಾ? ನಮಗೆ ಎಲ್ಲಿ ಕಾಣಿಸೋದಿಲ್ಲ, ದೇವರು ಇಲ್ಲ, ಏನೂ ಇಲ್ಲ ಅಲ್ವಾ? ಎಲ್ಲಿದ್ದಾನೆ ಎಲ್ಲ ಸುಮ್ಮನೆ ಅಲ್ವಾ? ಅದು ಕೂಡ ಈಗಿನ ನಮ್ಮ ಆಧುನಿಕ ಯುಗದಲ್ಲಿ ಅಲ್ವಾ? ಈಗಿನ ಕಾಲಕ್ಕೆ ನಾವು ಅಪ್ ಟು ಡೇಟ್ ಆಗಬೇಕು ಅಂತ ಹೇಳ್ತಾರೆ ಅಲ್ವಾ? ಎಂತ ಭಜನೆ ಮಾಡ್ರೆ ಸುಮ್ಮನೆ ಯಾರಿಗೆ ಬೇಕದು ಅಲ್ವಾ? ಅದೆಲ್ಲ ಹಿಂದಿನವರಿಗೆ, ಅದೆಲ್ಲ ಅಜ್ಜಂದಿರಿಗೆ ಇದ್ದದ್ದು, ಅಜ್ಜಿಯಂದಿರಿಗೆ ಅಲ್ವಾ? ನಮಗೆಲ್ಲ ಏನಿದು? ನಮ್ಮ ಯುಗ ಯಾವುದು? ಆ ಯುಗ ಯಾವುದು ಅಲ್ವಾ ಹೇಳಿ? ಹೌದಲ್ವಾ? ಅವರಿಗಿದ್ದದ್ದು ನಮಗೆಲ್ಲ ಇದ್ದದಲ್ಲ ಇದು. ನಾವೀಗ ತುಂಬ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇನ್ನೊಂದು ನಾವು ಬೆಳೆದಿದ್ದೇವೆ ಈಗ ಅಲ್ವಾ? ಅದು ಇಲ್ಲ, ಯಾರಿಗೆ ಬೇಕದೆಲ್ಲ? ಇವರಿಗೆಲ್ಲ ಸುಮ್ಮನೆ ಕೆಲಸ ಇಲ್ವಾ ಅಲ್ವಾ? ಹೇಳಿ ಹಾಗೆ ಅಲ್ಲ, ಏನೋ ಸುಮ್ಮನೆ ಮಾಡ್ತಾರೆ, ಹರಟೆ ಬೊಬ್ಬೆ ಹಾಕ್ತಾರೆ, ಏನೋ ಒಂದು ಅರ್ಥ ಆಗೋದಿಲ್ಲ. ಭಜನೆ ಅಲ್ವಾ?
ಆಗ ಹಾಗೆ ಮಾಡಿದರೆ ಹೇಳಿದರೆ ನಾವು ಭಗವಂತನನ್ನೇ ನಾವು ಹೀಯಾಳಿಸಿದ ಹಾಗೆ ಅಲ್ವಾ? ಇದು ಯಾರ್ದು ಭಜನೆ? ಏನು ಭಜನೆ ಇದು? ಏನು ಹಾಡಿದು ಅಲ್ವಾ? ಅದಕ್ಕೆ ಅದರದ್ದೇ ಆದ ಗೌರವ ಇದೆ, ಶ್ರೀಮಂತಿಕೆ ಇದೆ. ಈ ಶ್ರೀಮಂತಿಕೆ ಎಲ್ಲೂ ಇಲ್ಲ. ಯಾರಾದರೂ ಕಲಿಸ್ತೇವೆ ಅಂತ ಹೇಳಿದ್ದಾರೆ ನಿಮ್ಮಲ್ಲಿ? ಇಲ್ಲ. ಅದು ಧರ್ಮಸ್ಥಳ ಮಾತ್ರ ಅಲ್ವಾ? ಯಾಕೆ ಸೈಲೆಂಟ್ ಆದ್ರಿ? ಹೌದು, ಕೊಡಿ ಅಲ್ವಾ? ಆ ಧನ್ಯತೆ ಬೇಕು ನಮ್ಮಲ್ಲಿ ಅಲ್ವಾ? ಅಲ್ಲಿ ನಮಗೆ ಯಾವುದೇ ಡೌಟ್ಸ್ ಇಲ್ಲ ಅಲ್ವಾ? ಇದೆಯಾ? ಇಲ್ಲ. ಹಾಗೆ ಆ ತತ್ತ ದಿಮಿತ ಹಾಗೆ ಕುಣಿಬೇಕು ನೀವು. ಕೃಷ್ಣ ಕುಣದ ಹಾಗೆ ಕುಣಿಬೇಕು. ಕುಣಿತೀರಾ ಅಲ್ವಾ? ಓಕೆ, ಏನು ಮಾಡೋಣ ಈಗ? ಈ ಹಾಡಲ್ಲಿ ಏನು ಮಾಡಬೇಕು ನಿಮಗೆ ಬಿಟ್ಟಿದ್ದು, ಚಾಯ್ಸ್ ನಿಮ್ಮದು. ಹೌದು, ಎಲ್ಲಿ ಏನು ಗೊತ್ತಾಗಲಿಲ್ಲ, ಏನು ಮಾಡಬೇಕು? ಇನ್ನೂ ಕಲೀಲಿಕ್ಕಿದೆ ನಮಗೆ, ಬೇಗ ಮುಗಿಸೋಣ. ಎಷ್ಟು ಹೊತ್ತಾಯ್ತು ನೋಡಿ ಅಲ್ವಾ? ಅಂದರೆ ಹಾಡು ಗಟ್ಟಿಯಾಗಬೇಕು ಅಲ್ವಾ? ಅಲ್ಲಿಗೆ ಒಪ್ಪಿಸಿ ಬಿಟ್ಟರೆ ಸಾಲದು, ನಾವು ನಿಮಗೆ ಅರ್ಥ ಆಗಬೇಕದು. ಡೌಟ್ಸ್ ಇದೆಯಾ? ಡೌಟ್ ಇದೆ, ಹಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೇ ಅಲ್ವಾ? ಅರ್ಥ ಆಯಿತು ನಮಗೆ ಅಲ್ವಾ? ಯಾವುದಕ್ಕೂ ಇಲ್ಲ ಉತ್ತರ ನಿಮ್ಮಲ್ಲಿ ಅಲ್ವಾ? ಮೈಕ್ ಆಫ್ ಮಾಡಿ ಮಾತಾಡಬೇಕು. ನಾವು ತಿಳಿಸೋದಿಲ್ಲ ಅಂತ ಏನಾದರೂ ಆಗಿದೆಯಾ? ಫುಲ್ ಹೇಳೋಣ ಅಲ್ಲ, ಇದರಲ್ಲಿ ಏನಾದರೂ ಎಲ್ಲಿ ಏನು ಡೌಟ್ಸ್ ಇದೆ ನಿಮಗೆ ಅಂತ. ನಿಮಗಿರೋ ಡೌಟ್ ನಮಗೆ ಅರ್ಥ ಆಗಿದೆ ಅಲ್ವಾ? ಎಲ್ಲಿ ನೀವು ತಪ್ತಾ ಇದ್ದೀರಿ ಅಲ್ವಾ? ಎಲ್ಲಿ? ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ, ಅಲ್ಲಿ ತಪ್ತಾ ಇದ್ದೀರಿ. ಅದಕ್ಕೇನು ಮಾಡಬೇಕು? ಮಂದ ಗಮನೆಯರು ವೃಂದ ವೃಂದದಲ್ಲಿ, ಪುನಃ ಅದನ್ನೇ ರಿಪೀಟ್ ಮಾಡಿ ಆಯ್ತಾ? ಚಂದ ಮತ್ತೆ ತಗೊಳ್ಳಿ. ಚಂದ ನೋಡುತ್ತೀರೇ, ಚಂದ ನೋಡುತ್ತೀರೇ. ಮತ್ತೆ ನಿಮಗೆ ಅದರ ಹಿಡಿತ ಸಿಕ್ಕಿತು ಅಂತ ಆಗುವಾಗ 2 ಸಾಲನ್ನು ಒಟ್ಟಿಗೆ ತಗೊಳ್ಳಿ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ, ಅಂದರೆ ಆ ವೃಂದದಲ್ಲಿ ಆಗಿ ಆಫಲ್ಲಿ ತಗೊಳ್ಳೋದು ಹೇಳ್ತೇವೆ. ಅರ್ಧ ತಾಳ ಶುರು ಮಾಡೋದಕ್ಕಿಂತ ಒಂದು ಸ್ವಲ್ಪ ಮೊದಲು ಅಂತ, ಆಫ್ ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ತಾಳದಲ್ಲಿ ತಗೊಳ್ತಾ ಇಲ್ಲ, ತಾಳಕ್ಕಿಂತ ಮೊದಲು ತಗೊಳ್ತಾ ಇದ್ದೇವೆ ಅಂತ ಅರ್ಥ. ಅದು ನಮಗೆ ಸಿಗೋದಿಲ್ಲ. ಓಕೆ, ಅಷ್ಟು. ಅದೆಲ್ಲ ಕಡೆ ಹಾಗೇನೆ. ಬೇರೆ ಏನಾದರೂ ಇದೆಯಾ? ಆಯ್ತಾ? ನೀವು ಆರ್ಡರ್ ಮಾಡಿ ತಾಯಂದಿರು. ಏನಾಗಬೇಕು ನಿಮಗೆ? ಎಲ್ಲ ಗೊತ್ತಾಯಿತು ಅಲ್ವಾ? ಅವರು ಹೇಳೋದೇ ಇಲ್ಲ. ಇದೆಯಾ? ಏನಿದೆ? 4ನೇ ಪ್ಯಾರ, ಕಂಕಣವಂಕಿಯು ಅಲ್ಲಿಯಾ? ಗೊತ್ತುಗಳ ಕುತ್ತಿಗೆಯೊಳಗೆತ್ತಾಡುತ್ತ ಅಲ್ವಾ? ಚಿತ್ತ ಜಪಿತನುತ್ತಮನ ಮುತ್ತಿನ ಹೇಳಿ. ನೀವು ಚಿತ್ತ ಜಪಿತನ ಉತ್ತಮನ, ನಾನು ಫಸ್ಟಿಗೆ ಹಾಡಿದಾಗೆ ತಪ್ಪು ಆಯ್ತಲ್ಲಿ. ಚಿತ್ತ ಜಪಿತನುತ್ತಮನ ಮುತ್ತಿನ, ಚಿತ್ತಜ ಪಿತನ ಉತ್ತಮನ ಮುತ್ತಿನ ಅಲ್ವಾ? ಚಿತ್ತಜ ಪಿತನುತ್ತಮನ ಮುತ್ತಿನ ಕುತ್ತಿಗೆಯೊಳಗೆ ಗೊತ್ತುಗಳ ಕುತ್ತಿಗೆಯೊಳಗೆತ್ತಾಡುತ್ತ, ಗೊತ್ತುಗಳ ಕುತ್ತಿಗೆಯೊಳ್ ಎತ್ತಾಡುತ್ತ, ಗೊತ್ತುಗಳ ಕುತ್ತಿಗೆಯೊಳಗೆತ್ತಾಡುತ್ತ, ಗೊತ್ತುಗಳ ಕುತ್ತಿಗೆಯೊಳಗೆ ಸರಿ ಆಯ್ತಾ? ಕುತ್ತಿಗೆ ಸರಿ ಆಯ್ತಾ? ಗೊತ್ತುಗಳ ಕುತ್ತಿಗೆಯೊಳಗೆ ತಾಡುತ್ತ ಆ
ಆಡಿದನೇ ನೇ ಆಡಿದನೇ ಅಷ್ಟೇ. ಓಕೆ, ಪೂರ್ತಿ ಹಾಡೋಣ. ನನ್ನ ಜೊತೆಗೆ ಹಾಡಬೇಡಿ, ಆಯ್ತಾ? ತಾತ್ತ ಧೀಮಿತ ತಾತ್ತ ಧೀಮಿತ ತಾತ್ತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ಆಡಿದನೇ ಹರಿಯಾಡಿದನೇ. ಮನಸ್ಸಿಟ್ಟು ಹಾಡಿ. ಓಕೆ, ಜಪಿತನು ತಮನ ಮುತ್ತಿನ ಗೊತ್ತುಗಳ ಕೂತಿಗೆ ಒಳಗೆ ತಾಡುತ್ತ ಜಪಿತನು ತಮನ ಮುತ್ತಿನ ಗೊತ್ತುಗಳ ಕೂತಿಗೆ ಒಳಗೆ ತಾಡುತ್ತ ಪದಕಕ್ಕೆ ಇವರ ಕಿರೀಟವು ವೀರ ಬಪುರಿದು ವೀರ ಹೊಳೆಯುತ್ತೀರೆ ಪದಕಕ್ಕೆ ಇವರ ಕಿರೀಟವು ವೀರ ಬಪುರಿದು ವೀರ ಹೊಳೆಯುತ್ತೀರೆ ತಾಳ ಗಟ್ಟಿ ಹಾಕಿ ಮಾಡಿ. ಮೊರೆಪೆಟ್ಟು ಗಟ್ಟಿ ಹಾಕಿ. ಓ, ಸರಿಯಾಯ್ತು ತಾಳ. ಇನ್ನೊಮ್ಮೆ. ಓಕೆ, ನೆಕ್ಸ್ಟ್ ಬೇರೆ. ಮಂದಕ ಮನೆಯರು ಬೃಂದ ಬೃಂದದಲ್ಲಿ ನೋಡುತ್ತೀರೇ ಹೋಯ್ತು. ಬಂದಕ ಮನೆಯರು ಬೃಂದ ಬೃಂದದಲ್ಲಿ ಚಂದ ನೋಡುತ್ತೀರೇ
ವೈಭವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ. ಸರಿಯಾಡಿ. ಶಂಖದಳ ಶ್ರೀ ಪುರಂದರ ವಿಠಲ. ಭಗವಾನ್ ಕೀ. ಅಲ್ವಾ? ನಿಂತ್ಕೊಳ್ಳಿ ಬೇಕಾದರೆ ಸ್ವಲ್ಪ ಹೊತ್ತು, ಕೈ ಕಾಲೆಲ್ಲ ಸರಿ ಮಾಡ್ಕೊಳ್ಳಿ. ಸರಿ ಆಯ್ತಾ? ತಾಳ ಇವಾಗ ಸರಿ ಬಂತಾ? ಬೆಳಗ್ಗೆ ಏನು ಹಾಡ್ತಾ ಇದ್ದೀವಿ ಅದಕ್ಕಿಂತ ಈಗ ಓಕೆ ಅಲ್ಲ? ಸ್ವಲ್ಪ ಸರಿ ಆಯ್ತಲ್ವಾ? ನಿಮಗೆ ಅನ್ನಿಸ್ಬೇಕು ಅಲ್ವಾ, ನಾನು ಸರಿ ತಾಳ ಹಾಕಿದೆ ಇವಾಗ, ಆಗ ತಪ್ಪು ಹಾಕ್ತಾ ಇದ್ದೆ, ಈಗ ಸರಿ ಹಾಕಿದ್ದೇನೆ ಅನ್ನುವುದು ನೀವು ಹೇಳಬೇಕು ಅಲ್ವಾ? ಇನ್ನೊಬ್ಬರು ಹೇಳುವಾಗೆ ನಾವು ಮಾಡಬಾರ್ದು, ನಾವೇ ಸರಿ ಮಾಡ್ಕೊಂಡು ಹೋಗಬೇಕು ಅಲ್ವಾ? ಏನಾದರೂ ಹೇಳಿದರೆ ನಮಗೆ ಸಿಟ್ಟು ಬರುತ್ತೆ ಅಲ್ವಾ? ನನ್ನನ್ನು ಹಾಗೆ ಹೇಳಿದರು ಹಾಗೆ ಅಲ್ವಾ, ಹಾಗೆ ಹೇಳಬಾರ್ದಲ್ವಾ? ಇದು ಪುರಂದರದಾಸರ ಕೃತಿ ಅಲ್ವಾ? ಅಲ್ವಾ? ಪುರಂದರ ವಿಠಲ ಅಂತ ಬಂತಲ್ವಾ? ಆದ್ದರಿಂದ ಅವ್ರದ್ದು ಅಂತ ಹೇಳ್ಬೋದು ಅಲ್ವಾ? ಹಾಗೆ ಇನ್ನೊಂದು ಹಾಡಿದ್ದೆವು, ಯಾವುದು? ಭಜರೆ ಹನುಮಂತ. ಯಾರ್ದದು ಗೊತ್ತಿಲ್ಲ ಅಲ್ವಾ? ಹಯವದನ ಅಂತ ಬಂತಲ್ಲಿ ಅಲ್ವಾ? ಹಯವದನ ಅಂತ ಒಂದು ಕೊನೆಯ ಸಾಲಲ್ಲಿ ಬರ್ತದೆ. ಹಾಗೆ ಯಾವಾಗಲೂ ಭಜನೆ ಹಾಡುವಾಗ ಕೊನೆಯ ಪ್ಯಾರವನ್ನು ಬಿಡಬಾರ್ದು, ಲಾಸ್ಟ್ ಸ್ಟಾನ್ಸ, ಆಯಿತಾ? ಬಿಡಲೇಬಾರ್ದು ಅದನ್ನು, ಅದರಲ್ಲಿ ಅಂಕಿತ ಬರುತ್ತೆ ಅವರದು. ಅವರಿಗೆ ಉಪದೇಶ ಆದವರಿಗೆ ದೀಕ್ಷೆ ಆದಂತಹ ಒಂದು ಹೆಸರನ್ನು, ಒಂದು ನಾಮವನ್ನು ಅಂಕಿತವಾಗಿ ಅಲ್ಲಿ ಹಾಕ್ತಾರೆ. ಹಾಗಾಗಿ ಅದನ್ನು ಹಾಡಲೇಬೇಕು. ಹಯವದನ. ಎಂತ ಹಯವದನ ಅಂದರೆ ಕೇಳಿದ್ದೀರಾ? ಕೇಳಿದ್ದೀರಿ ಅಲ್ವಾ? ಹೌದು, ಕುದುರೆಯ ಮುಖ ಅಲ್ವಾ? ಮುಖದವ ಅಲ್ವಾ? ಶ್ರೀ ವಾದಿರಾಜರು ಅಂತ ಇದ್ರು ಉಡುಪಿಯಲ್ಲಿ ಅಲ್ವಾ? ಅವರು ರಚನೆ ಮಾಡಿದಂಥ ಕೃತಿ ಅಲ್ವಾ? ಮತ್ತೊಂದು ಪುರಂದರದಾಸರು. ಇನ್ನೊಂದು ಯಾವುದು ಹಾಡಿದ್ದೇವಲ್ಲ ನಾವು ಅಲ್ಲ? ಪಂಡರಾಪುರ. ಅಲ್ಲಿ ಯಾರು ಬಂದರು ಕೊನೆಗೆ? ಚಂದ್ರಭಾಗ ತೀರವಾಸ. ಹಯವದನ ವಿಠಲ, ಇದು ಕೂಡ ಹಾಗೆ ಅಲ್ವಾ? ಹಯವದನ. ಮತ್ತೊಂದು ಎಷ್ಟೊಂದು ದೂರದಿಂದ ಅದ್ಯಾರ್ದು ಕೃತಿ? ಮಾತೃಶ್ರೀ ಅಮ್ಮನವ್ರದ್ದು ಅಲ್ವಾ?
ಇಲ್ವಾ ಅಲ್ಲಿ ಹೆಸರಿಲ್ವಾ ಅವರು ಕೊಟ್ಟಿಲ್ವಾ ಅಲ್ಲಿ ಅಲ್ವಾ? ಹಾಂ ಸರಿ, ಇಷ್ಟು ಹಾಡುಗಳು ಆಯಿತು ಅಲ್ವಾ? ಏನು ಮಾಡೋಣ ಇನ್ನು? ತಾತದ ನಿಮಿತ್ತ ಕುಡಿಬೇಕಾ, ಹಾಡಬೇಕಾ ಅಲ್ವಾ? ಬೇಕಾ? ಓಕೆ, ಸರಿ. ಒಮ್ಮೆ ಅಲ್ಲೇ ಸ್ವಲ್ಪ ಸ್ಟೆಪ್ ಹಾಕಿ, ನಿಮಗೇನು ಗೊತ್ತಿದೆ ಅದು, ಆಯಿತಾ? ಸ್ವಲ್ಪ ಅಲ್ಲಿ ಇಲ್ಲಿ ಗ್ಯಾಪ್ ಮಾಡ್ಕೊಳ್ಳಿ ಸ್ವಲ್ಪ, ಆಯಿತಾ? ನಾ ಹಾಡ್ತೇನೆ ಅಷ್ಟೇ, ನೀವು ಗೊತ್ತಿದ್ದ ಹಾಗೆ ಅಲ್ಲಿ ಸೇರಿಸಿಕೊಳ್ಳಿ, ಆಯಿತಾ? ನೋಡಿ, ತಾತ ಧೀಮಿತ ಇಲ್ಲಿ ಬರ್ತೀರಾ? ಓಕೆ, ನೋಡಿ ನಿಮಗೆ ಹೆಜ್ಜೆ ಹಾಕಿ ತೋರಿಸ್ತಾರೆ ಈ ಹಾಡಿಗೆ, ಆಯಿತಾ? ಅವರನ್ನು ನೋಡ್ಕೊಂಡು ಮಾಡಿ, ಏನು ಸ್ಟೆಪ್ಗಳೆಲ್ಲ ನೋಡಿ, ಅವರು ಬದಲಾವಣೆ ಮಾಡ್ತಾರೆ, ಆಗ ಬದಲಾವಣೆ ಮಾಡಿಕೊಳ್ಬೇಕು ನೀವು. ನಾವು ಹಾಡ್ತಾ ಹೋಗ್ತೇವೆ ಪೂರ್ತಿ, ಆಯಿತಾ? ತಪ್ಪಲ್ಲಿ ಹಾಡಬೇಡಿ ನೀವು, ನಾವು ಏನು ಹಾಡಿದ್ದೇವೋ ಅದನ್ನು ಫಾಲೋ ಮಾಡಿ ಅಷ್ಟೇ. ನೋಡೋದು ಗಮನ ಅವರ ಕಡೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇವರು ನಿಮಗೆ ಆ ನಂತರದಲ್ಲಿ ಕುಣಿತ ಭಜನೆ ಅಭ್ಯಾಸವನ್ನು ಮಾಡಲಿಕ್ಕಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಇವರು, ಆಯಿತಾ? ಇವರು ನಿಮಗೆ ಕಲಿಸಿಕೊಡ್ತಾರೆ. ಒಂದು ಬಾರಿ ಕ್ಲ್ಯಾಪ್ ಕೊಡಿ ಅವರಿಗೆ, ಚಪ್ಪಾಳೆ ಕೊಡಿ. ಓಕೆ, ತಾತ ಧೀಮಿತ ತಾತ ಧೀಮಿತ ತಾತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ತಾತ ಧೀಮಿತ ತಾತ ಧೀಮಿತ ತಾತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ಚಿತ್ತ ಜಪಿತನು ತಮನ ಮುತ್ತಿನ, ಚಿತ್ತ ಜಪಿತನು ತಮನ ಮುತ್ತಿನ, ಗೊತ್ತುಗಳ ಕೂತಿಗೆಯೊಳಗೆ ತಾಡುತ್ತ, ಗೊತ್ತುಗಳ ಕೂತಿಗೆಯೊಳಗೆ ತಾಡುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ಪದಕಕ್ಕೆ ಊರ ಕಿರೀಟವು, ವೀರಬಾಪುರಿದು ವೀರ ಹೊಳೆಯುತ್ತೀರೆ. ಹರ ಪದಕಕ್ಕೆ ಊರ ಕಿರೀಟವು, ವೀರ ಹೊಳೆಯುತ್ತೀರೆ.
ವೃಂದದ ಚಂದ ನೋಡುತ್ತೀರೆ ನಾದ ಗೋಪನ ನಾದ ಮುಕುಂದ ನಾದ ಗೋಪನ ನಾದ ಮುಕುಂದ ನಿತ್ಯಾನಂದ ಹರಿ ಕೃಷ್ಣ ತಾತ ದಿವಿತ ತಾತ ದಿವಿತ ತಾತ ದಿವಿತ ದಿವಿಗೆ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರ ಧ್ವಜ ಪಂಕಜಹಾರ ಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರ ಧ್ವಜ ಪಂಕಜಹಾರ ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ ವೇದಾಂತ ವೇದ್ಯ ಶ್ರೀ ಕೃಷ್ಣ ತಾತ ಧೀಮಿತ ತಾತ ಧೀಮಿತ ತಾತ ಧೀಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಚಿತ್ತ ಜಪಿಸನು ತಮನ ಮೋಸ್ತಿನ ಚಿತ್ತ ಜಪಿಸನು ತಮನ ಮೋಸ್ತಿನ ಗೊತ್ತುಗಳು ತಿಗೆಯೊಳಗೆ ತಾಡುತ್ತ ಗೊತ್ತುಗಳು ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ತಾತ ಧಿಮಿಕ ತಾತ ಧಿಮಿಕ ತಾತ ಧಿಮಿಕ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಹರಿಯಾಡಿದನೆ ಹರಿಯಾಡಿದನೆ. ಪಂಡರಾಪುರ ನಿಲಯ ಒಮ್ಮೆ ಕುಣಿಬೇಕು ಇನ್ನೊಮ್ಮೆ ನೀವು ಆಯ್ತಾ. ಓಕೆ, ಸ್ವಲ್ಪ ಅದರ ತಾಳದ ಸ್ಪೀಡನ್ನು ಜಾಸ್ತಿ ಮಾಡ್ತೇವೆ ನಾವು, ಆಯಿತಾ. ಹಾಗೇನು ಹಾಡಿದೆವು? ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಆಗಿತ್ತಲ್ವಾ? ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ತೇವೆ, ಅದರ ಜೊತೆಗೆ ಬನ್ನಿ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ,
ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. ಭಕ್ತರ ಮೊರೆ ಕೇಳಿ ಅಂಕಿತ ನೀಡಿ, ಭಕ್ತರ ಮೊರೆ ಕೇಳಿ ಸುಖದಿ ಅಂಕಿತ ನೀಡಿ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಜಯ ಹರಿ ವಿಠಲ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ, ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಹೋಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. ಚಂದ್ರಭಾಗ ತೀರವಾಸ ಹಯವದನ ವಿಠಲ, ಚಂದ್ರಭಾಗ ತೀರವಾಸ ಹಯವದನ ವಿಠಲ, ಚಂದ್ರಕುಲಲಲನೆ ನೀಡದೆ ಕಾಯೋ, ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, ಓಯ್ ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ, 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 ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ 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 ವಿಠಲ. ವಿಠಲ पांडुरंग भगवान की।
ಹರಿ ಓಂ, ಹರಿ ಓಂ. 27ನೇ ವರ್ಷದ ಭಜನಾ ಕಮ್ಮಟಕ್ಕೆ ಇವತ್ತು ನಮ್ಮೊಂದಿಗೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಪಾರುಪತ್ಯದಾರರಾದಂಥ ಶ್ರೀ ಲಕ್ಷ್ಮೀನಾರಾಯಣ್ ಸರ್ ಅವರು ಆಗಮಿಸಿದ್ದಾರೆ. ನಿಮ್ಮ ಭಜನೆಯ ಒಂದು ತರಬೇತಿಯನ್ನು ಅವರು ಇಷ್ಟೊತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗೆ ಅವರನ್ನು ನಾನು ಭಜನಾ ಕಮ್ಮಟ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ಸ್ವಾಮೀಜಿಯವರು ಅವರನ್ನು ಶಾಲು ಹೊದಿಸಿ ಚಪ್ಪಾಳೆ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇದೀಗ ನಮ್ಮ ಭಜನಾ ತರಬೇತಿಗೆ ಸ್ವಲ್ಪ ಹೊತ್ತು ವಿರಾಮವನ್ನು ಕೊಡಲಿಕ್ಕಿದ್ದೇವೆ, ಪಾನೀಯ ವಿರಾಮ. ಆದಷ್ಟು ಬೇಗನೆ ಒಂದು 10 ನಿಮಿಷದೊಳಗೆ ನೀವು ಸಾಲಾಗಿ ಹೋಗಿ ನಿಮ್ಮ ಪಾನೀಯ ವಿರಾಮವನ್ನು ಮುಗಿಸಿಕೊಂಡು ಬರಬೇಕು. ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡದ ಹೇಳಿದ್ದೀರಾ? ಕಂಗಳಿದ್ಯಾತಕೋ ಕಂಗಳಿದ್ಯಾ ನೋಡ್ಕೊಳ್ಳಿ ಸಾಹಿತ್ಯ. ಕಂಗಳಿದ್ಯಾತಕೋ ಕಾವೇರಿ ರಂಗನ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ
ಅಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ, ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ, ಆನಂದದಿಂದ ಗಂಗನ ನೋಡದ ಅಂಗಳಿದ್ಯಾತಕೋ, ಕಾವೇರಿ ರಂಗನ ನೋಡದ ಅಂಗಳಿದ್ಯಾತಕೋ, ಕಸ್ತೂರಿ ರಂಗನ ನೋಡದ. ಇನ್ನೆರಡು ಪ್ಯಾರ ಇದೆ, ಕೇಳಿದ್ದೀರಾ ಇದು? ಇಲ್ವಾ? ಕಂಗಳಿದ್ಯಾತಕೋ ಹಾಡಬೇಕು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ, ರಂಗನ ಶ್ರೀಪಾ ದಂಗಳ ನೋಡದ, ರಂಗನ ಶ್ರೀಪಾದಂಗಳ ನೋಡದ. ಅಲ್ಲಿ ಪಾ ಬೇರೆ ದಂಗಳ ಬೇರೆ ಮಾಡಬಾರ್ದು, ಅದು ನಿಮಗೆ ಅಭ್ಯಾಸಕ್ಕೆ ಮಾತ್ರ ಹೇಳಿದ್ದು ನಾನು. ರಂಗನ ಶ್ರೀಪಾದಂಗಳ ನೋಡದ. ಮಾಡಬಹುದಾ? ಕಂಗಳಿದ್ಯಾತಕೋ ತಾಳ ಎರಡು ಪೆಟ್ಟು. ನೋಡಿ ತಾಳ. ಯಾರು ಬೇರೆ ತಾಳ ಹಾಕ್ಬಿಡಿ, ನನಗೆ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ, ಆಯ್ತಾ? ಬರೀ ಹಾಡಿ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಓಕೆ, ಎಲ್ಲ ಹಾಡಿ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಕಸ್ತೂರಿ ರಂಗನ ನೋಡದ. ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ, ರಂಗನ ಶ್ರೀಪಾದಂಗಳ ನೋಡದ. ನಾವು
ರಂಗನ ಶ್ರೀಪಾದಂಗಳ ನೋಡದ ತಾಳ ನೋಡಿ. ಗಳಿತ್ಯಾತಕು ಕಾವೇರಿ ರಂಗನ ನೋಡದ. ಗಳಿತ್ಯಾತಕು ಕಸ್ತೂರಿ ರಂಗನ ನೋಡದ. ತಾಳ ಮಾತ್ರ ಹಾಕಿ, ತಾಳ ಮಾತ್ರ ಗಟ್ಟಿ ಹಾಕಿ. ಎಂದಿಗಾದರೊಮ್ಮೆ ಜನರು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಆ ಭಾವನೆಯಲ್ಲೇ ಹಾಡಿ. ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಿಣಿ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಆ ಪುಷ್ಕರಿಣಿ ಸ್ವಲ್ಪ ಬೇಗ ತಗೊಳ್ಳಿ. ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಆನಂದದಿಂದ ರಂಗನ ನೋಡದ. ಆನಂದದಿಂದ ರಂಗನ ನೋಡದ. ಆನಂದದಿಂದ ರಂಗನ ನೋಡದ. ಮಾಡ್ಬೋದಾ? ಹೇಗುಂಟು? ಮಾಡುವ ಹಾಗೆ ಉಂಟಾ? ಮಾಡಬಹುದಾ? ಅದ್ರಾಗೆ ಇಲ್ಲ ಅಲ್ವಾ? ಇದು ಬೇರೆ ಅಲ್ವಾ? ಎಲ್ಲ ಹಾಡುಗಳು ಒಂದೇ ರೀತಿ ಇರ್ತವ ಅಲ್ವಾ? ಅದರದ್ರಾದ ಭಾವನೆ, ಅದರ ಸಾಹಿತ್ಯ ಅಲ್ಲಲ್ಲಿಗೆ ಸೀಮಿತ ಅಲ್ವಾ? ಎಲ್ಲ ಆ ಹಾಡಿನಾಗಿರ್ಬೇಕು ಅಂದ್ರೆ ಹೇಗೆ ಅಲ್ವಾ? ಓಕೆ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಗಟ್ಟಿ ಹಾಡಿ. ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಹೇಗೆ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ
ನೋಡಕು ಕಾವೇರಿ ರಂಗನ ನೋಡ ಕಾವೇರಿ ಕಸ್ತೂರಿ ರಂಗನ ನೋಡ ಹೋಗ್ಬೋದಾ ಮುಂದೆ? ಹೋಗಿ ಅಲ್ವಾ ಅಲ್ವಾ? ಹರಿಪಾದೋದಕ ಹರಿಪಾದೋದಕ ಸಮಕಾವೇರಿ ಸಮಕಾವೇರಿ ಹರಿಪಾದೋದಕ ಸಮಕಾವೇರಿ ವಿರಜಾ ನದಿಯಲ್ಲಿ ವಿರಜಾ ನದಿಯ ಸ್ನಾನವ ಮಾಡಿ ಹರಿಪಾದೋದಕ ಸಮಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗಮಂದಿರ ಪರಮ ವೈಕುಂಠ ರಂಗನಾಯಕ ರಂಗನ ಮಂದಿರ ಅಲ್ಲಿ ನಾ ಸೇರಿಸಬೇಕು ಆಯ್ತಾ? ಪರಮ ವೈಕುಂಠ ರಂಗನ ಮಂದಿರ ಪರಮ ವೈಕುಂಠ ರಂಗನ ಮಂದಿರ ಪರವಾಸುದೇವನ ನೋಡದ ಪರವಾಸುದೇವನ ನೋಡದ ಹಾಡಬಹುದಾ? ಹಾಡ್ತೀರಾ? ಕಷ್ಟ ಉಂಟಾ? ತಾಳ್ಮೆ ಬೇಕು ಅಲ್ವಾ? ಹಾಡೋಣ. ಹರಿಪಾದೋದಕ ಸಮಕಾವೇರಿ ಹರಿಪಾದೋದಕ ಸಮಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ನದಿಯ ಸ್ನಾನವ ಮಾಡಿ ಹರಿಪಾದೋದಕ ಸಮಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ವಿರಜಾ ನದಿಯ ಪರಮ ವೈಕುಂಠ ರಂಗನ ಮಂದಿರ ಪರಮ ವೈಕುಂಠ ರಂಗನ ಮಂದಿರ ಪರವಾಸುದೇವನ ನೋಡದ ನೋಡದ ಪರವಾಸುದೇವನ ನೋಡದ ಅಂಗಡಿತ್ಯಾತಕು ಕಾವೇರಿ ರಂಗನ
ನೋಡದ ಕಸ್ತೂರಿ ಅಲ್ವಾ? ಕೊನೆಯ ಪೇರ. ಹಾರ ಹೀರ ವೈಜಯಂತಿ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ಅಂಗಡಿ ಲಾಸ್ಟ್ ಪ್ಯಾರ. ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿತ್ಯಾತಕೋ ಕಾವೇರಿ ಕಸ್ತೂರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ. ತಾಳದ ಅಂದರೆ ಸಮದಲ್ಲಿಲ್ಲ, ವಿಷಮದಲ್ಲಿದೆ. ಅಂದರೆ ಒಂದು ತಾಳ ಆಗಿ ಮತ್ತಿನ ತಾಳ ತಗೊಳ್ಳುವ ಮೊದಲು ತಗೊಳ್ಬೇಕು. ಸ್ವಲ್ಪ ಅಭ್ಯಾಸದಲ್ಲಿ ಬರಬೇಕದು. ಕಂಗಳಿತ್ಯಾತಕೋ ಕಂಗಳಿತ್ಯಾತಕೋ ಕಾವೇರಿ ಕಾವೇರಿ ರಂಗನ ರಂಗನ ನೋಡದ 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 ಕಂಗ ಕಂಗ ಕಂಗಳಿತ್ಯಾತಕೋ ಕಂಗಳಿತ್ಯಾತಕೋ ಕಾವೇರಿ ರಂಗನ ಕಾವೇರಿ ರಂಗನ ನೋಡದ ನೋಡದ ನೋಡ. ಅಭ್ಯಾಸ ಮಾಡೋದು ಹಾಗೆ. ಎಲ್ಲಿ ನನಗೆ ಸಿಗ್ತಾ ಇಲ್ಲ, ತಾಳ ಸಿಗ್ತಾ ಇಲ್ಲ, ಅದನ್ನು ಪುನಃ 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 ಹಾಕಬೇಕು.
ಜಗಂಗಳೊಳಗೆ 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 ಮಂಗಳ ಮೂರುತಿ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ. ಆ ಹಾಡಿನ ಪೆಟ್ಟಿಗೆ ನಮ್ಮ ಪದಗಳು ಕೂತ್ಕೊಳ್ಬೇಕು. ಜಗಂಗಳೊಳಗೆ ಮಂಗಳ ಮೂರುತಿ. ಅಭ್ಯಾಸಕ್ಕೆ ಮಾತ್ರ, ಹಾಡುವಾಗೆ ಹಾಗೆ ಹಾಡಬೇಡಿ. ಜಗಂಗಳೊಳಗೆ ಮಂಗಳ ಮೂರುತಿ. ನೋಡಿ, ಒಂದೊಂದು ಪೆಟ್ಟಿಗೆ ಒಂದೊಂದು ಪದಗಳು ನೋಡಿ. ಜಗಂಗಳೊಳಗೆ ಮಂಗಳ ಮೂರುತಿ. ಶ್ರೀರಂಗನ ರಂಗನ ಶ್ರೀಪಾದಂಗಳ ನೋಡಿ ಶ್ರೀಪಾದಂಗಳ ನೋಡದ ಕಾವೇರಿ ರಂಗನ ಅಡಿ ಕಂಗ ಕಾವೇರಿ ರಂಗನ ಕಸ್ತೂರಿ ಕಸ್ತೂರಿ. ಇರ್ಬೋದಲ್ಲ ಹಾಗೆ ಅಭ್ಯಾಸ ಮಾಡಿ. ಸ್ವಲ್ಪ ನೋವಾಗಬೇಕು ಕೈಗೆ ಅಲ್ವಾ, ಅಭ್ಯಾಸ ಮಾಡೋ. ಆ ಪದ ಅಕ್ಷರ ಇದೆಯಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ತುಂಬ ಏನೆಲ್ಲ ಮಾಡಬೇಡಿ ಅದು. ಆಯಿತಾ? ಎಂದಿಗಾದ ಅಲ್ಲಿ ಪ್ರತಿಯೊಂದು ಕೂಡ ಎಂದಿಗಾದ ಎಂದಿಗಾ ಗಾಕ್ಕೆ ಸಿಗ್ತದೆ ನೋಡಿ. ಎಂದಿಗಾದ ರಮ್ಮೆ ರಮ್ಮೆ ಎಂದಿಗಾದ ರಮ್ಮೆ ಜನರು ಚಂದ್ರ ಪುಷ್ಕರಿ ಇದೆ. ಓಕೆ, ಏನು ಹೇಳ್ತೀರಿ? ಈ ಹಾಡು ಹಾಡ್ಬೋದಾ ಅಲ್ವಾ? ಇನ್ನು ಇದಕ್ಕಿಂತ ಸರಳ ಏನು ಅಲ್ವಾ? ನಾವು ಶಾಸ್ತ್ರೀಯ ಏನಾದರೂ ಕಲೀಲಿಕ್ಕೆ ಹೋಗುವ ಐಡಿಯಾ ಇದ್ದರೆ ಮುಂದಕ್ಕೆ ಅಲ್ವಾ, ನಿಮಗೇನು ಕೊಡ್ತಾರೆ ಗೊತ್ತಾ? ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಷ್ಟೇ ಒಂದು ಕ್ಲಾಸಲ್ಲಿ. ಮುಂದಿನ ಕ್ಲಾಸಲ್ಲಿ ಮುಂದಿನ ಸಾಲು ಯಾವುದು? ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡಿ. 2 ಕ್ಲಾಸ್ ಆಯ್ತು, 2 ದಿವಸ ಆಯ್ತು. ಮತ್ತೆ ಮುಂದೆ ಅದು ಗಟ್ಟಿಯಾದ ಮೇಲೆ ನೆಕ್ಸ್ಟ್ ಪ್ಯಾರ ಅಲ್ವಾ? ಇಲ್ಲದ್ರೆ ಇಲ್ಲ ಅಷ್ಟೇ ಅಲ್ವಾ? ಇಲ್ಲಿ ನಾವು ಅಲ್ವಾ 4 ಹಾಡು 5 ಹಾಡು ಕಲ್ತೇವೆ ನಾವು ಅಲ್ವಾ? ನಾವು ಗ್ರೇಟ್ ಅಲ್ವಾ? ಭಜನೆ ಅಂದರೆ ಅದು ಸರಳವಾಗಿ ನಾವು ಅದರ ಜೊತೆಗೆ ಇದ್ದರೆ ಅದು ನಮ್ಮನ್ನು ಹಿಡ್ಕೊಳ್ತದೆ. ಅದು ಹಿಡ್ಕೊಳ್ಳುವ ಹಾಗೆ ನಾವು ಹಾಡಬೇಕು ಅಲ್ವಾ? ಅದರಲ್ಲಿ ದೇವರಿದ್ದಾನೆ. ಅದಕ್ಕೆ ಭಗವನ್ನಾಮ ಸಂಕೀರ್ತನೆ ಅಂತ ಹೇಳ್ತಾರೆ. ಏನು ಏನು ಭಗವನ್ನಾಮ? ಭಗವಂತನ ನಾಮ ಅದರಲ್ಲಿದೆ. ಸ್ವತಃ ಭಗವಂತನೇ ಇದ್ದಾನೆ ಅಲ್ವಾ? ಭಗವನ್ನಾಮ ಸಂಕೀರ್ತನೆ ಅದು ಇಂಥ ಹಾಡುಗಳು, ಇಂಥ ದಾಸವರೇಣ್ಯರು ಕೊಟ್ಟಿರ್ತಕ್ಕಂಥ ಹಾಡುಗಳು ಮಾತ್ರವೇ. ಅದನ್ನು ಹಾಡಿದರೆ ಆ ಭಗವಂತನೇ ನಮ್ಮಲ್ಲಿ ಸಂಪ್ರೀತಗೊಳ್ತಾನೆ ಅಂತ. ಅದಕ್ಕೋಸ್ಕರವಾಗಿ ನಾವು ಇದನ್ನೆಲ್ಲ ಹಾಡಬೇಕು ಅಂತ, ನಮ್ಮ ಲಾಭಕ್ಕೆ ಅಲ್ವಾ? ಯಾವುದೋ ಪ್ರದರ್ಶನಕ್ಕಲ್ಲ, ನಮ್ಮ ಲಾಭಕ್ಕೆ. ಉದ್ಧರೇದ್ ಆತ್ಮನಾತ್ಮಾನಾಂ ಅಂತ ಹೇಳಿದ್ದಾರೆ ಅಲ್ವಾ? ಕೇಳಿದ್ದೀರಾ ಇದು ಪದವನ್ನು? ಎಲ್ಲಿಯೋ ಕೇಳಿದ ನೆನಪಾಗ್ತದ? ಎಲ್ಲೂ ಕೇಳಲಿಲ್ಲ ಅಲ್ವಾ? ಒಂದು ಭಗವದ್ಗೀತೆ ಅಂತ ಒಂದು ಸಣ್ಣ ಪುಸ್ತಕ ಉಂಟು, ಅದು ನೋಡಿದ್ದೀರಾ? ಕೇಳಿದ್ದೀರಾ? ಒಂದು ಭಗವದ್ಗೀತೆ ಅಂತ ಉಂಟಂತೆ, ಅಂತೆ ಅಲ್ಲ ಅಲ್ವಾ? ಅದು ನಮ್ಮ ಗ್ರಂಥ ಅಲ್ವಾ? ಅದರಲ್ಲಿ ಹೇಳಿದ್ದಾರೆ ಉದ್ಧರೇದ್ ಆತ್ಮನಾತ್ಮಾನಾಂ ಆತ್ಮಾನ ಅವಸಾದಯತೆ ಏನು ಹೇಳ್ತಾರೆ ಮುಂದಕ್ಕೆ ಅಲ್ವಾ? ನಮ್ಮ ಉದ್ಧಾರ ನಮ್ಮಲ್ಲೇ ಅಡಗಿದೆ ಅಂತ. ನಾನು ಒಳ್ಳೆಯದಾಗುವುದು ನನ್ನ ಪ್ರಯತ್ನದಿಂದ. ನಾನು ಹಾಡಲಿಕ್ಕೆ ಬಂದಿದ್ದೇನೆ, ನಾನು ಹಾಡುವುದು ನನ್ನ ಪ್ರಯತ್ನದಿಂದ, ಇನ್ಯಾರೂ ಅಲ್ಲ ಅಲ್ವಾ? ಹೇಳಿಕೊಡ್ತಾರೆ. ಹಾಗೆ ನಾವು ಹಾಡಿದರೆ ಬಂದದ್ದಕ್ಕೆ ಅಲ್ವಾ ಕಾಲದ ಸಾರ್ಥಕತೆ ಆಗಬೇಕು. ಕಾಲದ
ಹಾಂ ಹೌದು, ಕಾಲ ಹರಣ ಆಗಬಾರದು ಅಲ್ವಾ? ಕಾಲ ಹರಣ ಆಗಬಾರ್ದು, ಕಾಲ ಸಮಯವನ್ನು ವೇಸ್ಟ್ ಮಾಡಬಾರ್ದು, ಕಾಲವನ್ನು ಸದುಪಯೋಗಪಡಿಸಿಕೊಡ್ಬೇಕು, ಕಾಲದ ಸಾರ್ಥಕತೆ, ಅದು ಭಜನೆ. ಆಯಿತಾ? ಯಾವುದಾದ್ರೊಂದು ಪ್ಯಾರ ಹಾಡೋಣವಾ? ನೀವು ಹಾಡಿ ಅಲ್ವಾ? ಯಾರು ಹಾಡ್ತೀರಿ? ಯಾವ ಟೀಮ್ ಹಾಡ್ತೀರಿ? ಬೇಗ ಹಾಡಬೇಕು. ಹಾಂ, ಈ ಟೀಮ್ ಹಾಡ್ತಾರಂತೆ, ಹಾಡಿ. ಪಲ್ಲವಿ ಹಾಡಿ ಸಾಕು, ಪಲ್ಲವಿ ಅನುಪಲ್ಲವಿ ಹಾಡಿ. ಕಂಗಳಿದ್ಯಾತಕೋ ಕಂಗಳಿದ್ಯಾತಕೋ ಅವರು ಹಾಗೆ ಹಾಡಲಿ, ಒಮ್ಮೆ ನೋಡೋಣ. ಶ್ರುತಿ ಮಾತ್ರ ಇದು ನೋಡಿ. ಕಂಗಳಿದ್ಯಾತಕೋ ನೆಕ್ಸ್ಟ್ ಜಗಂಗ ರಂಗನ ಶ್ರೀಪಾ ಇನ್ನೊಮ್ಮೆ ರಂಗನ ಕಸ್ತೂರಿ. ಓಕೆ, ಸರಿಯಾಗಿದೆ. ನೆಕ್ಸ್ಟ್ ಪ್ಯಾರ ಹಾಡಬಹುದಾ? ನೋಡೋಣ ಅಲ್ವಾ? ಎಂದಿಗಾದರೊಮ್ಮೆ ಜನರು. ಓಕೆ, ಓಕೆ, ಇನ್ನೊಮ್ಮೆ. ಚಂದ್ರ ಪುಷ್ಕರಿಣಿ. ಇನ್ನೊಮ್ಮೆ ಅಲ್ಲಿ ಚಂದ್ರ ಮಾಡಬೇಡಿ. ಚಂದ್ರ ಪುಷ್ಕರಿಣಿ, ಚಂದ್ರ ಪುಷ್ಕರಿಣಿ. ಸ್ವಲ್ಪ ಆನಂದ ಮೇಲ್ನ ನೋಡು. ಆನಂದದಿಂದ ರಂಗನ. ಇನ್ನೊಮ್ಮೆ. ಓಕೆ, ಕಸ್ತೂರಿ. ಹಾ ಅಲ್ವಾ? ಕೊಡಿ ಚಪ್ಪಾಳೆ ಅವರಿಗೆ, ಚೆನ್ನಾಗಿ ಹಾಡಿದ್ದಾರೆ. ನೋಡ, ನಾವು ಯಾರು ಹಾಡ್ತೇವೆ? ಇನ್ನೊಮ್ಮೆ ಸೇಮ್ ಕೂತ್ಕೊಳ್ಳಿ. ಯಾವ ಬ್ಯಾಚ್? ನಾನೇ ಕರಿಬೇಕಾ ಬ್ಯಾಚ್ ಅಲ್ವಾ? ಯಾರು ಹಾಡ್ತೀರಿ? ಬನ್ನಿ ಹಾಡಿ. ತುಂಬ ಶೌಟ್ ಬೇಡ, ಅದ ಸಾಕು. ಕಂಗಳಿದ್ಯಾತಕೋ. ತಕೊಳ್ಳಿ, ಗಟ್ಟಿ, ಸ್ವಲ್ಪ ವಾಯ್ಸ್ ಬರಬೇಕು. ಹಾಂ, ಸ್ವಲ್ಪ ಮೇಲೆ ಹೋಗ್ತದೆ ಅಷ್ಟೇ. ಕಂಗಳಿದ್ಯ
ಜಗಂಗಳೊಳಗೆ ಮಂಗಳ ಮೂರುತಿ. ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ಇನ್ನೊಮ್ಮೆ. ಕಂಗಳಿ ಕಸ್ತೂರಿ. ಪ್ಯಾರ ಹಾಡ್ಬೋದಾ? ನೆಕ್ಸ್ಟ್ ಯಾವುದಾದ್ರೂ ಪ್ಯಾರ ಹಾಡ್ಬೋದಾ? ಎರಡನೇ ಪ್ಯಾರ ಹಾಡ್ಬೋದಾ? ಸರಿ ಬನ್ನಿ. ಹರಿಪಾದೋದಕ ಹರಿಪಾದೋದಕ ಸಮಕಾವೇರಿ ವಿರಜನದಿಯ ಸ್ನಾನವ ಮಾಡಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಹಾಡಿ ಆಯ್ತಾ? ಹರಿಪಾದೋದಕ ಸಮಕಾವೇರಿ ವಿರಜನದಿಯ ಸ್ನಾನವ ಮಾಡಿ. ಹಾ, ಎಲ್ಲರೂ ಹಾಡಿ, ಹಿಂದಿದ್ದವರು. ಪರಮ ವೈಕುಂಠ ಪರಮ ವೈಕುಂಠ ರಂಗನ ಮಂದಿರ. ಗಟ್ಟಿ ಹಾಡಿ, ಇನ್ನೊಮ್ಮೆ ಹಾಡಿ. ಪರವಾಸುದೇವನ ನೋಡದ ಕಂಗ ಕಂಗ ಕಸ್ತೂರಿ. ಓಕೆ, ಪ್ರಯತ್ನ ಪಟ್ಟಿದ್ದೀರಿ ಆಯ್ತಾ? ಹಾಂ, ಅವರು ಹಾಡಿದರೆ ಸಾಕು. ನಮ್ಮ ಪರವಾಗಿ ಅವರು ಹಾಡಿದ್ದಾರೆ ಅಲ್ವಾ? ಕೊನೆಯ ಸಾಲಿನವರು ಒಂದು ನಿಮಿಷ, ಒಂದು ನಿಮಿಷ ಅಮ್ಮ. ಕೊನೆಯ ಸಾಲಿನವರು ಹೇಗಿದ್ದೀರಿ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕೊನೆಯ ಸಾಲು, ಕೊನೆಯ ಗ್ರೂಪ್ ಯಾರಿದ್ದೀರಿ? ನೀವು ಹಾಡಿದ್ದು ಕೇಳಲಿಕ್ಕಿಲ್ಲ ನಮಗೆ, ಆದರೂ ನೋಡೋಣ. ಆಯಿತು, ಎಲ್ಲರೂ ಸೇರ್ಕೊಳ್ಳಿ. ಹಾಂ, ಸೇರ್ಕೊಳ್ಳಿ. ಯಾರು ಹಾಡ್ತೀರಿ ಅವರು ಸೇರ್ಕೊಳ್ಳಿ. ಅಲ್ಲೇ ಅಲ್ಲೇ. ಓ ಸಾ ಕಂಗಳಿದ್ಯಾತಕೋ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ರಂಗನ ಶ್ರೀಪಾದಂಗಳ ಅದನ್ನು ಸರಿ ಮಾಡ್ಕೊಳ್ಳಿ ಒಂದು ನಿಮಿಷ. ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾ ಅಲ್ಲೇ ಅದು ಬರಬೇಕು. ನೀವು ಹೇಳಿದ್ದೆ ನಮಗೆ ಬರುತ್ತೆ. ರಂಗನ ಶ್ರೀಪಾದಂಗಳ
ಅಲ್ಲಿ ಸರಿ ಮಾಡ್ಕೊಳ್ಳಿ. ಯಾರಾದನ್ನು ಸರಿ ಹಾಡ್ತೀರಾ? ಯಾರಾದರೂ ಬೇರೆ ನೀವು ಹಾಡ್ತೀರಾ? ಹಾಡಿ. ರಂಗನ ಶ್ರೀ ಅಲ್ಲಿ ಬರಬೇಕು. ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ. ಕರೆಕ್ಟ್ ಇದೆ, ಸರಿ ಇದೆ. ಇನ್ನು ಒಂದು ಯಾವ್ದಾದ್ರು ಪ್ಯಾರ ಹಾಡೋಣ. ಹಾಡನ್ ಮುಂದೆ ಯಾವ್ದು? ಕೊನೆಯ ಪ್ಯಾರ. ಕೊನೆ ಹಾರಹೀರ ವೈಜಯಂತಿ ಹಾರಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ಹಾರ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಾರ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ಹಾರ ಪದಕ ತೋರ ಹಾರ ಪದಕ ಹಾರ ಪದಕ ತೇರನೇರಿ ತೇರನೇರಿ ಬೀದಿಲಿ ಬರುವ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ಸೇರಿಕೊಳ್ಳಿ. ನೋಡ ಕಂಗಳಿದ್ಯಾತಕೋ ಕಾವೇರಿ ರಂಗನ ಎಲ್ರು ಹಾಡಿ. ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡಿದ ರಂಗನ ಶ್ರೀಪಾದ. ದಂಗಳ ನೋಡ ಓಕೆ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ಎಂದಿಗಾದ ಸಾಕ್ ಸಾಕ್. ಒಮ್ಮೆ ಜನರು ಸಾಕು, ಚೆನ್ನಾಗಿ ಹಾಡಿದ್ದಾರೆ. ಕೊಡಿ ನೋಡಿ, ಅವ್ರು ಚೆನ್ನಾಗಿ ಹಾಡ್ತಾರೆ. ನೀವು ಅವ್ರ ಜೊತೆಗೆ ಸೇರಿಕೊಂಡು ಅಭ್ಯಾಸ ಮಾಡಿ. ನಿಮ್ಮ ಸಮಯ ಏನು ಸಮಯ ಇದೆ, ಯಾವ ಸಮಯ ಇದೆ, ಆ ಸಮಯದಲ್ಲಿ ನೀವೆಲ್ಲ ಹಾಗೆ ಅಭ್ಯಾಸ ಮಾಡಿ. ಚೆನ್ನಾಗಿ ಹಾಡಿದ್ದಾರೆ. ಆ ಹಿಂದಿನವರು ಕೂಡ ಚೆನ್ನಾಗಿ ಹಾಡ್ತಾ ಇದ್ರು ಅಲ್ವಾ? ಶ್ರೀಯುತರು ಹಾಡಿದರು. ಒಂದು ಮಾತ್ರ ಅದರ ಏರನ್ನು ಹಾಡಬೇಕಿತ್ತು, ಇಳಿಯಲ್ಲಿ ಹಾಡಿದಿರಿ ಅಷ್ಟೇ ವ್ಯತ್ಯಾಸ. ತಾಯಂದಿರು ಚೆನ್ನಾಗಿ ಹಾಡಿದಿರಿ. ನೀವು ಒಟ್ಟು ಕೂತ್ಕೊಂಡು ಅಭ್ಯಾಸ ಮಾಡಿ ಹೀಗೇನೆ, ಆಯಿತಾ? ಫ್ರೀ ಟೈಮ್ ಇರುತ್ತಲ್ವ, ಮೊಬೈಲಲ್ಲ ಅದು, ಮತ್ತೆ ಮನೆಯಲ್ಲಿ ಹೋಗಿ ನೋಡೋಣ ನಾವು ಅಲ್ವಾ? ಆವಾಗ ನಾನು ಒಂದು ಬಾರಿ ಹಾಗೆ ರೌಂಡ್ ಮಾಡಿದೆ ನಾನು ಅಲ್ವಾ? ಎಲ್ಲರೂ ಬ್ಯುಸಿ ಆಗಿದ್ದರು ಅಲ್ವಾ? ನೀವೇನಾದರೂ ಮಾತಾಡಲಿಕ್ಕೆ ಬರ್ತೀರಾ ಅಂತ ನಿಮ್ಮ ಜೊತೆಗೆ ನಾನಿರೋಣ ಅಂತ ಬಂದೆ. ಆದರೆ ನೀವು ನಿಮ್ಮ ಪ್ರಪಂಚದಲ್ಲೇ ಇದ್ರಿ, ನಾನು ಸುಮ್ಮನೆ ಇದ್ದೆ ಅಲ್ಲಿ ಅಲ್ವಾ? ಓಕೆ, ವೆರಿ ನೈಸ್. ಚೆನ್ನಾಗಿ ಹಾಡ್ತಾ ಇದ್ದೀರಿ, ಆಯಿತಾ? ಫಾಲೋ ಮಾಡಿ. ಆ ತಾಳವನ್ನು ತುಂಬ ಗಮನಿಸಿ, ಆಯಿತಾ? ಸ್ವಲ್ಪ ಕೈ ನೋವಾದರೂ ಆಯಿತು, ಪೆಟ್ಟು ಹಾಕಿ. ಇಲ್ಲ, ಕಣ್ಣೆಲ್ಲ ಅಲರ್ಟ್ ಆಗುತ್ತೆ ಕೈಗೆ ಪೆಟ್ಟು ಬಿದ್ದರೆ ಇದಕ್ಕೆ ಅಲ್ವಾ? ಕೆಂಪಾಗಬೇಕು ಕೈ ಅಲ್ವಾ? ರಕ್ತ ಸಂಚಾರ ನರನಾಡಿಗಳಲ್ಲಿ. ಓಕೆ, ಸಾಕು. ಯಾವ ತಾಳ ಇದು? ನನ್ಗೆ ಗೊತ್ತಿಲ್ಲ, ನೀವು ಹೇಳಬೇಕು. ನನಗೆ ಗೊತ್ತಿಲ್ಲ, ಹಾಗೆ ಕೇಳ್ತಾ ಇದ್ದೀನಿ. ಯಾವ ತಾಳ? ಹಾಂ, ರೂಪಕ ತಾಳ. ಸರಿ ಅಲ್ವಾ? ಅಷ್ಟು ಗೊತ್ತಾಗಿದೆ ನಮಗೆ ಅಲ್ವಾ? ಆದಿ ತಾಳ ಆಯಿತು, ರೂಪಕ ಆಯಿತು. ಹೌದು, ಇನ್ಯಾವುದಿದೆ? ಹೌದು, ಹೇಳಿದ್ರಲ್ಲ, ಎಷ್ಟು ತಾಳ ಇದೆ ಅಂತ ಹೇಳಿದ್ರಲ್ವಾ? ಹಾಂ, ತ್ರಿಪುಟೆ. ಹಾಂ, ಮತ್ತೊಂದು ಹಂಪೆ ಅಲ್ವಾ? ಇದು ಇನ್ನೆರಡು ತಾಳದ್ದು ಕಲಿಬೇಕು ನಾವು ಅಲ್ವಾ? ಅದೇ ಸ್ವಲ್ಪ ಕಷ್ಟ ಇರೋದು ಅಲ್ವಾ? ಈ ಎರಡು ತಾಳಗಳು ಹೆಚ್ಚು ಭಜನೆಯಲ್ಲಿ
ಸಾಹಿತ್ಯವನ್ನು ನಾವೆಲ್ಲರೂ ಹಾಡ್ತೇವೆ. ಮಿಕ್ಕಿದ್ದು ತ್ರಿಪುಟೆಯಲ್ಲಿ ಹಾಡ್ಬೋದು, ಚೆನ್ನಾಗಿ ಹಾಡ್ಬೋದು. ನಮಗೆ ತುಂಬ ಚೆನ್ನಾಗಿದೆ ಆ ತಾಳವನ್ನು ಬಳಸಿಕೊಂಡು ಹಾಡು. ಜಂಪೆ ಸ್ವಲ್ಪ ಕಷ್ಟ ಇದೆ ಅಲ್ವಾ? ಹಾಡೋದಕ್ಕೆ ಕಷ್ಟ ಅಂತ ಅಲ್ಲ, ನಾವು ಹಾಡೋದಿದ್ರಿಂದ ನಮಗೆ ಕಷ್ಟ ಅಂತ ಅನ್ನಿಸ್ತದೆ. ಆಯಿತಾ? ಸರಿ, ಏನು ಮಾಡೋಣ? ಈ ಹಾಡಲ್ಲಿ ಇನ್ನೇನು ರಿಪೇರಿ ಮಾಡಲಿಕ್ಕಿದೆ? ಹಾಂ, ಜೊತೆಯಲ್ಲಿ ಹಾಡೋಣ ಕೊನೆಗೊಮ್ಮೆ. ಯಾರಿಗಾದರೂ ಏನಾದರೂ ಸಂಶಯ ಇದೆಯಾ? ಸಾಹಿತ್ಯದಲ್ಲಿ, ತಾಳದಲ್ಲಿ ಹೇಗೆ ತೆಗಿಬೇಕು ಅಲ್ವಾ? ಅದು ಯಾಕೆ ಹಾಗೆ ತೆಗಿತೇವೆ ಅಂದರೆ, ಅದರಿಂದ ಮೇಲೆ ತೆಕ್ಕೊಂಡ್ರೆ ಇನ್ನೂ ಹಾಡ್ಬೋದು ನಾವು. ಆಯಿತಾ? ನಾವು ಇನ್ನೂ ಹಾಡಿವೆವು, ಆದರೆ ನಿಮಗೆ ಹಾಡ್ಲಿಕ್ಕೆ ಕಷ್ಟ ಅಲ್ವಾ? ನಿಮ್ಮನ್ನು ಹಾಡಿಸ್ಲಿಕ್ಕೂ ನಮಗೆ ಕಷ್ಟ ಅಲ್ವಾ? ಹಾಗಾಗ್ಬೋದು. ಮತ್ತು ನಾವೆಲ್ಲೆಲ್ಲೋ ಹೋಗ್ತೇವೆ ನಾವು. ಹಾಗಾಗಬಾರ್ದು. ಎಲ್ರಿಗೂ ಅನುಕೂಲ ಆಗಬೇಕು, ತಾಯಂದಿರಿಗೂ ನಮಗೆ ಮಹನೀಯರಿಗೂ ಕೂಡ ಹಾಡ್ಬೋದು ಅನ್ನುವ ರೀತಿಯಲ್ಲಿ ಈ ಒಂದು ಶ್ರುತಿಯಲ್ಲಿ ಅಲ್ವಾ? ನಮಗೆ ಹಾಡ್ತಾ ಇದೆಯೇನೋ ಸ್ವಲ್ಪ ಇಳಿ ಇದೆ ಅಂತ ಅನ್ನಿಸ್ತದೆ ಅಲ್ವಾ? ಏನು ಅನಿಸೋದಿಲ್ವಾ ನಿಮಗೆ? ಏನು ನೀವು ಹಾಡಿದಿರಿ ಅಲ್ವಾ ಈಗ? ಹಾಂ, ಸರಿ ಇದೆಯಾ ನಿಮಗೆ? ಅನುಕೂಲ ಇದೆಯಾ ಹಾಡಲಿಕ್ಕೆ? ಹೌದು. ಮಿಕ್ಕವರಿಗೆಲ್ಲ ಹಾಡ್ಬೋದಾ? ಹಾಡ್ತೀರಾ? ಹಾಂ, ಅಲ್ಲ, ನಾವು ಕುಣಿತ ಮಾತ್ರ ಮಾಡ್ತೇವೆ ಅಂತ ಇದ್ದೀರಾ? ಅದೇ ಆಲೋಚನೆಯಲ್ಲಿ ಇದ್ದೀರಾ? ಇನ್ನು ನಾವು ಕುಣಿತಕ್ಕೆ ಹೋಗ್ತೇವೆ, ಅಲ್ಲಿ ಹಾಡಿದರೆ ನಾವು ಕುಣಿತೇವೆ ಅಂತ ಅಲ್ವಾ? ಕುಣಿಬೇಕು, ಹಾಡು ಮೊದಲು ಅಲ್ವಾ? ಮಲಗಿ ಪರಮಾದರದಿ ಹೇಳಲಿಲ್ವಾ ಅಲ್ವಾ? ಮಲಗೋದಲ್ಲ ಅಲ್ವಾ? ಪ್ರಾರಂಭದಲ್ಲಿ ಹಾಡನ್ನು ಅಭ್ಯಾಸ ಮಾಡಬೇಕು, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅದು. ಆಯ್ತಾ? ಸರಿ, ಒಟ್ಟಿಗೆ ಹಾಡೋಣವಾ? ಏನಾದರೂ ಸಂಶಯ ಇದೆಯಾ ಈ ಹಾಡಲ್ಲಿ? ಏನಿಲ್ಲ ಅಲ್ವಾ? ಯಾಕೆ ಕಣ್ಣು ನಮಗೆ ಅಂತ ಅಲ್ವಾ? ಕಂಗಳಿದ್ಯಾತಕ್ಕೋ, ಕಣ್ಣು ಕೊಟ್ಟಿದ್ದಾನೆ ಅಲ್ವಾ ಭಗವಂತ. ಆ ರಂಗನನ್ನು ನೋಡದ ಕಣ್ಣು ಯಾಕೆ ನಮಗೆ? ಆ ದೇವರನ್ನು ನೋಡೋದಲ್ವಾ? ಎಷ್ಟೋ ಜನ ಮಂಜುನಾಥನನ್ನು ನೋಡದವರಿದ್ದಾರೆ ಅಲ್ವಾ? ಯಾಕೆ? ವೇಸ್ಟ್ ಅಲ್ವಾ ಬಾಡಿ ನಮ್ಮದು ಅಲ್ವಾ? ಈ ತನು, ಈ ಶರೀರ ಅಲ್ವಾ? ತನು ನಿನ್ನದು, ಜೀವನ ನಿನ್ನದು ಅಲ್ವಾ? ಅನುದಿನದಲ್ಲಿ ಬಾಹೋ, ಸುಖ ದುಃಖ ನಿನ್ನದಯ್ಯ. ಕೇಳಿಲ್ವಾ? ಹಾ, ನೋಡಿ, ತನು, ತನು ಅಂದ್ರೆ ಈ ಶರೀರ, ಇದು ನಿಂದು ಅಲ್ವಾ? ಅಲ್ವಾ? ಈ ಜೀವನವೇ ನಿಂದು, ನೀನು ಕೊಟ್ಟದ್ರಿಂದ ಇದ್ದೇವೆ ನಾವು. ನಾನು ಪಡ್ಕೊಂಡದ್ದು ಏನಿಲ್ಲ, ಝೀರೋ ಅಲ್ವಾ? ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಅಲ್ವಾ? ದಿನನಿತ್ಯ ಬರುವ ಅಲ್ವಾ? ಸುಖ ಬಂದ್ರೆ ನಂದು ಅಲ್ವಾ? ಕಷ್ಟ ಬಂದ್ರೆ ಎಲ್ಲ ನೀನು ಕೊಟ್ಟದ್ದು ಅಲ್ವಾ? ಅದು ಎರಡು ಅಲ್ವಾ? ಹಾ, ಎರಡಲ್ಲೂ ಸ್ವೀಕಾರ ಮಾಡಬೇಕು ನಾವು. ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ಅಲ್ವಾ? ಏನು ಕೊಟ್ಟರು ನೀನು, ನಿಂದ ಪ್ರಸಾದ, ಅದು ನಾವು ಸ್ವೀಕರಿಸಲೇಬೇಕು. ಆಯ್ತಾ? ಅವ ಯಾಕೆ ಶ್ರೀವಂತ, ನಾನು ಯಾಕೆ ಬಡವ ಅಲ್ವಾ? ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಎಲ್ಲರೂ ಹಾಡಿ, ಯಾರು ಹಾಡದೇ ಇರಬಾರ್ದು. ಹಾಡ್ತೀರಲ್ಲ ಪ್ರತಿಯೊಬ್ಬರು? ಓಕೆ, ನೇರ ನೋಡಿ, ಈ ಕಡೆ ಪುಸ್ತಕ ನೋಡಬೇಕು ಅಂತ ಇಲ್ಲ, ನಾ ಹೇಳ್ತೀನಿ ಅದನ್ನ ಹಾಗೆ ಫಾಲೋ ಮಾಡಿ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಎಲ್ಲರೂ ಹಾಡ್ತಾ ಇದ್ದೀರಿ? ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ,
ಶ್ರೀಪಾದಂಗಳ ನೋಡದ ತಾಳ ರಂಗನ ಶ್ರೀಪಾದಂಗಳ ನೋಡದ ರಂಗಳಿದ್ಯಾತ ಕಾವೇರಿ ರಂಗನ ನೋಡದ ಕಸ್ತೂರಿ ತಾಳ ಮಾತ್ರ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಲ್ದು ಎಂದಿಗಾದರೊಮ್ಮೆ ಒಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಲ್ದು ಬಂದಿದ್ದೇವೆ ಭೂಮಿಗೆ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಆ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಪುಷ್ಕರಿಣಿ ಆನಂದದಿಂದ ರಂಗನ ನೋಡದ ಆನಂದದಿಂದ ಶಿವನ ನೋಡದ ಕಂಗಳಿದ್ಯಾತಕ್ಕೆ ಕಸ್ತೂರಿ ತಾಳ ತಾಳ ಎಲ್ಲರೂ ಹಾಕಿ ನೋಡಿ, ಅಭ್ಯಾಸ ಹಾಕಿದ್ರೆ ಬರುತ್ತೆ. ಓಕೆ, ಸರಿ ಆಯ್ತಲ್ಲ. ಹರಿಪಾದೋದಕ ಸಮಕಾವೇರಿ ವೀರಜನದಿಯ ಸ್ನಾನವ ಮಾಡಿ ಹರಿಪಾದೋದಕ ಕಾವೇರಿ. ಸರಿ ಹಾಕಿ. ವೀರಜನದಿಯ ಸ್ನಾನ ಪರಮ ವೈಕುಂಠ ರಂಗನ ಮಂದಿರ ಪರಮ ವೈಕುಂಠ ರಂಗನ ಮಂದಿರ ಪರವಾಸುದೇವನ ನೋಡದ ಪರವಾಸುದೇವನ ನೋಡದ ಕಂಗಳಿದ್ಯಾತು ಕಸ್ತೂರಿ. ಹಾ, ಲಾಸ್ಟ್ ಕೊನೆ ತಾಳ ಗಟ್ಟಿ ಹಾಕಿ ನೋಡಿ, ಎಲ್ಲರೂ ಹಾಕಿ ತೋರಿಸಿ. ಓಕೆ, ವೆರಿ ಗುಡ್. ಓಕೆ, ಲಾಸ್ಟ್. ಹಾರವೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ಹಾರ ಪದಕ
ರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಶ್ರೀಕೃಷ್ಣ ಭಗವಾನ್ ಕೀ ಮಂಜುನಾಥ ಸ್ವಾಮಿ ಕೀ ಅಣ್ಣಪ್ಪ ಭಗವಾನ್ ಕೀ ಅಲ್ವಾ? ಇಂತಹ ರಾಗವನ್ನ ಸಾಮಾನ್ಯವಾಗಿ ಕೊನೆಗೆ ಬಳಸ್ತಾರೆ. ನಮ್ಮ ಒಟ್ಟು ಕಾರ್ಯಕ್ರಮದ ಮಂಗಳದ ಹಂತಕ್ಕೆ ಬರಬೇಕಾದ್ರೆ ನಾವು ಇದನ್ನ ಸಾಮಾನ್ಯವಾಗಿ ಅಲ್ವಾ ಇಂಥ ಹಾಡುಗಳನ್ನು ಮುಕ್ತಾಯಕ್ಕೆ ಹಾಡಿದರೆ ಮತ್ತೆ ಇನ್ನೊಂದು ಹೊಸ್ತು ಹಾಡು ಹಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಕಷ್ಟ ಏನಲ್ಲ, ಆದರೆ ಈ ರಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಮ್ಮಲ್ಲಿ. ಮುಂದಿನ ಯಾವುದೋ ರಾಗವನ್ನು ಹಾಡಲಿಕ್ಕೆ ಬಿಡುವುದಿಲ್ಲ, ಅದು ಅಷ್ಟು ಪವರ್ ಇದೆ ಅದಕ್ಕೆ. ಆಯಿತಾ? ಇಲ್ಲ ಅಂತಲ್ಲ, ಹಾಡುವವರು ಇದ್ದಾರೆ. ಹಾಗೆ ಅದರ ಆ ರಾಗದ ವಿಶೇಷತೆ ಆಯಿತಾ ಸಾಮಾನ್ಯವಾಗಿ. ಕೇಳಲಿಲ್ಲ. ಇದೆ ಇದೆ, ನಾಳೆ ಇದೆ, ಇದ್ದೀವಿ ನಾಳೆ ಅಲ್ವಾ? ಒಮ್ಮೆ ನಿಂತ್ಕೊಳ್ತೀರಾ? ಜಸ್ಟ್ ಒಮ್ಮೆ ನಿಂತ್ಕೊಳ್ಳಿ. ಆಯಿತು, ಮುಕ್ತಾಯಕ್ಕೆ ಬಂದಿದ್ದೇವೆ ಇವತ್ತಿನ. ಇನ್ನು ನಿಮಗೆ ಹೆಚ್ಚು ಕಷ್ಟ ಕೊಡೋದಿಲ್ಲ. ಎಲ್ಲ ಸಾವಧಾನದಿಂದ ಸ್ವಲ್ಪ ಸರಿ ಮಾಡಿಕೊಳ್ಳಿ. ನಾಳೆ ನೀವು ಹೇಳಿದ ಹಾಡುಗಳೆಲ್ಲ ಇದೆ ನಾಳೆ, ಆಯಿತಾ? ಓಂ ಶ್ರೀ ಮಂಜುನಾಥಾಯ ನಮಃ. ಭಜನಾ ಕಮ್ಮಟದ 2ನೇ ದಿವಸದ ಸಂಜೆ ಹೊತ್ತಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಈ ಕಮ್ಮಟದಲ್ಲಿ ಅಥವಾ ಪ್ರತಿ ವರ್ಷದ ಕಮ್ಮಟದಲ್ಲಿ 2 ಭಾಗ. ಒಂದು ಕುಳಿತು ಹಾಡುವುದನ್ನು ನಾವು ಕಲಿಯುವಂಥದ್ದು, ಇನ್ನೊಂದೇನು ಅಂತ ಹೇಳಿದ್ರೆ ಕುಣಿತ ಭಜನೆ, ಹಾಗೆ ನಗರ ಭಜನೆ. 3 ರೀತಿಯ ವಿಚಾರಗಳಿವೆ. ಇವಾಗ ನಮ್ಮ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕಿಯವರು ಯಾವ ಹಾಡನ್ನು ಹೇಳ್ತಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರುಷರು ಮತ್ತು ನೀವು ಕುಣಿರಿ. ಚೈತ್ರ ಅಂತ ಬರ್ತಾರೆ, ಮಹಿಳೆಯರಿಗೆ ತರಬೇತಿಯನ್ನು ಹೇಳಿಕೊಡಲಿಕ್ಕೆ ಚೈತ್ರ ಬರ್ತಾರೆ, ಅವರು ನಿಮ್ಮನ್ನು ಸಿಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಪುರುಷ ಶಿಬಿರಾರ್ಥಿಗಳನ್ನು ನಮ್ಮ ಸಂದೇಶ್, ವಿನ್ಯಾಸ್, ನಾಗೇಶ್ ಅವರೆಲ್ಲ ಸೇರಿಕೊಂಡು ಅವರ ತಂಡದವರು ಸೆಲೆಕ್ಟ್ ಮಾಡ್ತಾರೆ. ಉಳಿದವರು ಯಾರಿದ್ದೀರಾ, ಯಾರು ಬೇಸರ ಮಾಡಬೇಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಕುಣಿಲಿಕ್ಕೆ. ಎಲ್ಲಿಂತ ಹೇಳಿದರೆ ನಗರ ಭಜನೆಯಲ್ಲಿ. ಇವತ್ತು ನಾವು 2 ತಂಡಗಳ ಆಗಿ ನಗರ ಭಜನೆಗೆ ನಾವು ಹೋಗಲಿಕ್ಕಿದ್ದೇವೆ. ಹಾಗಾಗಿ 2 ತಂಡದಲ್ಲಿ ಕೂಡ ನಮಗೆ ಪುರುಷರು ಮಹಿಳೆಯರು ಬೇಕಾಗುತ್ತೆ. ಅಲ್ಲಿ ನಿಮಗೆ ಕುಣಿಲಿಕ್ಕೆ ಅವಕಾಶ ಇದೆ, ಹಾಡಲಿಕ್ಕೆ ಅವಕಾಶ ಇದೆ, ಏನು ಬೇಕಾದರೂ ಮಾಡ್ಬೋದು. 5:30ರಿಂದ 7:30ವರೆಗೆ ನಗರ ಭಜನೆ ಇದೆ. ಹಾಗಾಗಿ ಎಲ್ಲರೂ ಎಲ್ಲ ವಿಚಾರದಲ್ಲಿ ನಾವು ಕ್ರಿಯಾಶೀಲರಾಗಿರ್ತೇವೆ. ಹಾಗಾಗಿ ನಮಗೆ ಸಿಕ್ಕಿದೆ ಸಿಗಲಿಲ್ಲ ಏನು ವಿಚಾರಗಳು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತ, ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಳ್ಳೋಣ ಅಂತ ಹೇಳಿ. ಮತ್ತು ಪುರುಷರಲ್ಲಿ ನಾನು ಕೇಳೋದು ಮತ್ತು ಮಹಿಳೆಯರಲ್ಲಿ ಜೋಶ್ ಇರಬೇಕು. ಅರ್ಥ ಆಯ್ತಲ್ಲ? ನಾವು ಬಂದದ್ದಿಲ್ಲಿಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ,
ನಿಮ್ಮಲ್ಲಿ ಜೋಶ್ ಇಲ್ಲ, ನಾಳೆ ನೀವು ಗುರುಗಳಾಗಿ ಹೋಗಿ ಅಲ್ಲಿ ಕಲಿಸಿಕೊಡ್ಲಿಕ್ಕಿದೆ. ನಿಮ್ಮಲ್ಲಿ ಜೋಶ್ ಇಲ್ಲ, ಸುಟ್ಟು ಹಾಕಿದ ಬದನೆಯಾಗಿ ಆಗಿದೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೇಗಿರಬೇಕು ಅಂತ ಹೇಳಿದ್ರೆ ಮೆಣಸಿನಾಗಿರಬೇಕು. ನಿಮ್ಮ ಏಜು ಮುಖ್ಯ ಅಲ್ಲ, ನೆನಪಿಟ್ಟುಕೊಳ್ಳಿ. 70 ಕೂಡ ನಮಗೆ ಕುಣಿತ ಭಜನೆ ಎಕ್ಸ್ಪರ್ಟ್ಗಳು ಹಿಂದಿನ ಕಮ್ಮಟದಲ್ಲಿದ್ದರು. ಪ್ರಾಯ ಮುಖ್ಯ ಅಲ್ಲ, ತಿಳಿತಾ? ಬೇಕಾದದ್ದು ಮನಸ್ಸು ಮಾತ್ರ. ಹಾಗಾಗಿ ಎಲ್ಲರೂ ಆಕ್ಟಿವ್ ಆಗಿರಿ ಅಂತ ನಾನು ಕೇಳಿಕೊಂಡು ಜೋಶಲ್ಲಿರಿ ಅಂತ ಹೇಳಿ ಮುಂದಕ್ಕೆ ರಾಮಕೃಷ್ಣ ಕಾಟುಕುಕ್ಕಿ ಅವರಿಗೆ ಮತ್ತು ಸಂದೇಶರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಗರ ಭಜನೆಗೆ ಕರ್ಕೊಂಡು ಹೋಗಲಿಕ್ಕೆ ತಂಡದವರು ಕೂಡ ರೆಡಿಯಾಗಿದ್ದಾರೆ. ಹಾಗೆ ಇನ್ನೊಂದು ಸೂಚನೆ, ಯಾರಿಗೆ ಕುಣಿಲಿಕ್ಕೆ ಸಾಧ್ಯ ಇಲ್ಲ ಅವರು ಸ್ವಲ್ಪ ಸೈಡಲ್ಲಿ ನಿಂತುಕೊಂಡು ನೋಡಿ. ಸಾಧ್ಯವೇ ಇಲ್ಲ ನಮಗೆ ಅಂತಾದರೆ ಸೈಡಲ್ಲಿ ನಿಂತು ನೋಡ್ಬೋದು. ಸುಮ್ಮನೆ ಅಲ್ಲಿ ಸಾಸಿವೆ ಕಡಲೆ ಎಲ್ಲ ಒಟ್ಟಾಗಿ ಇದಾಗೋದು ಬೇಡ, ಆಯ್ತಾ? ಸಾಸಿವೆ ಸುಟ್ಟು ಹೋಗೋದು ಬೇಡ. ಎಲ್ಲ ಶಿಬಿರಾರ್ಥಿಗಳಲ್ಲಿ ಸೂಚನೆ, ಇಲ್ಲಿ 6 ಟೀಮ್ ಇದೆ ಪುರುಷರದ್ದು. ಪುರಂದರದಾಸ ಎಲ್ಲಿದೆ ಟೀಮು? ನಿಂತ್ಕೊಳ್ಳಿ. ಪುರಂದರದಾಸ ಮುಂದೆ ಬನ್ನಿ, ರೌಂಡ್ ಮಾಡಿ. ಹಾಗೆ ಕನಕದಾಸ ಎಲ್ಲಿದೆ? ರೌಂಡ್ ಆಗಿ ನಿಂತ್ಕೊಳ್ಳಿ. ತುಳಸಿದಾಸ ಎಲ್ಲಿದೆ? ತುಳಸಿದಾಸ ರೌಂಡ್ ಆಗಿ ನಿಂತ್ಕೊಳ್ಳಿ, ರೌಂಡ್ ಆಗಿ. ವಿಜಯದಾಸ ಎಲ್ಲಿದ್ದಾರೆ? ನಿಂತ್ಕೊಳ್ಳಿ ರೌಂಡ್ ಆಗಿ. ವಿಠಲದಾಸ, ರಾಮದಾಸ, 6 ಟೀಮಿನವರು ಪ್ರತ್ಯೇಕವಾಗಿ ವೃತ್ತಾಕಾರದಲ್ಲಿ ನಿಂತುಕೊಳ್ಳಿ. ಮೊದಲಿಗೆ ಪುರುಷರನ್ನ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಆನಂತರ ಚೈತ್ರ ಅವರು ಬಂದು ಮಹಿಳಾ ಶಿಬಿರಾರ್ಥಿಗಳನ್ನು ಅವರು ಆಯ್ಕೆ ಮಾಡ್ತಾರೆ. ಆರಾಮ ನಾಳೆ ಇದನ್ನೇ ರಿಪೀಟ್ ಮಾಡಿದರೆ ಕೊನೆಗೆ ಶಿವ ಶಿವ ಎಂತ ಹಾಡು ಅವರಿಗೆ 12 ಗಂಟೆಗೆ ಮುಗಿಸಲು ನಾನಿವತ್ತು ಹೋಗುದಿಲ್ಲ ಇದ್ದೆ.
ರೆಡಿಯಾ? ಸುಮ್ಮನೆ ಮಾತಾಡಬೇಡಿ. ಹರಿ ಓಂ, ಹರಿ ಓಂ, ಹರಿ ಓಂ. ಮತ್ತೆ ಮಾತಾಡಬೇಡಿ. ಮಹಿಳೆಯರು ಸೈಲೆಂಟ್, ಮಾತಾಡಬೇಡಿ. ಮಹಿಳೆಯರು ಸ್ವಲ್ಪ ಸೈಡಿಗೆ ಬನ್ನಿ, ಸ್ವಲ್ಪ ಎಲ್ಲರೂ ಸೈಡಿಗೆ ಬನ್ನಿ. ಮಹಿಳಾ ಶಿಬಿರಾರ್ಥಿಗಳು ಸೈಡಿಗೆ ಬನ್ನಿ. ನೀವು ಸ್ವಲ್ಪ ನೋಡಿ ಅವರು ಕುಣಿಯುವುದನ್ನು. ಆಯ್ತಾ ಸಂದೇಶರೇ? ರೆಡಿ, ಓಕೆ. ಸಂದೇಶರೇ ಎಲ್ಲ ರೆಡಿ ಆದ್ರಲ್ವಾ? ಓಕೆ, ಎಲ್ಲರನ್ನ ನೋಡಿ ಸಿಲೆಕ್ಟ್ ಮಾಡಿ. ಓಕೆ, ರೆಡಿನಾ? ಹಾಡ್ಬೋದಾ? ತತ್ತ ಧಿಮಿತ ತತ್ತ ಧಿಮಿತ ತತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ತಾತ ಧಿಮಿತ ತಾತ ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ಚಿತ್ತ ಜಪಿತನು ತಮ್ಮನ ಮುತ್ತಿನ, ಚಿತ್ತ ಜಪಿತನು ತಮ್ಮನ ಮುತ್ತಿನ ಹೊತ್ತುಗಳ ಕೂತಿಗೆಯೊಳಗೆ ತಾಡುತ್ತ ಆಡಿದನೆ, ಹರಿಯಾಡಿದನೆ, ಆಡಿದನೆ, ಹರಿಯಾಡಿದನೆ. ಪದಕಕ್ಕೆ ಯೂರ ಕಿರೀಟವು ಹಿರವ ಮುರಿದು ವೀರ ಹೊಳೆಯುತ್ತೀರೆ. ಅರ ಪದಕಕ್ಕೆ ಯೂರ ಕಿರೀಟವು ಹಿರವ ಮುರಿದು ವೀರ ಹೊಳೆಯುತ್ತೀರೆ. ಮರ ಜನಕ ಸುಕುಮಾರ ಸಾರ ಗುಣ, ಮರ ಜನಕ
ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಮಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ಮಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ. ನಂದ ಗೋಪನ ಕಂದ ಮುಕುಂದ ನಂದ ಗೋಪನ ಕಂದ ಮುಕುಂದ ನಂದ ಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ಕೃಷ್ಣ ತಾತ ಧಿಮಿತ ತಾತ ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಕಂಕಣವಂಕಿಯು ಕಿಂಕಿಣಿ ರವಗಳು ಶಂಖಚಕ್ರ ಧ್ವಜ ಪಂಕಜಹಾರ. ಕಂಕಣವಂಕಿಯು ಕಿಂಕಿಣಿ ರವಗಳು ಶಂಖಚಕ್ರ ಧ್ವಜ ಪಂಕಜಹಾರ. ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ ವೇದಾಂತ ವೇದ್ಯ ಶ್ರೀ ಕೃಷ್ಣ ತಾತ ಧಿಮಿತ ತಾತ ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನು ತಮನ ಮುತ್ತಿನ ಚಿತ್ತ ಜಪಿತನು ತಮನ ಮುತ್ತಿನ ಋತುಗಳ ಕೂತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ತಾತ ಧಿಮಿತ ತಾತ ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಹರಿಯಾಡಿದನೆ ಹರಿಯಾಡಿದನೆ.
ಸಿಕ್ ಹರಿ ಓಂ ಹರಿ ಓಂ ಹರಿ ಓಂ. ಎಲ್ಲರಿಗೆ ಕೇಳ್ತಾ ಉಂಟು ನಾನು ಮಾತಾಡುವಂಥದ್ದು? ಎಲ್ಲರಿಗೆ ಕೇಳ್ತಾ ಉಂಟು ನಾನು ಮಾತಾಡುವಂಥದ್ದು? ಅಲ್ಲಿ ಸೆಲೆಕ್ಷನ್ ಆದವರನ್ನು ಬಿಟ್ಟು ಉಳಿದವರು ಯಾರಲ್ಲಿ ಈಗ ಸೆಲೆಕ್ಷನ್ ಆಗಲಿಲ್ಲ. ಇವಾಗ ಸರಿಸುಮಾರು 98 ಮಂದಿ ಶಿಬಿರಾರ್ಥಿಗಳು ಪುರುಷರ ವಿಭಾಗದಲ್ಲಿ ಇದ್ದೀರಾ. ಅದರಲ್ಲಿ ಸರಿಸುಮಾರು ನಮಗೆ 40 ಮಂದಿ ಮಾತ್ರ ಇನ್ನು ಮುಂಬರುವಂತಹ ಕುಣಿತ ಭಜನ ಇದು ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ಸೆಲೆಕ್ಷನ್ ಮಾಡುವಂಥದ್ದು. ಈಗ ಸರಿಸುಮಾರು 60 ಮಂದಿಯನ್ನು ಸೆಲೆಕ್ಷನ್ ಮಾಡಿಕೊಂಡು ತದನಂತರ ಅಮೃತ ವರ್ಷಿಣಿ ವೇದಿಕೆ ಮುಂಭಾಗದಲ್ಲಿ ಮತ್ತೆ 20 ಮಂದಿಯನ್ನು ಫಿಲ್ಟರ್ ಮಾಡಲಿಕ್ಕೆ ಉಂಟು. ಅದರಿಂದ ಮತ್ತೆ 20 ಮಂದಿಯನ್ನು ತೆಗೀಲಿಕ್ಕೆ ಉಂಟು. ಬರೀ ಕಡೆಯದಾಗಿ 40 ಮಂದಿಯನ್ನು ಮಾತ್ರ ಸೆಲೆಕ್ಷನ್ ಮಾಡಲಿಕ್ಕೆ ಇರುವಂಥದ್ದು. ದಯವಿಟ್ಟು ಎಲ್ಲ ಶಿಬಿರಾರ್ಥಿಗಳು ಕೇಳ್ಕೊಳ್ಳಿ, ಯಾರೆಲ್ಲ ಸೆಲೆಕ್ಷನ್ ಆಗಲಿಲ್ಲ, ನೀವು ಮಾಡುವಂತಹ ಕುಣಿತದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ನೀವು ಕುಣಿಯುವ ಭಾವನೆಯ ಮೇಲೆ ಆಗಿರ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ಚಲನವಲನೆ ಯಾವುದೇ ಇದೆಯಾ, ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಸೆಲೆಕ್ಷನ್ ಮಾಡ್ತೀವಿ. ದಯವಿಟ್ಟು ನಿಮಗೆ ಗೊತ್ತಾಗದಿದ್ದರೆ ಕರೆದು ಕೇಳಿ, ಖಂಡಿತವಾಗಿ ನಿಮ್ಮ ಮುಂದೆ ನಾವು ಬಂದು ಕುಣಿತೀವಿ ಅದನ್ನು. ಓಕೆ, ನಿಮ್ಮ ಮುಂದೆ ನಾವು ಬಂದು ಕುಣಿತೀವಿ. ನಿಮಗೆ ಮೂಮೆಂಟ್ಸ್ ಗೊತ್ತಾಗದಿದ್ದರೆ ನಮ್ಮ ಹತ್ರ ಕೇಳಿ. ಅದು ಬಿಟ್ಟು ಅಂದರೆ ಎಲ್ಲ ನಿಮ್ಮ ಇಷ್ಟ ಪ್ರಕಾರವಾಗಿ ಕುಣಿಬೇಡಿ, ನಿಮ್ಮ ಭಾವನೆ ಮತ್ತು ಚಲನವಲನೆಯನ್ನು ನೋಡ್ಕೊಂಡು ನಾವು ಸೆಲೆಕ್ಷನ್ ಮಾಡುವಂಥದ್ದು. ಇನ್ನು ಮುಂದೆ ನಮಗೆ ಕಡೆಯದಾಗಿ 20 ಮಂದಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅವರು ನಮ್ಮ ಮಕ್ಕಳು ಮಾಡ್ತಾರೆ ಮೂಮೆಂಟ್ಸನ್ನು, ಸೊ ಅದನ್ನು ನೀಟಾಗಿ ನೋಡ್ಕೊಂಡು ಕುಣೀರಿ, ಆಯಿತಾ? ಬರೀ 5 ನಿಮಿಷ ಮಾತ್ರ ಅವಕಾಶ ಇರುವಂಥದ್ದು. ಯಾಕಂತ ಹೇಳಿದರೆ ಈಗ ನಗರ ಭಜನೆಗೆ ಹೋಗ್ಲಿಕ್ಕೆ ಉಂಟು. ದಯವಿಟ್ಟು ಓಕೆ, ಆದಷ್ಟು ಬೇಗ ಮಾಡಿ ಮುಗಿಸುವ. ಎಸ್, ಪ್ರಾರಂಭ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, 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 ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ, ವಿಠ್ಠಲ 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 ಜೈ ಜೈ ವಿಠ್ಠಲ, ವಿಠ್ಠಲ 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 ಜೈ ಜೈ ವಿಠ್ಠಲ, ವಿಠ್ಠಲ ವಿಠ್ಠಲ. ಭಕ್ತನ ಮೊರೆ ಕೇಳಿ ಭಕ್ತದಿ ವಂದಕ ನೀಡಿ, ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ಭಕ್ತರ ಮೊರೆ ಕೇಳಿ ನಿತ್ಯದಿ ಅಂಕಿತ ನೀಡಿ, ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ, ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, 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 ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ನಿತ್ಯದಿ ಮಾಡುವೆ ಸಾವಿರ ತಪ್ಪನು, ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ, ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, 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 ಪಂಡರಾಪುರ ನಿಲಯ ಪಾಂಡುರಂಗ
ಎಸ್ ಸರ್, ಇವಾಗ ಶಿಬಿರಾರ್ಥಿಗಳಲ್ಲಿ 40 ಮಂದಿ ಆಯ್ಕೆಯಾಗಿದ್ದೀರಾ. ದಯವಿಟ್ಟು ಸ್ವಲ್ಪ ಆಚೆ ಹೋಗಿ. ಆಯ್ಕೆಯಾದವರು ಈಚೆ ಈ ಬದಿಗೆ ಬನ್ನಿ. 44 ಮಂದಿ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ದಯವಿಟ್ಟು ಶಿಬಿರಾರ್ಥಿಗಳು ಸೆಲೆಕ್ಷನ್ ಆದವರು ಇದೇ ಸತಿ ಒಂದ್ಸತಿ ಕೂತ್ಕೊಳ್ಳಿ. ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ಕುಣಿತ ಭಜನೆಗೆ ಆಯ್ಕೆಯಾದಂತಹ ಎಲ್ಲ ಶಿಬಿರಾರ್ಥಿಗಳನ್ನು ಸಂದೇಶರೇ ಅಮೃತ ವರ್ಷನಿಗೆ ಕರ್ಕೊಂಡು ಹೋಗಿ ಉಳಿದವರನ್ನು ನಾವು ನಗರ ಭಜನೆಗೆ ಇಲ್ಲಿ ಸೆಟ್ ಮಾಡ್ತೇವೆ. ನಗರ ಭಜನೆಗೆ ಪುರುಷರಲ್ಲಿ 2 ಟೀಮ್ ಮಾಡಿ ಸಂಬಂಧಪಟ್ಟ ಸಂತೋಷರೇ ಮತ್ತು ನಮ್ಮ ರವೀಂದ್ರ ಅವರೇ 2 ತಂಡಗಳಾಗಿ ಮಾಡಿ ಈಕ್ವಲ್ ಮೆಂಬರ್ಸ್ ನಗರ ಭಜನೆಗೆ 2 ಲೈನಲ್ಲಿ 2 ಲೈನು. ಹಾಗೆ ಕುಣಿತ ಭಜನೆಗೆ ಆಯ್ಕೆಯಾದವರನ್ನು ದಯವಿಟ್ಟು ಅಮೃತ ವರ್ಷನಿಗೆ ಕರ್ಕೊಂಡು ಹೋಗಿ. ಭಜನೆ ಎಂದರೆ ವಿಭಜನೆ ಇಲ್ಲ ಅನ್ನೋ ಮಾತಿದೆ. ಅದರಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 26 ವರ್ಷಗಳಿಂದ ಭಜನೆ ತರಬೇತಿ ಕಮ್ಮಟ ಆಗ್ತಾ ಇದೆ. ಈ ವರ್ಷ 27ನೇ ವರ್ಷ. ಈ ವರ್ಷ ಕೂಡ ಅನೇಕ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಬಂದು ಈ ಭಜನಾ ತರಬೇತಿ ಕಮ್ಮಟದಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಇಲ್ಲೊಂದು ತಂಡ ಇದೆ, ಎಲ್ಲ ಯುವ ಪೀಳಿಗೆಯ ತಂಡ. ನಿಜಕ್ಕೂ ಹೆಮ್ಮೆ ಹಾಗೆ ಖುಷಿ ಕೂಡ ಆಗ್ತಾ ಇದೆ. ಹೆಚ್ಚಿನ ಯುವ ಪೀಳಿಗೆ ಈ ಜಮಾನದಲ್ಲಿ AI ಆ ಕಡೆ ವಾಲಿದ್ದಾರೆ, ಜೊತೆಗೆ ಮೊಬೈಲ್, ನೆಟ್, ಸಾಮಾಜಿಕ ಜಾಲತಾಣ ಈ ತರ ಹೋಗ್ತಾರೆ. ಆದ್ರೆ ಇವರು ಈ ಭಜನೆ ಕಮ್ಮಟಕ್ಕೆ ಬಂದಿರೋ ತುಂಬಾ ಹೆಮ್ಮೆಯ ವಿಷಯ, ಜೊತೆಗೆ ಮಾದರಿ ಕೂಡ ಹೌದು. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಈ ಕಮ್ಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ನಮ್ದು ಕುಮಟಾದಿಂದ ಬಂದಿದ್ದೇವೆ. ನಮ್ದು ಮಂಡಳಿ ಉಂಟು. ನಮ್ದು ಒಂದು 20-25 ವರ್ಷ ಆಯ್ತು. ಆದ್ರೆ ನಮ್ಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಅಭಿವೃದ್ಧಿ ಆ ಕಡೆ ಹೋಗುವ ಅಂತೇಳಿ, ಅಲ್ಲಿ ಹೋಗಿ ಸ್ವಲ್ಪ ಇಂಪ್ರೂವ್ ಮಾಡುವ ಅಂತೇಳಿ ಬಂದಿದ್ವಿ. ಒಂದು ಭಜನೆ ಬಗ್ಗೆ ತರಬೇತಿ ಒಳ್ಳೆ ಆಗ್ತಾ ಉಂಟು. ಒಳ್ಳೆ ಊಟ ಎಲ್ಲ ಚೆನ್ನಾಗಿ, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ, ಕಾರ್ಯಕ್ರಮ ಚೆನ್ನಾಗಿ ಉಂಟು. ನೀವೀಗ ಕುಮಟದವರು ಹೇಳಿದ್ರಲ್ವಾ, ಅಲ್ಲಿ ನಿಮ್ಮ ತಂಡ ಯಾವ ತರ ಕೆಲಸ ಮಾಡುತ್ತೆ? ಎಷ್ಟು ವರ್ಷದಿಂದ ನೀವು ಭಜನೆಯನ್ನ ಮಾಡ್ಕೊಂಡು ಬರ್ತಿದ್ರ? ಎಲ್ಲೆಲ್ಲಿ ಮಾಡ್ತೀರಾ? ನಾವು ಕುಮಟದಾಗೆ 20-25 ವರ್ಷ ಆಗ್ಬೋದು. 20-25 ವರ್ಷ ಆಗ್ಬೋದು. ಹಬ್ಬ ದಿನಗಳಲ್ಲಿ ಭಜನೆ ಮಾಡ್ತೇವೆ. ನವರಾತ್ರಿ, ಚೌತಿ, ಸತ್ಯನಾರಾಯಣ ಪೂಜೆ, ಗೃಹ ಪ್ರವೇಶ, ಆ ಟೈಮ್ನಾಗ ಭಜನೆ ಮಾಡ್ತೇವೆ. ಸರ್, ನಿಮ್ಮ ಹೆಸರು? ಹರೀಶ್ ನಾರಾಯಣಗೌಡ. ನೀವು ಕೂಡ ಕುಮಟದವರೇ? ಸೊ ಇಲ್ಲಿ ಬಂದು ಒಂದು ಟೀಮ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ನಿಮ್ಗೆ ಒಂದೊಂದು ಯಾರ್ಯಾರು ಸೇರಿಸ್ತಾರೆ. ಸೊ ನಿಮ್ಮ ತಂಡದಲ್ಲಿ ಒಟ್ಟು 6 ಜನ ಇದ್ದೀರಾ ನೀವು, ಅಥವಾ ಇನ್ನಷ್ಟು 16 ಜನ? 16 ಜನ ಇದ್ದೀವಿ. ಈ ಭಜನೆ ಕಮ್ಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಹೇಗೆ ಅನಿಸ್ತು ಇಲ್ಲಿ ಬಂದು? ಜೊತೆಗೆ ನೀವು ಹಾಗೆ ಹೇಳ್ತಾ ಇದೀವಿ ನಮ್ಗೆ ಫಸ್ಟ್ ಅನುಭವ ಇಲ್ಲಿ ಬಂದು ಅಂತ, ಫಸ್ಟ್ ಟೈಮ್ ಬಂದಿರೋದಂತ. ಒಟ್ಟಾರೆಗೆ ಹೇಗೆ ಅನಿಸ್ತು? ಇಲ್ಲಿ ಬಂದ್ಮೇಲೆ ನಮ್ಗೆ ಹೇಗ್ ಹಾಡ್ಬೇಕು, ಹೇಗ್ ಬಾರಿಸ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಊರಿಗೆ ಹೋಗಿ ಮತ್ತೆ ನಮ್ಮ ತಂಡವನ್ನ ಮತ್ತೆ ಇನ್ನು ಹೆಚ್ಚಿನ ಹೇಗೆ ರೆಡಿ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಿದ್ದಾರೆ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಇವೆ ಮತ್ತು ಕೊಡ್ಲಿಕ್ಕೆ. ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಹೇಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ? ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಗೆ ಏನೋ ಆಗ್ತಿದೆ ತರ ನೋಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ವೀರೇಂದ್ರಗೌಡರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮ್ದು ನಾನು ಆಗ್ಲೇ ಹೇಳಿದೆ ಯುವ ಪೀಳಿಗೆ ಅಂತ, ಇನ್ನು ಕೂಡ ಕಾಲೇಜ್ ಹೋಗೋರ ಏನು ಅಂತ? ಕಾಲೇಜ್ ಡಿಪ್ಲೊಮಾ ಮುಗಿಸಿದ್ದೀರಾ? ಸೊ ಆ ಟೈಮ್ ಅಲ್ಲಿ ಎಷ್ಟೋ ಮಂದಿ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾರೆ ಈಗಿನ ಯುವ ಪೀಳಿಗೆ. ಬಟ್ ನೀವು ಈ ಭಜನೆ ಕಡೆಗೆ ವಾಲಿ, ನಿಮ್ಮ ಜೀವನ ಹೇಗೆ ಬದಲಾವಣೆ ಆಗಿದೆ? ನಮ್ಮ ಊರಿನಲ್ಲಿ ತಂಡವಿದ್ದು ಎಲ್ಲ ಯುವ ಪೀಳಿಗೆಯವರೇ. ಈ ಒಂದು 20 ವರ್ಷದಿಂದ ಬಂದು ಎಲ್ಲ ಕಡೆ ಯುವ ಪೀಳಿಗೆಯವರೇ ಹೋಗ್ತಾ ಇದ್ದಿದ್ದು. ಸರ್, ನಿಮ್ಮ ಹೆಸರು? ರಾಘವೇಂದ್ರ ಅಂತ. ಕುಮಟದವರೇ. ಹೇಗೆ ಅನಿಸ್ತು ಈ ಒಂದು ಭಜನೆ ಕಮ್ಮಟ ತರಬೇತಿ? ಇದು ನಿನ್ನೆ ಫಸ್ಟ್ ಡೇ, ಇವತ್ತು ಸೆಕೆಂಡ್ ಡೇ. ಹೇಗೆ ಅನಿಸ್ತಿತ್ತು ಎಲ್ಲ ವ್ಯವಸ್ಥೆ ಎಲ್ಲ ಸೇರಿ? ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ಇಲ್ಲಿ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಊಟದಲ್ಲಿ ತಿಂಡಿಯಲ್ಲಿ ಏನು ತೊಂದರೆ ಇಲ್ಲ, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ.
ಮತ್ತೆ ಹಾಸ್ಪಿಟಾಲಿಟಿ ಎಲ್ಲ ಬಂದ್ರು ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ವಸತಿ ಇರ್ಬೋದು, ಅವ್ರನ್ನ ಹೆಲ್ತಿನ ಬಗ್ಗೆ ಇರ್ಬೋದು, ಊಟದ ಬಗ್ಗೆ ಈ ಕಮ್ಮಟದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವತ್ತು ತರಬೇತಿ ಯಾರು ಕೊಟ್ಟರು, ಹೇಗೆ ಅನಿಸ್ತು? ತರಬೇತಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಭಜನೆ ಹೇಳ್ಕೊಡ್ಬೋದು ಇರ್ಬೋದು, ಎಲ್ಲರಿಗೂ ಹೇಳಿಸುವಂತದ್ದು ಇರ್ಬೋದು, ತುಂಬಾಗಿ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಹೆಸರು? ಮಂಜೇಶ. ಓಕೆ, ನೀವು ಕುಮಟದವರೇನಾ? ಹೌದು. ಓಕೆ, ಹೇಳಿ, ಹೇಗೆ ಅನಿಸ್ತು ಇವತ್ತಿನ ಈ ಒಂದು ತರಬೇತಿ ಶಿಬಿರ? ತುಂಬಾ ಚೆನ್ನಾಗಿ ಅನಿಸ್ತು. ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ದೇವಸ್ಥಾನಕ್ಕೆ ಹೋದ್ರ, ದರ್ಶನ ಪಡೆದ್ರ ಮಂಜುನಾಥ ಅಂತ? ಇನ್ನು ಹೋಗ್ಲಿಲ್ಲ, ಅದಕ್ಕೆಡೆನೆ ಟೈಮ್ ಮಾಡ್ಕೊಡ್ತೆ ಅಂತ ಹೇಳಿದ್ರು ಅವರು. ಓಕೆ, ಹಾಗಾಗಿ ಕಾಯ್ತಾ ಇದ್ರು ಅದಕ್ಕಾಗಿ. ನೀವು ಈ ಭಜನಾ ಟೀಮ್ ಎಷ್ಟು ವರ್ಷದಿಂದ ಇದ್ದೀರಾ ಭಜನಾ ತಂಡದಲ್ಲಿ? ಸೇಮ್. ಇಲ್ಲ, ಒಂದೇ team ನಿಮ್ದೇನಾ? ಓಕೆ ಸರ್, ನೀವು ಸರ್ ಎಲ್ಲಿಯವರು? ನಾವು ಉಪ್ಪಿನಂಗಡಿ ಹೋಗಿ. ಉಪ್ಪಿನಂಗಡವರು. ನೀವು ನಿನ್ನೆ ಕೂಡ ಹೌದು, ಮಾತಾಡಿದ್ರಿ. ಹೌದು. ಓಕೆ. ಸರ್, ಹೇಳಿ ಸರ್, ಇವತ್ತು ಈ ಶಿಬಿರದಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತು? ಇವತ್ತಿಗೆ 2ನೇ ದಿನ. ಮೊದಲ ದಿನದಲ್ಲಿ ಸ್ವಲ್ಪ ಇದು, ಇವತ್ತು ಸ್ವಲ್ಪ ಅರ್ಥ ಆಗ್ತಾ ಬಂತು. ಯಾಕಂದ್ರೆ ಈ ಭಜನೆಯಿಂದ ನಾವು ಕಲೀಲಿಕ್ಕೆ ತುಂಬಾ ಇದೆ. ಯಾಕಂದ್ರೆ ನಮ್ಮದು ರಾಜಕೀಯ ಜೀವನ, ರಾಜಕೀಯ ಬಿಟ್ಟು ಎಲ್ಲದನ್ನು ಬಿಟ್ಟು ಇಲ್ಲಿ ಬಂದಿತ್ತು. ಯಾಕಂದ್ರೆ ಒಂದು ವಾರ ನಾವು ಎಲ್ಲರೊಟ್ಟಿಗೆ ಬೆರೆತು ಇದರಲ್ಲಿ ಏನಾದ್ರೂ ನಮ್ಮ ಇದ್ರೆ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಿಕೊಂಡು ನಮ್ಮ ಭಜನಾ ಮಂದಿರಕ್ಕಾಗಿ, ನಮ್ಮ ಊರಿಗಾಗಿ ಇಲ್ಲಿಂದ ಏನಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಅಲ್ಲಿ ಮುಟ್ಟಿಸಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಅಂತ ನನ್ನದೊಂದು. ತುಂಬಾ ಖುಷಿ ಆಯ್ತು. ಓಕೆ, ಸೊ ಕೇವಲ ಕುಮಟದವರು ಮಾತ್ರ ಅಲ್ಲ, ಈ ತಂಡದಲ್ಲಿ ಬೆಳ್ತಂಗಡಿ ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರು? ನೀವು ಆಗ್ಲೇ ಹೇಳಿದ್ರಿ ಬೆಳ್ತಂಗಡಿ ಅವರು ಅಂತ. ನಿಮ್ಮ ತಂಡದಲ್ಲಿ ನೀವು ಒಂದು ಈಗ 16 ಜನ ಇದ್ದೀರಾ, ಕುಮಟದವರು ಮತ್ತೆ ಬೆಳ್ತಂಗಡಿ ಅವರು ಸೇರ್ಕೊಂಡು. ಸೊ ನಿಮ್ಮ ಒಂದು ಮಾಹಿತಿ ಹೇಳೋದಾದ್ರೆ? ನನ್ನ ಹೆಸರು ಶ್ರೇಯಸ್ ಅಂತ. ಇಲ್ಲಿ ಬಂದ್ಮೇಲೆ ಯಾವ ರೀತಿ ಅಂದ್ರೆ ಈಗ ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲ. ಬಂದ್ಮೇಲೆ ಹೊಸತ್ತು, ಯಾವ ರೀತಿ ಇರ್ತೀವಿ ಏನು ಗೊತ್ತಿಲ್ಲ, ಆಲೋಚನೆ ಮಾಡಿ ಬಂದಿರುವುದಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಎಲ್ರು ಒಂದೇ ಮನೋಭಾವನೆ, ಭಕ್ತಿ ಭಕ್ತಿ ಭಕ್ತಿ. ಇಲ್ಲಿ ಬಂದ್ಮೇಲೆ ಎಲ್ರು ಒಟ್ಟಾಗಿ ಭಜನೆ ಹಾಡುವಂತದ್ದಾಗ್ಲಿ, ಅಲ್ಲಿ ಭಜನೆ ಮುಗ್ದ ಮೇಲೆ ನಾವು ನಮ್ಮ ಬಾಂಧವ್ಯ ಆಗ್ಲಿ ಬಹಳ ಚೆನ್ನಾಗಿ ಇತ್ತು. ಆಮೇಲೆ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ ಸತತವಾಗಿ 27 ವರ್ಷಗಳಿಂದ ಭಜನೆ ಕಮ್ಮಟವನ್ನು ಮಾಡ್ತಿದ್ದಾರೆ, ಪೂಜೆ ಕಾವಂದೇರ ಆಶೀರ್ವಾದದೊಂದಿಗೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ನಾವು ಒಂದು ಪಾಲ್ಗೊಳ್ಬೇಕಾದ್ರೆ. ತುಂಬಾ ಪುಣ್ಯ ಮಾಡಿರ್ಬೇಕು ನಾವು. ಮತ್ತೆ ನನ್ನದು ಒಂದು ಸ್ವಂತ ಭಜನಾ ಮಂಡಳಿ ಇದೆ, ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಗುರಿಪಲ್ಲ ಅಂತ. ನಾವು ಸತತ 5-6 ವರ್ಷದಿಂದ 600ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀವಿ, 25ಕ್ಕಿಂತ ಹೆಚ್ಚು ಬಹುಮಾನಗಳನ್ನು ಪಡೆದಿದ್ದೀವಿ. ನಂಗೂ ಒಂದು ಹೆಮ್ಮೆ ಇದೆ, ನಾನು ಒಬ್ಬ ಉತ್ತಮ ಭಜನಾ ಮಂಡಳಿಯ ಸದಸ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದೀಗ ನೀವು ಕೂಡ ಫಸ್ಟ್ ಟೈಮ್ ಈ ಧರ್ಮಸ್ಥಳ ಭಜನಾ ಕಮ್ಮಟದಲ್ಲಿ ಭಾಗಿಯಾಗಿರೋದು ಫಸ್ಟ್ ಟೈಮ್. ಒಟ್ಟಾರೆಯಾಗಿ ಇವರಿಗೆ ನಿಮ್ಮ ತಂಡದಲ್ಲಿ ಬೇರೆ ಬೇರೆಯವರು ಇದ್ದಾರೆ. ಸೊ ಒಂದು ಬಾಂಧವ್ಯ ಮೂಡ್ತು, ಇನ್ನೊಂದು ಭಜನಾ ಸಂಸ್ಕೃತಿ ಅನ್ನೋದು ಅದು ಸಣ್ಣ ವಿಷಯ ಅಲ್ಲ. ನಿಮ್ಗೆ ಅದು ಮನಸ್ಸಿನ ಬಲವನ್ನ, ದೈಹಿಕ ಬಲ ಎಲ್ಲವನ್ನು ಕೂಡ ಸೇರಿಸುವಂತ ಒಂದು ಜೊತೆಗೆ ಒಗ್ಗೂಡಿಸುತ್ತೆ ಎಲ್ಲರನ್ನು ಕೂಡ. ಒಟ್ಟಾಗಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಹೇಗೆ? ಧರ್ಮಸ್ಥಳದ ವ್ಯವಸ್ಥೆ ಬಗ್ಗೆ ನಾವು ಮಾತಾಡುವಂತ ಇಲ್ಲ. ಯಾಕೆಂದ್ರೆ ಸತತ ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದ್ರು. ಕಿಂತಿಚ್ಚು ಯಾರಿಗೂ ತೊಂದರೆ ಆಗುವಂತೆ ಆಗ ಒಬ್ರು ಮಹಿಳೆ ಮಾತಾಡ್ತಿದ್ರು, ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ರು. ಅಮ್ಮ, ಇಲ್ಲಿ ನಮ್ಗೆ ಯಾವ ರೀತಿಯೂ ತೊಂದರೆ ಇಲ್ಲ, ಫೋನಲ್ಲಿ ಮಾತಾಡೋ ಸಣ್ಣ ಮಕ್ಕಳಾಗೆ ನೋಡ್ಕೊಳ್ತಾರೆ. ನಾವು ಕಾಲೇಜ್ಗೆ ಯಾವ ರೀತಿ ಹೋಗ್ತಿದ್ವಿ ಅದೇ ರೀತಿ ನಮ್ಗೆ ಫೀಲ್ ಆಗ್ತದೆ. ಊಟದ ಟೈಮ್ಗೆ ಮನೆಯಲ್ಲಿ ಸಹ ನಾವು ಅಷ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಇರ್ಲಿಕ್ಕಿಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ಸರಿಯಾಗಿ ಊಟ, ನಮ್ಗೆ ರೂಮಿನ ವ್ಯವಸ್ಥೆ, ಸ್ವಚ್ಛತೆ ಆಗ್ಲಿ ಎಲ್ಲವನ್ನು ಕರೆಕ್ಟ್ ಆಗಿ ಕಿಂಚಿತ್ತು ತಪ್ಪದೆ ನಮ್ಗೆ ಒಂದು ಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಉಪನ್ಯಾಸ ಕೂಡ ಆಗುತ್ತೆ ಇಲ್ಲಿ. ಕೇವಲ ನಿಮ್ಗೆ ಭಜನಾ ತರಬೇತಿ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯ ಬಗ್ಗೆ ಉಪನ್ಯಾಸ ಇರುತ್ತೆ. ಆ ಉಪನ್ಯಾಸದ ಮಹತ್ವ ಏನು? ಸೊ ನಿಮ್ಗೆ ಅದರಿಂದ ಎಷ್ಟೆಲ್ಲ ಯೂಸ್ ಆಗ್ಬೋದು ಬದುಕಲ್ಲಿ? ಯುವ ಜನಕ ಅಂತ ಬಂದ್ರೆ ಒಂದಷ್ಟು ಬೇರೆ ಬೇರೆ ಆಲೋಚನೆಗಳಿರುತ್ತದೆ, ನಮ್ಮಲ್ಲಿ ಎಷ್ಟೋ ತೊಂದರೆಗಳಿರುತ್ತದೆ. ಇಲ್ಲಿ ಅದೇ ಬೆಳಿಗ್ಗೆ ಯೋಗ ನಡೆದಾಗ ಮತ್ತೆ ಇಲ್ಲಿ ಆಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CEO ಬಂದಿದ್ರು. ಅವರು ಮಾತಲ್ಲಿ ತುಂಬಾ ಮಹತ್ವ ಇತ್ತು. ಆ ಮಾತು ಕೇಳಿದಾಗ ಎಲ್ಲೋ ನಾನು ತಪ್ಪು ಮಾಡಿದ್ದೆ, ಆ ಮಾತು ಕೇಳುವಾಗ ನಾನು ಇನ್ನು ತಿದ್ದಬೇಕು ಅಂತ ಒಂದು ಮನೋಭಾವನೆ ಬರುತ್ತೆ. ತುಂಬಾ ಖುಷಿ ಆಗುತ್ತೆ. ಸೊ ಇದು ಪ್ರತಿಯೊಬ್ಬರ ಮಾತು, ಅಂದ್ರೆ ಅಂತರಾಳದ ಮಾತು. ಇದು ಎಲ್ಲರೂ ಕೂಡ ಹೇಳುವಂತದ್ದು. ಈ ಭಜನಾ ಕಮ್ಮಟದಲ್ಲಿ 1-2 ಯೂಸ್ ಅಲ್ಲ, ಬಹಳ ಉಪಯೋಗ ಆಗುತ್ತೆ. ಮಾನಸಿಕ ನೆಮ್ಮದಿ ಜೊತೆಗೆ ನಮ್ಗೆ ಎಲ್ಲರೂ ಕೂಡ ಒಗ್ಗೂಡುವಂತ ಆ ಸಂಸ್ಕೃತಿ ಕೂಡ ಕೊಡುವಂತ ಭಜನಾ ಕಮ್ಮಟದ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಮಾತನಾಡ್ತಿದ್ದಾರೆ. ಪಂಚೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಆಗ್ತಾ ಇದೆ. ಅನೇಕ ಮಂದಿ ಒಳ್ಳೊಳ್ಳೆ ಗಾಯಕರು ಬಂದು ಇಲ್ಲಿ ಉಪನ್ಯಾಸ ಕೊಡ್ತಾ ಜೊತೆಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದ್ರ ಒಬ್ರು ಕಾಸರಗೋಡಿನ ರಾಮಕೃಷ್ಣ ಕಾಟುಕುಕ್ಕೆ ಅವರು. ಸೊ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ ಸರ್. ಸೊ ಇವತ್ತಿನ ತರಬೇತಿಯಲ್ಲಿ ನೀವು ಕೂಡ ಮುಖ್ಯ ಪಾತ್ರಧಾರಿ. ಈ ಒಂದು ಭಜನಾ ಕಮ್ಮಟ ಬಗ್ಗೆ ಫಸ್ಟ್ ನಿಮ್ಮ ಒಂದು ಅನುಭವ ಜೊತೆಗೆ ಇದರ ಬಗ್ಗೆ ನಿಮ್ಮ ಒಂದು ಮಾತು ಏನು ಅಂತ?
ಭಜನೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಕಾರ್ಯಾಗಾರ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ವಿಶೇಷವಾಗಿ ಇದು ಎಲ್ಲೂ ಇಲ್ಲ ಈ ಥರದ ಒಂದು ಕಮ್ಮಟ, ಅಂದರೆ ಕಾರ್ಯಾಗಾರ. ಭಜನೆಗೋಸ್ಕರವಾಗಿ ಭಜನೆಯ ಅನೇಕ ಪ್ರಕಾರಗಳನ್ನು ಇಲ್ಲಿ ಒಟ್ಟು ಸೇರಿಸಿಕೊಂಡು ಆ ಮೂಲಕವಾಗಿ ಒಬ್ಬ ಭಜಕನನ್ನು ತಯಾರು ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಪೂಜ್ಯ ಕಾವಂದರು ಹಾಗೂ ಈ ಒಂದು ಪದಾಧಿಕಾರಿಗಳು, ಕಮ್ಮಟದ ಪದಾಧಿಕಾರಿಗಳು ಸೇರಿಕೊಂಡು ಮಾಡುವಂತಹ ಒಂದು ಅವಿರತವಾದಂತಹ ಒಂದು ಶ್ರಮ ಇದರಲ್ಲಿ ಅಡಗಿದೆ. ಹಾಗಾಗಿ ಇದು 27ನೇ ವರ್ಷಕ್ಕೆ ಬಂದು ತಲುಪಿದೆ. ಭಜನೆ ಅಂದರೆ ಕೇವಲ ಭಜನೆ ಹೇಳಿಕೊಡೋದು ಮಾತ್ರ ಅಲ್ಲ, ಭಜನೆಗೆ ಪೂರಕವಾಗಿ ಏನೆಲ್ಲ ಒಬ್ಬ ಭಜಕ ನಿರ್ಮಾಣ ಆಗಬೇಕು ಅಂತಾದರೆ ಅವನ ಸಂಸ್ಕಾರ ಸಂಸ್ಕೃತಿಗೆ ಯಾವುದೆಲ್ಲ ಆಧಾರವಾಗಿ ಬೇಕು ಅದನ್ನೆಲ್ಲ ಇಲ್ಲಿ ಕಲಿಸಿಕೊಡುವಂತಹ ವಿಶೇಷವಾದಂಥ ತರಬೇತಿ ಇಲ್ಲಿ ನಡೀತದೆ. 7 ದಿವಸದವರೆಗಿನ ಒಂದು ಶಿಬಿರ, ಅನೇಕ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಭಜಕರನ್ನು ಇಲ್ಲಿ ಕರೆಸಿಕೊಂಡು ಆ ಮೂಲಕವಾಗಿ ಅವರನ್ನು ಉತ್ತಮವಾದಂತಹ ನಾಯಕನನ್ನಾಗಿ ರೂಪೀಕರಣ ಮಾಡಿಸಿ ಕಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಭಜನೆಗೆ ಕಲಿಯುಗದಲ್ಲಿ ಅತ್ಯಂತ ಮಹತ್ತರವಾದ ಸ್ಥಾನ ಇದೆ. ನಮ್ಮ ಪ್ರಥಮ ಆದ್ಯತೆಯೇ ಭಜನೆ, ನಾಮಸ್ಮರಣೆಯನ್ನು ಮಾಡಬೇಕು. ಕಲಿಯುಗದಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಉದ್ಧಾರಕ್ಕೆ ನಾವೇ ಕಾರಣರು, ಬೇರೆ ಯಾರೂ ಅಲ್ಲ. ಹಾಗೆ ನಮ್ಮ ಉದ್ಧಾರ ಇಂತಹ ಭಗವಂತನ ಸ್ತುತಿಯೊಂದಿಗೆ ಅಡಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಹಾಗೆ ಈ ಭಜನೆಗೆ ಮುಕ್ತವಾಗಿ ಭಕ್ತಿ ಬೇಕಾದ್ದು. ಭಕ್ತಿ ಅಂತ ಹೇಳಿದ್ರೆ ಎಲ್ಲ ಸಕಲ ಅಣು ರೇಣು ತೃಣ ಕಾಷ್ಟಗಳಲ್ಲಿ ನಾವು ಪ್ರೀತಿ ಮತ್ತೆ ಗೌರವವನ್ನ ನಮ್ಮದಾಗಿಸಿಕೊಂಡಾಗ ಭಗವಂತ ನಮ್ಮ ಹತ್ತಿರಕ್ಕೆ ಬಂದು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನೋವುಗಳಲ್ಲಿ ಸ್ಪಂದಿಸ್ತಾನೆ, ನಲಿವುಗಳಲ್ಲಿ ಇರ್ತಾನೆ. ಜೊತೆಗೆ ಆರೋಗ್ಯ, ಮುಖ್ಯವಾಗಿ ನಮಗೆ ಈ ಭಜನೆಯಿಂದ ಸಿಗುವಂಥದ್ದು ಆರೋಗ್ಯ, ಅದನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ಈ ಭಜನಾ ಕಮ್ಮಟದಲ್ಲಿ ನಡೀತದೆ. ಉತ್ತಮವಾದ ಸಂಸ್ಕಾರ ಇದು ಸಿಗಲೇಬೇಕಾದ್ದು, ಆಗಲೇಬೇಕಾದ್ದು, ಅದನ್ನು ಧರ್ಮಸ್ಥಳದಿಂದ ಮಾಡಿಸಿಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ನಮಗೆ ತುಂಬ ಸಂತೋಷ. ಎಲ್ಲರೂ ಈ ಭಜನೆಯಲ್ಲಿ ಭಾಗವಹಿಸಿಕೊಂಡು ಭಗವಂತನ ಸೇವೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ. ನೀವೊಬ್ರು ಶ್ರೇಷ್ಠ ಗಾಯಕರು, ಅದ್ಭುತ ಭಜನಕಾರರು ಕೂಡ ಹೌದು. ಇಲ್ಲಿ ಈಗ ಅನೇಕ ಮಂದಿ ಯುವ ಪೀಳಿಗೆ ಕೂಡ ಇದೆ. ಸೊ ನಿಮ್ಮ ಆ ಅವಧಿಯಲ್ಲಿ ಭಜನೆಗೆ ನೀವು ಎಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರಿ, ಆ ಒಂದು ಗಾಯಕ ಆಗ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ರಿ. ಸೊ ಇದೀಗ ಎಲ್ರಿಗೂ ಕೂಡ ಅವಕಾಶ ತಮ್ಮ ಕಾಲ ಅಡಿಗೆ ಬಂದು ಬರ್ತಾ ಇದೆ, ಎಲ್ಲರೂ ಕೂಡ ಅವಕಾಶ ಕೊಡಿದೆ. ಸೊ ಈ ಆ ಅವಧಿ ಮತ್ತೆ ಈ ಅವಧಿ ಕಂಪೇರ್ ಮಾಡಿದಾಗ ಯುವ ಪೀಳಿಗೆ ನೀವು ಕೊಡುವಂತ ಒಂದು ಮಾತು ಸಂದೇಶ ಏನು ಅಂತ? ಖಂಡಿತವಾಗಿ ಭಜನೆ ಹಾಡುವುದಷ್ಟು ಸುಲಭವಲ್ಲ. ಹಿಂದಿನ ಸಂಪ್ರದಾಯದ ಒಂದು ಆ ಕೊಂಡಿಯಲ್ಲಿ ನಾವು ಬಂದಿದ್ರೆ ಹಾಡಲಿಕ್ಕೆ ಸುಲಭ. ಆದರೆ ಇಲ್ಲಿ ಬರ್ತಕ್ಕಂಥವರು ಭಜನೆಯ ಗಂಧ ಗಾಳಿ ಗೊತ್ತಿರೋದಿಲ್ಲ ಅವರಿಗೆ. ಅವರು ಹೊಸಬರಾಗಿ ಬರ್ತಾ ಇದ್ದಾರೆ, ಆದರೆ ತುಂಬ ಶ್ರಮ ವಹಿಸ್ತಾರೆ. ಆದರೆ ನಾವು ಕೊಡಬೇಕಾದ್ದು ತುಂಬ ಇದೆ ಅವರಿಗೆ. ಭಜನೆಯ ಮೂಲ ಏನು, ಭಜನೆಗೆ ರಾಗ ತಾಳ, ಅದರ ಸಾಹಿತ್ಯ, ಅದನ್ನೆಲ್ಲ ಮನದಟ್ಟು ಮಾಡಿಕೊಡ್ತೇವೆ. ಪ್ರತಿಯೊಬ್ಬರಲ್ಲಿ ಕೂಡ ನಾವು ತಾಳದ ಬಗ್ಗೆ ಜಾಗೃತಿಯನ್ನು ಕೊಡ್ತೇವೆ. ನಾವು ತಾಳವೇ ಮುಖ್ಯ. ಭಜನೆಗೆ ತಾಳ ಇದ್ರೇನೆ ಒಬ್ಬ ಪರಿಪೂರ್ಣವಾದಂಥ ಭಜಕ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ರಾಗ ತಾಳಗಳ ಬಗ್ಗೆ ಆ ಜ್ಞಾನವನ್ನ ಕೊಡ್ತಾ ಇದ್ದೇವೆ. ಆ ಮೂಲಕವಾಗಿ ಉತ್ತಮ ಸಾಹಿತ್ಯವನ್ನೇ ಆಯ್ದುಕೊಂಡು ಭಜನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಆದರೆ ತುಂಬ ಬದಲಾವಣೆಗಳು ಆಗಿದೆ. ಈ ಧರ್ಮಸ್ಥಳದ ಕಮ್ಮಟದಿಂದಾಗಿ ಅನೇಕ ಭಜನಾರ್ಥಿಗಳು ಉತ್ತಮವಾಗಿ ಅದನ್ನ ಅನುಭವಿಸಿಕೊಂಡು ಹಾಡ್ತಾ ಇದ್ದಾರೆ. ಆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಶ್ರಮ ಇದೆ. ಶ್ರಮ ಎಲ್ಲ ಗಾಯಕರಿಗೆ ಆಗಲಿ ಅಥವಾ ಭಜನೆ ಕಲಿಸಿಕೊಡುವುದು ಸುಲಭ, ಕಲಿಯುವುದು ಕಷ್ಟ. ಹಾಗಾಗಿ ಇವರು ಕಲಿತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಮ್ಮ ಶ್ರಮ ಏನೂ ಅಲ್ಲ. ಹಾಗಾಗಿ ನಾವು ಖಂಡಿತವಾಗಿ ನಾವು ಕಲ್ತದ್ರಿಂದ ಅದನ್ನು ಹಾಡಿಕೊಡ್ಲಿಕ್ಕೆ ಅನುಕೂಲ. ಆದರೆ ಅವರನ್ನು ಕಲಿಸುವುದು ದೊಡ್ಡ ಸಾಮರ್ಥ್ಯ. ಆದರೆ ಆ ಪ್ರಯತ್ನದಲ್ಲಿ ಅವರೆಲ್ಲ ತೊಡಗಿಸಿಕೊಳ್ತಾರೆ. ಇದು ಧರ್ಮಸ್ಥಳದ ಶ್ರೀಮಂತಿಕೆ ಅಂತ ಹೇಳ್ಬಹುದು. ಧರ್ಮಸ್ಥಳ ಕ್ಷೇತ್ರ ಭಜನೆ ಅನ್ನುವಂಥದ್ದು ಇದು ಒಂದು ಅಚ್ಚಾಗಿದೆ ಇವತ್ತು ನಾಡಿನಾದ್ಯಂತ. ಹಾಗಾಗಿ ಅಂತಹ ಭಜನೆಗೆ ಕಲಿಬೇಕು. ನಾವು ಇಲ್ಲಿ ಬಂದು ನಮ್ಮ ಸಮಯವನ್ನ ವ್ಯರ್ಥ ಮಾಡಬಾರ್ದು, ಕಾಲದ ಸಾರ್ಥಕತೆಯನ್ನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಬಂದು ಭಜನೆ ಕಲಿತಾ ಇದ್ದಾರೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಉತ್ತಮವಾದಂತಹ ಭಜನಾ ತಂಡಗಳು, ಭಜನಾರ್ಥಿಗಳು ರೂಪೀಕರಣಗೊಳ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬಾ ಸಂತೋಷದ ವಿಷಯ. ಧನ್ಯವಾದ. ಅವ್ರು ಆಗ್ಲೇ ಹೇಳ್ತಿದ್ರು, ಭಜನೆ ನಾವು ಹೇಳೋದು ಮುಖ್ಯ ಅಲ್ಲ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವಂತವ್ರು ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಂತ ಶ್ರಮ ಕಂಡು ಬರ್ತಿರೋ ಮಾತನ್ನ ಕೂಡ ಇವರು ಹೇಳ್ತಾ ಇದ್ದಾರೆ. ಆಯ್ತಷ್ಟು ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.
ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಲಕ್ಷ್ಯಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ರಾಗತಾಳ ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ಭಜನೆಗೆ ಪ್ರಾರಂಭ ಮಾಡೋ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಮಾನಿಟರ್ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಸ್ವಲ್ಪ ವಾಲ್ಯೂಮ್ ಹರಿ ಓಂ ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟದ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಸಂಪನ್ಮೂಲ ಕಲಾವಿದರೇ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲಿಗೆ ಮಹಾಗಣಪತಿಯನ್ನು ವಂದಿಸಿ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪರಿವಾರ ಶಕ್ತಿಗಳ ಅನುಗ್ರಹವನ್ನು ಪ್ರಾರ್ಥಿಸಿ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುವುದರೊಂದಿಗೆ ನಮ್ಮ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕಥಾಕೀರ್ತನ ಅಥವಾ
ಹರಿಕಥೆ ಎನ್ನತಕ್ಕಂಥ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಆಯೋಜನಾ ಸಮಿತಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ನನ್ನೊಂದಿಗೆ ಪಕ್ಕವಾದ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಕಮ್ಮಟದಲ್ಲಿಯೇ ಸಂಪನ್ಮೂಲ ಕಲಾವಿದರಾಗಿ ಭಾಗವಹಿಸುತ್ತಿರುವ 4-5 ದಿನಗಳಲ್ಲಿ ಕೂಡ ಶ್ರೀಯುತ ನಾಗೇಶ್ ಶೆಣೆಯವರು ಹಾರ್ಮೋನಿಯಂ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗೆ ತಬಲಾದಲ್ಲಿ ಅತ್ಯಂತ ಹಿರಿಯ ವಿದ್ವಾಂಸರು ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿ ಅವರು ನಮ್ಮ ಮಂಗಳೂರಿನವರೇ. ಆದ್ದರಿಂದ ಅವರಿಗೂ ನಮಗೊಂದು ಸ್ವಲ್ಪ ಸಂಪರ್ಕ ಇದೆ. ಹಾಗಾಗಿ ದಿಢೀರಾಗಿ ಅವರೊಂದಿಗೆ ಹಾಡುವ ಧೈರ್ಯ ಮಾಡ್ತಾ ಇದ್ದೇವೆ. ನಿನ್ನೆಯಿಂದ ಇಲ್ಲಿ ಸಂಪನ್ಮೂಲ ಕಲಾವಿದರ ಕಾರ್ಯಕ್ರಮ ಆರಂಭ ಆಗಿದೆ. ಈಗಾಗಲೇ ಇಲ್ಲಿ ಬಂದು ಕೂತು ಹೋದರು, ಈಗ ಬರ್ತಾರೆ. ಮಧುರ ಕಂಠದ ಶ್ರೀ ರಾಮಕೃಷ್ಣ ಕಾಟಕುಕ್ಕೆಯವರ ವಿಶೇಷ ಗಾಯನವನ್ನೆಲ್ಲ ಕೇಳಿದವರು ನೀವು. ಶಂಕರ್ ಶಾನ್ಭೋಗರು ಹಾಗೆ ಅರ್ಚನಾ ಉಡುಪ ಅಲ್ವಾ, ಅವರೆಲ್ಲ ಬಂದು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕಿದ್ದಾರೆ ತಮ್ಮ ರಾಗ ಮತ್ತು ಹಾಡುಗಳನ್ನು. ಶುರು ಮಾಡಲಿ ಅಮ್ಮ, ಕೂತ್ಕೊಳ್ಳಿಕ್ಕೆ ಎಷ್ಟೊತ್ತುಂಟು? ಆದಷ್ಟು ಬೇಗ 1 ಗಂಟೆ ಒಳಗೆ ಅಥವಾ 9 ಗಂಟೆ ಒಳಗೆ ಮುಗಿಸುವಂಥ ಒಂದು ಆಜ್ಞೆ ಬಂದಿದೆ. ಭೂ ಕೈಲಾಸ ಎಂತಕ್ಕಂಥ ಒಂದು ಕಥಾಭಾಗ ತಗೊಂಡಿದ್ದೇನೆ. ಕಡಿಮೆ ಅಂದರೆ 1.5 ಗಂಟೆ ಬೇಕು, ಆದರೆ ಬೇಡ, ನಾವು ಅವರು ಹೇಳಿದ ಸಮಯದಲ್ಲಿ ಮುಗಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಭಕ್ತಿಯಿಂದ ಆಸ್ವಾದಿಸಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನೀವು ಭಾಗಿಯಾಗಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ. ಹರಿ ಓ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಸರಸ್ವತೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಗೋವೈಹರೋ ಸರ್ವಲೋಕೈಕನಾಥಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಸ್ತೆ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೇ. ಮಹಾಲಕ್ಷ್ಮೀ ನಮೋಸ್ತುತೇ. ವಸುದೇವಸುತಂ ದೇವಕಂ ಸಾಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವಂದೇ ಜಗದ್ಗುರುಂ. ಓಂ ನಮಃ ಶಿವಾಯ.
ನೀಲಕಂಠಾಯ ಚರ್ಮಾಂಬರಧಾರಿ ಶ್ರೀ ಮಂಜುನಾಥಾಯ ನಮಸ್ತೆ ನಮಸ್ತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀ ಪದವಲ್ಲಭ ಹರ ಹರ ಮಹಾದೇವ. ರಘುರಾಮಚಂದ್ರ ಕಿ ಜೈ. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆ ಇದೆ ಕುಂಟು. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆ ಇದೆ ಕುಂಟು. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ. ತಂಡವರಗಳನ್ನೆಲ್ಲ ಧರೆಗಿಳಿಸಿದ. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆ ಇದೆ ಕುಂಟು. ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆ ಇದೆ ಕುಂಟು. ವಂದಿಸುವುದು ಆದಿಯಲ್ಲಿ ಗಣನಾಥನ 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 ಗಣನಾಥನ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹೌದಾ? ಸಂದೇಹ ಸಲ್ಲ ಶ್ರೀ ಹರಿ ಆಜ್ಞೆ ಇದಕ್ಕುಂಟು. ಯಾವುದಕ್ಕೆ? ಗಣಪತಿಯ ಈ ವಂದನೆ ಸಲ್ಲಿಸುವುದಕ್ಕೂ ಕೂಡ ಹರಿಯ ಆಜ್ಞೆ ಉಂಟು, ತ್ರೈಮೂರ್ತಿಗಳ ಆಜ್ಞೆ ಉಂಟು ಎಂಬುದನ್ನು ನಾವು ಬಹಳ ಸನಾತನವಾಗಿರತಕ್ಕಂಥ ಈ ಭಕ್ತಿ ಪಂಥದಲ್ಲಿ ಅರಿತುಕೊಂಡು ಬಂದಿದ್ದೇವೆ ಅಲ್ಲವೇ? ಇಂಥ ಒಂದು ವಿಶೇಷ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಅಲ್ವಾ? ಹರಿಕಥೆ ಇರ್ಬೋದು, ಭಜನೆ ಇರ್ಬೋದು ಕಮ್ಮಟದಲ್ಲಿ, ಇನ್ನು ಭಕ್ತಿಗೀತೆಗಳ ಸಂಗೀತ ಇರ್ಬೋದು, ಆಮೇಲೆ ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು. ಇದೆಲ್ಲ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಖಾವಂದರು ಮತ್ತು ಡಾಕ್ಟರ್ ಮೋಹನ್ ಆಳ್ವ ಹೇಳಿದರು. ಏನಂತ ಹೇಳಿದ್ರೆ, ಕೇವಲ ಇದನ್ನು ಧಾರ್ಮಿಕವಾಗಿ ಸಂಸ್ಕೃತಿ ಪ್ರಧಾನ ಪರಂಪರೆಯಾಗಿ ನೀವು ತಿಳ್ಕೊಳ್ಳುವುದರ ಜೊತೆಗೆ ಸಾಮಾಜಿಕ ಬದ್ಧತೆಯ ಒಂದು ವಿಶೇಷ ಜ್ಞಾನವನ್ನು ನೀವು ಪಡೆಯಬೇಕು. ಪ್ರಕೃತಿ ಪ್ರೇಮವನ್ನು ಬೆಳೆಸಿಕೊಳ್ಳುವಂಥ ಒಂದು ವಿಶೇಷ ತಿಳುವಳಿಕೆಯ ಇಲ್ಲಿ ಜ್ಞಾನ ಇಲ್ಲಿ ಸಿಗುತ್ತದೆ. ಇಂತಹ ಒಂದು ಕಾರ್ಯಕ್ರಮಗಳು ಇದು ಒಂದಲ್ಲ, ಸಾವಿರಾರು ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸುತ್ತಾ ಬಂದಿರತಕ್ಕಂಥ ಈ ಪೂಜ್ಯ ಕಾವಂದರ ಈ ನೇತೃತ್ವದ ಇಂತಹ ಎಲ್ಲ ತಿಳುವಳಿಕೆಯ ಜ್ಞಾನದ ಕಾರ್ಯಕ್ರಮಗಳು ಅವೆಲ್ಲವೂ ದೇಶಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾದದ್ದು ಅಲ್ಲವೇ? ಹಾಗಾಗಿ ನೀವು ಎಲ್ಲೆಲ್ಲೋ ತಾಲೂಕಿನಿಂದ ಎಲ್ಲ ಓಡಿ ಬಂದಿದ್ದೀರಾ. ಯಾವ್ಯಾವ ತಾಲೂಕಿನಿಂದ ಇಲ್ಲಿ ಬಂದು ಓಹೋ ಇದನ್ನು ನಾವು ಅರಿತುಕೊಳ್ಳೋಣ ಅಂತ.
ವಿವಿಧ ಪ್ರತಿಭಾವಂತರ ವಿದ್ವಾಂಸರ ಹಾಡುಗಳನ್ನೆಲ್ಲ ನೀವು ಕೇಳಿ ಕಲಿಯುತ್ತಾ ಇದ್ದೀರಿ ಅಲ್ವಾ? ಈ ಕಲಿಯುತ್ತಿರುವಂಥ ಈ ಹಾಡುಗಳನ್ನು ನೀವು ಬಂದಿರತಕ್ಕಂಥ 180 200 ಇರಬಹುದು. ಆದರೆ ಒಬ್ಬೊಬ್ಬರು 10 ವಿದ್ಯಾರ್ಥಿಗಳಿಗೆ ನೀವು ಕಲಿಸಿಕೊಟ್ಟರೆ 2000 ಮಂದಿಗೆ ಇದು ವಿಶಾಲವಾಗಿ ವಿಸ್ತೃತವಾಗಿ ಪರಿಣಮಿಸ್ತದೆ. ಹೌದಾ? 10ನೇ ತರಗತಿನವರೆಗಿನ ವಿದ್ಯಾರ್ಥಿಗಳಿಗೆ ನೀವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಅಲ್ವಾ? ಆ ವಿದ್ಯಾರ್ಥಿಗಳು ನಿಮ್ಮಿಂದ ಅದನ್ನು ಕಲಿತು ಕೇವಲ ಹಾಡು ಕಲಿಯುವುದಲ್ಲ, ಕುಣಿತ ಕಲಿಯುವುದಲ್ಲ, ಅದರ ಜೊತೆಗೆ ಅದರಲ್ಲಿರತಕ್ಕಂಥ ವಿಚಾರ ಸಂದೇಶಗಳನ್ನು ಅರ್ಥೈಸುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಇವತ್ತು ಮಕ್ಕಳು ಪ್ರಾಜ್ಞಾವಂತರಾಗಿ ಬೆಳೆಯುತ್ತಾರೆ ಎಂಬುದಕ್ಕೆ ಸಂಶಯ ಇಲ್ಲ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ವಿಶಾಲವಾಗಿ ಬೆಳೆಯತಕ್ಕಂಥ ಈ ಕಾರ್ಯಕ್ರಮ ಈ ಕಮ್ಮಟದೊಳಗೆ ಅಡಗಿದೆ. ಅದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಭಕ್ತಿಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ನೀವು ಅಷ್ಟು ದೂರದಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅಲ್ಲದ? ಈ ಶ್ರದ್ಧೆ ಭಕ್ತಿ ಇದ್ದರೆ ಮಾತ್ರ ಭಗವಂತ ಇದನ್ನು ಕೇಳ್ತಾನಂತೆ. ಇದರಲ್ಲಿ ಹೇಳಿದರೆ ನಾವು ನೋಡಿ, 1 ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ತಂದ ವರಗಳನ್ನೆಲ್ಲ ಧರೆಗಿಳಿಸಿದ ಅಂತ ಹೇಳಿದೆ ನಾನು ಗಣಪತಿ ಪ್ರಾರ್ಥನೆಯಲ್ಲಿ. ಕಥೆ ಅಲ್ಲಿಗೆ ಮುಗೀತು, ಭೂ ಕೈಲಾಸ ಅಲ್ವಾ? ಎಂಥ ದಾಸಾಗ್ರ ಗಣ್ಯರ ಚಿಂತನೆ ನೋಡಿ. ಒಂದೇ ಒಂದು ಪದ್ಯಗಳಲ್ಲಿ ಇಡೀ ರಾಮಾಯಣ, ಭಾರತ ಇತ್ಯಾದಿ ಕಥೆಗಳನ್ನು ಅವರು ಬರೀತಾರೆ ಅಲ್ವಾ? ರಾಮಾಯಣ ಭಾರತ ಎಲ್ಲ ನಮಗೆಲ್ಲ ಓದಲಿಕ್ಕಾಗುತ್ತಾ? ಸಾಧ್ಯ ಇಲ್ಲಪ್ಪ. ಅದೆಲ್ಲ ನಮ್ಮ ಸಾಧ್ಯವೂ ಆಗುವುದಿಲ್ಲ. ಜನಸಾಮಾನ್ಯರೆಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಧರ್ಮರಾಯ ಹೇಳಿದಂಥ ವಿಚಾರಧಾರೆಗಳಿರ್ಬೋದು, ಅಂದರೆ ರಾಮಾಯಣದಲ್ಲಿರತಕ್ಕಂಥ ವಿಚಾರಧಾರೆಗಳಿರ್ಬೋದು, ಇದನ್ನೆಲ್ಲ ನಮಗೆ ಓದಲಿಕ್ಕೆ ಆಗುವುದಿಲ್ಲ ಅಂತ ಭಜನೆಗಳನ್ನು ಮಾಡಿ ದಾಸರು ನಮಗೆ ಎಚ್ಚರಿಸಿದ್ದಾರೆ. ಆದಿಯಲ್ಲಿ ನಿನ್ನ ಪಾದ ಧರ್ಮರಾಯ ಪೂಜಿಸಿದ, ಸಾಧಿಸಿದ ರಾಜ್ಯವ ಗಣನಾಥ, ಮೊದಲು ಒಂದೇ ನಿನಗೆ ಗಣನಾಥ ಗಣನಾಥ. ಆದಿಯಲ್ಲಿ ಧರ್ಮರಾಜ ನಿನ್ನನ್ನು ಪೂಜೆ ಮಾಡಿದ್ದರಿಂದ ರಾಜ್ಯ ಸಾಧನೆ ಮಾಡಿದ್ದಾನೆ ಎಂಬ ಮಹಾಭಾರತದ ಕಥೆಯನ್ನು ಭಜನೆಗೆ ಹಾಕಿದೆ ನೋಡಿ ದಾಸರು. ಹೌದಾ? ಹಾಗಾದರೆ ಈ ವಿಘ್ನೇಶನನ್ನು ಪ್ರಾರ್ಥನೆ ಮಾಡದೆ ಏನಾಗಿದೆ ಎಂಬುದನ್ನು ರಾಮಾಯಣ ಕಥೆಯನ್ನು ಹೇಳಿಬಿಟ್ಟಿದ್ದಾರೆ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದ, ಸಂದನೂರನದಲ್ಲಿ ಗಣನಾಥ, ಮೊದಲೊಂದೇ ನಿನಗೆ ಗಣನಾಥ ಗಣನಾಥ. ಬಂದ ವಿಘ್ನಗಳ ಕಳೆಯು ಗಣನಾಥ, ಬಂದ ವಿಘ್ನಗಳ ಕಳೆಯು ಗಣನಾಥ, ಮೊದಲೊಂದೇ ನಿನಗೆ ಗಣನಾಥ ಗಣನಾಥ. ರಾವಣೇಶ್ವರ ಎಂಬ ರಕ್ಕಸ ನಿನ್ನನ್ನು ಪೂಜೆ ಮಾಡದೆ ಧ್ಯಾನ ಮಾಡದೇ ಇದ್ದದ್ರಿಂದ ಶ್ರೀರಾಮನಿಂದ ಸಂದು ಹೋಗಿದ್ದಾನೆ ಎಂಬ ರಾಮಾಯಣದ ಕಥೆಯನ್ನು ಅದೇ ಭಜನೆ 2ನೇ ಚರಣಕ್ಕೆ ಹಾಕಿತು. ಎಂಥ ಬುದ್ಧಿವಂತರು ನೋಡಿ. ಹಾಗಾಗಿ ರಾಮಾಯಣ ಭಾರತ ನಾವು ಓದದೇ ಕಥೆಗಳನ್ನು ತಿಳಿಯುವಂಥ ಈ ಭಜನೆಯಲ್ಲಿ ಸಾಧ್ಯ ಇದೆ ಎಂಬುದನ್ನು ನಿದರ್ಶನವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಭಜನಾ ಕಮ್ಮಟದಲ್ಲಿ ಶ್ರದ್ಧೆಯಿಂದ ನಾವೆಲ್ಲ ಭಾಗವಹಿಸಬೇಕಂತ ಅಲ್ವಾ? ಈ ಶ್ರದ್ಧೆ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮಲ್ಲಿ ಒಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥ, ಪರಿಣಾಮಕಾರಿಯಾಗಿರ್ತಕ್ಕಂಥ ಜ್ಞಾನ ಹುಟ್ಟುತ್ತದೆ ಅಂತ ಹೇಳಿದ್ರು. ಅದಕ್ಕೆ ಹೇಳೋದು ಭಕ್ತಿ ಅಂತ. ಈ ಭಕ್ತಿ ಇಲ್ಲದಿದ್ದರೆ ಭಗವಂತನ ತಿಳುವಳಿಕೆ ನಮಗೆ ಹಚ್ಚುವುದಿಲ್ಲ, ಹಚ್ಚುವುದೇ ಇಲ್ಲ. ಅವ ಕೇಳಬೇಕಾದ್ರೆ, ಅವನ ಅನುಗ್ರಹ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು? ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ. ಅವ ಕೇಳಲಿಕ್ಕಿಲ್ಲ ರೀ, ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು,
ತುಂಬುರು ನಾರದರ ಗಾನ ಕೇಳುವ ಹರಿ, ತುಂಬುರು ನಾರದರ ಗಾನ ಕೇಳುವ ಹರಿ, ನಂಬಲಾರ ಈ ಧಂಬಕದ ಕೂಗಾಟ ಕೇಳಲು ಹರಿ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿದ್ದು ಪ್ರೇಮ ಇಲ್ಲದ ಗಾನ ಕೇಳಲು ಹರಿ ತಾಳನು. ಖಂಡಿತ ಕೇಳಲಿಕ್ಕಿಲ್ಲ ಅವ. ಯಾಕಂದ್ರೆ ಪ್ರೇಮವಿಲ್ಲದ ಗಾನ ಅಂತ ಹೇಳಿದ್ರೆ ಭಕ್ತಿ ಇಲ್ಲದ ಗಾನ, ಅದರ ಅರ್ಥ ಹಾಗೆ. ಪ್ರೇಮ ಅಂದರೆ ಭಕ್ತಿ ಎಂಬ ಅರ್ಥ. ತಾಳಮೇಳಗಳು ಬೇಕಾದಷ್ಟು ನೋಡಿ. ಇಲ್ಲೊಂದು ತಾಳ ಉಂಟು, ಮೇಳ ಉಂಟು, ಇಲ್ಲಿ ಹಾರ್ಮೋನಿಯಂ ಉಂಟು, ಇನ್ನು ಬೇಕಾದರೆ ಕೊಳಲು ಹಾಕ್ಬೋದು ಇಂಥ ಕಾರ್ಯಕ್ರಮ, ವಯಲಿನ್ ಹಾಕ್ಬೋದು ಅಲ್ವಾ, ಸಿತಾರ್ ಹಾಕ್ಬೋದು, ಎಲ್ಲ ಹಾಕ್ಬೋದು ಇಂಥ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಇದ್ದರೂ ಕೂಡ ಕೊಂಬು, ಕೊಳಲು, ಧ್ವನಿ, ಸ್ವರಗಳಿದ್ದು ಎಷ್ಟು ಸ್ವರಗಳಿದ್ರೆ ಏನು ಪ್ರಯೋಜನ? ಆ ಭಗವಂತ ತ್ರೈಮೂರ್ತಿಗಳ ಹಿಂದಿನಿಂದ ತಂಬೂರಿಯನ್ನು ಹಿಡ್ಕೊಂಡು ಸುತ್ತು ಬರುವವರೊಬ್ಬರಿದ್ದಾರೆ. ಯಾರದು? ನಾರದ ಮಹರ್ಷಿಗಳು ಅಲ್ವಾ? ಅವರಿಗಿಂತ ದೊಡ್ಡ ಹರಿದಾಸರು ಬೇರೆ ಯಾರಿದ್ದಾರೆ? ಆ ನಾರದ ಮಹರ್ಷಿಗಳು ಆ ಗೀತೆಯನ್ನು ಹಾಡ್ತಾ ಹಾಡ್ತಾ ಇಡೀ ದಿವಸ ಹಾಡ್ತಾ ಹಾಡ್ತಾ ಅವರ ಸುತ್ತ ತಿರುಗಾಡ್ತಾ ಇರ್ತಾನೆ. ತುಂಬುರು ನಾರದರ ಗಾನ ಕೇಳುವ ಹರಿ. ಅವರಿಗೆ ಇದೆಲ್ಲ ನಮ್ಮದು ಬೇಕಾ? ನಮ್ಮ ಈ ಹರಿಕತೆ ಅಥವಾ ನಮ್ಮ ಭಜನೆ ಬೇಡ, ಅವರಲ್ಲ. ತುಂಬುರು ನಾರದರ ಗಾನ ಕೇಳುವ ಹರಿ, ನಂಬಲಾರ ಈ ಧಂಬಕದ ಕೂಗಾಟ ಕೇಳನು ಹರಿ ಕೇಳನು ಹರಿ ತಾಳನು ತಾಳನು ತಾಳನು. ಇದು ಬಹಳ ವಿಶೇಷವಾದಂಥ ವಿಚಾರ ನೋಡಿ, ಹೌದಾ? ತುಂಬುರು ನಾರದರ ಗಾನವನ್ನು ದಿನಾ ಕೇಳುತ್ತಿರುವಂಥ ಭಗವಂತನಿಗೆ ನಮ್ಮದಾಗಿರ್ತಕ್ಕಂಥ ಈ ಆಯೋಜನೆಗಳ ಭಕ್ತಿ ಗೀತೆ ಅಥವಾ ಸ್ವರ, ಈ ಬೇಕಾದಷ್ಟು ಸಂಗೀತವನ್ನು ಹೇಳಿದರೂ ಕೂಡ ಅದೆಲ್ಲ ಕೇಳುವುದಿಲ್ಲ. ಕೇಳಬೇಕಾದರೆ ಅಂತಹ ಭಕ್ತಿ ಅಂತರಂಗಪೂರಿತವಾಗಿರಬೇಕು, ಶರಣಾಗತಿಯ ಭಕ್ತಿ ಬೇಕು, ಸಮರ್ಪಣಾ ಮನೋಭಾವನೆಯ ಶ್ರದ್ಧೆ ಅದರಲ್ಲಿರಬೇಕು. ಆವಾಗ ಮಾತ್ರ ನೋಡಿ, ಇಷ್ಟು ಜನ ನೀವು ಮೌನವಾಗಿ ಕೂತಿದ್ದೀರ ಅಲ್ವಾ? ಈ ವಿಚಾರವನ್ನು ನಿಮ್ಮ ನಿಮ್ಮ ಮನೆ ಅಥವಾ ನಿಮ್ಮ ನಿಮ್ಮ ಊರಿನಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂಥ ವಿಚಾರ ನಾನು ಮೊದಲಿಗೆ ಹೇಳಿದೆ. ಮಕ್ಕಳಿಗೆ ಬೋಧನೆ ಬೇಕು ಅಲ್ವಾ? ಇವತ್ತು ದೊಡ್ಡವರಿಗೆಲ್ಲ ಗೊತ್ತುಂಟು. ನಮ್ಮಲ್ಲಿ ದೊಡ್ಡವರು ನಮ್ಮ ಹಿರಿಯ ಸ್ನೇಹಿತರೊಬ್ಬರು ಭುಜಬಲಿಯವರು ಬಂದು ಕೂತಿದ್ದಾರೆ. ಅವರಿಗೆ ಮೆಸೇಜ್ ಮಾಡಲಿಕ್ಕೂ ನನಗೆ ಸಮಯ, ಅಂದರೆ ಧರ್ಮಸ್ಥಳದಲ್ಲಿ ಏನಾಗಬೇಕಾದ್ರೆ ಅವರಿಗೆ ಮೆಸೇಜ್ ಬೇಡ, ಹಾಗಾಗಿ ಅದು ಅವರಿಗೆ ಗೊತ್ತಾಗ್ತದೆ ಬಿಡಿ. ಇಂಥ ರೀತಿಯಲ್ಲಿ ರಾಮಕೃಷ್ಣ ಕಾಟ್ಕುಕ್ಕೆ ಅವರ ಬಹಳ ಸುಂದರವಾದಂಥ ಮಧುರ ಕಂಠದ ಗಾಯನವನ್ನು ಕೇಳಿದ್ದೀರಿ. ಅರ್ಚನಾ ಉಡುಪ, ಹಾಗೆ ಇನ್ನು ಶಂಕರ ಶಾನ್ಭೋಗಿ ಇವರದ್ದೆಲ್ಲ ವಿದ್ವಾಂಸರ ಗೀತೆಗಳನ್ನು ಕೇಳುವುದೇ ಒಂದು ನಿಮಗೆ ದೊಡ್ಡ ಅನುಭವ. ಆ ರೀತಿಯಲ್ಲಿ ನೀವು ಕಲಿತದ್ದನ್ನು, ನೀವು ಕೇಳಿದ್ದನ್ನು ಇವತ್ತು ಮಕ್ಕಳಿಗೆ ಹೇಳಿಕೊಡಬೇಕು. ಚಿಕ್ಕ ಮಕ್ಕಳು ಇದನ್ನು ಅಧ್ಯಯನ ಮಾಡಿದಾಗ ಮಾತ್ರ ಪ್ರಯೋಜನ ಬೀಳ್ತದೆ. ಏನು ಮಾಡೋಣ ಪಾಪ, ಪರೀಕ್ಷೆ, ಇಂಗ್ಲೀಷ್ ಮೀಡಿಯಂ ಶಾಲೆ, ಓ ದೇವರೇ. ಹಿಂದಿನ ಕಾಲದಾಗಲ್ಲ, ಈಗಿನ ಕಾಲದಲ್ಲಿ ಏನಂತೆ, ಒಂದು ದೊಡ್ಡ ಟೈ ಕಟ್ಟಿ ಕುತ್ತಿಗೆಗೆ ಬಿಗೀತಾರೆ ಮಕ್ಕಳನ್ನು ಅಲ್ವಾ? ಇಷ್ಟು ದಪ್ಪ ಬೂಟ್ಸು, ಇಷ್ಟು ದಪ್ಪ ಆ ಬೂಟ್ಸ್ ಹಾಕ್ಕೊಂಡು ಮಕ್ಕಳು ಪಾಪ ತಲೆ ಬಿಸಿ. ಅವರಿಗೆ ಏನು ತಲೆ ಬಿಸಿ ಪಾಪ? ಬೆಳಿಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ, 5 ಗಂಟೆವರೆಗೆ ಮತ್ತೆ ಸ್ಕೂಲ್, ಆಮೇಲೆ ಟ್ಯೂಷನ್ ಶುರುವಾಯಿತು. ಟ್ಯೂಷನ್ ಒಂದು ಗಳಿಗೆ ಪುರ್ಸೊತ್ತಿಲ್ಲ, ಮಕ್ಕಳು ದಮ್ಮು ಕಟ್ಟಿ ಹೋಗ್ತಾರೆ. ಅದರ ಮೇಲೆ 1-1.5 ದಿವಸ ಫ್ರೀ ಇದ್ದರೆ ಇದು ಸ್ವಿಮ್ಮಿಂಗ್ ಕ್ಲಾಸ್, ಆಮೇಲೆ ಕರಾಟೆ ಕ್ಲಾಸ್, ಭಜನೆ ಕ್ಲಾಸ್, ಇನ್ನೊಂದು ಕ್ಲಾಸು, ಮತ್ತೊಂದು ಕ್ಲಾಸ್ ಎಲ್ಲ ಹಾಕ್ತಾರೆ. ಕಡೆಗೆ ಯಾವ ಕ್ಲಾಸ್ ಇದ್ದು ಯಾವುದು ಬರೋದಿಲ್ಲ ಅವನಿಗೆ ಅಲ್ವಾ? ಶನಿವಾರ ಆದಿತ್ಯವಾರ ಮಕ್ಕಳು ಮನೆಯಲ್ಲಿಲ್ಲ. ಇಷ್ಟು ವಿಶೇಷವಾದಂಥ ಟೈಟ್ ಆಗಿರುವಂಥ ಈ ಮಕ್ಕಳು ಹೇಗಪ್ಪ? ಒಂದು ದಿವಸ 6ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಸಿಟ್ಟು ಬರ್ತದೆ ಮಾರೆ, ನಾವು ಹೇಳೋದೌದು. ಎಂಥ ಪಾಪ ದಮ್ ಕಟ್ಟೋದಿಲ್ವ ಅವರಿಗೆ? ಈ ಟ್ಯೂಷನ್ನಿಂದಾಗಿ ಅಥವಾ ಈ ಶಾಲೆಯ ಪಾಠ ಓದುವುದರಿಂದಾಗಿ, ಮತ್ತು ಅಪ್ಪ ಅಮ್ಮ ಬೈಯುವುದರಿಂದಾಗಿ, ಓದು ಓದು ಬರೀ ಅಲ್ವಾ, ಇದೆಲ್ಲದರಿಂದ ಒಂದು ದಿವಸ ಒಂದು 6ನೇ ಕ್ಲಾಸಿನವ ಒಂದು ಸಣ್ಣ ಮರದ
ಮನೆಯಲ್ಲಿ ಮರದ ಕೊತ್ತಳಿಗೆ ಅಂತ ಹೇಳಿದ್ದಾರೆ ನಮ್ಮ ಊರಿನಲ್ಲಿ. ಅದಕ್ಕೆ ಅಂದರೆ ಆ ಸಣ್ಣ ಮರದ ಒಂದು ಬ್ಯಾಟ್ ಮಾಡಿ ಚೆಂಡು ಆಡ್ತಾ ಇದ್ದಂತೆ ಒಬ್ಬ 6ನೇ ಕ್ಲಾಸಿನ ಹುಡುಗ. ಚಿಕ್ಕ ಮರದ ತುಂಡಿನ ಬ್ಯಾಟ್ ಮಾಡಿ ಆ ಚೆಂಡು ಆಡ್ತಾ ಇರುವಾಗ ಯಾರೋ ಒಬ್ಬ ದಾರಿಯಲ್ಲಿ ಹೋಗುವ ಕೇಳಿದಂತೆ, ಏನು ಮಾರಾಯ ಶಾಲೆಯಲ್ವಾ ಕೇಳಿದಂತೆ. ಅವನಿಗೆ ಪಾಪ ಬೇಡ ಇತ್ತು ದಾರಿಯಲ್ಲಿ ಹೋಗ. ಏನು ಮಾರಾಯ ಶಾಲೆ ಇಲ್ವಾ ಕೇಳಿದಂತೆ. ಆದಿತ್ಯವಾರ ಕೂಡ ಶಾಲೆಗೆ ಹೋಗ್ಬೇಕಾ? ಆದಿತ್ಯವಾರ ನೀವು ಹೋಗಿದ್ದೀರಾ ಆದಿತ್ಯವಾರ ಶಾಲೆಗೆ ಅಂತ ಜೋರು ಮಾಡ್ತಾನಂತೆ. ಅವನಿಗೆ ಸಿಟ್ಟು ಪಾಪ, ಅವನಿಗೆ ಸ್ಪೆಷಲ್ ಕ್ಲಾಸ್, ಆ ಟ್ಯೂಷನಲ್ಲಿ ಮಂಡೆ ಬಿಸಿಯಾಗಿ ಆ ಥರ ತಲೆ ಬಿಸಿ ಇರುವಂಥ ಹುಡುಗನಿಗೆ ನೀನು ಶಾಲೆ ಹೋಗಲಿಲ್ಲ ಕೇಳಿದರೆ ಆದಿತ್ಯವಾರ ಕೂಡ ಶಾಲೆಗೆ ಹೋಗ್ಬೇಕಾ ನೀವು ಹೋಗಿದ್ದೀರಾ ಅಂತ ಜೋರು ಮಾಡ್ತಾನಂತೆ ಅವನಿಗೆ. ಓ ಮಾರಾಯ ನಮಸ್ಕಾರ, ನನಗೆ ಆದಿತ್ಯವಾರ ಅಂತ ಗೊತ್ತಿರಲಿಲ್ಲ, ಆಯಿತು ಆಟ ಆಡು ಅಂತ ಹೇಳಿದಾನೆ. ಮತ್ತು ಸ್ವಲ್ಪ ಮುಂದೆ ಹೋದಾಗ ಇನ್ನೊಬ್ಬ 8ನೇ ಕ್ಲಾಸಿನ ಅಂದಾಜಿನವ ಒಂದು ದೊಡ್ಡ ಚೀಲ, ಪುಸ್ತಕದ ಚೀಲ ಹೆಗಲಿಗೆ ಹಾಕ್ಕೊಂಡು ಬರ್ತಾ ಇದ್ದಾನಂತೆ. ಇವನಿಗೆ ಬೇಡ ಇತ್ತು. ಪುನಃ ಅವನ ಹತ್ರ ಕೇಳಿದ, ಏನು ಮಾರ ಆದಿತ್ಯವಾರ ಕೂಡ ಶಾಲೆ ಉಂಟಾ ಕೇಳಿದಂತೆ. ಟ್ಯೂಷನ್ಗೆ ಯಾರು ನಿಮ್ಮ ಅಪ್ಪ ಹೋಗ್ತಾನ ಅಂತ ಕೇಳಿದ. ಹಾಂ, ಈ ಥರ ನೋಡಿ ಒಟ್ಟಾರೆ ಸಿಟ್ಟು ದಮ್ಮು ಕಟ್ಟಿ ಮಕ್ಕಳು ಹೋಗುದು ನೋಡಿ. ಈ ರಾತದಲ್ಲಿ ಈ ರೀತಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎಷ್ಟು ಒಂದು ದಮ್ಮು ಕಟ್ಟಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಿಕ್ಷೆ ಉಂಟು ಎಂಬುದನ್ನು ಇದನ್ನು ಅರಿತುಕೊಳ್ಳುವುದು ಅಷ್ಟೇ ವಿನಃ ನಾವು ಮಾತಾಡೋದರಲ್ಲ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಎಲ್ಲ ಸಂಸ್ಕೃತಿ ಪ್ರಧಾನವಾಗಿರ್ತಕ್ಕಂಥ ವಿಚಾರಧಾರೆಯಲ್ಲಿ ಭಾಗವಹಿಸುವಂಥದ್ದು, ಜೊತೆಗೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಗೀತೆಗಳಲ್ಲಿರುವ ಸಂದೇಶಗಳನ್ನು ನಾವು ತಿಳಿದುಕೊಂಡು ಆ ಮೂಲಕ ಭಗವಂತನ ಪ್ರೀತಿ ಗಳಿಸುವಂಥ ಪ್ರಯತ್ನ ಹೇಗೆ ದಾಸರು ಎಚ್ಚರಿಸಿದ್ದಾರೆ. ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ, ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ ನಡೆನುಡಿಗೆ ಶ್ರೀ ಹರಿಯನ್ನುತ್ತ, ನಡೆನುಡಿಗೆ ಶ್ರೀಹರಿ ಎನ್ನುತ್ತ ದೃಢ ಭಕ್ತರ ಕೂಡಿ ಹರಿ ಕೀರ್ತನೆ ಮಾಡಿ, ದೃಢ ಭಕ್ತರ ಕೂಡಿ ಹರಿ ಕೀರ್ತನೆ ಮಾಡಿ ಕಡೆಗೆ ಪುರಂದರ ವಿಠಲ ಎಂದರೆ ಕೇಳುವ, ಇಲ್ಲವಾದರೆ ಕೇಳಲಿಕ್ಕಿಲ್ಲ. ಕಡೆಗೆ ಪುರಂದರ ವಿಠಲ ಎಂದರೆ ಕೇಳುವ, ಕೇಳಲು ಹರೇ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳಲು ಹರೇ ಕೇಳಲು ಹರಿತಾಳನು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಅವುಗಳೇ ನೀವು ಗೋವಿಂದ ಹಾಕಿದರೆ, ಜಯಕಾರ ಹಾಕಿದರೆ ನೀವು ಕೇಳ್ತಾ ಇದ್ದೀರಿ ಎಂಬುದು ಅರ್ಥ ಅಲ್ವಾ? ಇಲ್ಲವಾದರೆ ಗೊತ್ತಾಗ್ತಾ ಇದೆ ಹರಿದಾಸರಿಗೆ. ಈ ರೀತಿಯ ಒಂದು ಭಕ್ತಿಯ ಅಥವಾ ಈ ಸಮೂಹ ಶಿಕ್ಷಣ, ಸಮೂಹ ಅಧ್ಯಯನ, ಸಮೂಹ ಗಾನದಲ್ಲಿ ಒಂದು ರೀತಿಯ ಒಳ್ಳೆಯ ಸ್ಪಾರ್ಕಿಂಗ್ ಅಂತ ಇರ್ತದೆ. ಅದು ಮುಟ್ತದೆ, ಭಗವಂತನಿಗೆ ಮುಟ್ತದೆ, ಭಗವಂತನಿಗೆ ಇಲ್ಲದಿದ್ದರೂ ಮುಟ್ತದೆ. ಆದರೆ ಆ ನಂಬಿಕೆ ಕ್ಷಣಗಳು ನಮ್ಮಲ್ಲಿರ್ತದೆ ಎಂಬುದು ಬಹಳ ಮುಖ್ಯವಾದಂಥ ವಿಚಾರ. ಅಂದರೆ ಯಾಕಂದರೆ ನೀವೆಲ್ಲರೂ ಕೂಡ ಇಲ್ಲೆಲ್ಲ ಶಿಸ್ತುಂಟು, ಶಿಸ್ತಿಲ್ವಾ? ಶಿಸ್ತಿನಲ್ಲಿ ನೀವೆಲ್ಲ ಕಲಿತಾ ಇದ್ದೀರಿ. ಯಾಕಂದರೆ ಅಷ್ಟು ಶಿಸ್ತಿನಲ್ಲಿ ಇಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಹೆಚ್ಚು ಉದ್ದ ಮಾತಾಡದೆ, ಪದ್ಯಗಳನ್ನು ಉದ್ದೊದ್ದ ಮಾಡದೆ 9 ಗಂಟೆಯೊಳಗೆ ಮುಗಿಸುವಂಥ ಪ್ರಯತ್ನಕ್ಕೆ ಬೇಕಲ್ವಾ? ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಆ ಪರಶಿವನನ್ನು ಭಜನೆ ಮಾಡುವುದರ ಮೂಲಕವಾಗಿ ನಾವು ಈ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡೋಣಂತೆ. ಆಯಿತಾ? ಬಿಡದೆ ಶಿವನನು ಭಕುತಿ ಮಾಡಿರೋ ಮೃಡವರ ಕೈಲಾಸಪತಿ ಶಂಕರನ, ಮೃಡವರ ಕೈಲಾಸ ಪತಿ ಶಂಕರನ ಶಿವನನು ಭಕುತಿ ಮಾಡಿರೋ ಗಂಗಾಧರನ ಉಮಾ ಮಹೇಶ್ವರನ, ಗಂಗಾಧರನ ಉಮಾ ಮಹೇಶ್ವರನ ಗೌರಿ ಮನೋಹರ ನಟನ ಕಲಾಧರನ,
ಗೌರಿ ಮನೋಹರ ನಟನ ಕಲಾಧರನ ತ್ರಿನೇತ್ರಧಾರಿ ತ್ರಿಶೂಲಧರ ವರನ ತ್ರಿನೇತ್ರಧಾರಿ ತ್ರಿಶೂಲಧರ ವರನ ಪರಮೇಶ್ವರ ಮಹಲಿಂಗೇಶ್ವರನ ಪರಮೇಶ್ವರ ಮಹಲಿಂಗೇಶ್ವರನ ಬಿಡದೆ ಶಿವನನು ಭಕುತಿ ಮಾಡಿರು ಮೃಡವರ ಕೈಲಾಸ ಪತಿ ಶಂಕರನ ಮೃಡವರ ಕೈಲಾಸ ಪತಿ ಶಂಕರನ. ಎಲ್ಲರೂ ಭಜನೆ ಮಾಡ್ಬೇಕಾಯ್ತಾ? ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ. ತ್ರಿಶೂಲಧಾರಿ ನಮೋ ನಮೋ ತ್ರಿನೇತ್ರ ವರದ ನಮೋ ನಮೋ ತ್ರಿಶೂಲಧಾರಿ ನಮೋ ನಮೋ ತ್ರಿನೇತ್ರ ವರದ ನಮೋ ನಮೋ ತ್ರಿಶೂಲಧಾರಿ ನಮೋ ನಮೋ ತ್ರಿನೇತ್ರ ವರದ ನಮೋ ನಮೋ ತ್ರಿಶೂಲಧಾರಿ. ನೀಲಕಂಠನೇ ನಮೋ ನಮೋ ನಿಡಿಲ ನೇತ್ರನೇ ನಮೋ ನಮೋ ನೀಲಕಂಠನೇ ನಮೋ ನಮೋ ನಿಡಿಲ ನೇತ್ರನೇ ನಮೋ ನಮೋ ನೀಲಕಂಠನೇ ನಮೋ ನಮೋ ನಿಟಿಲ 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 ನೇತ್ರನೇ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಗಂಗಾಧರ ವರ ನಮೋ ನಮೋ ಗಂಗಾಧರ ವರ ನಮೋ ನಮೋ ಮಂಜುನಾಥನೇ ನಮೋ ನಮೋ ಮಂಜುನಾಥನೇ ನಮೋ ನಮೋ ಮಂಜುನಾಥನೇ ನಮೋ ನಮೋ ಶ್ರೀ ಮಂಜುನಾಥನೇ ನಮೋ ನಮೋ. ಹರ ನಮ ಪಾರ್ವತೀಪತ ವಲ್ಲಭ ಹರ ಹರ ಮಹದೇವ. ಹೌದಾ? ಭಜನೆ ಅಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ. ಅದು ನನಗಿಂತ ಒಳ್ಳೆಯದು ಕಾಟಕೊಕ್ಕೆ ಅವರು ರಾಮಕೃಷ್ಣ ಕಾಟಕೊಕ್ಕೆ ಅವರು ಹೇಳ್ತಾರೆ, ಆಯಿತಾ? ಅವರು ಹೇಳಿದ್ದು ಕೇಳಿ ನಾಳೆ. ಹಾಗೆ ಈ ಹರಿಕಥೆಯಲ್ಲಿ ಅದು ಎಷ್ಟು ಬೇಕೋ ಅಷ್ಟೇ, ಅದು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಉಂಟು. ಇಡೀ ಭಜನೆ ನಿಮಗೆ ಸರಿ ಬರುವಲ್ಲಿವರೆಗೆ ಅವರು ಬಿಡುವುದಿಲ್ಲ. ಹಾಗೆ ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಆ ರೀತಿಯಲ್ಲಿ ಭಕ್ತಿಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಭಗವಂತನ ಪ್ರೀತಿ ಗಳಿಸುವಂಥದ್ದು ಅಲ್ವಾ? ಆದ್ದರಿಂದ ಈ ಚಿಕ್ಕ ಕಥೆಯ ಪೂರ್ವರಂಗ ಪ್ರವೇಶ ಮಾಡೋಣಂತೆ. ಹರ ಹರ ಮಹಾದೇವ. ಮೆರವಪುರದ ಲಂಕೆಯ ಬಲನಾಯಕ ಸಿರಿ ಸಂಪತ್ತಿನ ಮದದೊಳು ಇರಲು ಮೆರವಪುರದ ಲಂಕೆಯ ಬಲನಾಯಕ ಸಿರಿ ಸಂಪತ್ತಿನ ಮದದೊಳಿರುತ್ತನ ಮಾತೆ ಕೈಕಸಿಯ ಪುತ್ರನ ಕ್ಷೇಮಕ್ಕೆ ಮಾತೆ ಕೈಕಸಿಯು ಪುತ್ರನ ಕ್ಷೇಮಕ್ಕೆ ಸೈಕತಲಿಂಗದಿ ಅರ್ಚನೆಗೈಯಲು ಶರದಿಯ ತೀರದಳು ಶರದಿಯ ತೀರದಳು ಶಿವನಾತ್ಮಲಿಂಗವ ತಪದಲ್ಲಿ ಪಡೆದರು ಶಿವನಾತ್ಮಲಿಂಗವ ತಪದಲ್ಲಿ ಪಡೆದರು ಭವದಲ್ಲಿ ದೊರೆಯದೆ ನಿರಾಶೆಯಾಗಲು ಭವದಲ್ಲಿ ದೊರೆಯದೆ ನಿರಾಶೆಯಾಗಲು ಒಟುವಾಗುತ್ತ ಗಣಪತಿ ಸಂಕಲ್ಪದಿ ಒಟುವಾಗುತ್ತ ಗಣಪತಿ ಸಂಕಲ್ಪದಿ ಗೋಕರ್ಣದ ನೆಲ ಸ್ಪರ್ಶವಾಗಲು ಭೂಕೈಲಾಸದ ಕಥೆಯಿದು ಭೂಕೈಲಾಸದ ಕಥೆಯಿದು ಭೂಕೈಲಾಸದ ಕಥೆಯಿದು. ಹರ ನಮ ಪಾರ್ವತೀಪದ ವಲ್ಲಭ ಹರ ಹರ ಮಹಾದೇವ. ದಶಕಂಠ ರಾವಣನ ಅಹಂಕಾರಕ್ಕೆ ತಕ್ಕ ಶಾಸ್ತಿಯಾಗಿ ಶಿವನ ಆತ್ಮಲಿಂಗ ದಕ್ಕದೆ ಭೂಮಿಯೇ ಕೈಲಾಸವಾದಂಥ ಈ ಕತೆ ಅಲ್ವಾ? ಎಲ್ಲರಿಗೂ ಗೊತ್ತಿರಬಹುದು. ಹಾಗಾಗಿ ಇಂಥ ಒಂದು ಚಿಕ್ಕ ಕಥೆಯನ್ನು ನಾವೀಗ ಆರಂಭಿಸ್ತಾ ಇದ್ದೇವೆ. ರಾವಣೇಶ್ವರ ಎಂಬ ರಕ್ಕಸನ ತಾಯಿಯಾಗಿರ್ತಕ್ಕಂಥ ಕೈಕಸೆಯು ಶಿವನನ್ನು ಕುರಿತು ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದ್ದಿಲ್ಲಂತೆ. ಯಾಕೆ
ಗೊತ್ತುಂಟು, ಹೆತ್ತವರಿಗೆ ಹೆಗ್ಗಣ ಮುದ್ದು. ಯಾಕಂತ ಹೇಳಿದ್ರೆ ತನ್ನ ಮಗನು ಕಳ್ಳನಾಗಲಿ ಸುಳ್ಳನಾಗಲಿ ಅಥವಾ ಅಹಂಕಾರಿಯಾಗಲಿ ಅದನ್ನು ಗುಟ್ಟಿನಲ್ಲಿರಿಸಿಕೊಂಡು ಅವನಿಗೂ ಒಳ್ಳೆಯದಾಗಬೇಕು, ಅವನ ಅಹಂಕಾರ ಹೋಗಬೇಕು, ಅವನಿಗೊಳ್ಳೆಯ ಶಕ್ತಿ ಬರಬೇಕು ಎಂಬ ಒಂದು ಕಾರಣಕ್ಕೆ ಮಗನನ್ನು ಪುಷ್ಟೀಕರಿಸುವಂಥ ರೀತಿಯಲ್ಲಿ ಭಕ್ತಿಯಿಂದ ಶಿವನನ್ನು ಕುರಿತು ಧ್ಯಾನ ಮಾಡುವಂಥ ಒಂದು ಹೆಬ್ಬಯಕೆ ಯಾರಿಗೆ? ಆ ನಾರಿ ಕೈಕಸೆಗೆ. ಆ ದೃಷ್ಟಿಯಲ್ಲಿ ಅವಳು ವಿಶೇಷವಾಗಿ ಭಕ್ತಿಯನ್ನು ಮಾಡಲಿಕ್ಕೆ ಆರಂಭಿಸ್ತಾ ಇದ್ದಾಳೆ. ನಾರಿ ಕೈಕಸೆ ನಿತ್ಯ ಭಕ್ತಿಯಲಿ, ನಾರಿ ಕೈಕಸೆ ನಿತ್ಯ ಭಕ್ತಿಲಿ ಮಾರವೈರಿಯ ಲಿಂಗಮಂ ಮರಳಿ ರಚಿಸಿ ನಾರಿ ಕೈಕಸೆ ನಿತ್ಯ ಭಕ್ತಿಲಿ ಮಾರವೈರಿಯ ಲಿಂಗಮಂ ಮರಳಿಂ ರಚಿಸಿ ವಾರುಧಿಯ ತೀರದಲ್ಲಿ ವಿರಚಿಸಿ ಪೂಜಿಸೆ. ಒಂದು ಸಾಗರದ ಸಮುದ್ರದ ಬದಿಯಲ್ಲಿ ಮರಳಿನಿಂದಲೇ ರಕ್ಕಸರೇನು ಕಡಿಮೆ ಇಲ್ಲ, ಬಹಳ ಮಾಯಾವಿಗಳಾಗಿರ್ತಾರೆ. ಮತ್ತು ಶಿವನ ಮೇಲೆ ಬಹಳಷ್ಟು ಅನನ್ಯವಾದಂಥ ಭಕ್ತಿಯನ್ನು ಇಟ್ಟುಕೊಂಡವರವರು, ಯಾವಾಗಲೂ ಶಿವನನ್ನೇ ಕುರಿತು ಧ್ಯಾನ ಮಾಡಿದಂಥವರು. ಎಲ್ಲ ರಕ್ಕಸರ ಕಥೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಆ ರೀತಿಯಲ್ಲಿ ಶಿವನೇ, ಆ ಮಹಾಲಿಂಗೇಶ್ವರನೇ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಇವರಿಗೆಲ್ಲ ಒಳ್ಳೆಯ ಭಕ್ತಿಯಿಂದ ಯಾವ ರೀತಿಯಲ್ಲಿ ಧ್ಯಾನ ಮಾಡೋದು, ಹೇಗೆ ತಪಸ್ಸು ಮಾಡೋದು ಎಂಬುದೆಲ್ಲವೂ ಗೊತ್ತು. ಹಾಗಾಗಿ ಮಗನಾದಂಥ ರಾವಣನಿಗೆ ಅಹಂಕಾರ ಹೋಗಬೇಕು. ಯಾವ ತಾಯಿಯೂ ಮಗನಿಗೆ ತೊಂದರೆ ಆಗಬೇಕಂತ ಬೇಡುವುದೇ ಇಲ್ಲ ಅಲ್ವಾ, ಎಲ್ಲವೇ ಇಲ್ಲ. ಹಾಗಾಗಿ ಅವನಿಗೆ ಸಮೃದ್ಧಿ ಬರಬೇಕು, ಕ್ಷೇಮ ಸಿಗಬೇಕು ಎಂಬ ಕಾರಣಕ್ಕೆ ಯಾವಾಗಲೂ ಕೂಡ ತಾಯಂದಿರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಲ್ವಾ. ಅಂಥ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಇರುವಂಥ ಸಂದರ್ಭ ಅದು ಮರಳಿನಲ್ಲೇ ಲಿಂಗವನ್ನು ಪ್ರತಿಷ್ಠಾಪಿಸಿ. ನಾವೆಲ್ಲ ಮರಳಿನಲ್ಲಿ ಒಂದು ಲಿಂಗ ಮಾಡಿದರೆ ಅದು ನಿಲ್ತದೆ, ಅದು ಪುಡಿ ಪುಡಿಯಾಗಿ ಹೋಗ್ಬೋದು. ಅದೇನೋ ಭಕ್ತಿ ಅವರೆಲ್ಲ ಆ ರೀತಿ ಇರ್ತದೆ. ಅವರ ತಪಸ್ಸು ಕೂಡ ಹಾಗೆ. ಆ ರೀತಿಯ ತಪಸ್ಸಿನಲ್ಲಿ ಏಕೋದರಡ ಚಿತ್ತವಾಗಿ ಧ್ಯಾನ ಮಾಡುವಂಥ ಒಂದು ಶಕ್ತಿ ಆ ರಕ್ಕಸರಿಗೆ, ಅಸುರರಿಗೆಲ್ಲ ಇತ್ತು ಆ ಕಾಲದಲ್ಲಿ ಎಂಬುದನ್ನು ನಾವು ಹಲವು ಕಥೆಗಳಲ್ಲಿ ತಿಳಿತೇವೆ. ಹಾಗಾಗಿ ಮರಳಿನಲ್ಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಆ ರಾವಣನ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಂಕರ ಪೊರೆ ಶಂಕರ ಕರುಣಾಕರ, ಪೊರೆ ಶಂಕರ ಪೊರೆ ಶಂಕರ ಕರುಣಾಕರ, ಪೊರೆ ಶಂಕರ ಶಶಿಚೂಡನೆ ಶಿವ, ಶಶಿಚೂಡನೆ ಶಿವ ಬಸಿತಾಂಗನೆ, ಶಶಿಚೂಡನೆ ಶಿವ ಬಸಿತಾಂಗನೆ ವಾಸವಾದಿ ವಂದ್ಯ ಪಶುಪತಿ ಈಶ, ವಾಸವಾದಿ ವಂದ್ಯ ಪಶುಪತಿ ಈಶ, ಪೊರೆ ಶಂಕರ ಕರುಣಾಕರ, ಪೊರೆ ಶಂಕರ ಬೇಡಿದ ಮನದಿಂಗಿತವನು ಜತನದಿ, ಬೇಡಿದ ಮನದಿಂಗಿತವನು ಜತನದಿ ನೀಡುತ್ತ ಮನ ಸಂತಸಗೊಳಿಸು, ಬೇಡಿದ ಮನದಿಂಗಿತವನು ಜತನದಿ ನೀಡುತ್ತ ಮನ ಸಂತಸಗೊಳಿಸು, ನೀ ಹರಸು ಸಂತಸಗೊಳಿಸು, ನೀ ಹರಸು, ಪೊರೆ ಶಂಕರ ಕರುಣಾಕರ, ಪೊರೆ ಶಂಕರ. ಶಂಕರ
ನೀನೇ ಪೊರೆಯಬೇಕು. ನನ್ನ ಮಗನಿಗೆ ಕ್ಷೇಮವನ್ನು ಉಂಟು ಮಾಡಬೇಕು, ಅವನ ಅಹಂಕಾರವನ್ನು ಹೊಡೆದೋಡಿಸಬೇಕು, ಅವನಿಗೆ ಶ್ರೇಯಸ್ಸಾಗಬೇಕು ಅಂಥೇಳಿ ಭಕ್ತಿಯಿಂದ ಧ್ಯಾನ ಮಾಡಿದವಳು ಬೇರೆ ಯಾರೂ ಅಲ್ಲ, ನಾರಿ ಕೈಕಸೆ ಭಕ್ತಿಯಿಂದ ಶಿವನನ್ನು ಕುರಿತು ಭಜನೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾಳೆ. ಈ ಸಂಗತಿ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ, ಅದೇ ರೀತಿಯಲ್ಲಿ ಕಡೇ ದಿಕ್ಕಿನಲ್ಲಿ ವಾಸವಾಗಿರತಕ್ಕಂಥ ಶಿವನಿಗೆ, ಸತ್ಯಲೋಕದಲ್ಲಿರ್ತಕ್ಕಂಥ ಬ್ರಹ್ಮದೇವರಿಗೆ ಎಲ್ಲ ಅವರೆಲ್ಲ ಆ ತ್ರೈಮೂರ್ತಿಗಳಿಗೆ ಒಂದೊಂದು ವರ್ತಮಾನ ಹೋಗ್ತಾ ಇರ್ತದೆ. ಆ ವರ್ತಮಾನ ಹೋಗುವಂಥ ವರ್ತಮಾನ ಕೊಡುವವರಿದ್ದಾರೆ, ನಾರದ ಮಹರ್ಷಿಗಳೊಬ್ಬರಿದ್ದಾರಲ್ಲ, ಅವರು ಕೊಡ್ತಾರೆ. ಅವರು ಕೆಲವರು ಅಪವಾದ ಉಂಟು ಅವರಿಗೊಂದು, ಲೋಕ ಕಂಟಕ ಪ್ರಿಯ ಅಂತ. ಲೋಕ ಕಂಟಕರ ಲೋಕ ಕಲ್ಯಾಣ ಪ್ರಿಯ ಅವರು. ಲೋಕ ಕಲ್ಯಾಣ ಪ್ರಿಯನಾಗಿರ್ತಕ್ಕಂಥ ನಾರದ ಮಹರ್ಷಿಗಳಿಂದ ಗುಟ್ಟು ಹೋಗ್ತದೆ. ಆವಾಗ ತ್ರೈಮೂರ್ತಿಗಳಂತ ಹೇಳಿದ್ರೆ, ಈಗ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೇವೆ, ಅವನಿಗೆ ಸೃಷ್ಟಿ ಮಾಡೋದು ಒಂದೇ ಕೆಲಸ ಅಲ್ಲ. ಪಾಲನಕರ್ತ ವಿಷ್ಣು ಅಂತ ನಾವು ಹೇಳ್ತೇವೆ, ವಿಷ್ಣುವಿನಿಗೆ ಪಾಲನೆ ಮಾಡುವ ಮಾತ್ರ ಕೆಲಸ ಅಲ್ಲ, ಶಿವ ಲಯಕರ್ತ ಅಂತ ಹೇಳ್ತೇವೆ. ಅದಲ್ಲ, ವಿಶೇಷವಾಗಿ ತ್ರೈಮೂರ್ತಿಗಳು ಪರಸ್ಪರ ಸಹಕಾರದೊಂದಿಗೆ ದುಷ್ಟ ನಿಗ್ರಹ, ಶಿಷ್ಟರ ಪರಿಪಾಲನೆಯನ್ನು ಮಾಡತಕ್ಕಂಥ ತ್ರೈಮೂರ್ತಿಗಳು ಅವರು ಅಲ್ವಾ. ಹಾಗಾಗಿ ಅವರು ಒಂದಕ್ಕೊಂದು ಸಹಕಾರವನ್ನು ಮಾಡುವುದರೊಂದಿಗೆ ಈ ಕೆಲಸವನ್ನು ಸುಸಾಂಗವಾಗಿ ನೆರವೇರಿಸ್ತಾ ಇರ್ತಾರೆ. ಅದು ಯಾರಿಗೂ ಗೊತ್ತಾಗುವುದಿಲ್ಲ ಅಲ್ವೇ. ಈ ರೀತಿಯಲ್ಲಿ ಸಂಗತಿ ವೈಕುಂಠಕ್ಕೆ ಮುಟ್ಟುವುದೇ ತಡ. ರಕ್ಕಸರ ತಪಸ್ಸು ವ್ಯರ್ಥ ಆಗಬೇಕಲ್ಲ, ಆ ವ್ಯರ್ಥ ಆಗಬೇಕಿದ್ರೆ ಏನು ಮಾಡಬೇಕು ಅಂಥೇಳಿ ಕೂಡಲೇ ವರುಣದೇವನಿಗೊಂದು ಸೂಚನೆ ಬರ್ತದಂತೆ. ಮರಳಿನಲ್ಲೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ, ಏನಾದರೂ ಮಾಡಬೇಕೀಗ ಅಂತ. ಆವಾಗ ವರುಣದೇವ ನೋಡಿ, ಯಾವಾಗ ಮಳೆ ಬರ್ತಂತ ಹೇಳಲಿಕ್ಕೆ ಆಗುದಿಲ್ಲ, ಹೌದಾ? ಆ ರೀತಿಯಲ್ಲಿ ಕೊಚ್ಚಿಕೊಂಡು ಹೋಯಿತು ಮರಳಿನ ಶಿವಲಿಂಗ. ಇದು ಎಲ್ಲ ಒಂದು ತಂತ್ರ ಅವರದ್ದು. ಆ ಭಕ್ತಿಯಲ್ಲಿ ಪರಿಣಾಮ ಅಥವಾ ಇನ್ನು ಶಿವ ದರ್ಶನ ಕೊಟ್ಟು ಏನು ಆಗುದಬಾರದು ಎಂಬ ದೃಷ್ಟಿಯಲ್ಲಿ ವರುಣದೇವನು ಆ ಒಂದು ಶಿವಲಿಂಗವನ್ನು, ಪ್ರತಿಷ್ಠಾಪಿಸಿದ ಶಿವಲಿಂಗವನ್ನು ಕೊಚ್ಚಿಕೊಂಡು ಹೋದಂತೆ. ಆವಾಗ ಕೈಕಸೆ, ದೇವಾ ಇಷ್ಟು ಭಕ್ತಿಯಿಂದ ನಾನು ಮರಳಿನಲ್ಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ನನ್ನ ಪುತ್ರನಿಗೋಸ್ಕರವಾಗಿ ಭಕ್ತಿಯಿಂದ ಅವನ ಒಳಿತಿಗೋಸ್ಕರ, ಅವನ ಶ್ರೇಯಸ್ಸಿಗೋಸ್ಕರ ನಾನು ಭಕ್ತಿ ಮಾಡಿದೆ, ಭಜನೆ ಮಾಡಿದೆ, ತಪಸ್ಸು ಮಾಡಿದೆ. ಆದರೆ ಈ ರೀತಿ ವ್ಯರ್ಥವಾಯಿತಲ್ಲ ಅಂಥೇಳಿ ದುಃಖಿಸ್ತಾ ಇದ್ದಾಳೆ. ನನ್ನ ಆರಾಧನೆ ಸಮುದ್ರರಾಜನು ಉಕ್ಕೇರಿ ಬಂದು ಕೊಚ್ಚಿಕೊಂಡು ಹೋಗುವಂತಾಯ್ತಲ್ಲ ಈ ಶಿವಲಿಂಗ ಅಂಥೇಳಿ ಯಾರೋ ಸುದ್ದಿ ಮುಟ್ಟಿಸಿದರು ಮಗನಾದಂಥ ರಾವಣನಿಗೆ. ನಿಮ್ಮ ಅಮ್ಮ ಅಳುತ್ತಾ ಇದ್ದಾಳೆ, ದುಃಖಿಸ್ತಾ ಇದ್ದಾಳೆ. ಓಡಿ ಬರ್ತಾ ಇದ್ದಾನೆ ರಾವಣೇಶ್ವರ. ಅಮ್ಮ ಅಮ್ಮ ಎಂದು ಓಡಿ ಬರುವಾಗ ದುಃಖ ಮಾಡ್ತಾ ಇದ್ರೆ ಅಮ್ಮಂದಿರು ಏನು ಮಾಡ್ತಾರಂದ್ರೆ, ನಿಜವಾಗಿ ದುಃಖವನ್ನು ವ್ಯಕ್ತಪಡಿಸುವುದಿಲ್ಲಂತೆ ಮಕ್ಕಳಲ್ಲಿ. ಏನಮ್ಮ ಕಣ್ಣಿನಲ್ಲಿ ನೀರು, ಯಾಕೆ ದುಃಖ ಅಂತ ಕೇಳಿದಾಗ ಅದು ಕಣ್ಣಿಗೆ ಕಸ ಬಿತ್ತು ಅಂತ ಹೇಳ್ತಾ ನಿಜವಾದ ತಾಯಿ. ಅಂದರೆ ನಿಜವಾಗಿ ವ್ಯರ್ಥವಾಗಿರ್ತಕ್ಕಂಥ ಆ ವಿಚಾರವನ್ನೆಲ್ಲ ಹೇಳಬಾರ್ದು ಅಂತೇಳಿ ಅಲ್ಲ, ಅಂತೂ ತಾಯಿಯ ಕರಳೋದು. ಅಮ್ಮ ಇಲ್ಲ, ಏನೋ ಒಂದು ಕಷ್ಟದಲ್ಲಿ ನೀವು ಬಿದ್ದಿದ್ದೀರಿ, ಏನೋ ಒಂದು ತೊಂದರೆಗೀಡಾಗಿದ್ದೀರಿ, ಏನಮ್ಮ ಅಂತ ಕೇಳುವಾಗ ಹೇಳ್ತಾ ಇದ್ದಾಳೆ, ಹೀಗೀಗೆ ಮಗ ಭಕ್ತಿಯಿಂದ ಶಿವನನ್ನು ಒಲಿಸಿಕೊಳ್ಳಬೇಕು ಅಂತೇಳಿ ಮರಳಿನಲ್ಲೇ ನಾನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪ್ರಾರ್ಥನೆ ಮಾಡಿದಾಗ ಈ ರೀತಿ ವರುಣದೇವನ ಒಂದು ಶಿಕ್ಷೆಗೆ ಒಳಗಾಗಿ ಆ ಲಿಂಗವೇ ಕೊಚ್ಚಿ ಹೋಯಿತು ಅಂತೇಳಿ. ಆಹಾ, ಜನನಿಯಂ ಪಿಡಿದೆತ್ತಿ ರಣತೀರ ರಾವಣ. ಅಮ್ಮ ಜನನಿಯಂ ಪಿಡಿದೆತ್ತಿ ರಣತೀರ ರಾವಣನು, ಇನಿತು ಚಿಂತೆಯೊಳಿಹುದು ತರವೇ. ಇನಿತು ಚಿಂತೆಯೊಳಿಹುದು ತರವೇ. ಅಮ್ಮ ಘನಪರಾಕ್ರಮಿ ನಿನ್ನ ಸುತ ಬೆಳಿಗ್ಗೆ ಬಂದಿರಲು, ಘನಪರಾಕ್ರಮಿ ನಿನ್ನ ಸುತ ಬಳಿಗೆ ಬಂದಿರ ಮನದ ಕೊರಗೇನೆಂದು ಅರುಹು ಎನಗೆ, ಮನಗ ಕೊರಗೇನೆಂದು ಅರುಹು ಎನಗೆ. ಅಮ್ಮ
ನಿನ್ನ ಮನದ ಕೊರಗೇನು? ಬಂದಿದ್ದೇನೆ ನಿನ್ನ ಹತ್ತಿರದಲ್ಲಿ ನಾನು. ಘನತರದ ಈ ಪರಾಕ್ರಮಿ ನಿನ್ನ ಸುತ ಬಳಿಗೆ ಬಂದಿರಲು. ನಿನ್ನ ಮಗ ಪರಾಕ್ರಮಶಾಲಿಯಾಗಿರ್ತಕ್ಕಂಥ ರಾವಣ ಇನಿತು ಚಿಂತೆಗಳೇಕೆ ತರವೇ? ಯಾಕೆ ಚಿಂತೆ ಮಾಡ್ತಾ ಇದ್ದ ಅಮ್ಮ? ಹೇಳು. ವಿಷಯ ಎಲ್ಲ ಹೇಳಿದೆ. ಮತ್ತೊಮ್ಮೆ ಹೇಳಿದಾಗ, ಓಹ್ ಅಷ್ಟೇ ಅಮ್ಮ, ಬೇಸರ ಮಾಡಬೇಡಿ, ದುಃಖ ಮಾಡಬೇಡಿ, ಘೋರ ತಪಸ್ಸನ್ನು ನಾನೇ ಮಾಡ್ತೇನೆ. ನಿಮಗೆ ತೊಂದರೆ ಕೊಟ್ಟದ್ದಲ್ಲ ಅವರು. ಘೋರವಾದಂಥ ತಪಸ್ಸನ್ನು ನಾನೇ ಮಾಡುವುದರ ಮೂಲಕ ಶಿವನ ಆತ್ಮಲಿಂಗವನ್ನೇ ನಾನು ತರಿಸ್ತೇನೆ. ಶಿವನ ಆತ್ಮಲಿಂಗವನ್ನೇ ತರಿಸ್ತೇನೆ. ಒಂದು ವೇಳೆ ಮನಸ್ಸು ಮಾಡಿದರೆ ಶಂಕರನನ್ನೇ ಇಲ್ಲಿಗೆ ಕರೆಸುತ್ತೇನೆ. ಅಮ್ಮ ಚಿಂತಿಸದಿರು ಅಂತ ಹೇಳಿ ಬಹಳ ಅಮ್ಮನಿಗೆ ಧೈರ್ಯವನ್ನು ಕೊಟ್ಟದ್ದು ರಾವಣೇಶ್ವರ. ಧೈರ್ಯ ಕೊಟ್ಟು ಆಮೇಲೆ ತಪಸ್ಸಿನಲ್ಲಿ ಹೇಳಿದ ಹಾಗೆ ಮಾಡಬೇಕಲ್ಲ, ಕಡಿಮೆ ಇಲ್ಲ. ಎಲ್ಲ ಮಾಯಾವಿಗಳವರು ಅಲ್ವಾ, ಅಂಥ ಮಾಯಾವಿಗಳಾದ್ದರಿಂದ ಅವರು ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ತೋರ್ತಾ ಇದ್ದಾರೆ. ಈ ಭಕ್ತಿ ಶ್ರದ್ಧೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಒಮ್ಮೊಮ್ಮೆ ಕೇಳ್ತಾ ಇದ್ದಾರಲ್ಲ ಎಲ್ಲರೂ, ಹೌದಂತೆ. ಅಂದರೆ ಕೆಲವು ಸರ್ತಿ ಮೌನವಾಗಿರ್ತಾರೆ, ಅದರ ಅರ್ಥಕ್ಕೆ ಸರಿ ಕೇಳ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಅಲ್ಲ, ಈಗ ಮೌನವಾಗಿರ್ಲಿಕ್ಕೆ ಇನ್ನೊಂದು ಕಾರಣ ಉಂಟು, ಮೊಬೈಲ್ ಇರ್ತದೆ ಕೈಯಲ್ಲಿ, ಅದರಿಂದಲೂ ಮೌನ ಇರ್ತಾರೆ ಎಲ್ಲರೂ. ಮೊದಲೆಲ್ಲ ಹಾಗಲ್ಲ, ಸಭೆಯಲ್ಲಿ ಆಚೆ ಈಚೆ ಗುಸು ಗುಸು ಗುನುಗುನು ಮಾತಾಡ್ತಾ ಇರ್ತಾರೆ, ಆವಾಗ ಸ್ವಲ್ಪ ಕರಕರೆ ಆಗ್ತದೆ ಯಾರಿಗೆ, ಪ್ರೋಗ್ರಾಮ್ ಕೊಡುವವರಿಗೆ ಅಲ್ವಾ? ಇವಾಗ ಹಾಗಲ್ಲ, ಮೌನವಾಗಿದ್ದಾರೆ. ಎಂಥ ಸಭೆ, ಎಂಥ ಶ್ರದ್ಧೆಯಿಂದ ಮೌನವಾಗಿ ಅಲ್ಲ, ಇಲ್ಲಿ ಅಷ್ಟು ಮೌನವಾಗಿ ಕೇಳ್ತಾ ಇದ್ದೀರಿ, ತುಂಬ ತುಂಬ ಅಭಿನಂದನೆಗಳು ನಿಮಗೆ ಎಲ್ಲರಿಗೂ. ಆದರೆ ಕೆಲವು ಸಭೆಯಲ್ಲಿ ಮಕ್ಕಳಿರುವಾಗ, ಯುವಕರಿರುವಾಗ ಆ ಮೌನವೇ ಬೇರೆ, ಹೀಗೆ ಅಲ್ವಾ? ಅಂದರೆ ಮೌನದಲ್ಲೇ ಮಾತಾಡಲಿಕ್ಕೆ ಒಂದು ಯಂತ್ರ ಅದು. ನಾವು ಬಾಯಿ ಬಿಟ್ಟು ಮಾತಾಡಬೇಕಂತಿಲ್ಲ, ಮೌನದಲ್ಲೇ ಮಾತನಾಡುವ ಯಂತ್ರವೇ ಇದು. ಭಾಳ ಒಳ್ಳೆಯದಾಗಿ ಬಂದಿದೆ. ಹಾಗಾಗಿ ಮೌನದಲ್ಲೇ ಎಲ್ಲ ಮನೆಯವರ ಹತ್ರ ಮಾತಾಡ್ಬೋದು, ದೋಸ್ತಿ ಹತ್ರ ಮಾತಾಡ್ಬೋದು, ಇನ್ನೊಬ್ಬರ ಹತ್ರ ಮಾತಾಡ್ಬೋದು, ಮತ್ತೊಬ್ಬರ ಹತ್ರ ಮಾತಾಡ್ಬೋದು. ಹೌದಾ? ಒಳ್ಳೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. ಮೆಸೇಜ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ? ಆದರೆ ಮಾತ್ರ ಒಂದು ಬಹಳ ಜಾಗ್ರತೆ ಇರಬೇಕು. ಇವತ್ತಿನ ಕಾಲ ಎಲ್ಲಿವರೆಗೆ ಆಗಿದ್ರೆ ಜಿಗ್ ಅಂತ ಬಂತು, ಬಂದ ಕೂಡಲೇ ಓಂ ಶಾಂತಿ ಅಂತ ಬಿಟ್ಟಾಯ್ತು. ಅವನು ಕಡೆಗೆ ನೋಡುವಾಗ ಅವನಿಗೆ ಪ್ರಶಸ್ತಿ ಸಿಕ್ಕಿದ್ದು. ಅವನಿಗೆ ಪ್ರಶಸ್ತಿ ಸಿಕ್ಕಿದ ಸತ್ತು ಹೋದದ್ದು ಅಂತ ಸರಿ ನೋಡಬೇಕಾ ಬೇಡವಾ? ಅವಸರ ಮಾಡಬಾರ್ದು. ಅವಸರ ಮಾಡಿ ತೊಂದರೆ ಆಗ್ತದೆ. ಹಾಗಾಗಿ ಕಡೆಗೆ ಏನಾದರೂ ನಿಜವಾಗಿ ನಿನ್ನೆ ಮಾತಾಡಿದ್ದಾನೆ, ಒಟ್ಟಿಗೆ ಚಾ ಕುಡಿದ ನಿನ್ನೆ, ಪಾಪ ಏನೋ ಈಗ ಹೇಳಲಿಕ್ಕೆ ಆಗುದಿಲ್ಲ ನೋಡಿ, ಯಾವಾಗ ಯಾರು ಸಾಯ್ತು ಜಿಗ್ ಅಂತ ಅವನದ್ದು ಪಾಪ ಸತ್ತವನದ್ದೇ ಫಟ ಬಂದು, ಇವ ಕಂಗ್ರ್ಯಾಚುಲೇಷನ್ ಅಂತ ಬಿಡೋದು. ಕಡೆಗೆ ಸತ್ತವನ ಫಟಕ್ಕೆ ಕಂಗ್ರ್ಯಾಚುಲೇಷನ್ ಬಿಟ್ಟು ಅಥವಾ ಪ್ರಶಸ್ತಿ ಸಿಕ್ಕಿದವನಿಗೆ ಓಂ ಶಾಂತಿ ಬಿಡುವಂಥ ಅವಸರ ಈಗ ಇದರಲ್ಲುಂಟು, ಇಲ್ಲ ಅಂತೇಳಿಲ್ಲ. ಬಹಳ ಜಾಗ್ರತೆ ಬೇಕು ನಾವು. ಒಂದು ಕಡೆ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬಳಿಗೊಂದು ಪರವೂರಿನಲ್ಲಿ ಕೆಲಸ ಆಯ್ತಂತೆ. ಪರವೂರಿನಲ್ಲಿ ಕೆಲಸ ಆದಾಗ ಅವಳು ಪರವೂರಿಗೆ ಹೋದ್ಲು, ಮದುವೆ ಆದವಳು ಪಾಪ. ಪರವೂರಿನಲ್ಲಿ ಕೆಲಸ ಆಯಿತು ಪಾಪ, ದೂರದಲ್ಲಿ ಕೆಲಸ ಆಯ್ತಂತ ಪಾಪ ಗಂಡನೇ ಹೋಗಿ ಬಿಟ್ಟು ಬಂದ, ರೈಲ್ವೆ ಸ್ಟೇಷನಿಗೂ ಹಾಗೆಲ್ಲ ಬಿಟ್ಟು ಬಂದ ನಂತರ ಹೋಗಿ ಆ ಕೆಲಸದಲ್ಲಿ ಜಾಯಿನ್ ಆಗಿ ಆಮೇಲೆ ಒಂದು ಮೆಸೇಜ್ ಬಿಟ್ಲಂತೆ, ನನಗೆ ಬೇಕಾದವರು, ನನಗೆ ಗೊತ್ತಿದ್ದವರೆಲ್ಲ ಸಿಕ್ಕಿದ್ರು, ಹಾಗೆ ನಾನು ಒಳ್ಳೆಯ ರೀತಿಯಲ್ಲಿ ನಾನು ಬಂದು ಮುಟ್ಟಿದ್ದೇನೆ ಕ್ಷೇಮವಾಗಿ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಸರಿಯಾಗಿ ವ್ಯವಸ್ಥೆ ಎಲ್ಲ ಆದ ನಂತರ ನಿಮ್ಮನ್ನು ಕೂಡ ಕೂಡಲೇ ಇಲ್ಲಿಗೆ ಕರೆಸ್ತೇನೆ, ಬೇಸರ ಮಾಡಬೇಡಿ ಅಂತ ಒಂದು ಮೆಸೇಜ್ ಬಿಟ್ಟಳು. ಯಾರಿಗೆ? ಅದು ಗಂಡನಿಗೆ ಬಿಟ್ಟ ಮೆಸೇಜ್ ಇನ್ನೊಬ್ಬನಿಗೆ ಹೋಗಿದೆ. ಅದು ಆ ಇನ್ನೊಬ್ಬ ಪಾಪ ಅವನೆಂಥದ್ದು, ಅವನೇನೋ ಪ್ರಾರಬ್ಧ ಕರ್ಮ, ಅವನ ಹೆಂಡತಿಯನ್ನು ಸ್ಮಶಾನದಲ್ಲಿ ಸುಟ್ಟು ಬಂದು ತಲೆಬಿಸಿಯಲ್ಲಿ ಕೂತಿದ್ದಾನೆ, ಅವನಿಗೆ ಆ ಮೆಸೇಜ್ ಹೋಯ್ತು. ಹೌದಾ? ಇವಳೆಂತ ನಾನು ಕ್ಷೇಮವಾಗಿ ಮುಟ್ಟಿದ್ದೇನೆ, ನೀವೇನು ಗಡಿಬಿಡಿ ಮಾಡಬೇಡಿ, ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ ಅಂತೇಳಿ ಆ ಮೆಸೇಜ್ ಪಾಪ ಆ ಹೆಂಡತಿ ಸತ್ತವನಿಗೆ ಹೋದಾಗ ಯಾವ ರೀತಿ ಆಗ್ಬೋದು ಅವನಿಗೆ? ಮೊದಲೇ ತಲೆಬಿಸಿಯಲ್ಲಿದ್ದಾನ. ಹಾಗಾಗಿ ಇವಳು ನಿಜವಾಗಿ ಪಾಪ ಆತ್ಮೀಯತೆಯಿಂದ ತನ್ನ ಗಂಡನಿಗೆ ಬಿಟ್ಟಂಥ ಮೆಸೇಜ್ ಈ ರೀತಿ ತೊಂದರೆ ಆಗಿದೆ. ಅದು ಬಹಳ ಜಾಗ್ರತೆ ಬೇಕು. ನಾವು ಜಾಗ್ರತೆಯಿಂದ ಅದರಲ್ಲಿ
ಒಂದು ಕೆಲಸ ವ್ಯವಹರಿಸಬೇಕು ಎಂಬ ಒಂದು ನಿದರ್ಶನಕ್ಕೆ ಬೇಕಾಗಿ ಹೇಳಿದೆ. ಹಾಗಾಗಿ ಇಂತಹ ಒಂದು ತಾಯಿಯ ಒಂದು ಇಚ್ಛೆಯನ್ನು ಈಡೇರಿಸಲಿಕ್ಕೆ ಬೇಕಾಗಿ ಯಾರು ರಾವಣೇಶ್ವರ ಬಹಳ ಭಕ್ತಿಯಿಂದ ಓಂ ನಮಃ ಶಿವಾಯ ರುದ್ರಾಯ ಹರಾಯ ಮೃತ್ಯುಂಜಾಯ ಉರಗಭೂಷಣ ಚರ್ಮಾಂಬರ ರುಂಡಮಾಲಾಧರ ಮಹೇಶ್ವರಾಯ ನೀಲಕಂಠ ದೇವಾ. ಭಕ್ತಿಯಿಂದ ಧ್ಯಾನ ಮಾಡಲಿಕ್ಕೆ ತಪಸ್ಸಿಗೆ ಕೂತವನು ಬೇರೆ ಯಾರು ಅಲ್ಲ, ರಾವಣೇಶ್ವರ. ನೀಲಕಂಠ ನಿಗಮಾಗಮ ಸನ್ನುತ ನೀಲಕಂಠ ನಿಗಮಾಗಮ ಸನ್ನುತ ಪಾಲನೇತ್ರ ಪಾರ್ವತಿಪತಿ ಈಶ. ನೀಲಕಂಠ ನಿಗಮಾಗಮ ಸನ್ನುತ ಪಾಲನೇತ್ರ ಪಾರ್ವತಿಪತಿ ಈಶ. ಕೈಲಾಸವಾಸ ಶಂಕರ ಕೈಲಾಸವಾಸ ಶಂಕರಾಯ ಸದಾಶಿವ ಶಂಭೋ ಶಂಕರ ಶಂಭೋ ಮಹದೇವ. ನೀಲಕಂಠ ನಿಗಮಾಗಮ ಸನ್ಮತ ಪಾಲನೇತ್ರ ಪಾರ್ವತಿಪತಿ ಈಶ. ನೀಲಕಂಠ ನಿಗಮಾಗಮ ಸನ್ಮತ ಪಾಲನೇತ್ರ ಪಾರ್ವತಿಪತಿ ಈಶ. ಶಂಕರ ಕೈಲಾಸವಾಸ ಶಂಕರ ಸದಾಶಿವ ಶಂಭೋ ಮಹದೇವ. ಶಂಭೋ ಮಹದೇವ, ನೀಲಕಂಠನೇ ನೀನೇ ರಕ್ಷಣೆ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಭಕ್ತಿಯಿಂದ ಧ್ಯಾನಾಸಕ್ತನಾಗಿ ಕೂತಿದ್ದಾನೆ. ಯಾರು ಬೇರೆ ಯಾರು ಅಲ್ಲ, ರಾವಣೇಶ್ವರ. ಆವಾಗ ಮತ್ತೆ ಇವನ ತಪಸ್ಸಿನ ಉರಿ ವೈಕುಂಠಕ್ಕೆ ತ್ರಿಲೋಕಕ್ಕೆ ಎಲ್ಲ ಮುಟ್ಟಿತು ಅಲ್ವಾ. ಮೊದಲು ತಾಯಿದ್ದು, ಆಮೇಲೆ ಮಗ. ಈ ರೀತಿ ಮುಟ್ಟುವಂಥ ಸಂದರ್ಭದಲ್ಲಿ ಈಗಂತೂ ಬಹಳ ಬಹಳ ಖಂಡಿತವಾಗಿಯೂ ಕೂಡ ಏನಾದರೂ ತೊಂದರೆ ಆಗ್ತದೆ ಅಂತೇಳಿ ಗೊತ್ತಾಗಿ ತಡ ಮಾಡದೆ ಎಲ್ಲರೂ ಒಟ್ಟಾಗ್ತಾರೆ. ಶ್ರೀಮನ್ನಾರಾಯಣ ಒಬ್ಬರೊಬ್ಬರು ಮಾತಾಡಿಕೊಳ್ತಾರೆ. ಇದಕ್ಕೇನಾದರೂ ಒಂದು ವಿಮೋಚನೆ ಆಗಬೇಕು ಅಂತೇಳಿ ದೃಷ್ಟಿಯಿಂದ ನಾರದರ ಮೂಲಕ, ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿಗಳ ಮೂಲಕ ಮಾಯೆಯನ್ನು ಪ್ರಚೋದಿಸಿ ಶ್ರೀಹರಿ ಇಚ್ಛೆಯಂತೆ ಅಸುರ ರಾವಣನಲ್ಲಿಗೆ ಪರಿಣಮಿಸುವ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಅಸುರ ರಾವಣನಲ್ಲಿಗೆ ಅದು ಮುಟ್ಟಬೇಕೆಂಬ ರೀತಿಯಲ್ಲಿ ತಪಸ್ಸಿಗೆ ಮೆಚ್ಚಿ ಶಂಕರ ಪಾರ್ವತಿ ಅವರೆಲ್ಲ ಮಾತಾಡಿಕೊಂಡಿದ್ದಾರೆ. ತ್ರೈಮೂರ್ತಿಗಳು ತಪಸ್ಸಂತೂ ಅಷ್ಟು ಬಹಳ ಭಕ್ತಿಯಿಂದ ಮಾಡಿದ್ದಾನೆ, ಈ ವರ ಕೊಡಲೇಬೇಕಲ್ಲ. ಹಾಗಾಗಿ ತಪಸ್ಸಿಗೆ ಮೆಚ್ಚಿದಂಥ ಈ ಶಂಕರ ಪಾರ್ವತಿಯವರು ಅಲ್ಲಿ ದರ್ಶನ ಕೊಟ್ಟಿದ್ದಾರೆ. ಯಾರಿಗೆ? ರಾವಣನಿಗೆ ಕೊಡಲೇಬೇಕು. ಒಬ್ಬರು ಭಕ್ತಿಯಿಂದ ಧ್ಯಾನ ಮಾಡಿದ ಮೇಲೆ, ಒಂದು ತಪಸ್ಸು ಆ ರೀತಿ ಪರಿಣಮಿಸಿದ ಮೇಲೆ ಆಗಲೇಬೇಕಲ್ಲ, ಅಲ್ಲಿ ದರ್ಶನ ಕೊಡಲೇಬೇಕಿಲ್ಲದ್ರೆ ಅವ್ರಿಗೆ ತಪ್ಪಾಗ್ತದೆ. ಆ ದರ್ಶನವನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಇಲ್ಲಿ ಅವರವರು ಮಾತಾಡಿಕೊಂಡ ತ್ರೈಮೂರ್ತಿಗಳ ಒಂದು ವಿಶೇಷ ಚಿಂತನೆಗಳು, ಹಾವು ಸಾಯಬಾರದು, ಕೋಲು ಮುರಿಬಾರ್ದಲ್ಲ, ಯಾವ ಕೋಲು ಮುರಿಬೇಕೋ ಮುರಿಸಬೇಕೋ ಅದು ಗೊತ್ತಿದೆ ಅವರಿಗೆ. ಆ ದೃಷ್ಟಿಯಲ್ಲಿ ಆ ನಾರದ ಮೂಲಕವಾಗಿ ಮಾಯಾದೇವಿಯನ್ನು ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡುವುದರ ಮೂಲಕ ಒಂದು ಕೆಲಸ ಆಗ್ತದೆ. ಇಲ್ಲಿ ತಪಸ್ಸಿಗೆ ಮೆಚ್ಚಿ ಶಂಕರ ಪಾರ್ವತಿ ದರ್ಶನ ಕೊಟ್ಟರೆ, ಹೀಗೆ ಅವನು ಬೇಡಲಿಕ್ಕೆ ಕೂತದ್ದು ಶಿವಲಿಂಗವನ್ನು ಅಲ್ವಾ, ಅವನಿಗೆ ಮರ್ತು ಹೋಗುವ ರೀತಿಯಲ್ಲಿ ಮಾಯೆ ಆವರಿಸುವ ಕೆಲಸ ನಾರದ ಮಹರ್ಷಿಗಳ ಮೂಲಕವಾಗಿ ಇವರು ಮಾಡಿದ್ದಾರೆ, ಮಹಾವಿಷ್ಣು ಸಹಿತವಾಗಿ. ಆವಾಗ ಇವ ಪ್ರಾರ್ಥಿಸಿ ತಪಸ್ಸು ಮಾಡಿದ ಕಾರಣ ಯಾವುದಂತ ಮರ್ತು ಹೋಯ್ತು ಅವನಿಗೆ. ಯಾವುದಕ್ಕೆ ನಾನು ತಪಸ್ಸು ಮಾಡಿದೆನಂತೆ? ಒಮ್ಮೆ ಶಿವನನ್ನು ನೋಡ್ತಾನಂತೆ, ಮತ್ತೊಮ್ಮೆ ಪಾರ್ವತಿಯನ್ನು ನೋಡ್ತಾನೆ, ಒಮ್ಮೆ ಶಿವನನ್ನು ನೋಡ್ತಾನಂತೆ, ಮತ್ತೊಮ್ಮೆ ಪಾರ್ವತಿಯನ್ನು ನೋಡ್ತಾನೆ. ಹಾಗೆ ನೋಡ್ತಾ 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 ಏನು ಬೇಕು ತಪಸ್ಸಿಗೆ ನಾನು ಮೆಚ್ಚಿ ಬಂದದ್ದು, ಏನು ಬೇಕು ಕೇಳುವಾಗ ಬೇಕು ಪಾರ್ವತಿಯನ್ನು ಕೊಡು, ಪಾರ್ವತಿ ಬೇಕು ನೆಗಾಡ್ತಾ ಇದ್ದಾನೆ ಶಿವ. ಓಹೋ,
ಇವನಿಗೆ ಮರ್ತೋಯ್ತು, ಯಾಕೆ ನಾನು ತಪಸ್ಸು ಮಾಡಿದ್ದೇನೆ, ಯಾಕೆ ಭಕ್ತಿ ಮಾಡಿದ್ದೇನೆ ಅಂತ ಮರ್ತೋಯ್ತು. ಸರಿಯಪ್ಪ ಆಮೇಲೆ ಕಣ್ಣು ಸನ್ನೆ ಮಾಡ್ತಾ ಇದ್ದಾನೆ ಶಿವನು. ಯಾರಿಗೆ? ಮಡದಿ ಮಣಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಗೆ. ಎಲ್ಲರೂ ಒಂದಾಗಿ ಒಂದು ಉಪಾಯವನ್ನು ಸಾಧಿಸಬೇಕಲ್ಲ. ಆವಾಗ ಅವಳಿಗೆ ಭಯ ಆಗ್ತಿದೆ, ಓ ದೇವರು, ನಾನು ರಾವಣನೊಟ್ಟಿಗೆ ನಾನು ಹೋಗುದು, ಅಯ್ಯೋ ಅಯ್ಯೋ ಅಂತೇಳಿ. ಈಗ ಸದ್ಯಕ್ಕೆ ಹೋಗು ಮಾರೈತಿ, ಮತ್ತೆ ನೋಡು ಅಂತ ಅಲ್ವಾ. ಆ ರೀತಿಯಲ್ಲಿ ಒಂದು ಕಣ್ಣು ಸನ್ನೆ ಕಾಲು ಸನ್ನೆ ಎಂಬ ಪಾರ್ವತಿಯನ್ನು ಕಳಿಸಿಕೊಟ್ಟು ಬಿಡ್ತಾನೆ. ಆ ಪಾರ್ವತಿಯನ್ನು ಗಿರಿಜೆಯನ್ನು ಕೊಡು ಅಂತ ಕೇಳುವಾಗ ಇನ್ನೇನು ಗಿರಿಜೆಗೆ ಮನ ಒಪ್ಪದಿದ್ದರೂ ಕೂಡ ಮೋಹದ ಮಾಯಾಜಾಲದಲ್ಲಿರುವ ಈ ಸಂದರ್ಭದಲ್ಲಿ ತಕ್ಕ ಶಾಸ್ತಿ ಮಾಡುವಂಥ ಕಾರಣಕ್ಕೆ ಬೇಕಾಗಿ ಶಿವನ ಆಣತಿಯಂತೆ ಗಿರಿಜೆ ತೆರಳುತ್ತಾರೆ ಅವನೊಟ್ಟಿಗೆ. ಆವಾಗ ಇಲ್ಲಿ ಏನು ಇನ್ನು ಪುನಃ ಅನಾಹುತ ಆಗಬಾರ್ದು ಅಂತೇಳಿ ನಾರದ ಮಹರ್ಷಿಗಳ ಪ್ರವೇಶ ಆಗ್ತದೆ. ಸೋಮಶೇಖರ ಗಿರಿಜಾರಮಣ, ಸೋಮಶೇಖರ ಗಿರಿಜಾರಮಣ, ಕಾಮವೈರಿ ಕೈಲಾಸ ವಾಸನೆ, ಕಾಮವೈರಿ ಕೈಲಾಸ ವಾಸನೆ, ಉರಗಭೂಷಣ ತ್ರಿಶೂಲಧಾರಿ, ಪರಮೇಶ್ವರ ವರ ಶಂಕರ ಶಂಭು, ಪರಮೇಶ್ವರ ವರ ಶಂಕರ ಶಂಭು, ಸೋಮಶೇಖರ ಗಿರಿಜಾರಮಣ, ಕಾಮವೈರಿ ಕೈಲಾಸ ವಾಸನೆ. ಶಂಭೋ ಶಂಕರ ಮಹಾದೇವ ಅಂತ ಬಂದದ್ದು ಬೇರೆ ಯಾರು ಅಲ್ಲ, ನಾರದ ಮಹರ್ಷಿಗಳು. ನಮೋ ನಮ ಅಂತೇಳಿ ನಾರದರ ಪಾದ ಕಮಲಕ್ಕೆ ಬಿದ್ದಿದ್ದಾರೆ ರಾಮಣೇಶ್ವರ. ನಾರದರೇ ನಮೋ ನಮೋ. ಏನು ಭಾಳ ನಗುಮುಖದಲ್ಲಿದೆಯಲ್ಲ, ಏನು ಏನು ಅಂಥೇಳಿ. ಏನಿಲ್ಲ, ನಾನು ತಪಸ್ಸು ಮಾಡಿದೆ, ತಪಸ್ಸು ಮಾಡಿ 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 ಕಡೆಗೆ ನಾನು ಶಿವ ಪಾರ್ವತಿ ಇಬ್ಬರೂ ಕೂಡ ನನಗೆ ದರ್ಶನ ಕೊಟ್ಟರು. ಆಗ ಪಾರ್ವತಿಯೇ ನನಗೆ ಬೇಕು ಅಂತ ಕೇಳಿಬಿಟ್ಟೆ ನಾನು. ಏನೋ ಗೊತ್ತಿಲ್ಲ, ಪಾರ್ವತಿಯನ್ನು ಕೊಟ್ಟು ಬಿಟ್ಟರು ನನಗೆ ಶಿವ. ಹಾಗೆ ಪಾರ್ವತಿಯನ್ನು ಕರ್ಕೊಂಡು ಬಂದಿದ್ದೇನೆ. ಎಲ್ಲೋ ಕರ್ಕೊಂಡು ಬಂದು ಮರದ, ಅವಳು ಒಳಗೆ ಹೋಗಿದ್ದಾಳೆ ಎಲ್ಲೋ ಗೊತ್ತಿಲ್ಲ, ಅಲ್ಲೆಲ್ಲೋ ಮರದ ಬುಡದಲ್ಲಿ ನಿಂತಿದ್ದಾಳೆ. ಅವಳು ಕೂಡ ಮಾಯಾವಿಯಾಗಿ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಬಂದದ್ದಲ್ಲ, ಆ ಕಾರಣಕ್ಕೆ ಒಂದು ಬದಿಯಲ್ಲಿ ನಿಂತಿದ್ದಾಳೆ. ಏನು ಹೇಳ್ತಿದ್ದೀರಿ ರಾವಣ ಅಂತೇಳಿ ನಾರದ ಮಹರ್ಷಿಗಳು ಒಂದು ಪ್ರಶ್ನೆ ಕೇಳ್ತಾರೆ. ಸುಮ್ಮನೆ ಬಂದದ್ದು ಪರೀಕ್ಷೆ ಮಾಡಲಿಕ್ಕೆ. ಆ ರೀತಿಯಲ್ಲಿ ನಾರದರ ಪ್ರಶ್ನೆಗೆ ಸರಿಯಾಗಿ ಬನ್ನಿ ಬನ್ನಿ ಸ್ವಾಮಿ, ಇಲ್ಲಿ ಬನ್ನಿ, ನಮೋ ನಮ, ನಿಮಗೆ ಬೇಕಾದಂಥ ಅರ್ಘ್ಯಗಳನ್ನು ಕೊಟ್ಟಿದ್ದೇನೆ, ಬನ್ನಿ ಬನ್ನಿ. ತೋರಿಸ್ಬೇಕಾ? ಇಲ್ಲಿದ್ದಾಳೆ ಪಾರ್ವತಿ, ಇಲ್ಲಿದ್ದಾಳೆ ಅಂಥೇಳಿ ವೃಕ್ಷದ ಅಡ್ಡದಲ್ಲಿ ನಿಂತಿರತಕ್ಕಂಥ ಇವಳೇ ಪಾರ್ವತಿ ಪಾರ್ವತಿ ಅಂತ ತೋರಿಸಲಿಕ್ಕೆ ಹೋಗುವಾಗ, ಅಯ್ಯೋ, ಗರಿಗದರಿದ ಆ ಕೇಶರಾಶಿಯು ಹೊರಚಾಚಿದ ಭೀಭತ್ಸನಾಲಗೆಯು. ಓಹೋ, ಏನ್ ನೋಡ್ತಾ ಇದ್ದಾನೆ ರಾವಣ. ಗರಿಗದರಿದ ಆ ಕೇಶರಾಶಿಯು ಹೊರಚಾಚಿದ ಭೀಭತ್ಸನಾಲೆಗೆ ಘೋರ ರೂಪದಲ್ಲಿ ಬೆಳೆದು ನಿಂತಳ ಘೋರೆ ಹಲ್ಲುಗ ಭದ್ರಕಾಳಿಯು, ಘೋರೆ ಹಲ್ಲುಗಳ ಭದ್ರಕಾಳಿಯು. ನಾರಿ ಪಾರ್ವತಿ ಹಸಿ ರೂಪದಲ್ಲಿ ಮಾರಿಯಂತೆ ಬೊಬ್ಬಿಟ್ಟ ಮನೆಯಲ್ಲಿ ಭಾರಿ ಕಂಗಣ್ಣ ಕಂಡು ಹತ್ತಿರದಿ ಧೀರ ರಾವಣನು ಭಯಗೊಳ್ಳಂಜಿ ತೋರಿ ದುರಾಸೆಯ ಮೋಹದಿಂದಲೇ ಸಾರಿ ನಾರದರ ಬಳಿ ಬಂದು ಕಡೆಗೆ ದರಿದ ಆ ಕೇಶರಾಶಿಯು ಹೊರಚಾಚಿದ ಭೀಭತ್ಸನಾಲಿಗೆಯು ಘೋರ ರೂಪದಲ್ಲಿ ಬೆಳೆದು ನಿಂತನ ಘೋರೆ ಹಲ್ಲುಗಳ ಭದ್ರಕಾಳಿ. ಭದ್ರಕಾಳಿ, ಕೋರೆ ಹಲ್ಲುಗಳ ಭದ್ರಕಾಳಿ. ಸೌಂದರ್ಯವತಿಯಾಗಿರ್ತಕ್ಕಂಥ ಪಾರ್ವತಿ ಅಲ್ಲಿ ಇಲ್ಲ, ಮರದಡ್ಡದಲ್ಲಿ ನೋಡಿ ಬದಲಾವಣೆ ಆಗಿದೆ. ಭದ್ರಕಾಳಿಯಾಗಿ ಆ ರೂಪ ರಾವಣನ ಕಂಡು ಹೆದರಿಕೆಯಲ್ಲಿ ಓಡಿ ನಾರದ ಮಹರ್ಷಿಗಳಲ್ಲಿ ಬರ್ತಾನೆ. ಮಹರ್ಷಿಗಳೇ, ನಾರದರೇ, ನಾನು ತಂದದ್ದು ಪಾರ್ವತಿಯನ್ನು, ಕರ್ಕೊಂಬಂದದ್ದು ಪಾರ್ವತಿಯನ್ನು. ಏನಮ್ಮ, ಯಾಕೆ ಹೀಗಾಯಿತು? ಅಯ್ಯೋ ದೇವರೇ, ಖಂಡಿತವಾಗಿಯೂ ಕೂಡ ಇದು ಏನೋ ಒಂದು ಮೋಸ ಆಗಿದೆ ಅಂತೇಳಿ ಹೇಳುವಾಗ, ನಿನ್ನ ಪಾರ್ವತಿಯನ್ನು ಅವನು ಕೊಡಲಿಲ್ಲ. ಅವಳು ಎಲ್ಲಿದ್ದಾಳೆ ಗೊತ್ತುಂಟಾ? ಅವಳು ಮಾಯಾಸುರನ ಬಳಿ ಬಿಟ್ಟಿದ್ದಾನೆ. ಅಸುರ ಶಿಲ್ಪಿ ಮಾಯಾಸುರನ ಬಳಿ ಅವಳಿದ್ದಾಳೆ. ಅವಳೇ ಬೇಕಂತಿದ್ದರೆ ನೀನು ಅಲ್ಲಿಗೆ ಹೋಗಬೇಕು ವಿನಃ ನಿನಗೆ ಖಂಡಿತವಾಗಿ ಇಲ್ಲಿ ಬರೆದದ್ದು ಅವಳಲ್ಲ, ಬೇರೆ ಅಂಥೇಳಿ ಹೇಳುವಾಗ ಮಾಯಾ ಆಗಿ ವಿಶೇಷವಾಗಿ ಅಲ್ಲಿ ಹೋಗ್ಬೇಕಂತ ಅನಿಸಿತು. ಹಾಗಾದರೆ ನಾನು ಅಲ್ಲಿ ಹೋದರೆ ಪಾರ್ವತಿ ಸಿಕ್ಕಿಯಾಳೋ? ಶಿವಲಿಂಗ ಮರೆತು ಹೋಗಿಬಿಟ್ಟಿದ್ದೀವನ ಮಾಯ ಆವರಿಸಿ.
ಅಲ್ಲಿ ಹೋದರೆ ಸಿಕ್ಬೋದು. ಖಂಡಿತ ಹೋಗು 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 ಅಂತ ನಾರದ ಮಹರ್ಷಿಗಳು ಮತ್ತೆ ಮಾಯೆಯನ್ನು ಮತ್ತೊಮ್ಮೆ ಪ್ರಚೋದಿಸಿ ಆವರಿಸುವುದರ ಮೂಲಕವಾಗಿ ಆ ಅಸುರ ಶಿಲ್ಪಿ ಮಾಯಾಸುರನಲ್ಲಿಗೆ ಹೋಗು, ನಿನಗೆ ಬೇಕಾದ ಪಾರ್ವತಿ ಅಲ್ಲಿದ್ದಾಳೆ ಅಂತೇಳಿ. ಇದರ ಮಧ್ಯೆ ನಾರದ ಮಹರ್ಷಿಗಳು ಅಲ್ಲಿ ಹೋಗಿ ಬಂದಾಗಿದೆ. ಇವರಿಗೆ ಇದೇ ಕೆಲಸ, ಇಡೀ ಊರು ಸುತ್ತುವುದು. ನಾರದ ಮಹರ್ಷಿಗಳು ಅಲ್ಲಿ ಹೋಗಿ ಮಾಯಾಸುರ ನೋಡಿ ಹೀಗೆ ಹೀಗೆ ಕತೆ, ರಾವಣೇಶ್ವರ ಅಂತ ಒಬ್ಬ ಲಂಕಾಧೀಶ್ವರನಿದ್ದಾನೆ, ಅವನಿಗೆ ನಿನ್ನ ಮಗಳಾಗಿರತಕ್ಕಂಥ ಮಂಡೋದರಿಯನ್ನು ಮದುವೆ ಮಾಡಿ ಕೊಡು. ಒಳ್ಳೆ ಶ್ರೀಮಂತ, ಭಾಳ ಚಂದದಿಂದ ನೋಡ್ತಾನೆ ನಿನ್ನ ಮಗಳನ್ನು, ಏನು ತೊಂದರೆ ಇಲ್ಲ. ಹಾಗಾಗಿ ನಿನ್ನಲ್ಲಿಗೆ ಬಂದರೆ ನೀನು ಆ ಮಂಡೋದರಿಯನ್ನು ಅವನಿಗೆ ಮದುವೆ ಮಾಡಿ ಕೊಡಬೇಕು ಅಂತೇಳಿ ಅಲ್ಲಿ ಮಾಯಾಸುರನಲ್ಲಿ ಒಪ್ಪಿಗೆ ಮಾತುಗಳನ್ನು ಆಡಿ ನಾರದ ಮಹರ್ಷಿಗಳು ಮೊದಲೇ ಬಂದಿದ್ದಾರೆ. ಈಗ ರಾವಣೇಶ್ವರ ಬರ್ತಾನಂತ ಗೊತ್ತಾಗಿ ಅವರು ಕಾಯ್ತಾ ಇದ್ದಾರೆ ಅಲ್ವಾ. ಈ ರೀತಿಯಲ್ಲಿ ಮಾಯಾಸುರನಲ್ಲಿಗೆ ನೇರವಾಗಿ ಹೋದದ್ದು ಬೇರೆ ಯಾರು ಅಲ್ಲ, ರಾವಣೇಶ್ವರ. ಆವಾಗ ಸ್ವಾಗತ ದಶವದನ, ದಶವದನ ನಿನಗೆ ಸ್ವಾಗತ ಅಂತ ಮಾಯಾಸುರನು ಮಾಡ್ತಾ ಇದ್ದಾನೆ. ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ಗುಣಸದನ, ಸ್ವಾಗತ ದಶವದನ, ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ. ಆಗಮನದಿಂದ ಧನ್ಯ ಧನ್ಯನ, ನಿನ್ನ ಆಗಮನದಿಂದ ಧನ್ಯ ಧನ್ಯನ ಸ್ವಾಗತ ದಶವದನ. ಅನಿರೀಕ್ಷಿತ ಚಿತ್ತೈಸಿದ ಕಾರಣ, ಅನಿರೀಕ್ಷಿತ ಚಿತ್ತೈಸಿದ ಕಾರಣ ಮನವರಿದೊಡೆ ನಾನು ಕ್ಷಣದಿ ಪೂರೈಸುವೆ ಸ್ವಾಗತ ದಶವದನ. ಮುನಿನಾರದರ ವಚನದಂತೆ, ಮುನಿನಾರದರ ವಚನದಂತೆ ತನಯಳ ಈವುದೇ ಸನ್ಮಾನ. ಸಂತೋಷ ಆಗಿದೆ ನನಗೆ. ತನಯಳ ಈವುದೇ ಸನ್ಮಾನ, ಏನಿತು ಜನ್ಮದ ಪಾವನ ಭಾಗ್ಯವು, ಏನಿತು ಜನ್ಮದ ಪಾವನ ಭಾಗ್ಯವು, ಎನಗೊದಗಿದ ಬಾಂಧವ್ಯ ಪುಣ್ಯವು. ಸ್ವಾಗತ ದಶವದನ ನಿನಗೆ ಸ್ವಾಗತ ದಶವದನ ಗುಣಸದನ, ದಶವದನ ಗುಣಸದನ. ಸ್ವಾಗತ ದಶವದನ ಗುಣಸದನ ಅಂಥೇಳಿ ಬಹಳ ಗೌರವದಿಂದ ಸ್ವಾಗತ ಮಾಡಿದ್ದು ಬೇರೆ ಯಾರಲ್ಲ, ಮಾಯಾಸುರ ಅಸುರ ಶಿಲ್ಪಿ. ಬಂದು ಮಂಡೋದರಿ ಮಗಳು ಅಂತ ಹೇಳಲಿಲ್ಲ. ನಾರದ ಮಹರ್ಷಿ ಹೇಳಿದಂತೆ ಇದ್ದಾಳೆ, ನೀನು ಅಪೇಕ್ಷೆ ಮಾಡಿ ಬಂದಂಥ ಅವಳೆ ಪಾರ್ವತಿ ಇದ್ದಾಳೆ. ಈಗ ಯಾಕಂದರೆ ನಿಜವಾಗಿ ನನಗೊದಗಿದಂಥ ಒಂದು ಬಾಂಧವ್ಯ ಪುಣ್ಯ ತನಯಳ ಈವುದೇ ಸನ್ಮಾನ, ಏನಿತು ಜನ್ಮದ ಪಾವನ ಸುಕೃತ ಅಂಥೇಳಿ ಅವಳನ್ನು ಕೊಟ್ಟು ಬಿಡ್ತಾನೆ. ಅದು ಹೇಳ್ಕೊಂಡು ಭಾರಿ ಸಂತೋಷದಿಂದ ನಮೋ ನಮ ಅಂತೇಳಿ ಅಲ್ಲಿಂದ ಮದುವೆ ಮಾಡಿ ಕೊಟ್ಟ ಮೇಲೆ ಬರ್ತಾನೆ. ಪಾರ್ವತಿ ಅಂತ ತಿಳಿದು ಮಾಯೆ ಆವರಿಸಿ ಮಂಡೋದರಿಯನ್ನು ಹಿಡ್ಕೊಂಡು ಬರ್ತಾನೆ. ಬಂದು ಅಮ್ಮನಾಗಿರ್ತಕ್ಕಂಥ ಕೈಕಸಿಯಲ್ಲಿ ಹೇಳ್ತಾ ಇದ್ದಾನೆ, ಇವಳಹುದು ಪಾರ್ವತಿ ದೇವಿಗೆ. ಅಮ್ಮ ಈಗ ಇವಳಹುದು ಪಾರ್ವತಿ ದೇವಿ ತಂತಿಹೇನು ನಮ್ಮರ ಮನೆಗೆ, ಪೂಜೆ ಪಾಠಗಳೇಕೆ ಪೂಜಿಸೈ ಇವಳ, ಪೂಜೆ ಪಾಠಗಳೇಕೆ ಪೂಜಿಸೈ ಇವಳ, ಮೂಜಗದ ಗೆಲುವ ಶಕ್ತಿ ನೀಡುವ ಬಾರೆಯ. ಅವಳನ್ನು ಬಾರೆ ಬಾರೆ ಅಂತ ಎನ್ನುತ್ತಾ ಮೂಜಗದ ಶಕ್ತಿ ನೀಡುವವಳು ಇವಳೇ, ಇವಳನ್ನೇ ನೀನು ಪೂಜಿಸಬೇಕು, ಇವಳೇ ಪಾರ್ವತಿ. ಅಮ್ಮ ಅಮ್ಮ ಅಂತೇಳಿ ಅಮ್ಮನಿಗೆ ಒಪ್ಪಿಸ್ತಾ ಇದ್ದಾಳೆ. ಆವಾಗ ಸುಗಂಧ ಪುಷ್ಪ ಕುಂಕುಮ ಏನೋ ಇಟ್ಲಿಕ್ಕೆ ಏನೋ ಅವಳದೊಂದು ಪ್ರೀತಿಯಿಂದ ಹೋಗುವಾಗ, ಅಮ್ಮ ಅಮ್ಮ ನಾನು ನಿಮ್ಮ ಸೊಸೆ, ನೀವು ನನಗೆ ಅತ್ತೆ, ನೀವು ಎಣಿಸಿದವಳಲ್ಲ ನಾನು ನಿಮ್ಮ ಸೊಸೆ, ನೀವು ನನಗೆ ಅತ್ತೆ, ನಾನು ಮಾಯಾಸುರನ ಮಗಳು ಮಂಡೋದರಿ ಅಂತೇಳಿ ಅತ್ತೆ ಹತ್ರ ಹೇಳಿಬಿಡ್ತಾರೆ. ಆವಾಗ
ಮಗನೇ, ಅಯ್ಯೋ ದೇವನೇ ಅಂತೇಳಿ ಒಬ್ಬಿಡುತ್ತಾ. ಅಯ್ಯೋ ದೇವ, ಕೈ ಕಸಿಗೆ ಮತ್ತೆ ದುಃಖ ಆಯಿತು. ಅಯ್ಯೋ ದೇವರೇ, ಶಿವಲಿಂಗವನ್ನು ಪ್ರಾರ್ಥಿಸಲಿಕ್ಕೋಸ್ಕರವಾಗಿ ನಾನು ಹೋದೆ, ಮಗ ಹೋದ, ಎರಡೂ ಆಗಲಿಲ್ಲ. ಪಾರ್ವತಿಯನ್ನು ಬಯಸಿ ತಂದಿದ್ದೇನೆ, ಅಮ್ಮ ಇವಳನ್ನು ಪೂಜಿಸು ಅಂತ ಹೇಳಿದ, ಅದು ಕೈ ಸಾಗಲಿಲ್ಲ. ಏನಿದು ಮಗನೇ, ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ ಮಗನೇ. ಪಾರ್ವತಿಯನ್ನು ಮೋಹಿಸಿ ಹೀಗೆಲ್ಲ ಆಯಿತು, ಹೋಗು ಹೋಗು. ಅದಲ್ಲ ವಿಷಯ, ನೀನು ಹೇಳಿದ್ದೇನು, ಆ ಶಿವನಲ್ಲಿ ಕ್ಷಮೆಯನ್ನು ಯಾಚಿಸುವುದರ ಮೂಲಕವಾಗಿ ಆತ್ಮಲಿಂಗಕ್ಕಾಗಿ ಪ್ರಾರ್ಥಿಸು ಮಗನೇ, ಆತ್ಮಲಿಂಗಕ್ಕಾಗಿ ಪ್ರಾರ್ಥಿಸು ಮಗನೇ ಅಂತೇಳಿ ಹೇಳುವಾಗ, ಅಮ್ಮ ಅಮ್ಮ ಏನಾಯಿತು, ಪ್ರಮಾದವಾಗಿದೆ, ಪ್ರಮಾದವಾಗಿದೆ, ನನ್ನನ್ನು ಕ್ಷಮಿಸು ಅಂತೇಳಿ. ಇಲ್ಲ ಇಲ್ಲ, ಖಂಡಿತವಾಗಿಯೂ ನಾನು ಶಿವನನ್ನು ಕುರಿತು ಮತ್ತೊಮ್ಮೆ ತಪಸ್ಸನ್ನು ಮಾಡುವುದರ ಮೂಲಕವಾಗಿ ಶಿವಲಿಂಗವನ್ನು, ಶಿವನ ಆತ್ಮಲಿಂಗವನ್ನು ತರ್ತೇನೆ ಅಂತೇಳಿ ಹೋಗ್ತಾ ಇದ್ದಾನೆ. ಕಪ್ಪು ಗೊರಳ ಹರನ ಸರ್ಪಭೂಷಣನ, ಕಪ್ಪು ಗೊರಳ ಹರನ ಸರ್ಪಭೂಷಣನ, ಮುಪ್ಪುರಗೆಳಿದ ಮಹಲಿಂಗೇಶ್ವರನ. ಕಪ್ಪು ಗೊರಳ ಹರನ ಸರ್ಪಭೂಷಣನ, ಮುಪ್ಪುರಗೊಲಿದ ಮಹಲಿಂಗೇಶ್ವರನ. ಗಿರಿಜಾರಮಣನ ಢಮರುಗದರನೆ, ಗಿರಿಜಾರಮಣನ ಢಮರುಗದರನೆ. ಸೋಮಶೇಖರನೆ ರಜತಗಿರೀಶ, ಜಯತು ಜಯ ಶಿವ ಶಂಭೋ ಶಂಕರ, ಜಯತು ಸದಾ ಶಿವ ಗಂಗಾಧರ. ಜಯತು ಜಯತು ಶಿವ ಶಂಕರ ಶಂಭೋ, ಜಯತು ಸದಾ ಶಿವ ಗಂಗಾಧರ. ಜಯತು ಸದಾ ಶಿವ ಗಂಗಾಧರ, ಜಯತು ಸದಾ ಶಿವ ಗಂಗಾಧರ. ಹರ ನಮ ಪಾರ್ವತೀ ಪದವಲ್ಲಭ, ಹರ ಹರ ಮಹಾದೇವ. ಇಷ್ಟು ಭಕ್ತಿ ಮಾಡಿದರೂ ಕೂಡ, ಭಜನೆ ಮಾಡಿದರೂ ಕೂಡ, ಸ್ತುತಿ ಕೀರ್ತನೆ ಮಾಡಿದರೂ ಕೂಡ ಇಲ್ಲ. ಇನ್ನೇನು ಆ ಪರ್ವತದಲ್ಲಿ ಕುಳಿತು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಎಷ್ಟು ಭಕ್ತಿ ಮಾಡಿದರು, ಭಜನೆ ಮಾಡಿದರು, ಶಿವನು ಒಲಿತಾ ಇಲ್ಲ, ಒಲಿತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ಇನ್ನೇನು ಮಾಡಬೇಕು? ಈಗ ಒಂದು ಆಲೋಚನೆ ಮಾಡಿದ್ದಾರೆ ಅವರೆಲ್ಲ ಒಟ್ಟಾಗಿ, ತ್ರಯಮೂರ್ತಿಗಳು ಒಟ್ಟಾಗಿ ಶಿವನಿಗೆ ಬಿಟ್ಟಿದ್ದಾರೆ ಆ ಕೆಲಸ. ಏನಾದರೂ ನೋಡಿಕೊಳ್ಳು ನೀನೇ ಅಂತೇಳಿ. ಆವಾಗ ಎಷ್ಟು ಬೇಕಾದರೂ ಶಿವ ಬರಲಿಲ್ಲ, ಎಷ್ಟು ಬೇಡಿದರೂ ಬರಲಿಲ್ಲ. ಆವಾಗ ಸಿಟ್ಟು ತಾನಾಗಿ ಬರ್ತದೆ ಅಲ್ವಾ? ಎಷ್ಟೋ ಜನ ದೇವರಿಗೆ ಬೈಯುವವರಿಲ್ವಾ? ಇದ್ದಾರೆ, ತುಂಬ ಜನ ಇದ್ದಾರೆ. ಆ ಥರದಲ್ಲಿ ನಮಗೆ ಬೇಡಿಕೆ ಯಾವ ರೀತಿಯಲ್ಲಿ ಎಷ್ಟು ಬೇಡಿದರೂ ಕೂಡ ನಮ್ಮ ಇಚ್ಛೆ ಈಡೇರಲಿಲ್ಲ. ಹಾಗಾಗಿ ಇನ್ನೂ ನಾವು ಯಾವ ರೀತಿಯಪ್ಪ ಇರುವುದು ಅಂಥೇಳಿ ಯಾವ ರೀತಿಯಲ್ಲಿ ಕಷ್ಟಪಟ್ಟು ಕೂಡ ನಾವು ಮನೆಯಲ್ಲಿ ನಮಗೆ ಸಿಗದಂಥ ವ್ಯವಸ್ಥೆಗಳು, ನಮಗೆ ಸಿಗದಂಥ ಯಾವುದೇ ವಸ್ತುಗಳಿಗೆ ತಂದೆ ತಾಯಿಗಳನ್ನು ಬೈಗೊಳಿಸುವವರಿದ್ದಾರೆ, ಹಾಗೆ ನಮ್ಮ ಒಡೆಯನನ್ನು ಬೈಗೊಳಿಸುವವರಿದ್ದಾರೆ. ಈ ಥರದಲ್ಲಿ ಅದು ಯಾವಾಗಪ್ಪ ಸಿಗ್ತದೆ ಎಂಬುದನ್ನು ನಾವು ಕಾಯ್ತಾ ಇರಬೇಕಾದಂಥ ಈ ಪರಿಸ್ಥಿತಿಯಲ್ಲಿ ಸಿಟ್ಟು ಉಮ್ಮಳಿಸಿದೆ. ಯಾರಿಗೆ? ಆ ರಾವಣೇಶ್ವರನಿಗೆ. ಸಿಟ್ಟುಗೊಂಡ ರಾವಣ 20 ತೋಳುಗಳು, 10 ತಲೆ ಇದ್ದ ಮೇಲೆ 20 ತೋಳು ಇರಲೇಬೇಕಲ್ಲ. 20 ತೋಳುಗಳಿರ್ತಕ್ಕಂಥ ಆತ ತಡ ಮಾಡಲಿಲ್ಲ. ಕಿತ್ತರಾರೋ ಮೇರುವನು ಪಿಡಿದೆತ್ತುವರೋ ಬ್ರಹ್ಮಾಂಡ ಗೋಲವ. ಆಹಾ, ಕಿತ್ತರಾರೋ ಮೇರುವನು ಪಿಡಿದೆತ್ತುವರೋ ಬ್ರಹ್ಮಾಂಡ ಗೋಲವ. ಎತ್ತ ಹೋಗಲಿ ಸಿರಿಯದುಡುಗೆ ಗಗನ ಗೃಹ ಸತಿಯ. ತತ್ತರಿಪ ಜಗ ಭಕ್ತರೆಲ್ಲರ ಕುತ್ತಮವು ಮನಗಂಡು. ತತ್ತರಿಪ ಜಗ ಭಕ್ತರೆಲ್ಲರ ಕುತ್ತಮ ಮನಗಂಡು. ಶಂಕರ ಒತ್ತಿದನು ಅಂಗುಷ್ಟದಿಂದ ಗಿರಿಯನು. ತಡ ಮಾಡಲಿಲ್ಲ ಶಂಕರ. ಇವನು ಯಾವ ರೀತಿಯಲ್ಲಿ ಇಡೀ ಪರ್ವತವನ್ನೇ ನಾನು ಕುಸಿದು ಕಿತ್ತು ಎಸೆದು ಬಿಡ್ತೇನೆ ಅಂತೇಳಿ ಕಡೆ ದಿಕ್ಕಿನಲ್ಲಿ ವಾಸವಾಗಿದ್ದಾನೆ ಶಿವ. ಇವನ ಪರ್ವತವನ್ನೇ ನಾನು ಒದೆದು ಪುಡಿ ಮಾಡ್ತೇನೆ. ತತ್ತರಿಪ ಜಗ ಭಕ್ತರೆಲ್ಲರ ಕುತ್ತಮವು ಮನ ಕಂಡು. ಶಂಕರ ಒತ್ತಿದನು ಅಂಗುಷ್ಟದಿ ಗಿರಿ ಕುಸಿಯಿತೈ ಧರೆಗೆ. ಧರೆಗೆ ಕುಸಿದು ಹೋಗಿದೆ. ರಾವಣನ 10 ಬಾಯಿಂದ ನೆತ್ತರು
ಕಾರಿ ಬಿದ್ದಿದ್ದಾನೆ, ರಕ್ತ ಸುರಿದಿದೆ. ಆಹಾ, ಆವಾಗ ಆಚೀಚು ನೋಡ್ತಾನಂತೆ ರಾವಣ. ಅಯ್ಯೋ, ಯಾಕೆ ಹೀಗಾಯಿತು? ನನ್ನ ಶಕ್ತಿಯೆಲ್ಲವೂ ವಾಯುವಾಯಿತೆ, ಯಾಕೆ ಹೀಗಾಯಿತು ಅಂತೇಳಿ ರುದ್ರನ ಮೇಲೆ ಭಕ್ತಿ ಹೋಗಲಿಲ್ಲ. ರುದ್ರ ಶಿವ ರುಂಡಮಾಲಧರ ಚರ್ಮಾಂಬರಧಾರಿ ಸರ್ವೇಶ್ವರ ಶಂಕರ. ಏನ್ ತಪ್ಪಾಯ್ತು ನನ್ನಿಂದ, ಕ್ಷಮಿಸು, ನನ್ನನ್ನು ಕ್ಷಮಿಸು. ತಿಳಿಯದೆ ಈ ರೀತಿಯಲ್ಲಿ ನಾನು ಮಾಡಿದೆನೋ, ಅಪರಾಧ ಗೈದನೋ ದೇವ, ಪಾರ್ವತಿಗೆ ಅನ್ಯಾಯ ಮಾಡಿದೆನೋ. ಸರ್ವಯೋಗಾತ್ಮಿಕೆ, ಸರ್ವ ವಿಶ್ವಾತ್ಮಿಕೆ, ಸರ್ವ ದೀಕ್ಷಾತ್ಮಿಕೆ, ಸರ್ವ ವರ್ಣಾತ್ಮಿಕೆ, ಸರ್ವ ವಿದ್ಯಾತ್ಮಿಕೆ, ಸರ್ವ ರಕ್ಷಾತ್ಮಿಕೆ, ಸರ್ವ ತತ್ವಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಚಕ್ರಾತ್ಮಿಕೆ, ಸರ್ವ ವಿದ್ಯಾತ್ಮಿಕೆ. ಹರ ನಮ ಪಾರ್ವತೀಪತಿ, ಹರ ಮಹದೇವ, ಹರ ಮಹದೇವ, ಮಹದೇವ, ಹರ ಹರ ಮಹದೇವ ಅಂಥೇಳಿ ಭಕ್ತಿಯಿಂದ ಪಾರ್ವತಿ, ಶಂಕರ, ನನ್ನ ತಾಯಿಯ ಆನಂದಕ್ಕಾಗಿ ಆತ್ಮಲಿಂಗವನ್ನು ಕೊಡಬೇಕೆಂದು ಪ್ರಾರ್ಥಿಸಿದ್ದೇನೆ, ಅದನ್ನು ದಯಪಾಲಿಸಬೇಕು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂತೇಳಿ ಮತ್ತೆ ಅಂಗಲಾಚೆ ಬೇಡ್ತಾ ಇರುವಾಗ ಎಂಥ ತಪಸ್ಸು ನೋಡಿ. ಆ ವಿಶೇಷವಾಗಿರ್ತಕ್ಕಂಥ ಅಸುರರಿಂದ ಆ ಶಿವನ ಮೇಲಿರ್ತಕ್ಕಂಥ ಭಕ್ತಿ ನೋಡಿ. ಆ ರೀತಿಯಲ್ಲಿ ಶಿವನು ಪಾರ್ವತಿಗೆ ಒಂದೇ ಒಂದು ಗುಣ, ಅಂಥ ಸದ್ಗುಣದಿಂದ ಭಕ್ತರನ್ನು ಉದ್ಧಾರ ಮಾಡಿದವರವರು. ಆ ಕಾರಣಕ್ಕೆ ಹೇಳ್ತಾರೆ, ಉಡುವುದು ಚರ್ಮವಾಗಿದೆ ಇತ್ತ ವಸ್ತ್ರಾಭರಣವಾಗ. ಅವ ಚರ್ಮ ಉಡುತ್ತಾನೆ, ಆದರೆ ಬೇಡಿದವರಿಗೆ ಏನು ಕೊಡ್ತಾರೆ ನೋಡಿ. ಉಡುವುದು ಚರ್ಮವಾಗಿದೆ ಭಕ್ತರಿಗೆ ಇತ್ತ ವಸ್ತ್ರಾಭರಣವಾಗ. ನಡೆವಡೆ ಎತ್ತೆ ವಾಹನವಾದರು ಭಕ್ತರಿಗೆ ಗಜವಾಜಿ. ಅವ ಎತ್ತಿನಲ್ಲಿ ಹೋಗು, ವೃಷಭ ವಾಹನ ಅಲ್ವಾ. ನಡೆವರೆ ಎತ್ತೆ ವಾಹನವಾದರು ಭಕ್ತರಿಗೆ ಗಜವಾಜಿಯು. ಸವಿಗೆ ತಿಳಿ ನೀರಾದರೂ, ಅವನ ಸವಿಗೆ ತಿಳಿ ನೀರಾದರೂ ಶರಣಂಗೆ ಮೃಷ್ಟಾನ್ನವ ಕೊಡುವವನೇ ಶಿವ. ಶರಣರಿಗೆ ಮೃಷ್ಟಾನ್ನವ ಕೊಡುವವನೇ ಶಿವ. ತಡ ಮಾಡಲಿಲ್ಲ, ಆ ರಾವಣೇಶ್ವರನ ಭಕ್ತಿಗೆ ಮೆಚ್ಚಿದಂಥ ಶಿವನು ಕರುಣೇಶಿದನ ಆತ್ಮಲಿಂಗವ ಸುರರಿಗಾಯಿತು ಭಯವೋ. ಕರುಣಿಸಿದನ ಶಿವ ಆತ್ಮಲಿಂಗವ ಸುರರಿಗಾಯಿತು ಭಯವೋ. ದುರುಳನು ಆಗುವ ಈ ಹದನಕ್ಕೆ, ದುರುಳನಿಂದಾಗುವ ಈ ಹದನಕ್ಕೆ ಹೊರವರಿಲ್ಲ ದಿಟವೋ. ಕಾಯಕವಿಹುದಿದ ತಡೆಯಲು ನಾವು ವಿನಾಯಕನನ್ನು ಬೇಡೋಣ. ಅಲ್ಲೊಂದು ಕಡೆ ಕಾಯಕವಿಹುದಿದ ತಡೆಯಲು ನಾವು ವಿನಾಯಕನನ್ನು ಬೇಡೋಣ. ಮಾಯದಿಂದ ಮಾಯಾವಿಯ ಗೆಲುವ ಉಪಾಯವ ಮಾಡೋಣ, ಉಪಾಯವ ಮಾಡೋಣ. ಈ ರೀತಿಯಲ್ಲಿ ಕರುಣಿಸಿದ ಯಾರು? ಶಿವ. ಆತ್ಮಲಿಂಗವನ್ನು ಕೊಟ್ಟೇ ಬಿಟ್ಟ. ಯಾರಿಗೆ? ರಾವಣೇಶ್ವರನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ಒಂದು, ಇದನ್ನು ಕೊಂಡು ಹೋಗಿ ನೀನು ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ನೀನು ಭೂಮಿಗೆ ಅದನ್ನು ಮುಟ್ಟಿಸಬಾರದು, ಭೂಮಿಗೆ ತಗುಲಿಸಬಾರದು. ಒಂದು ವೇಳೆ ತಗುಲಿಸದೆ ಆದರೆ ಮತ್ತೆ ನಿನಗೆ ಅದು ಸಿಗುವುದಿಲ್ಲ ಅಂತ ಹೇಳ್ತಾನಂತೆ. ಇದನ್ನೆಲ್ಲ ತಿಳಿದಂಥ ತ್ರೈಮೂರ್ತಿಗಳ ಚಿಂತನೆಯ ಮೇರೆಗೆ ಮಹಾವಿಷ್ಣು ಸಹಿತವಾಗಿ ಒಂದು ಉಪಾಯವನ್ನು ಮಾಡ್ತಾರೆ. ಕಾಯಕ ವಿಹುದದ ತಡೆಯಲು ವಿನಾಯಕನನ್ನು ಬೇಡೋಣ. ವಿನಾಯಕನನ್ನು ಕಳಿಸಿಬಿಡಿ, ಅವ ಎಲ್ಲೇ ಹಿಡ್ಕೊಂಡು ಹೋಗ್ತಾನಲ್ಲ, ಉಪಾಯ ಬೇಕಲ್ಲ. ಆ ಹಿಡ್ಕೊಂಡು ಹೋಗುವಾಗ ವಿನಾಯಕನನ್ನು ಪ್ರಾರ್ಥನೆ ಮಾಡಿ
ಅವನ ಮೂಲಕವಾಗಿ ಹೇಗಾದರೂ ಮಾಡಿ ಅವನ ಕೈಯಲ್ಲಿರುವಂಥ ಶಿವನ ಆತ್ಮಲಿಂಗ ಭೂಮಿಗೆ ಸ್ಪರ್ಶ ಆಗುವಾಗೆ ಮಾಡಿಬಿಡಿ ಅಂತೇಳಿ. ಆಯ್ತು. ಗಣಪತಿ ಪಾಪ ಎಲ್ಲಿ ಆಟಕ್ಕೆ ಹೋಗಿದ್ದಾನೆ, ಇಲ್ಲಿ ಬರ. ಅವನನ್ನು ಕರೆದು ಅವನನ್ನು ಮೆಲ್ಲ ಕಳಿಸಿದ. ಈ ಕೆಲಸ ನಾನು ಮಾಡ್ತೇನೆ, ಆದರೆ ಕೊಡದಿದ್ದರೆ ಮತ್ತೇನಾಗುವುದಿಲ್ಲ ಅಂತೇಳಿ ಆಟ ಆಡುವಂಥ ರೂಪದಲ್ಲಿ ಒಟುವಾಗಿ, ಸೀದಾ ಗಣಪತಿಯಾಗಿ ಹೋಗೋದಲ್ಲ, ಒಂದು ಬ್ರಾಹ್ಮಣ ಒಟುವಾಗಿ ನೀನು ಹೋಗಬೇಕು ಅಂತೇಳಿ ಎಲ್ಲ ಮಹಾವಿಷ್ಣು ಸಹಿತವಾಗಿ ಅವನಿಗೆ ಒಂದು ವಿಶೇಷವಾದ ಆ ಲೀಲೆಯನ್ನು ಹೇಳಿಕೊಡ್ತಾರೆ. ಹೇಳಿಕೊಡುವ ಗಣಪತಿ ಇವನು ಮಾರ್ಗ ಮಧ್ಯವಾಗಿ ಹೋಗುವಂಥ ರಾವಣ ರಕ್ಕಸ ಆ ಶಿವಲಿಂಗವನ್ನು ಹಿಡ್ಕೊಂಡು ಹೋಗುವಾಗ ಯಾರಿಲ್ಲ ಅಲ್ಲಿ. ಅವನಿಗೆ ಹೊತ್ತಿಗೆ ಭಜನೆ ಮಾಡುವುದು, ಭಕ್ತಿ ಮಾಡುವುದು ಅಥವಾ ಸಂಧ್ಯಾವಂದನೆ ಎಲ್ಲ ಮಾಡುವುದೆಲ್ಲ ಅದು ಕರ್ತವ್ಯ ಉಂಟು ನೋಡಿ. ರಕ್ಕಸರಾದರೂ ಅದನ್ನು ಮಾಡ್ತಾರೆ. ಹಾಗಾಗಿ ಶರದಿಯ ಬದಿಯಲ್ಲಿ ಹೋಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಅವನಿಗೆ ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆ ಮಾಡಬೇಕಾದ್ರೆ ಕೈಯಲ್ಲಿ ಶಿವಲಿಂಗ ಇದ್ದರೆ ಆಗೋದಿಲ್ಲ, ಆತ್ಮಲಿಂಗ ಉಂಟು. ಏನು ಮಾಡೋದು? ಯಾರಿದ್ದಾರಪ್ಪ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿಕ್ಕೆ? ಅವರಿಲ್ಲ, ಇವರಿಲ್ಲ, ಯಾರಿಲ್ಲ. ಯಾರಾದರೂ ಒಬ್ಬರು ಸಿಕ್ಕರೆ ಸಹಾಯ ಮಾಡ್ಬೋದಿತ್ತು, ಆದರೆ ಯಾರೂ ಕೂಡ ಇಲ್ಲ. ಏನು ಮಾಡಲಿ? ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಬ್ರಾಹ್ಮಣ ಒಟ್ಟು. ಇಲ್ಲಿ ಬಾ ಮಾರ, ಯಾರು ನೀನು? ನಾನು ಪರಮೇಶ್ ಭಟ್ರ ಮಗ ಅಂತ. ಪರಮೇಶ್ ಭಟ್ರ ಮಗ? ಓ, ನಿನ್ನ ಅಮ್ಮನ ಹೆಸರು ಪಾರ್ವತಮ್ಮ ಅಂತ. ನಿನ್ನ ಹೆಸರೇನು? ನಾನು ಗಜವದನ ಭಟ್ಟ ಅಂತ. ಗಜವದನ ಭಟ್ಟ ಅಂತ ಹೇಳಿದಂತೆ. ಇವು ಯಾರಾಗಲಿ ಅಪ್ಪ ಅಮ್ಮನ ಹೆಸರು ಯಾಕೆ? ನೀನು ಬಂದಿಯಲ್ಲ ಎದುರಿಗೆ, ನಿನ್ನ ಹತ್ರ ಒಂದು ಉಪಕಾರ ಆಗಬೇಕು. ಏನಂತ ಹೇಳಿದರೆ, ನಾನೊಂದು ಸಂಧ್ಯಾವಂದನೆ ಮಾಡಲಿಕ್ಕೆ ಒಂದು ಸ್ನಾನಕ್ಕೆ ಹೋಗಿ ಬರ್ತೇನೆ, ಅಷ್ಟೊತ್ತು ನೀನು ಅದನ್ನು ಹಿಡ್ಕೊಳ್ಬೇಕು. ಹೌದಾ? ನನಗೆ ಕೆಲಸವ ಇದು ಅಂತೇಳಿ. ಹೌದು ನೋಡಿ, ನನಗೂ ಕೂಡ ತಡ ಆಗ್ತದೆ, ನನಗೂ ಕೂಡ ಬೇರೆ ಬೇರೆ ಕೆಲಸ ಇದೆ, ಆಗುವುದಿಲ್ಲ, ಬೇರೆ ಯಾರ ಹತ್ರ ಹೇಳು. ಇಲ್ಲ ಮರ, ಒಂದು ಉಪಕಾರ ಮಾಡುವಂಥ ರಾವಣೇಶ್ವರ ಹೇಳುವಾಗ ಆ ಗಜವದನ ಯಾರು? ಈ ತ್ರೈಮೂರ್ತಿಗಳ ಅಪ್ಪಣೆ ಮೇರೆಗೆ, ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ಒಂದು ಆಜ್ಞೆಯ ಮೇರೆಗೆ, ನಾರದ ಮಹರ್ಷಿಗಳ ಚಿಂತನೆಯ ಮೇರೆಗೆ ಈ ಕೆಲಸವನ್ನು ಒಪ್ಪಿಕೊಂಡು ಬಂದಂಥ ಯಾರು? ಆ ವಿನಾಯಕ ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡು ಈಗ ನನಗೆ ಹೊತ್ತಿಲ್ಲ, ನಾನೊಂದು ಕರಿತೇನೆ ನಿನ್ನನ್ನು. ಹೆಚ್ಚಂದರೆ 3 ಸರ್ತಿ ಕರಿಬೋದು ಅಲ್ವಾ? ಎಲ್ಲ ಕಡೆ ಹಾಗೆ 3 ಸರ್ತಿ ಕರೆಯೋದು, ಅದಕ್ಕಿಂತ ಹೆಚ್ಚು ಕರೆಯುವುದಿಲ್ಲ. ಎಷ್ಟು? 3 ಸರ್ತಿ ಕರೆಯುವಂಥದ್ದು. ಆ ರೀತಿಯಲ್ಲಿ 3 ಸರ್ತಿ ಕರೆದಾಗ ನೀನು ಬರಬೇಕು. ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಯ್ತು ಈಗ ಎಷ್ಟು ಹೊತ್ತುಂಟು? ನಾನು ಬೇಗ ಸ್ನಾನ ಮಾಡಿ ಬರ್ತೇನೆ, ಸಂಧ್ಯಾವಂದನೆ ಮಾಡಿ ಬರ್ತೇನೆ ಅಂತೇಳಿ ಹೋಗಿದ್ದಾನೆ. ಗಣಪತಿಯ ಕೈಯಲ್ಲಿ, ಆ ಒಟವಿನ ಕೈಯಲ್ಲಿ ಶಿವಲಿಂಗವನ್ನು ಇತ್ತು ಕೊಟ್ಟಿದ್ದಾನೆ. ಹೋಗಿದ್ದಾನೆ. ಹೋಗಿ ಬರುವಾಗ ಇನ್ನೇನು ಹೊತ್ತಾಯ್ತಂತೇಳಿ ಹೇಳಿ ರಾವಣ ಇಲ್ಲ, ಬಂದೆ ಈಗ ಆಯ್ತಾ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಹಿಡ್ಕೊಂಡ, ರಾವಣ ಜನ ಕಳಿಸಿದ್ರು ಅವರು, ಮತ್ತೆ ಕೆಲವು ಅಲ್ಲ, ಬನ್ನಿ ಕೂತ್ಕೊಳ್ಳಿ. ಆ ರೀತಿಯಲ್ಲಿ ಇನ್ನು ಕಳಿಸುವಾಗ ಮತ್ತು ಪುನಃ ವಿಶೇಷವಾಗಿ 2 ಸರ್ತಿ ಕರೆದಾಯ್ತು. 2 ಸರ್ತಿ ಕರೆದಾದ ಮೇಲೆ ಇನ್ನು 3ನೇ ಬಾರಿ ಕರೆಯುವುದು ಯಾವಾಗ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಗಡಗಡ ನಡುಗ್ತಾ ಇದ್ದಾನೆ. ಯಾರು? ಗಣಪತಿ. ಆ ರೀತಿಯಲ್ಲಿ ಅಪ್ಪಣೆ ಆಗಿದೆ, ಪ್ರೇರಣೆ ಆಗಿದೆ ಅವನಿಗೆ. ಬಂದೆ ಸ್ವಲ್ಪ ಹೊತ್ತು. ರಾವಣ ಇಲ್ಲ, ಕೆಳಗೆಟ್ಟಿದ್ದಾನೆ. ಶಿವನ ಆತ್ಮಲಿಂಗ ಗಣೇಶನ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಆದರೆ 3ನೇ ಬಾರಿಗೆ ಬರಲಿಲ್ಲ ಅಂತ ಗೊತ್ತಾಗಿ ಶಿವನನ್ನು ಅದನ್ನು ಭೂಮಿಯಲ್ಲಿ ಆ ಗಣಪತಿ ಇಟ್ಟೇ ಬಿಟ್ಟಿದ್ದಾನೆ. ಇನ್ನೇನಪ್ಪ, ಒಟು ಭಟ್ಟ ಏನು ಮಾಡಿಬಿಟ್ಟೆ ಅಂತ ಹೇಳುವಾಗ ಇವನಿನ್ನು ಬಂದು ನನ್ನನ್ನು ಕೊಂದು ಬಿಟ್ಟಾನಂತೇಳಿ ಗಣಪತಿ ಇಲ್ಲ, ಎಲ್ಲ ಓಡಿದ. ನೀನು ಖುಷಿ ಬಂದದ್ದು ಮಾಡು ಅಂತೇಳಿ, ನಿನ್ನ ಕೆಲಸದವರ ನಾವು ಅಂತೇಳಿ ಗಣಪತಿ ಓಡಿಬಿಟ್ಟ. ಆವಾಗ ಹೋಗಿ ಆ ಶಿವಲಿಂಗ ಏನೋದು ಇಲ್ಲಿ ಭೂಮಿಯಲ್ಲಿ ಈ ಗೋಕರ್ಣ ಪ್ರದೇಶದಲ್ಲಿ ಏನೋ ಅಡಗಿದ್ರೆ ನಾನೇನು ಅದನ್ನು ಆಗದೋ, ನನಗೇನು ಈ ಒಂದು ಶಿವಲಿಂಗವನ್ನು ಎಬ್ಬಿಸಲಿಕ್ಕೆ ನನ್ನ ಹತ್ರ ಆಗೋದಿಲ್ವಾ ಅಂತೇಳಿ ಅದನ್ನು ಹೊರಳಾಟದಿಂದ ಏನು ಹೋರಾಡಿದನ ರಾವಣೇಶ್ವರ ಹೋರಾಡುತ್ತಾ ಆ ಶಿವಲಿಂಗವನ್ನು ಭೂಮಿಯಿಂದ ಬೇರೂರಿದಂತನ್ನು ಎತ್ತಬೇಕು ನಾನು ಅಂತೇಳಿ ಪಿಡಿತೌಕಿ ದುಡುಕೇದನ ಲಿಂಗವ ಪಿಡಿತೌಕಿ ದುಡುಕೇದನ ಒಡಲ ನೀಡಾಡಿ ಕಡಲ ತಡಿಯಳು ಕೊಡವಿ ಕಂಪಿಸಲು ಬಿಡದೆ ದೈತ್ಯ ಪಿಡಿತೌಕಿ ದುಡುಕೇದನ ಲಿಂಗವ ಪಿಡಿತೌಕಿ ದುಡುಕೇದನ
ಗುಡಿಯೊಳಗಿಯ ಶಂಕರ ನಡುಗಿ ಬರಲು, ಗುಡಿಯೊಳಗಿಯ ಶಂಕರ ನಡುಗಿ ಬರಲು, ಹೋರಾಡಿದ ಹೊರಲಾಡಿದ, ಹೋರಾಡಿದ ಹೊರಲಾಡಿದ, ಪಿಡಿದೌಕೆ ದುಡುಕಿದನ, ಲಿಂಗವ ಪಿಡಿದೌಕೆ ದುಡುಕಿದನ. ಆಹಾ, ಯಾವ ರೀತಿಯಲ್ಲಿ ಅದನ್ನು ಹಿಡ್ಕೊಂಡು ಮೇಲೆ ಎತ್ತಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಷ್ಟು ಹೋರಾಡಿ ಹೊರಲಾಡಿದ್ರು ಏನು ಮಾಡಿದರೂ ಕೂಡ ಭೂಸ್ಪರ್ಶ ಆಗಿಬಿಟ್ಟಂತ ಲಿಂಗ ಮೇಲೆ ಬರಲಿಕ್ಕೆ ಕೇಳಿ. ಇದು ದುಷ್ಟರಿಗೆ ಕಲಿಸುವಂಥ ಪಾಠ ಅಲ್ವಾ? ಅಮ್ಮ, ನೀವು ಮೊದಲು ತಪಸ್ಸು ಮಾಡಿಯೂ ಕೂಡ ಕೆಲಸ ಆಗಲಿಲ್ಲ. ನಿಮ್ಮಿಂದ ಅಪ್ಪಣೆ ಆಶೀರ್ವಾದವನ್ನು ಪಡೆದು ನಾನು ಹೋಗಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಮೊದಲಾಗದ್ದನ್ನು ನಾನು ಶಿವನ ಆತ್ಮಲಿಂಗವನ್ನು ಮತ್ತೆ ಪಡೆದದ್ದು ಕೈಗೆ ಬಂದ ತುತ್ತು ಬಾಯಿಗೆ ಸಿಗದಂತೆ ಆಯಿತು. ಅಮ್ಮ, ನಿಮ್ಮ ಇಚ್ಛೆ ಈಡೇರದೆ ಹೋಯಿತು, ನನ್ನ ಇಚ್ಛೆಯೂ ಈಡೇರದೆ ಹೋಯಿತು. ಅಮ್ಮ, ನನ್ನನ್ನು ಕ್ಷಮಿಸಬೇಕು ಅಂತೇಳಿ ಹೇಳುವಾಗ ಅಮ್ಮ ನಗಾಡ್ತಾಳಂತೆ. ಮಗನೇ ರಾವಣ, ಯಾಕೆ ಚಿಂತಿಪುದೇಕೆ ಮಗನೇ, ಶಿವನಾತ್ಮಲಿಂಗವ ಇಳುಹಿ. ಯಾಕೆ ಚಿಂತಿಸ್ತಾ ಇದ್ದಿ? ಗೋಕರ್ಣ ಕ್ಷೇತ್ರದೊಳು ಭುವಿಯ ಕೈಲಾಸ ಮಾಡಿದೆ. ಈ ಪುಣ್ಯ ಕ್ಷೇತ್ರದಲ್ಲಿ ನೀನು ಈ ಭೂಮಿಯನ್ನೇ ಕೈಲಾಸ ಮಾಡುವ ಕೆಲಸ ಮಾಡಿದ್ದೆ. ನನಗೆ ಯಾಕೆ ಚಿಂತೆ? ಬೇಡ ಮಗನೇ, ಚಿಂತೆ ಖಂಡಿತ ಇಲ್ಲ. ಒಳ್ಳೆಯ ಕೆಲಸವನ್ನೇ ನೀನು ಮಾಡಿದೆ. ಲಕ್ಷೋಪಲಕ್ಷ ಭಕ್ತರು ಇಲ್ಲಿ ಆರಾಧನೆಗೆ ಬರುವಂತಹ ರೀತಿಯ ಒಂದು ಕ್ಷೇತ್ರವಾಗಿ ಪರಿಣಮಿಸಿದೆ. ಮಗನನ್ನು ಸಮಾಧಾನ ಪಡಿಸುತ್ತಾ ತಾಯಿ ಮಗನ್ ಅಲ್ಲದೆ ಭಕ್ತರ ಎಲ್ಲ ಗಡನವನ್ನೇ ಅಲ್ಲಿ ಹೋಗಿ ಸೇರಿಸುವುದರ ಮೂಲಕವಾಗಿ ಶಿವನ ಪಾರ್ವತಿಯ ಧ್ಯಾನ ಮಾಡ್ತಾ ಇದ್ದಾರಂತೆ. ಪಾಲಿಸು ಹೇ ಶಂಕರ ಸದಾಶಿವ, ಪಾಲಿಸು ಹೇ ಶಂಕರ, ಹೇಮಕೂಟ ತಟ ನಿವಾಸ, ದಿಟ ನಟವರ ಪಂಡಿತ, ದಿಟ ನಟವರ ಪಂಡಿತ. ಜಟಾಜೂಟದರ ಗಂಗಾಮಕುಟ, ಜಟಾಜೂಟದರ ಗಂಗಾಮಕುಟ, ಶಶಿಲಲಾಟ ಶೋಭಿತ, ಪಾಲಿಸು ಹೇ ಶಂಕರ ಸದಾಶಿವ, ಪಾಲಿಸು ಹೇ ಶಂಕರ. ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ, ಸಾಂಬ ಸದಾ ಶಿವದೇವ. ಹರ ನಮ ಪಾರ್ವತೀ ಪದವಲ್ಲಭ, ಹರ ಹರ ಮಹದೇವ. ಭಕ್ತಿಯಿಂದ ಇಲ್ಲಿ ಆ ರಾವಣ ಮತ್ತು ಅವನ ತಾಯಿ ಆರಾಧಿಸುವುದಲ್ಲ, ಲಕ್ಷೋಪಲಕ್ಷ ಭಕ್ತರು ಆರಾಧಿಸುವಂಥ ಪುಣ್ಯಕ್ಷೇತ್ರವಾಗಿ ಪರಿಣಮಿಸುವಂತೆ ಮಾಡಿದ್ದು ಶ್ರೀಮನ್ನಾರಾಯಣ, ಆ ಬ್ರಹ್ಮದೇವ, ಆ ಪರಶಿವನ ವಿಶೇಷವಾಗಿರ್ತಕ್ಕಂಥ ಮಾಯಾತಂತ್ರದಿಂದ ದುಷ್ಟರಿಗೆ ಯಾವ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂಥೇಳಿ ಆ ಭಗವಂತನ ಲೀಲೆ ಯಾವ ರೀತಿಯಲ್ಲಿ ಪರಿಣಮಿಸಿದೆ. ಹಾಗಾಗಿ ಭಕ್ತರಿದ್ದಲ್ಲಿ ಖಂಡಿತವಾಗಿ ಭಗವಂತನ ನೋಟ ಇದ್ದೇ ಇರ್ತದೆ. ಇಲ್ಲವಾದರೆ ಅವನು ಕೇಳುವುದಿಲ್ಲ. ಕೇಳನೋ ಹರಿ ತಾಳನೋ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಪ್ರೇಮ, ಈ ಭಕ್ತಿ ಬೇಕು. ಅಂತರಂಗದಲ್ಲಿ ದುಷ್ಟತನವನ್ನಿಟ್ಟುಕೊಂಡು ಎಷ್ಟು ಭಕ್ತಿ ಮಾಡಿದರೂ ಏನು ಪ್ರಯೋಜನ? ಅವರಿಗಿದೆ ಗತಿ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಕೇಳನು ಹರಿ ತಾಳನು, ಕೇಳನು ಹರಿ ತಾಳನು. ಈ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಆ ಭಕ್ತಿಯನ್ನು ನಾವು ಯಾರಲ್ಲಿ ಕಾಣಬೇಕು ಅಂಥವರಲ್ಲಿ ಕಂಡಾಗ ಭಗವಂತನು ಅನುಗ್ರಹಿಸ್ತಾನೆ. ದುಷ್ಟಶಕ್ತಿಯಿಂದ ಎಲ್ಲ ರೀತಿಯಲ್ಲಿ ಜನರಿಗೆ ತೊಂದರೆಯನ್ನು ಕೊಡಬೇಕೆಂಬ ರೀತಿಯಲ್ಲಿ ಚಿಂತನೆ ಮಾಡತಕ್ಕಂಥ ಆ ಅಸುರರನ್ನು ಯಾವಾಗ ಯಾವ್ಯಾವ ರೀತಿಯಲ್ಲಿ ಸದೆಬಡಿದುಕೊಂಡು ಬಂದಿದ್ದಾರೆ ದೇವಾದಿ ದೇವತೆಗಳು ಎಂಬುದಕ್ಕೆ ಇದು ನಿದರ್ಶನ. ಹಾಗೆ ಅಂಥ ಪುಣ್ಯಕ್ಷೇತ್ರವಾದಂಥ ಕೈಲಾಸ, ಭೂಮಿಯೇ ಕೈಲಾಸವಾದಂಥ ಈ ಕಥೆಯನ್ನು ಬಹಳ ಬಹಳ ಅವಸರದಲ್ಲಿ ಮಾಡಿದೆ. ಒಂದು ಕಾಲು ಗಂಟೆ ಜಾಸ್ತಿ ಆಯಿತು, ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ನಾನಾ ವೇಷಧಾರಕ ದೋಷಗಂಧ ವಿದ್ರೂರ ಜಗತ್ಪೋಷಕ ನಾನಾ ವೇಷಧಾರಕ ದೋಷಗಂಧ ವಿದ್ರೂರ ಜಗತ್ಪೋಷಕ ಪೂರ್ಣಾನಂದ ಜ್ಞಾನ ಉರಗಭೂಷಣ ಹರ ಪಾರ್ವತೀಪತಿ ಪರಮೇಶ ಸಂತೋಷ ಪಡಿಸುವನು ತನ್ನವರಿಗೆ ಇಷ್ಟಾರ್ಥ ಪೂರೈಸಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಶ್ರೀ ಮಂಜುನಾಥನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇಂತಹ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಭಜನಾ ಕಮ್ಮಟದಲ್ಲಿ ನಮಗೆ ದೊರೆತಿದೆ. ಸಂಪೂರ್ಣ ಈ ಆಶೀರ್ವಾದ ಪೂಜ್ಯ ಕಾವಂಧರಿಂದ ನಮಗೆ ದೊರೆತಿದೆ. ಅದೇ ರೀತಿಯಲ್ಲಿ ಸಂಬಂಧಪಟ್ಟ ಈ ಕಮ್ಮಟ ಸಮಿತಿಗೂ ನನ್ನ ವಂದನೆಗಳು, ಕಾವಂದರಿಗೂ ಪ್ರಣಾಮಗಳನ್ನು ಸಲ್ಲಿಸುವುದರ ಮೂಲಕ ಅವರಿಂದ ಆಗಲೇ ನಾನು ಆಶೀರ್ವಾದ ಪಡ್ಕೊಂಡು ಬಂದಿದ್ದೇನೆ. ಹಾಗೆ ಎಲ್ಲ ಸದ್ಭಕ್ತಿಯ ಸ್ನೇಹಿತರು, ಕಾಟುಕುಕ್ಕೆಯವರು ಮತ್ತು ನಮ್ಮ ಹಿರಿಯರು ಎಲ್ಲ ಇಲ್ಲಿ ಧರ್ಮಸ್ಥಳದವರು, ಭುಜಬಲಿಯವರು ಎಲ್ಲರೂ ಕೂಡ ಸಾಂಸ್ಕೃತಿಕ ವಾದಂಥ ವಿಮರ್ಶಾ ಶಕ್ತಿ ಉಳ್ಳವರು. ಮತ್ತು ಎಲ್ಲರೂ ನಮ್ಮ ಶಿಬಿರಾರ್ಥಿಗಳನ್ನು ನೋಡುವಾಗಲೂ ಕೂಡ ಅಷ್ಟೇ ಸಂತೋಷ ಆಗ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಒಳ್ಳೊಳ್ಳೆಯ ಸಂಪನ್ಮೂಲ ಕಲಾವಿದರನ್ನು ಒದಗಿಸಿಕೊಟ್ಟಿದ್ದಾರೆ. ಆ 4 ದಿನ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಕೇಳಿಕೊಳ್ಳುತ್ತಾ ಈ ಅವಕಾಶಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಇಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಸೆರೆ ಹಿಡಿದು ಒಳ್ಳೆಯ ರೀತಿಯಲ್ಲಿ ಪ್ರಚಾರಗೊಳಿಸುವಂಥ ಎಲ್ಲ ಸುದ್ದಿ ವಾಹಿನಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಉತ್ತಮ ಧ್ವನಿವರ್ಧಕದ ಮಾಲಕರು ಮತ್ತು ಆ ಸಿಬ್ಬಂದಿ ವರ್ಗದವರಿಗೂ ನನ್ನ ಕೃತಜ್ಞತೆಗಳು. ಹೆಮ್ಮೇಳದ ನಮ್ಮ ನಾಗೇಶ್ ಶೆಣೆಯವರು ಹಾಗೆ ವಿಶೇಷವಾಗಿ ನಮ್ಮ ಮಂಗಲ್ದಾಸ್ ಗುಲ್ವಾಡಿಯವರಿಗೆ ನಮಸ್ಕಾರ ಧನ್ಯವಾದಗಳನ್ನು ತಿಳಿಸುತ್ತಾ ಮಂಗಳನ್ನು ಹಾಡ್ತೇನೆ. ಹಾಡ್ಲಿಯಾ? ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ, ಮಂಗಳ ಜಯ ವಿಘ್ನೇಶ್ವರ ದೇವಗೆ, ಮಂಗಳ ಮಾತೆ ಶ್ರೀ ಭಗವತಿಗೆ, ಮಂಗಳ ಮಾತೆ ಶ್ರೀ ಭಗವತಿಗೆ, ಮಂಗಳ ಶ್ರೀ ದುರ್ಗಾ ಪರಮೇಶ್ವರಿಗೆ, ಮಂಗಳ ಪಾರ್ವತಿ ಪರಮೇಶ್ವರಿಗೆ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಭೂಮಿಯ ದಾನಮ ಬೆಳೆದವನಿಗೆ, ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ, ಭಾಮೆಯರ ರಸ ಶ್ರೀ ಗೋಪಾಲ ಕೃಷ್ಣಗೆ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ. ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರ ಶುಭ ವಾರ, ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರ ಶುಭ ವಾರ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲಯನಗಾಯ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀರಮಣ ಗೋವಿಂದ ಗೋ, ಶ್ರೀ ಮಂಜುನಾಥನ ಪಾದಾರವಿಂದಕ್ಕೆ ಗೋವಿಂದ ಗೋ. ಓಂ ಶ್ರೀ ಮಂಜುನಾಥಾಯ ನಮಃ. ವಿದ್ವಾಂಸರಾದಂಥ ಶ್ರೀ ತೋನ್ಸೆ ಪುಷ್ಕಳ ಕುಮಾರ್ ಅವರಿಂದ ಇದರ ಇಷ್ಟೊತ್ತಿನ ತನಕ ಬಹಳ ಸುಂದರವಾದಂಥ ಒಂದು ಹರಿಕಥೆಯನ್ನು ನೀವೆಲ್ಲ ಆಲಿಸಿದ್ದೀರಿ, ಬಹಳ ಆನಂದವನ್ನು ಪಟ್ಟಿದ್ದೀರಿ. 2ನೇ ದಿವಸದ ಈ ಒಂದು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ದೇವೆ. ಶ್ರೀ ತೋನ್ಸೆ ಪುಷ್ಕಳ ಕುಮಾರ್ ಅವರನ್ನು ನಾವೀಗ ಗೌರವಿಸಲಿಕ್ಕಿದ್ದೇವೆ. ನಮ್ಮ ಹಿರಿಯರಾದಂಥ ಶ್ರೀ ಭುಜಬಲಿ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ನಮ್ಮ ಹಿರಿಯರು ಮತ್ತು ಭಜನಾ ಕಮ್ಮಟ ಸಮಿತಿಯಲ್ಲಿ ಅನೇಕ ವರ್ಷಗಳ ಕಾಲ ಕೋಶಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಂಥ ಅಧ್ಯಾಪಕರಾದಂಥ ಶ್ರೀ ನಿವೃತ್ತ ಅಧ್ಯಾಪಕರಾದಂಥ ಶ್ರೀ ಧರಣಪ್ಪರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ. ಶ್ರೀ ತೋನ್ಸೆ ಪುಷ್ಕಳ ಕುಮಾರ್ ಅವರಿಗೆ ಶಾಲನ್ನು ಓದಿಸಿ ಶ್ರೀ ಕ್ಷೇತ್ರದ ವತಿಯಿಂದ ಭಜನಾ ಸಮಿತಿಯ ವತಿಯಿಂದ
ಅವರ ಒಂದಿಗೆ ಅನೇಕ ವರ್ಷಗಳ ಕಾಲ ಒಡನಾಟ ಮಾಡಿದ ಶ್ರೀ ಭುಜಬಲಿ ಅವರು ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಂಚಾಲಕರಾದಂಥ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಅವರು, ಹಾಗೆ ರೀತಿ ಧರಣಪ್ಪ ಮಾಸ್ಟ್ರು ನಮ್ಮ ಭಜನಾ ಸಮಿತಿಯಲ್ಲಿ ಅನೇಕ ವರ್ಷಗಳ ಕಾಲ ದುಡಿದವರು. ಹಾಗೆ ಅವರೊಂದಿಗೆ ಸಹಕರಿಸಿದಂಥ ಮಂಗಲಾಸ್ ಗುಲ್ವಾಡಿ ಅವರು, ನಾಗೇಶ್ ಶೆಣಿ ಅವರು ಕೂಡ, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಈ ಒಂದು ಅತ್ಯುತ್ತಮವಾದಂಥ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾವು ಮಂಗಳಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಇಡ್ತಾ ಇದ್ದೇನೆ. ಹರಿ ಓಂ. ಸುಸ್ತಾಯ್ತಾ?
ಕೈ ತೊಳಿಲಿಕ್ಕ ಒಳಗೆ ಹೋಗಿ ಒಳಗೆ ಇಷ್ಟು ಬಜ್ಜಿಗೆ ಇರುವೆನು ಹರಿಯೇ ಕಂಪಿಲಿ ಪೊಳೆವ ಪಿತಾಂಬರ ಉಡಿಸುವೆ ಸೊಂಪಿನಂಚಿನ ಶಾಲು ಓದಿಸುವೆಯೋ ಕಂಪಿನ ದೊರೆಯೇ ಎನ್ನ ಹರಿಯೇ ಎನ್ನ ಇಟ್ಟಾಂಗೆ ಇರುವೆನು ಹರಿಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ಹರಿಯೇ ಎನ್ನ ಹರಿಯೇ ಎನ್ನ ಇಟ್ಟಾಂಗೆ ಇರುವೆನು ಹರಿಯೇ ಹಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎನ್ನ ಹರಿಯೇ ಎನ್ನ ಇಟ್ಟಾಂಗೆ ಇರುವೆನು ಹರಿಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ವಿನಾಶಲು ಓದಿಸುವೆಯೋ ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಅನಾಥನಾಥ ದೀನ ಬಂಧುರಾದಿ ಗೋವಿಂದ ಅನಾಥನಾಥ
ಭಜನಾದ್ರಿ ವಸತಿ ಗೃಹದಲ್ಲಿ ಅದ್ಭುತವಾದ ಬಹಳ ಚಂದವಾದ ಅಲಂಕಾರವನ್ನು ಮಾಡಿ ಭಜನಾರ್ಥಿಗಳು ಭಜನೆಯನ್ನು ಮಾಡುತ್ತಾ ಅದನ್ನು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿಯ ಮ್ಯಾನೇಜರ್ ಮತ್ತು ಇತರ ಸಿಬ್ಬಂದಿ ವರ್ಗ ಇವರಿಗೆ ನಾವು ಭಜನಾ ಕಮ್ಮಟದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಕೃಷ್ಣನು ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಆಗದಾಯಿತು ಮೂರು ನಿಮಿಷ ಅವನ ಮನೆಯಾಗದಾಯಿತು ಬೀರುತ್ತಿರುವ ಮೋಜಾರ ತಡತಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರದಾಸ ಕೃಷ್ಣನು ಕೊಳಲನೂದುವ ಸಾರದಾಸ ಕೃಷ್ಣನು ಕೊಳಲನೂದುವ ಯಾವ ನೀತನೆಂದು ಚಿನಾಚುವ ಸಾಂದ್ರವಾಯಿ ಸಂತರಿಕ್ಷ ಮಧುರನಾದಡಿ ಸಾಂದ್ರವಾಯಿ ಸಂತರಿಕ್ಷ ಮಧುರನಾದಡಿ ಮಂದ ಮಳೆಯ ಮಾರುತ ತಲೆಯ ನಾಡುವ ಕೊಳಲನೂದುವ ನಾದದ ತುಗೆ ಸಾಗರದಲ್ಲಿ ತೇಲುವಂತಿದೆ ಮಾಧವತಾಗುತ್ತಿದೆ ಮಾಧವತಾತುದೆಯ ರಸವ ನೆರೆಸುವಂತಿದೆ ಬಾಧಿಸು ಭಾರತಕ್ಕೆ ಭಗುವರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ ಭಾರತಕ್ಕೆ ಭಗುವರಾಸ ಕ್ರೀಡೆಯಾಡುವ ಶಿವಾಯ ಮಂಗಳಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ನಮಃ ಶಿವಾಯ ಮಂಗಳಂ ಉಮಾ ಮಹೇಶ ಮಂಗಳಾಯ ಮಂಗಳಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಳಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಳಂ ಶಂಕರಾಯ 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 ಮಂಗಳಂ ಶಂಕರಾಯ
ಶಂಕರಾಯ ಶಂಕರಾಯ ಶಂಕರಾಯ ಮಂಗಳಂ ಶಂಕರಾಯ ಶಂಕರೀ ಮನೋಹರಾಯ ಶಾಶ್ವತಾಯ ಮಂಗಳಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳಂ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ಲಕ್ಷ್ಯಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಗತಾಳ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಭಜನೆಗೆ ಪ್ರಾರಂಭ ಮಾಡೋ